ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತು ಸೆಕೆಂಡ್ PUC ನ ಎಲ್ಲಾ ಚಾಪ್ಟರ್ಸ್ PYQs ನಾವು ಡಿಸ್ಕಸ್ ಮಾಡಕ್ ಹೊರಟಿದ್ವಿ. ಹೇಗಿದ್ದೀರಾ ಎಲ್ಲರೂ? ಲೆಟ್ ಮೀ ನೋ ಇನ್ ದ ಕಾಮೆಂಟ್ಸ್. ಆಲ್ಸೋ ಲೆಟ್ ಮೀ ನೋ ಇಫ್ ಐ ಆಮ್ ಕ್ಲಿಯರ್ಲಿ ವಿಸಿಬಲ್ ಅಂಡ್ ಆಡಿಬಲ್. ಆಕಾಶ್, ಈ ಸಲ ಕಪ್ ನಮ್ದು ಅಂತ ಹೇಳ್ಬಾರ್ದು, ಈ ಸಲ ರ್ಯಾಂಕ್ ನಂದು ಅಂತ ಹೇಳೋ. ಇದಕ್ಕೆ RCB ಮತ್ತೆ IPL ಗೆ ತೋರಿಸೋಷ್ಟು ಇಂಟ್ರೆಸ್ಟ್ ನಿಮ್ ಲೈಫ್ ಬಗ್ಗೆ ನೀವು ತೋರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಫ್ ಕೋರ್ಸ್ RCB ಗೆದ್ರೆ ಎಲ್ಲರಿಗೂ ಖುಷಿನೇ, ಬಟ್ ರೈಟ್ ನೌ ಫೋಕಸ್ ಶುಡ್ ಬಿ ಆನ್ ಯೋರ್ ಲೈಫ್ ಅಲ್ವಾ? ಸೊ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಸಮೃದ್ಧಿ, ತೇಜಸ್ವಿನಿ, ಪ್ರೀತಾ, ಲಕ್ಷ್ಮಿ, ಎಲ್ಲ ಹುಡುಗಿರ ಹೆಸರೇ ಕಾಣಿಸ್ತಾ ಇದೆ ಜಾಸ್ತಿ. ಓಕೆ, ಗಣಪತಿ, ಮೇಘನಾ, ಸಮರ್ಥ್, ಹೇಗಿದ್ದೀರಾ? ಕರೆಕ್ಟ್, ಸುನೀತಾ ಅದೇ ರ್ಯಾಂಕ್ ಪಕ್ಕ 100%. ಓಕೆ, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀರಾ? ದಿಸ್ ಸೆಷನ್ ವಿಲ್ ಗೋ ಆನ್ ಫಾರ್ ಅ ರಿಯಲಿ ಲಾಂಗ್ ಟೈಮ್, ಸೊ ಬಿ ಪ್ರಿಪೇರ್ಡ್. ಆಯ್ತಾ? ಸೆಕೆಂಡ್ PUC ನಮಗೆ ಗೊತ್ತಿರೋ ಹಾಗೆ KCET ಎಕ್ಸಾಮ್ ನಲ್ಲಿ ಮೆಜಾರಿಟಿ ಕ್ವೆಶನ್ಸ್ ಸೆಕೆಂಡ್ PUC ಇದೆ ಬರೋದು. ಅರೌಂಡ್ 45-46 ಕ್ವೆಶನ್ ಸೆಕೆಂಡ್ PUC ಸಿಲೆಬಸ್ ನಿಂದಾನೇ ಬರೋದು. ಸೊ ಇವತ್ತು ಎಲ್ಲಾ ಸೆಕೆಂಡ್ PUC ಕ್ವೆಶನ್ಸ್ ಏನ್ PYQs ಪ್ರೀವಿಯಸ್ ಇಯರ್ಸ್ ಕೇಳಿದ್ದಾರೆ ಅದನ್ನಷ್ಟು ನಾನು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಬಿಫೋರ್ ಡಿಸ್ಕಸಿಂಗ್ ದ ಚಾಪ್ಟರ್ಸ್ ನಾನು ಸಿನಾಪ್ಸಿಸ್ ಕೊಡೋದಿಲ್ಲ, ಬಟ್ ಕ್ವೆಶನ್ಸ್ ನ ಡಿಸ್ಕಸ್ ಮಾಡ್ತಾ ಮಾಡ್ತಾ ಏನೆಲ್ಲ ರೆಲೆವೆಂಟ್ ಕಾನ್ಸೆಪ್ಟ್ಸ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಪೋಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅವ್ರು ಫಸ್ಟ್ ಆಫ್ ಆಲ್ ಯೂನಿಟಿಲಿ ಎನ್ರೋಲ್ ಆಗಿರ್ಬೇಕು. ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಪಿನ್ಡ್ ಕಾಮೆಂಟ್ ಇರುತ್ತೆ, ಅದರಲ್ಲಿ ಲಿಂಕ್ ಇದೆ. ಇಲ್ ಟೇಕ್ ಯು ಲೈಕ್ 10-15 ಸೆಕೆಂಡ್ಸ್, ಅದರಲ್ಲಿ ಕ್ವಿಕ್ ಆಗಿ ಎನ್ರೋಲ್ ಮಾಡ್ಬಿಡಿ, ಸೊ ದಟ್ ಯು ಕ್ಯಾನ್ ಟೇಕ್ ಅ ಪಾರ್ಟ್ ಇನ್ ದ ಪೋಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಪ್ರಿಪರೇಷನ್ ಎಲ್ಲಿದೆ ನೀವು ನೋಡ್ಕೊಳ್ಬಹುದು. ಓಕೆ ಮಿಸ್ಟರ್ ಡೆವಲ್, ನಿಮ್ ಹೆಸರೇನು? ನಂದಾಯ್ತು ಬ್ರೇಕ್ಫಾಸ್ಟ್, ಇವಾಗಷ್ಟೇ ಪೂರಿ ಸಾಗು ತಿಂದಿದ್ದೀನಿ. ಹಾ, ಸುನೀತಾ ಇಸ್ ಸಮನ್ ಲೈಕ್ ಮೀ, ಶಿ ಆಲ್ಸೋ ಲವ್ಸ್ ಬಯಾಲಜಿ. UPSC ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, UPSC ಆಸ್ಪಿರೆಂಟ್ ಅವರೇ ಹೆಲ್ಪ್ ಆಗಬಹುದು. ಹಾಯ್ ವೆಂಕಟರೆಡ್ಡಿ, ಹಾಯ್ ಭವಾನಿ, ಹಾಯ್ ಮೋಹಿತ್, ವಿಶಾಲ್. ಆಲ್ ರೈಟ್, ವಿ ಹ್ಯಾವ್ ಡೀಸೆಂಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವಾಚಿಂಗ್ ದಿಸ್. ಇದ್ರಲ್ಲಿ ಎಷ್ಟು ಜನ ನೀಟ್ ಆಸ್ಪಿರೆಂಟ್ಸ್ ಕೂಡ ಇದ್ದೀರಾ? ಲೆಟ್ ಮೀ ನೋ. ಫಸ್ಟ್ ಆಫ್ ಆಲ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡ್ತೀನಿ. ಎಲ್ಲಾ ಚಾಪ್ಟರ್ದು PYQs ನಾವು ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋದು. ಸೆಕೆಂಡ್ PUC ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಾಗೋದಿಲ್ಲ, ಎಕ್ಸಾಮ್ ಬರೆಯೋ ಟೈಮಲ್ಲಿ ಇದು ನಾನು ಅವಾಗ ಕೇಳಿದ್ದೆ ಅಲ್ವಾ, ಈ ಡಯಾಗ್ರಾಮ್ ನಾನು ಅಲ್ಲಿ ನೋಡಿದ್ದೆ ಅಲ್ವಾ ಅಂತ ನಿಮ್ಗೆ ನೆನಪಾಗುತ್ತೆ. ಸೊ ಇಷ್ಟು ದಿನ ಅಂತೂ ಟೈಮ್ ವೇಸ್ಟ್ ಮಾಡಿರ್ಬೋದು, ಕೆಲವೊಬ್ರು ಸೀರಿಯಸ್ ಆಗಿ ಪ್ರಿಪೇರ್ ಆಗಿರ್ಬೋದು. ಇನ್ನಂತೂ ಟೈಮ್ ತುಂಬಾ ತುಂಬಾ ಹತ್ರ ಬರ್ತಾ ಇದೆ. ಈ ಒಂದು ಸೆಷನ್ ಹಿಂದೆ ತುಂಬಾ ಎಫರ್ಟ್ ಇದೆ ನಮ್ದು, ಸೊ ದಟ್ ಎಲ್ಲಾ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮ್ಗೆ ರೈಟ್ ಟೈಮ್ ಅಲ್ಲಿ ಸಿಗ್ಲಿ ಅಂತ ಆದಷ್ಟು ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಡಿಸ್ಟ್ರಾಕ್ಟ್ ಆಗಬೇಡಿ. ಯಾವುದೇ ಡಿಸ್ಟ್ರಾಕ್ಟಿಂಗ್ ಆಪ್ಸ್ ಇದ್ರು ಮೊಬೈಲ್ ನಲ್ಲಿ, ವಾಟ್ಸ್ಆಪ್ ಅಥವಾ ಇನ್ಸ್ಟಾಗ್ರಾಮ್, ಸ್ನಾಪ್ಚಾಟ್ ಅದರದ್ದು ಎಲ್ಲಾ ನೋಟಿಫಿಕೇಶನ್ಸ್ ನ ಮ್ಯೂಟ್ ಮಾಡಿ ಈ ಸೆಷನ್ ಮೇಲೆ ಸದ್ಯಕ್ಕೆ ಗಮನ ಕೊಡಿ. ಇಟ್ ವಿಲ್ ಬಿ ವರ್ತ್ ಇಟ್ ಅಂಡ್ ಯು ವಿಲ್ ರಿಯಲೈಸ್ ಇಟ್ ಆಫ್ಟರ್ ಯುವರ್ ಎಕ್ಸಾಮ್ಸ್. ನೀವೇ ಬಂದು ಥ್ಯಾಂಕ್ಸ್ ಹೇಳ್ತೀರಾ, ಆಯ್ತಾ? ಸೊ ಫಾರ್ ನಾವು ಎಲ್ಲಾ ಡಿಸ್ಟ್ರಾಕ್ಷನ್ಸ್ ನ ಬಿಟ್ಟು ಅಟೆನ್ಷನ್ ಕೊಟ್ಟು ಫೋಕಸ್ ಮಾಡಿ. ಇಲ್ಲಿ ಏನ್ ಕಲಿತೀರಾ ಅಲ್ಲಿ ನಿಮಗೆ ನೆನಪಾಗೇ ಆಗುತ್ತೆ, ಆಯ್ತಾ? ಸೊ ವಿದೌಟ್ ಎನಿ ಫರ್ದರ್ ಡಿಲೇ ನಾವು ಶುರು ಮಾಡೋಣ. ಓಕೆ, ರಾಯಲ್ ಕನ್ನಡಿಗ, ನಿಮ್ಗೆ ಐ ಥಿಂಕ್ ಬಫರ್ ಆಗ್ತಾ ಇದೆ ಅಂತ ಅಂದ್ರೆ ಫೈಂಡ್ ಅ ಪ್ಲೇಸ್ ವಿಚ್ ಹ್ಯಾಸ್ ಅ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ, ದಟ್ ಶುಡ್ ಹೆಲ್ಪ್. ಆಲ್ ರೈಟ್, ಆಕಾಶ್ says let's begin, let's get started. ಯಾವ್ದೆಲ್ಲ ಚಾಪ್ಟರ್ಸ್ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ಎಲ್ಲ ಸೆಕೆಂಡ್ PUC ಚಾಪ್ಟರ್ಸ್ ಅಲ್ಲಿ ಏನ್ ಲಿಸ್ಟ್ ಆಗಿದೆ ಅಷ್ಟನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ. ನಂಬರ್ಸ್ ಯಾಕೋ ಉಲ್ಟಂಪಲ್ಟ ಹೋಗ್ಬಿಟ್ಟಿದೆ, ಇದು 6-7 ಇರಬೇಕು, 4-5 ಅಂತಾನೆ ಇದೆ. ನೆವರ್ ಮೈಂಡ್, ಗೊತ್ತಲ್ವಾ ನಿಮ್ಗೆ, 6-7 ಟೋಟಲಿ 7 ಚಾಪ್ಟರ್ಸ್ ಇದೆ. ಇಷ್ಟನ್ನು ಇದೇ ಆರ್ಡರ್ ನಲ್ಲಿ PYQs ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಒಂದ್ಸಲಿ ಯಾವ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ ಅದನ್ನ ತಿಳಿಸ್ಕೊಟ್ಬಿಡ್ತೀನಿ, ಸೊ ದಟ್ ಯು ಹ್ಯಾವ್ ಕ್ಲಾರಿಟಿ ಆನ್ ಯಾವ ಚಾಪ್ಟರ್ಸ್ ನೀವು ಜಾಸ್ತಿ ಫೋಕಸ್ ಮಾಡಬೇಕು, ಯಾವ್ದನ್ನ ಸ್ವಲ್ಪ ಫೋಕಸ್ ಮಾಡದೇ ಇದ್ರು ಪರವಾಗಿಲ್ಲ ಅಂತ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಈ ಚಾಪ್ಟರ್ ನಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಬೌಟ್ 3-6 ಕ್ವೆಶನ್ಸ್. ಲಾಸ್ಟ್ 10 ವರ್ಷದ ಪೇಪರ್ನ ನಾನು ಅನಲೈಸ್ ಮಾಡಿ ಈ ಡೇಟಾನ ಪುಲ್ ಔಟ್ ಮಾಡಿರೋದು. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಇಂದ ವರ್ಷಕ್ಕೆ ಪ್ರತಿ ವರ್ಷ 4-5 ಕ್ವೆಶನ್ ಬರುತ್ತೆ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 4-6 ಕ್ವೆಶನ್ಸ್. ಆಫ್ ಕೋರ್ಸ್ ಒಂದು ಟೈಮ್ ಅಲ್ಲಿ ಒಂದೇ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನಿಂದ 7 ಕ್ವೆಶನ್ಸ್ ಕೂಡ ಕೇಳಿದ್ರು. Microbes and human welfare, you can expect 2-3 questions. Organisms and populations, 3-5 questions.
ecosystem 1 to 2 questions, biodiversity conservation 1 to 2. So of this ಯಾವುದು priority ಅಂತ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. Top priority is your molecular basis of inheritance, then principles of inheritance and variation, and you have sexual reproduction in flowering plants. ಇದು ಮೂರು ಕೂಡ are high weighted chapters. You cannot miss this at any cost. ಆಯ್ತಾ? ಎನಿವೇ ನೀವು ಸೆಕೆಂಡ್ PUC ಎಕ್ಸಾಮ್ಗೆ ಫಸ್ಟ್ ಟೆಸ್ಟ್ ನಿಂದ ಈ ಮೂರು ಚಾಪ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೇ ಇರ್ತೀರಾ. ಸೊ ಹೋಪ್ಫುಲಿ ನಿಮ್ ಕಾನ್ಸೆಪ್ಟ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈವನ್ ಇಫ್ ಇಟ್ ಇಸ್ ನಾಟ್ ಥ್ರೂ ದ ಕೋರ್ಸ್ ಆಫ್ ದಿಸ್ ಸೆಷನ್ ನೀವು ಕಲ್ತ್ಕೊಂಡ್ ಬಿಡ್ತೀರಾ. ಆಯ್ತಾ? ನೆಕ್ಸ್ಟ್ ನೆಕ್ಸ್ಟ್ ಇರೋದು ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್. ಅರ್ಲಿಯರ್ 3 to 5 ಕ್ವೆಶನ್ಸ್ ಬರ್ತಾ ಇತ್ತು, ಬಟ್ ಈ ವರ್ಷ ಸಿಲೆಬಸ್ ರಾಷನಲೈಸ್ ಆಗಿರೋ ಕಾರಣ ಆಲ್ಮೋಸ್ಟ್ ಲೈಕ್ 30% ಆಫ್ ದ ಚಾಪ್ಟರ್ ಇಸ್ ಡಿಲೀಟೆಡ್. ಸೊ ಈಗ ನೋಡ್ಬೇಕು ನಾವು ಇದರಿಂದ ಎಷ್ಟು ಕ್ವೆಶನ್ಸ್ ಬರುತ್ತೆ ಅಂತ. Then we have microbes and human welfare, ecosystem, biodiversity conservation. ಈ 2 ಚಾಪ್ಟರ್ಸ್ ನಿಂದ ಒಂದು ಕ್ವೆಶನ್ ಬರ್ಬೋದು, ಒಂದು ಅಥವಾ ಮ್ಯಾಕ್ಸಿಮಮ್ 2 ಕ್ವೆಶನ್ ಬರ್ಬೋದು. ಆಯ್ತಾ? ಸೊ ಇದು ಪ್ರಯಾರಿಟಿ ಲಿಸ್ಟ್ ನಿಮ್ಮ ಪ್ರಿಪರೇಷನ್ ಹೆಲ್ಪ್ ಆಗ್ಲಿ ಅಂತ ನಾನು ಕೊಡ್ತಾ ಇರೋದು. ಬಟ್ ಇವಾಗ ಕ್ವೆಶನ್ಸ್ ಡಿಸ್ಕಸ್ ಮಾಡುವಾಗ ಐ ವಿಲ್ ಗೋ ಇನ್ ದಿ NCERT ಆರ್ಡರ್, ಸ್ಟಾರ್ಟಿಂಗ್ ವಿತ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇಸ್ ಎವ್ರಿಬಡಿ ರೆಡಿ? ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಗಿವ್ ಮಿ ಅ ಥಮ್ಸ್ ಅಪ್. ಆರ್ ಯು ರೆಡಿ? ಐಶ್ವರ್ಯ ಕೇಳ್ತಾ ಇದ್ದೀರಾ ಹೌ ಟು ಆನ್ಸರ್ ಆನ್ ದ ಪೋಲ್ ಅಂತ. ಯೂನಿಟಿ ಅಂತ ಒಂದು ಲಿಂಕ್ ಇರುತ್ತೆ ನಿಮ್ಗೆ, ಅಲ್ಲಿ ನೀವು ಎನ್ರೋಲ್ ಮಾಡ್ಕೊಳ್ಬೇಕು. ಎನ್ರೋಲ್ ಮಾಡಿ, ಇಟ್ ವಿಲ್ ಟೇಕ್ ಯು ಲೈಕ್ ಲೆಸ್ ದೆನ್ 1 minute. ಎನ್ರೋಲ್ ಮಾಡಿ ಆದ್ಮೇಲೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ನಾನು ಡಿಸ್ಪ್ಲೇ ಮಾಡುವ ಕ್ವೆಶನ್ಸ್, ಬರೀ ಆ ಆಪ್ಷನ್ ನ ಮಾತ್ರ ನೀವು ಟೈಪ್ ಮಾಡಿ. ಬೇರೆಯವರೆಲ್ಲ ಮಾಡ್ತಾ ಇರ್ತಾರೆ, ಹಾಗೆ ನೋಡಿ ನೀವು ಮಾಡ್ಬೋದು. ಓಕೆ, ಸೊ ಆಲ್ ರೈಟ್, ಸೊ ಗ್ಲಾಡ್ ಟು ಸಿ ಎಷ್ಟೊಂದು ಥಮ್ಸ್ ಅಪ್ ಕಮಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ನಾನ್ ಬರೀ ಏನ್ ಹೇಳ್ತಾರೆ ಕ್ವೆಶನ್ಸ್ ನ ಮಾತ್ರ ತಗೊಂಡಿಲ್ಲ, NCERT ಅಲ್ಲಿ ಯಾವ ಆರ್ಡರ್ ನಲ್ಲಿ ಇದೆ ಅದೇ ಆರ್ಡರ್ ನಲ್ಲಿ ಕ್ವೆಶನ್ಸ್ ನ ಕೂಡ ಅರೇಂಜ್ ಮಾಡಿದೀನಿ, ಸೊ ದಟ್ ನಮ್ಮ ಲರ್ನಿಂಗ್ ಜರ್ನಿ ಸ್ಮೂತ್ ಆಗ್ಲಿ ಅಂತ. ಓಕೆ, ಲಿಂಕ್ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ ಸ್ವಾತಿ? ನೀವು ಈ ಚಾಟ್ ಬಾಕ್ಸ್ ಅಲ್ಲಿ ಏನ್ ಟೈಪ್ ಮಾಡ್ತಾ ಇದ್ದೀರಾ ಅದರಲ್ಲೇ ಒಂದು ಪಿಂಡ್ ಕಾಮೆಂಟ್, ಪಿಂಡ್ ಒಂದು ಮೆಸೇಜ್ ಇರುತ್ತೆ, ಅಲ್ಲಿ ನಿಮ್ಗೆ ಆ ಲಿಂಕ್ ಸಿಗುತ್ತೆ. ಓಕೆ, ಆಲ್ ರೈಟ್. ಸೊ ಅದಕ್ಕೆ ಮುಂಚೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಟ್ರೆಂಡ್ ನೋಡೋಣ. ಯಾವ ರೀತಿ ಕ್ವೆಶನ್ಸ್, ಎಷ್ಟು ಕ್ವೆಶನ್ಸ್ ಬಂದಿತ್ತು ಲಾಸ್ಟ್ 5 years ನಲ್ಲಿ. 2023 ಲಾಸ್ಟ್ ಇಯರ್ ಅಲ್ಲಿ 3 questions, 22 ಅಲ್ಲಿ 4 questions, 21 ಅಲ್ಲಿ 6 questions, 20 and 19 ಅಲ್ಲಿ 4 questions ಈಚ್ ಕೇಳಿದ್ರು. ಸೊ ಯು ಅಂಡರ್ಸ್ಟ್ಯಾಂಡ್ ಎಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂತ ಅಲ್ವಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ಫಸ್ಟ್ ಕ್ವೆಶನ್. ತುಂಬಾ ಸಿಂಪಲ್ ಬೇಸಿಕ್ ಆಗಿರುವಂತಹ ಕ್ವೆಶನ್, ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡ್ಬೋದು. ಇದಕ್ಕೆ ಅಂತೂ 30 ಸೆಕೆಂಡು ಜಾಸ್ತಿನೇ. ನನ್ನ ಕೇಳಿದ್ರೆ 10 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. ಸ್ಟಾಕ್ ಆಫ್ ದ ಸ್ಟೇಮನ್ ಇಸ್ ಕಾಲ್ಡ್. ಸ್ಟೇಮನ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಆಯ್ತಾ, ಫ್ಲವರ್ ಅಲ್ಲಿ. ಅದರದ್ದು ಸ್ಟಾಕ್ ಏನಿರುತ್ತೆ ಅದಕ್ಕೆ ನಾವ್ ಏನಂತ ಕರಿತೀವಿ? ಪೀಟಿಯೋಲಾ, ಫಿಲಮೆಂಟಾ, ಪೆಡಾಂಕಲ್ಲ, ಪೆಡಿಸೆಲ್ಲ. ಸಾಕಷ್ಟು ಜನ ಬಿ ಅಂತ ಹೇಳ್ತಾ ಇದ್ದೀರಾ. ಎಸ್, ಬಿ ಇಟ್ ಸೆಲ್ಫ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಬ್ರಿಲಿಯಂಟ್. 96% ಆಫ್ ಯು ಆಲ್ಮೋಸ್ಟ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ದಟ್ ಜಸ್ಟ್ ಶೋಸ್ ಹೌ ವೆಲ್ ಯು ಪ್ರಿಪೇರ್ಡ್. ಆಲ್ಸೋ ಈ ಕ್ವೆಶನ್ ಸ್ವಲ್ಪ ಈಸಿ ಆಗಿತ್ತು. ಕಷ್ಟದ ಕ್ವೆಶನ್ ಬಂದಾಗ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ನೋಡೋಣ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಯೋರ್ ಸ್ಟೇಮನ್. ಸ್ಟೇಮನ್ಗೆ 2 ಪಾರ್ಟ್ ಇರುತ್ತೆ, ಒಂದು ಪಾರ್ಟ್ ಫಿಲಮೆಂಟ್ ಮತ್ತಿನ್ನೊಂದು ಆಂಥರ್. ಈ ಫಿಲಮೆಂಟ್ ಇಸ್ ದ ಸ್ಟಾಕ್ ಆಫ್ ದ ಸ್ಟೇಮನ್ ಅಲ್ವಾ? ಫಿಲಮೆಂಟ್ ಒಂದು ಎಂಡ್ ಅಲ್ಲಿ ಇಟ್ ವಿಲ್ ಬಿ ಅಟ್ಯಾಚ್ ಟು ದ ಥಾಲಮಸ್, ಆನ್ ದಿ ಅದರ್ ಎಂಡ್ ಇಟ್ ವಿಲ್ ಬೇರ್ ದ ಲೋಬ್ ಸ್ಟ್ರಕ್ಚರ್ ವಿಚ್ ಇಸ್ ಯೋರ್ ಆಂಥರ್ ಅಲ್ವಾ? ಮಿಕ್ಕಿದ ಸ್ಟೇಟ್ ಆಪ್ಷನ್ಸ್ ಏನಿದು? ಪೀಟಿಯೋಲ್. ಪೀಟಿಯೋಲ್ ಯಾವುದಕ್ಕೆ ಸ್ಟಾಕ್ ಆಗಿರುತ್ತೆ? ಪೀಟಿಯೋಲ್ ಇಸ್ ದ ಸ್ಟಾಕ್ ಆಫ್ ಯುವರ್ ಲೀಫ್. ಪೆಡಾಂಕಲ್ is found in inflorescence. ಹಾಗೇನೆ pedicel is the stalk that you see in flowers. Stamen the stalk ಅಂತ ಅಂದ್ರೆ filament. Okay? Next question. I'll give you 30 seconds again. How many microsporangia are located at the corners of a typical bilobed anther of angiosperm? This should take you 20 seconds to answer. Ashte 2 ide options nalli, 4 ide, 8 ide, 1 ide. Majority of you B anta answer ಮಾಡ್ತಿದ್ದೀರಾ. ಸ್ವಲ್ಪ ಕನ್ಫ್ಯೂಷನ್ ಇದೆ. A ಆಪ್ಷನ್ ಅಲ್ಲೂ ಕೂಡ ಟಿಪಿಕಲ್ ಬೈಲೋಬ್ಡ್ ಆಂಥರ್ ಅಲ್ಲಿ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇದೆ ಅದು ಕ್ವೆಶ್ಚನ್. ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ. ಓಕೆ, 89% ಆಫ್ ಯು ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ರಮ್ಯಾ ಹ್ಯಾಸ್ ಬಿನ್ ವೆರಿ ಕ್ವಿಕ್, ಅರೌಂಡ್ 2 seconds ಅಲ್ಲೇ ಆನ್ಸರ್ ಮಾಡ್ಬಿಟ್ಟಿದ್ದೀರಾ. ಕಂಗ್ರಾಚುಲೇಷನ್ಸ್.
ಸೊ ಇದು ಆಂಥರ್ದು ಸ್ಟ್ರಕ್ಚರ್ ಮತ್ತೆ ಸ್ಟೇಮನ್ ಸ್ಟ್ರಕ್ಚರ್ ನಾವ್ ಈಗಷ್ಟೇ ನೋಡಿದ್ವಿ. ಸ್ಟೇಮನ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ಎರಡು ಲೋಬ್ಸ್ ಕಾಣಿಸುತ್ತೆ ಅಲ್ವಾ. ಒಂದು ಟಿಪಿಕಲ್ ಏಂಜಿಯೋಸ್ಪರ್ಮ್ ಫ್ಲವರ್ ನಲ್ಲಿ ಸ್ಟೇಮನ್ ನಾವು ನೋಡಿದ್ರೆ ಎರಡು ಲೋಬ್ ಕಾಣಿಸುತ್ತೆ. ಇದು ಒಂದು ಲೋಬ್, ಇದು ಎರಡನೇ ಲೋಬ್. ಹಾಗಾಗಿ ನಾವ್ ಇದಕ್ಕೆ ಬೈಲೋಬ್ ಡ್ಯಾಂಥರ್ ಅಂತ ಕರಿತೀವಿ. ಈ ಬೈಲೋಬ್ ಡ್ಯಾಂಥರ್ ನಲ್ಲಿ ಪ್ರತಿ ಒಂದು ಲೋಬ್ ನಲ್ಲೂ ಎರಡೆರಡು ಮೈಕ್ರೋಸ್ಪೊರಾಂಜಿಯಾ ಕಾರ್ನರ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಎರಡು ಲೋಬ್ ಇರೋ ಕಾರಣದಿಂದ 1 2 3 4 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇದೆ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 4. 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇರೋ ಕಾರಣಕ್ಕೆ ನಾವ್ ಏನಂತ ಕರಿತೀವಿ? ವಾಟ್ ಡು ವಿ ಕಾಲ್ ಇಟ್? ವಿ ಕಾಲ್ ಇಟ್ ಟೆಟ್ರಾಸ್ಪೊರಾಂಜಿಯೇಟ್. ಈ ಎಲ್ಲಾ ಟರ್ಮ್ಸ್ ನ ನೆನ್ಪಿಟ್ಕೊಳ್ಳಿ. ಟೆಟ್ರಾಸ್ಪೊರಾಂಜಿಯೇಟ್. ಟೆಟ್ರಾ ಅಂತಂದ್ರೆ ಏನು? ಟೆಟ್ರಾ ಅಂದ್ರೆ 4 ಏನಿದೆ? ಮೈಕ್ರೋಸ್ಪೊರಾಂಜಿಯಾ ಇದೆ. ಹಾಗಾಗಿ ಇಟ್ ಇಸ್ ಟೆಟ್ರಾಸ್ಪೊರಾಂಜಿಯೇಟ್. ಆಲ್ ರೈಟ್. ಸೊ ಬೈಲೋಬ್ಡ್ ಆಂಥರ್ ವಿಲ್ ಬಿ ಟೆಟ್ರಾಸ್ಪೊರಾಂಜಿಯೇಟ್. ಬೈಲೋಬ್ಡ್ ಅಂದ್ರೆ ಎರಡು ಲೋಬ್. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಕೂಡ ಸ್ಟೇಮನ್ ಬೇಸ್ಡ್ ಕ್ವೆಶ್ಚನ್, ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವೆಶ್ಚನ್. ಶಶಾಂಕ್ ಕೇಳ್ತಾ ಇದ್ದೀರಾ ಹೌ ಟು ಪಾರ್ಟಿಸಿಪೇಟ್ ಇನ್ ಪೋಲ್ ಅಂತ. ಯೂನಿಟಿದು ಒಂದು ಲಿಂಕ್ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಚಾಟ್ ಬಾಕ್ಸ್ ನಲ್ಲಿ ಪಿನ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ನಿಮ್ಗೆ ಯಾವ್ದು ಅನ್ಸುತ್ತೆ ಆ ಆಪ್ಷನ್ ನ ನೀವು ಟೈಪ್ ಮಾಡಿ ಪೋಸ್ಟ್ ಮಾಡಿದ್ರೆ ದಟ್ ಇಟ್ ಸೆಲ್ಫ್ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಪೋಲ್. ಎಲ್ಲರೂ ಎ ಅಂತ ಇದ್ದೀರಾ, ಕೆಲವೊಬ್ರು ಮಾತ್ರ ಬಿ ಮತ್ತೆ ಸಿ ಅಂತ ಹೇಳ್ತಾ ಇದ್ದೀರಾ. TS ಆಫ್ ಆಂಥರ್ದು ಡಯಾಗ್ರಾಮ್ ಇದು ಎ, ಇದು ಬಿ, ಇದು ಸಿ. What is A? This portion is A. ಇದು connective that connects the two lobes of the pollen grain. So ಒಂದೇ ಆಪ್ಷನ್ ಅಲ್ಲಿ ಕನೆಕ್ಟಿವ್ ಅಂತ ಕೊಟ್ಟಿರೋದು, ಮಿಕ್ಕಿದ್ ಯಾವ್ದ್ರಲ್ಲೂ ಇಲ್ಲ. ಸೊ ಯು ಕ್ಯಾನ್ ಸೆಲೆಕ್ಟ್ ದಟ್. ಬಿ ಏನಂತ ಕೊಟ್ಟಿದ್ದಾರೆ? ಈ ಮೈಕ್ರೋಸ್ಪೊರಾಂಜಿಯಾಲಿ ಏನು ಟೆಟ್ರಿಡ್ ತರ ಕಾಣಿಸ್ತಾ ಇದೆ. ದಟ್ ಈಸ್ ಯೋರ್ ಮೈಕ್ರೋಸ್ಪೋರ್ ಟೆಟ್ರಿಡ್. ವಾಟ್ ಈಸ್ ದ ರಾಂಗ್? ವೇರ್ ಇಸ್ ಬಿ? ಇದು ಬಿ. ನವೀನ್ ಅವರೇ ಬೋರ್ಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ ಯು ರಿಫ್ರೆಶ್ ಯೋರ್ ಇದು ಒಂದ್ಸತಿ ವಿಡಿಯೋ. ಹಾಗೇನೆ ಇಂಟರ್ನೆಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡಿ. ಈ ಕ್ವೆಶ್ಚನ್ ಅಲ್ಲಿ ಫಾಲ್ಟಿ ಇದೆ. ಐ ಡೋಂಟ್ ನೋ ಇದು ಟೈಪ್ ಮಾಡೋರು ಇನ್ಕರೆಕ್ಟ್ ಆಗಿ ಟೈಪ್ ಮಾಡಿದಾರಾ ಅಥವಾ ಕ್ವೆಶ್ಚನ್ ಅಲ್ಲೇ ಎರರ್ ಇದೆಯಾ ಅಂತ. ಆಕ್ಚುಲಿ ಇದು ಕನೆಕ್ಟಿವ್, ಇದು ಪೋಲನ್ ಗ್ರೇನ್ಸ್ ಅಥವಾ ಮೈಕ್ರೋಸ್ಪೋರ್ ಟೆಟ್ರಿಡ್. ಇಲ್ಲಿ ಏನ್ ಸಿ ಅಂತ ಇದೆ, ದಿಸ್ ಇಸ್ ಯೋರ್ ಎಂಡೋಥೀಶಿಯಂ. ಸೊ ಇದು ಊಫಿ ಕ್ವೆಶ್ಚನ್ ಆಯ್ತಾ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಇಲ್ಲ ಇಲ್ಲಿ. ಐ ಡೋಂಟ್ ನೋ ಹೌ ಇಟ್ ಸ್ಲಿಪ್ಡ್ ಮೈ ಮೈಂಡ್. ನಾನು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ. ಓಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ಲೇಯರ್ಸ್ ಇನ್ ದ ವಾಲ್ ಆಫ್ ದಿ ಆಂಥರ್. ಔಟರ್ ಲೇಯರ್ ಯಾವಾಗ್ಲೂ ಎಪಿಡರ್ಮಿಸ್, ಎಪಿಡರ್ಮಿಸ್ ಒಳಗಡೆ ಇರೋದು ಎಂಡೋಥೀಸಿಯಂ, ಎಂಡೋಥೀಸಿಯಂ ಒಳಗಡೆ ಇರೋದು ಮಿಡಲ್ ಲೇಯರ್ಸ್, ಮಿಡಲ್ ಲೇಯರ್ಸ್ ಇರೋದು ಒಳಗಿರೋದು ಟೆಪೀಟಮ್, ಟೆಪೀಟಮ್ ಒಳಗಡೆ ಇರೋದು ನಮ್ಮ ಸ್ಪೋರೋಜಿನಸ್ ಟಿಶ್ಯೂ. ಅದರಲ್ಲಿರುವಂತಹ ಸೆಲ್ಸ್ ಪೋಲನ್ ಗ್ರೇನ್ಸ್ ನ ಪ್ರೊಡ್ಯೂಸ್ ಮಾಡೋದು. ಓಕೆ, ವಿನೋದ್ ಕೇಳ್ತಿದ್ದೀರಾ ಪೋಲನ್ ಹೇಗೆ ಪೋಲ್ ನ ಹೇಗೆ ಅಟೆಂಪ್ಟ್ ಮಾಡಬೇಕು ಅಂತ. ಒಂದೇ ನಿಮಿಷ, ಐ ವಿಲ್ ಚೆಕ್ ಇಫ್ ದೇರ್ ಇಸ್ ದ ಲಿಂಕ್ ಹಿಯರ್. ಇಲ್ಲ ಅಂತ ಅಂದ್ರೆ ಐಲ್ ಗೆಟ್ ಇಟ್. ಮೇಲ್ಗಡೆ ನೋಡಿ, ಚಾಟ್ ಅಲ್ಲಿ ಟಾಪ್ ಅಲ್ಲಿ ಪಿನ್ ಆಗಿದೆ, ಅದರಲ್ಲಿ ಕ್ಲಿಕ್ ಹಿಯರ್ ಟು ಎನ್ರೋಲ್ ಅಂತ ಇದೆ. ಅದರಲ್ಲಿ ನೀವು ಎನ್ರೋಲ್ ಆಗಬೇಕು. ಅದರಲ್ಲಿ ಎನ್ರೋಲ್ ಆದ್ರೆ ಅದರಲ್ಲಿ ನೀವು ಎನ್ರೋಲ್ ಆಗಿ ಹೌದಾ, ಕಾಣಿಸ್ತಾ ಇಲ್ವಾ? ಇಸ್ ದ್ಯಾಟ್ ನಾಟ್ ವಿಸಿಬಲ್? ಲೆಟ್ ಮೀ ಜಸ್ಟ್ ಚೆಕ್. ಒಂದು ನಿಮಿಷ ಕೊಡಿ ನಂಗೆ. ಓಕೆ, I'll ask the link to be shared again. ಒಂದೇ ನಿಮಿಷ ಟೈಮ್ ಕೊಡಿ. ಐ ವಿಲ್ ಆಸ್ಕ್ ದ ಟೀಮ್ ಟು ಶೇರ್ ಇಟ್. ಶೇರ್ ಯೂನಿಟಿ ಲಿಂಕ್. ಓಕೆ, ಓಕೆ, ನಾನು ಇನ್ಫಾರ್ಮ್ ಮಾಡಿದ್ದೀನಿ ಟೀಮ್ ಅವರಿಗೆ. ಅವ್ರಿನ್ ಸ್ವಲ್ಪನೇ ಟೈಮಲ್ಲಿ
ಆಡ್ ಮಾಡ್ತಾರೆ ಆಯ್ತಾ. ಓಕೆ ಕೂಲ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದು ಈ ಕ್ವೆಶ್ಚನ್ ಅಲ್ಲಿ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ನೋಡೋಣ. ಇದರಲ್ಲಿ 45 ಸೆಕೆಂಡ್ಸ್ ಕೊಡ್ತೀನಿ ನಾನು ನಿಮ್ಗೆ. In a Dihybrid anther, each pollen sac contains 1000 microspore mother cells. MMC is microspore mother cell. What is the total number of pollen grains produced by the anther? ಒಂದು ಡೈಥೀಕಸ್ ಆಂಥರ್ ಅಲ್ಲಿ ಪ್ರತಿ ಒಂದು ಪೋಲನ್ ಸ್ಯಾಕ್ ನಲ್ಲೂ 1000 ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇದೆ. ಆ 1000 ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಥವಾ ಆ ಆಂಥರ್ ನಿಂದ ಎಷ್ಟು ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ ಇಸ್ ದ ಕ್ವೆಶ್ಚನ್. ಡೈಥೀಕಸ್ ಆಂಥರ್ ಅಂತ ಅಂದ್ರೆ 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇರುತ್ತೆ. ಈಗಷ್ಟೇ ಇನ್ನೊಂದು ಕ್ವೆಶ್ಚನ್ ಅಲ್ಲಿ ನೋಡಿದ್ವಿ ದಟ್ ಇಟ್ ಇಸ್ ಟೆಟ್ರಾಸ್ಪೊರಾಂಜಿಯೇಟ್ ಅಲ್ವಾ. ಸೊ ದೇರ್ ವಿಲ್ ಬಿ 4 ಮೈಕ್ರೋಸ್ಪೊರಾಂಜಿಯಾ. ಒಂದು ಮೈಕ್ರೋಸ್ಪೊರಾಂಜಿಯಾಲಿ 1000 ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇದ್ರೆ 4 ಮೈಕ್ರೋಸ್ಪೊರಾಂಜಿಯಾದಲ್ಲಿ ಟೋಟಲಿ 4000 ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇರುತ್ತೆ. ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ವಿಲ್ ಗಿವ್ ರೈಸ್ ಟು 4 ಪೋಲನ್ ಗ್ರೇನ್ಸ್. 4 ಪೋಲನ್ ಗ್ರೇನ್ಸ್. ಹಾಗಿದ್ರೆ 4000 ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ವಿಲ್ ಗಿವ್ ರೈಸ್ ಟು 16,000 ಪೋಲನ್ ಗ್ರೇನ್ಸ್ ಅಲ್ವಾ. ಏನಿದೆ ಕರೆಕ್ಟ್ ಆನ್ಸರ್? ಆಪ್ಷನ್ ಸಿ ಅಂತ ಹೇಳ್ತಾ ಇದ್ರೆ ಎಲ್ಲರೂ. ಎಸ್, ಆಪ್ಷನ್ ಸಿ ಇಟ್ ಸೆಲ್ಫ್ ಇಸ್ ದ ಕರೆಕ್ಟ್ ಆನ್ಸರ್. ಆದ್ರೆ ಕಡಿಮೆ ಜನ ಮಾತ್ರ 3 ಸಿ ಅಂತ ಆನ್ಸರ್ ಮಾಡಿದಿರಾ. ಯಾಕೆ ಅಂತ ಗೊತ್ತಿಲ್ಲ. ಏನಾದ್ರೂ ಕನ್ಫ್ಯೂಷನ್ ಇದೆಯಾ ಈ ಕಾನ್ಸೆಪ್ಟ್ ನಲ್ಲಿ? ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ಡು ಯು ವಾಂಟ್ ಅನ್ ಎಕ್ಸ್ಪ್ಲನೇಷನ್ ಅಗೇನ್ ಅಥವಾ ಅರ್ಥ ಆಗಿದ್ಯಾ? ಹಾ, 4 into 1600 16,000 ಯಾವ್ದಿದು ಮ್ಯಾಥ್ಸ್? ನನಗೆ ಗೊತ್ತಿಲ್ಲ. ಯಾರೋ ಟಾಪ್ ಸ್ಪಾಟ್ ಅಲ್ಲಿ ಇದ್ದಾರೆ, ಅವ್ರನ್ನ ಅವರೇ ಖಾಲಿ ಪಲಾವ್ ಅಂತ ಕರ್ಕೋತಾ ಇದಾರೆ, ಯಾಕೋ ಗೊತ್ತಿಲ್ಲ ಪಾಪ. ದೆನ್ ವಿ ಹ್ಯಾವ್ ಮಮತಾ ಅಂಡ್ ಎಷ್ಟೊಂದು ಜನ ಹೆಸರು ಒಂದ್ರಲ್ಲೇ ಇದೆ. ಆಲ್ 3 of them ಆರ್ ಆನ್ ದ ಟಾಪ್ 3 ಸ್ಪಾಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಒಂದು ಮೆಮೊರಿ ಬೇಸ್ಡ್ ಕ್ವೆಶ್ಚನ್. 30 ಸೆಕೆಂಡ್ ಸಾಕು ಇದನ್ನ ಆನ್ಸರ್ ಮಾಡೋದಕ್ಕೆ. Pollen grains are generally spherical. Pollen grains ನ ಶೇಪ್ ಜನರಲ್ ಆಗಿ ಸ್ಪೆರಿಕಲ್ ಆಗಿರುತ್ತೆ. ಹೌ ಮಚ್ ವಿಲ್ ಇಟ್ ಮೆಜರ್? ಅದರದ್ದು ಸೈಜ್ ಏನು, ಡಯಾಮೀಟರ್ ಎಷ್ಟಿರುತ್ತೆ ಅಪ್ರಾಕ್ಸಿಮೇಟ್ಲಿ? 25 to 50 ಅಂತ ಎಲ್ಲ ಆಪ್ಷನ್ಸ್ ಅಲ್ಲೂ ಕೊಟ್ಟಿದ್ದಾರೆ. ಯೂನಿಟ್ ಮಾತ್ರ ಡಿಫರೆಂಟ್ ಇದೆ. ಮೈಕ್ರೋಮೀಟರ್ಸ್, ಮಿಲಿಮೀಟರ್ಸ್, ನ್ಯಾನೋಮೀಟರ್ಸ್, ಸೆಂಟಿಮೀಟರ್ಸ್. ಕರೆಕ್ಟ್ ಆಗಿರೋ ಆನ್ಸರ್, ಲೈಕ್ ಮೋಸ್ಟ್ ಆಫ್ ಯು ಆರ್ ಸೇಯಿಂಗ್, is ಆಪ್ಷನ್ ಎ. Okay, 88% of you have answered correctly. Reshma, Mamata, Shashank are on the top 3. Next question nodana. The germ pores in the pollen grain are the regions. Pollen grains alli germ pores anta regions irutte. Adi ellirutte? Are they made up of lignin and suberin? Are they the regions that can withstand high temperature, strong acids and alkali? Does it lack sporopollenin? Are they the regions through which sperms are released into the female gametophyte? What do you think is the correct answer? The correct answer here is option C. Bari 50% jana correct ಆಗಿ ಆನ್ಸರ್ ಮಾಡಿದಿರಾ. So this question deserves an explanation. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. pollen grains ನಲ್ಲಿ ಏನು ಪೋಲನ್ ಗ್ರೇನ್ಸ್ ಅಂದ್ರೆ? ಪೋಲನ್ ಗ್ರೇನ್ಸ್ ಆರ್ ಯುವರ್ ಮೇಲ್ ಗೆಮಿಟೋಫೈಟ್ಸ್ ಅಲ್ವಾ. ಗೆಮಿಟೋಫೈಟ್ ಅಂದ್ರೆ ಗೆಮಿಟ್ ನ ಕ್ಯಾರಿ ಮಾಡುತ್ತೆ. ಗೆಮಿಟ್ಸ್ ಆರ್ ವೆರಿ ವೆರಿ ಪ್ರೆಷಿಯಸ್ ಟೈಪ್ ಆಫ್ ಸೆಲ್ಸ್, ಬಿಕಾಸ್ ಗೆಮಿಟ್ಸ್ ಇದ್ರೇನೆ ನೆಕ್ಸ್ಟ್ ಜನರೇಷನ್ ಬರೋದು. ಗೆಮಿಟ್ಸ್ ಫರ್ಟಿಲೈಸ್ ಮಾಡಿ ಝೈಗೋಟ್ ಫಾರ್ಮ್ ಆಗಿನೇ ನೆಕ್ಸ್ಟ್ ಜನರೇಷನ್ ಬರೋದು. ಸೊ ಈ ಗೆಮಿಟ್ಸ್ ನ ಫಾರ್ಮ್ ಮಾಡೋ ಸ್ಟ್ರಕ್ಚರ್ಗೆ ಒಳ್ಳೆ ರೀತಿಯ ಪ್ರೊಟೆಕ್ಷನ್ ಕೊಡಬೇಕು. ಸೊ ಈ ಪೋಲನ್ ಗ್ರೇನ್ ವಾಲ್ ತುಂಬಾ ಥಿಕ್ ಆಗಿರುತ್ತೆ, ತುಂಬಾ ಪ್ರೊಟೆಕ್ಟಿವ್ ಆಗಿರುತ್ತೆ. ಆ ವಾಲ್ ಅಲ್ಲಿ 2 ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಹೊರಗಡೆ ಇರೋ ಲೇಯರ್ ಹೆಸರು ಎಕ್ಸೈನ್ ಅಂತ. ಎಲ್ಲರಿಗೂ ಗೊತ್ತಲ್ವಾ, ಎಕ್ಸೋ ಅಂದ್ರೆ ಆಚೆ ಕಡೆ. ಬಯಾಲಜಿಯಲ್ಲಿ ಎಕ್ಸೋ ಅಂತ ನಾವು ಕೇಳಿದ್ರೆ ಅದು ಔಟ್ಸೈಡ್ ಅಂತ ಅರ್ಥ. ಅದ್ರೊಳಗಡೆ ಒಂದು ರಿಲೇಟಿವ್ಲಿ ಥಿನ್ ಲೇಯರ್ ಇರುತ್ತೆ, ಅದ್ರ ಹೆಸರು ಇಂಟೈನ್ ಅಂತ. ನನ್ನ ಸರ್ಕಲ್ ಮೇ ನಾಟ್ ಬಿ ವೆರಿ ಪರ್ಫೆಕ್ಟ್, ಬಟ್ ಐ ಹೋಪ್ ಇಟ್ ವರ್ಕ್ಸ್. ಇದಕ್ಕೆ ನಾವು ಇಂಟೈನ್ ಅಂತ ಕರಿತೀವಿ. ಹೊರಗಡೆ ಏನಿದೆ ಅದಕ್ಕೆ ನಾವು ಎಕ್ಸೈನ್ ಅಂತ ಕರಿತೀವಿ. ಈ ಎಲ್ಲಾ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. Exine is made up of a substance called sporopollenin.
Intine is made up of a substance. Intine is basically normal plant cells ಗೆಲ್ಲ cell wall ಅಲ್ಲಿ ಏನ್ what is it formed of? Same thing intine ಅಲ್ಲೂ ಕೂಡ ಇರುತ್ತೆ. It is cellulose and pectin. ಆಯ್ತಾ? ಇಂಟೈನ್ ಒಂದು ಕಂಟಿನ್ಯೂಸ್ ಲೇಯರ್, ಎಲ್ಲೂ ಕೂಡ ಗ್ಯಾಪ್ಸ್ ಇರೋದಿಲ್ಲ. ಆದ್ರೆ ಎಕ್ಸೈನ್ ಅಲ್ಲಿ ಕೆಲವೊಂದು ರೀಜನ್ಸ್ ನಲ್ಲಿ ಸ್ಪೋರೋಪೊಲಿನಿನ್ ಡೆಪಾಸಿಟ್ ಆಗಿರೋದಿಲ್ಲ. ಅಂಥ ರೀಜನ್ಸ್ಗೆ ನಾವು ಜರ್ಮ್ ಪೋರ್ಸ್ ಅಂತ ಕರಿತೀವಿ. ಈ ಜರ್ಮ್ ಪೋರ್ಸ್ ಥ್ರೂ ಪೋಲನ್ ಟ್ಯೂಬ್ ಫಾರ್ಮ್ ಆಗೋದು. ಆಯ್ತಾ? ಸೊ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಇಟ್ ಇಸ್ ಮೇಡ್ ಅಪ್ ಆಫ್ ಲಿಗ್ನಿನ್ ಅಂಡ್ ಸುಬರಿನ್. ಅಲ್ಲ, ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನಿನ್ ಅಲ್ವಾ. ನೆಕ್ಸ್ಟ್, ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್, ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ಆಲ್ಕಲಿ. This is a feature of sporopollenin. Sporopollenin is a very resistant substance. ತುಂಬಾ ಏನಂತ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಟೆಂಪರೇಚರ್ ಇದ್ರೂ ಕೂಡ, ಸ್ಟ್ರಾಂಗ್ ಆಸಿಡ್ಸ್ ಅಥವಾ ಆಲ್ಕಲಿ ಇದ್ರೂ ಕೂಡ, ಯಾವುದೇ ಎನ್ಸೈಮ್ ಜೊತೆ ಟ್ರೀಟ್ ಮಾಡಿದ್ರು ಕೂಡ ಅದು ಬ್ರೇಕ್ ಡೌನ್ ಆಗೋದಿಲ್ಲ. ಆಯ್ತಾ? ಸೊ ಅದನ್ನ ಡಿಗ್ರೇಡ್ ಮಾಡೋದು ತುಂಬಾ ಕಷ್ಟ. ಬಟ್ ಇಲ್ಲಿ ನಮಗ್ ಕೇಳಿರೋದು ಜರ್ಮ್ ಪೋರ್ಸ್ ಬಗ್ಗೆ. ಜರ್ಮ್ ಪೋರ್ಸ್ ಇರೋ ರೀಜನ್ ಅಲ್ಲಿ ಸ್ಪೋರೋಪೊಲಿನಿನ್ ಇರೋದಿಲ್ಲ. ಸ್ಪೋರೋಪೊಲಿನಿನ್ ಎಲ್ಲ ಅಬ್ಸೆಂಟ್ ಆಗಿರುತ್ತೆ, ಅಲ್ಲೇ ಜರ್ಮ್ ಪೋರ್ ಇರೋದು. ಸೊ ಆಬ್ವಿಯಸ್ಲಿ ಆ ಜಾಗ ಕೆನಾಟ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್ ಅಂಡ್ ಸ್ಟ್ರಾಂಗ್ ಆಸಿಡ್ ಆರ್ ಆಲ್ಕಲಿ, ಬಿಕಾಸ್ ಅಲ್ಲಿ ಸ್ಪೋರೋಪೊಲಿನಿನ್ ಇಲ್ಲ ಅಲ್ವಾ. ಇಟ್ ಲ್ಯಾಕ್ಸ್ ಸ್ಪೋರೋಪೊಲಿನಿನ್. ಆಫ್ ಕೋರ್ಸ್ ದೇರ್ ಇಸ್ ನೋ ಸ್ಪೋರೋಪೊಲಿನಿನ್ ದೇರ್. ಹಾಗಾಗಿ ಇಟ್ ಲ್ಯಾಕ್ಸ್ ಸ್ಪೋರೋಪೊಲಿನಿನ್. ಥ್ರೂ ವಿಚ್ ದ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಇಂಟು ದ ಫೀಮೇಲ್ ಗೆಮೆಟೋಫೈಟ್. ನೋ, ಡೈರೆಕ್ಟ್ ಆಗಿ ಸ್ಪರ್ಮ್ಸ್ ಅಥವಾ ಮೇಲ್ ಗೆಮಿಟ್ಸ್ ನ ಜರ್ಮ್ ಪೋರ್ ಥ್ರೂ ರಿಲೀಸ್ ಆಗೋದಿಲ್ಲ. ಒಂದು ಪೋಲನ್ ಟ್ಯೂಬ್ ಫಾರ್ಮ್ ಮಾಡಿ ಪೋಲನ್ ಟ್ಯೂಬ್ ಮುಖಾಂತರ ಪೋಲನ್-ಪಿಸ್ಟಿಲ್ ಇಂಟರಾಕ್ಷನ್ ಎಲ್ಲ ಆಗುವಾಗ ಮೇಲ್ ಗೆಮಿಟ್ಸ್ ಎಂಬ್ರಿಯೋ ಸ್ಯಾಕ್ ಒಳಗಡೆ ರಿಲೀಸ್ ಆಗೋದು. ಐ ಹೋಪ್ ಇಟ್ ಈಸ್ ಕ್ಲಿಯರ್ ನೌ. ದ ಕರೆಕ್ಟ್ ಆನ್ಸರ್ ಹಾಗಾಗಿ ಇಸ್ ಆಪ್ಷನ್ ಸಿ. ಕ್ಲಿಯರ್ ಇದೆಯಾ? ಹೌ ಟು ಜಾಯಿನ್ ಪೋಲ್ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಅದೇ ನಾನು ಹೇಳಿದೀನಿ ಅವ್ರಿಗೆ, ಯೂನಿಟಿದು ಲಿಂಕ್ ಇನ್ನೊಂದ್ಸತಿ ಪೋಸ್ಟ್ ಮಾಡೋದಕ್ಕೆ ಅವ್ರು ನೋಡಿದ ತಕ್ಷಣ ಮಾಡ್ತಾರೆ. ಆಯ್ತಾ? ವಾಟ್ ಎವರ್ ಐ ವಾಸ್ ಸಪೋಸ್ ಟು ಡು ಐ ಹ್ಯಾವ್ ಆಲ್ರೆಡಿ ಡನ್. ಓಕೆ, ಯಾರೆಲ್ಲ ಯೂನಿಟಿ ಪೋಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಲಿಂಕ್ ಹುಡುಕ್ತಾ ಇದ್ದೀರಾ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹುಡುಕ್ಬೇಡಿ, ಚಾಟ್ ಬಾಕ್ಸ್ ನಲ್ಲಿ ಇವಾಗ ನೀವು ಎಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಅಲ್ಲಿ ಮೇಲ್ಗಡೆ ಒಂದು ಪಿನ್ ಆಗಿರೋ ಕಾಮೆಂಟ್ ಇದೆ, ಅಲ್ಲಿ ನೀವು ಎನ್ರೋಲ್ ಮಾಡಬೇಕು. ಇಟ್ ವಿಲ್ ಟೇಕ್ ಯು ಲೈಕ್ 1 minute ಮ್ಯಾಕ್ಸ್. ಫೋನ್ ನಂಬರ್ ಮತ್ತೆ ಸ್ವಲ್ಪ ಕ್ರೆಡೆನ್ಶಿಯಲ್ಸ್ ಕೇಳುತ್ತೆ. ಸೊ ಯು ಹ್ಯಾವ್ ಟು ಲಾಗ್ ಇನ್ ಅಂಡ್ ದೆನ್ ಯು ವಿಲ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಪೋಲ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇವಾಗ ಆಲ್ರೆಡಿ ಸ್ಪೋರೋಪೊಲಿನಿನ್ ಬಗ್ಗೆ ಹೇಳಿದ್ದೀನಿ. ದಿಸ್ ಶುಡ್ ನಾಟ್ ಟೇಕ್ ಯು ಮಚ್ ಟೈಮ್. ಹೇ ದೇವಶ್ರೀ, ದಿವ್ಯಾ ಫಾಸ್ಟ್ ಅಂತ ಹೇಳ್ತಾ ಇದ್ದೀರಾ. ನನ್ಗೆ ಎಷ್ಟು ಸ್ಪೀಡ್ ಮಾತಾಡೋಕ್ಕಾಗುತ್ತೆ ನಾನು ಮಾತಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಲೈಕ್ ವಿ ಆರ್ ರೋಬೋಸ್, ರೈಟ್? Sporopollenin is a chemical substance found in, ಎಲ್ಲಿ ನಾವು ನೋಡ್ಬೋದು ಅದನ್ನ, intine of pollen grain, exine of pollen grain, endothecium of Anther, tapetum of Anther. ಎಲ್ಲಿ ನೋಡ್ಬೋದು? It is in the exine of pollen grain. ಹೋಪ್ಫುಲಿ ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಒಂದು 100% ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೊಂಡೆ. ಇಲ್ಲ, ಅಲ್ಲೂ ಕೂಡ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ದೀರಾ. 93% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ರೇಷ್ಮಾ, ಪ್ರಜ್ಞಾ, ಮಮತಾ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. 5 ಜನ. ಪ್ರಜ್ಞಾ, ನಮಿತಾ ಎಲ್ಲರೂ ಗರ್ಲ್ಸೇ ಇದ್ದೀರಾ ಟಾಪ್ 5 ನಲ್ಲಿ. ಕಂಗ್ರ್ಯಾಚುಲೇಷನ್ಸ್, ಕೀಪ್ ದ ಸ್ಪಿರಿಟ್ ಅಪ್. ನೋಡೋಣ ಹೋಗ್ತಾ ಹೋಗ್ತಾ ಯಾರು ಲೀಡ್ ಮಾಡ್ತಾರೆ ಅಂತ. ಪ್ರತಿ ಚಾಪ್ಟರ್ ಫಿನಿಶ್ ಆದ್ಮೇಲೆ ಫುಲ್ ಲೀಡರ್ ಬೋರ್ಡ್ ನ ನೋಡೋಣ. ಓಕೆನಾ? ಈ ಕ್ವೆಶ್ಚನ್ ಇದು ಕೂಡ pollen grains ದೇ ರಿಲೇಟೆಡ್. During an excavation of soil, pollen fossils were retrieved from the deepest layers of soil. The pollen grains remained as fossils because pollen grains are asexual reproductive structures? Absolutely not. Intine of pollen grain is made up of pectin. So what? All plant cells nallu pectin irutte cell wall alli. Ella plants kuda namge fossil ಆಗಿ ಸಿಗೋಲ್ಲ ಅಲ್ವಾ? Exine has spiny ornamentation. Of course, as a statement, exine alli spiny ornamentation irbodu, but that is not the reason why it is available as fossils. Exine of pollen grain is highly resistant to enzyme action. That is the reason why adu fossils agi chanagi preserve agutte. So the correct answer to this question is option D. Yen confusion makle illi? Why have you answered this wrong? Bere yav option anta ankondri?
ಇದೆಲ್ಲ ಕೂಡ PYQs ಈಶ್ವರ್ ಅವರೇ. ನನ್ನ ಹಿಂದಿ ಕೇಳಿಸ್ಕೊಂಡ್ಬಿಟ್ರೆ ನೀವು ಓಡೋಗ್ಬಿಡ್ತೀರಾ ಓಂಕಾರ್. ಕ್ಯೂ ಆಪ್ಷನ್ ಅಂತ ಹೇಳ್ತಾ ಇದ್ದೀರಾ ರಬ್ಬಾನಿ, ಅದ್ಯಾವ ಆಪ್ಷನ್ ನನಗೆ ಗೊತ್ತಿಲ್ಲ. ಓಕೆ, ಇವಾಗ ಎಲ್ಲರೂ ಡಿ ಅಂತ ಇದ್ದೀರಾ. ಮೇ ಬಿ ಸ್ವಲ್ಪ ಡಿಲೇ ಇತ್ತನ್ಸುತ್ತೆ ಪೋಲ್ ಅಪ್ಡೇಟ್ ಆಗೋದ್ರಲ್ಲಿ. ಪೋಲ್ ನಲ್ಲಿ ನೇಮ್ ಬರ್ತಿಲ್ವಾ? ನೀವು ರಿಜಿಸ್ಟರ್ ಮಾಡಿಲ್ಲ ಅನ್ಸುತ್ತೆ ಮೇಘ, ಒಂದ್ಸತಿ ರಿಜಿಸ್ಟರ್ ಮಾಡಿ ನೋಡಿ. ರಕ್ಷಿತಾ, ಏನ್ ಅರ್ಥ ಆಗ್ಲಿಲ್ಲ ನಿಮ್ಗೆ? ಪೋಲನ್ ಗ್ರೇನ್ಸ್ asexual reproductive structures ಅಲ್ಲ ಅಲ್ವಾ? ದೇ ಆರ್ reproductive structures. ಆಲ್ಸೋ ಈವನ್ ಇಫ್ ಪೋಲನ್ ಗ್ರೇನ್ಸ್ reproductive structures sexual reproductive structures ಆಗಿದ್ರು ಕೂಡ ದಟ್ ಇಸ್ ನಾಟ್ ದ ರೀಸನ್ ವೈ ಇಟ್ ಇಸ್ ಪ್ರಿಸರ್ವ್ಡ್ ಎಸ್ ಫಾಸಿಲ್. ಫಾಸಿಲ್ಸ್ ನಲ್ಲಿ ಅಂದ್ರೆ ಅದ್ರ ಪ್ರಿಸರ್ವ್ ಆಗಿರುತ್ತೆ ಹಲವಾರು ವರ್ಷ. ಅದು ಪ್ರಿಸರ್ವ್ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ನಾರ್ಮಲ್ ಆಗಿ ನಾವು ನಾರ್ಮಲ್ ಏನ್ ಹೇಳ್ತಾರೆ ಪ್ಲಾಂಟ್ ಟಿಶ್ಯೂ, ಆನಿಮಲ್ ಟಿಶ್ಯೂ ಅದೆಲ್ಲ ಕೆಳಗ್ ಬಿದ್ದಾಗ ಡೆಟ್ರಿಟಸ್ ಫಾರ್ಮ್ ಆದಾಗ ಡಿಕಂಪೋಸಿಷನ್ ಆಗೋಗ್ಬಿಡುತ್ತೆ. ಎನ್ಸೈಮ್ ಆಕ್ಟಿವಿಟಿ ಆಫ್ ಮೈಕ್ರೋಬ್ಸ್ ಏನ್ ಎನ್ಸೈಮ್ಸ್ ರಿಲೀಸ್ ಮಾಡುತ್ತೆ, ಬ್ಯಾಕ್ಟೀರಿಯಾ, ಫಂಗೈ, ಅದರಿಂದ ಎಲ್ಲ ಕೂಡ ಬ್ರೇಕ್ ಡೌನ್ ಆಗ್ಬಿಡುತ್ತೆ. ಬಟ್ ಇದ್ರ ಕೇಸ್ ನಲ್ಲಿ ಹಂಗಾಗಿಲ್ಲ. ಯಾಕೆ ಅಂತ ಅಂದ್ರೆ ಎಕ್ಸೈನಲ್ಲಿ ಇರೋ ಸ್ಪೋರೋಪೋಲಿನ್ ಬ್ರೇಕ್ ಡೌನ್ ಮಾಡುವಂತಹ ಎನ್ಸೈಮ್ ನಮ್ಗಿನ್ನ ಸಿಕ್ಕೇ ಇಲ್ಲ. ಆಯ್ತಾ? ಹಾ ಹೌದು, ಅಸಿಯಾ ಆಪ್ಗೆ ಕರ್ಕೊಂಡು ಹೋಗುತ್ತೆ. ದೇರ್ ಯು ಹ್ಯಾವ್ ಟು ರಿಜಿಸ್ಟರ್. ಒಂದೇ ನಿಮಿಷ ತಗೊಳ್ಳೋದು ನಿಮ್ಗೆ, ಜಾಸ್ತಿ ಟೈಮ್ ಆಗಲ್ಲ. ರಿಜಿಸ್ಟರ್ ಮಾಡಿ ಮತ್ತೆ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಪೋಲ್. ಅದರ್ವೈಸ್ ನೀವೇನ್ ಮಾಡ್ಬೋದಂತ ಅಂದ್ರೆ ಜಾಸ್ತಿ ಟೈಮ್ ಕೊಡ್ಬೇಕಾ? ಹೇ, ನೀವು ಸಾರ್ಥಕ್ದು ಪೋಲ್ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ನ ಕ್ಲಿಕ್ ಮಾಡಬೇಡಿ. ಚಾಟ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಪಿನ್ ಆಗಿರೋ ಲಿಂಕ್ ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮತ್ತೆ ಪೋಲನ್ ಗ್ರೇನ್ ಬಗ್ಗೆ ರಿಪೀಟೆಡ್ಲಿ ಸಿಮಿಲರ್ ಕಾನ್ಸೆಪ್ಟ್, ಸಿಮಿಲರ್ ಕ್ವೆಶ್ಚನ್ಸ್ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಗಮನ ಇಟ್ಟು ಕಲ್ತ್ಕೊಳ್ಳಿ, ಆಯ್ತಾ? When pollen grain is shed at 3-cell stage, name the cells it contains. 3-celled stage, 3 ಸೆಲ್ ಇದೆ ಪೋಲನ್ ಗ್ರೇನ್ ಒಳಗಡೆ. ಯಾವ್ದೆಲ್ಲ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ? ಒಂದು ವೆಜಿಟೇಟಿವ್ ಸೆಲ್, 2 ಮೇಲ್ ಗ್ಯಾಮೀಟ್, 2 ವೆಜಿಟೇಟಿವ್ ಸೆಲ್, 1 ಮೇಲ್ ಗ್ಯಾಮೀಟ್, 2 ಜನರೇಟಿವ್ ಸೆಲ್, 1 ಮೇಲ್ ಗ್ಯಾಮೀಟ್, 2 ಮೇಲ್ ಗ್ಯಾಮೀಟ್, 1 ಜನರೇಟಿವ್ ಸೆಲ್. ಮಿಕ್ಸ್ಡ್ ರೆಸ್ಪಾನ್ಸ್ ಕಾಣಿಸ್ತಾ ಇದೆ ನಂಗೆ. ABCD ಎಲ್ಲಾನು ಬರೆದ್ಬಿಟ್ಟಿದ್ದೀರಾ. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಪೋಲನ್ ಗ್ರೇನ್ ಮೈಕ್ರೋಸ್ಪೋರೋಜೆನೆಸಿಸ್ ಪ್ರಾಸೆಸ್ ಮುಗಿದ ನಂತರ ಆಂಥರ್ ನ ಮೈಕ್ರೋಸ್ಪೋರಾಂಜಿಯಾ ಒಳಗಡೆ ಮೈಕ್ರೋಸ್ಪೋರ್ ಟೆಟ್ರಿಡ್ ಫಾರ್ಮ್ ಆಗಿರುತ್ತೆ ಅಲ್ವಾ? ಪ್ರತಿಯೊಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ನಿಂದ ಮಯೋಟಿಕ್ ಸೆಲ್ ಡಿವಿಷನ್ ಆದ್ಮೇಲೆ ಮೈಕ್ರೋಸ್ಪೋರ್ ಟೆಟ್ರಿಡ್ ಫಾರ್ಮ್ ಆಗಿರುತ್ತೆ. ಈ ಮೈಕ್ರೋಸ್ಪೋರ್ ಟೆಟ್ರಿಡ್ ನಲ್ಲಿ 4 ಮೈಕ್ರೋಸ್ಪೋರ್ಸ್ ಅಂಟ್ಕೊಂಡು ಒಟ್ಟಿಗೆ ಇರುತ್ತೆ. ಅದಾದ್ಮೇಲೆ ಅದು ಸೆಪರೇಟ್ ಆಗುತ್ತೆ. ಸೆಪರೇಟ್ ಆದಾಗ ನಾವು ಅದಕ್ಕೆ ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ. ಸೊ ಪೋಲನ್ ಗ್ರೇನ್ ಒಳಗಡೆ ಫಸ್ಟ್ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅಂಡ್ ದಿಸ್ ಇಸ್ ಅ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್. ಪೋಲನ್ ಗ್ರೇನ್ ಫಸ್ಟ್ ಮೈಟೋಟಿಕ್ ಡಿವಿಷನ್ ಅಂಡರ್ಗೋ ಮಾಡಿ ಅನ್ಈಕ್ವಲ್ ಮೈಟೋಟಿಕ್ ಡಿವಿಷನ್ ಅಂಡರ್ಗೋ ಮಾಡುತ್ತೆ. ಇದು ಅನ್ಈಕ್ವಲಿ ಡಿವೈಡ್ ಆದಾಗ ಒಂದು ದೊಡ್ಡ ಸೆಲ್ ಇರುತ್ತೆ, ಅದರೊಳಗಡೆ ಒಂದು ಚಿಕ್ಕ ಸೆಲ್ ಇರುತ್ತೆ. ದೊಡ್ಡ ಸೆಲ್ ಇಸ್ ಯೋರ್ ವೆಜಿಟೇಟಿವ್ ಸೆಲ್, ಚಿಕ್ಕ ಸೆಲ್ ಇಸ್ ಯೋರ್ ಜನರೇಟಿವ್ ಸೆಲ್. ಇದಕ್ಕೆ ನಾವು 2-celled ಸ್ಟೇಜ್ ಅಂತ ಕರಿತೀವಿ. ಇದ್ರ ಬಗ್ಗೆ ಕೂಡ ಕೇಳಬಹುದು, ಆಯ್ತಾ? ಇದು ನಮ್ಮ ಪೋಲನ್ ಗ್ರೇನ್ ನ 2-celled ಸ್ಟೇಜ್. ಇಲ್ಲಿ ಜನರೇಟಿವ್ ಸೆಲ್ ಮತ್ತೊಮ್ಮೆ ಮೈಟೋಸಿಸ್ ಅಂಡರ್ಗೋ ಮಾಡುತ್ತೆ. ಈ ಜನರೇಟಿವ್ ಸೆಲ್ ಮೈಟೋಸಿಸ್ ಅಂಡರ್ಗೋ ಮಾಡಿದಾಗ ಒಂದು ವೆಜಿಟೇಟಿವ್ ಸೆಲ್ ಹಾಗೆ ಇರುತ್ತೆ. ಒಂದು ಜನರೇಟಿವ್ ಸೆಲ್ ಬದಲಿಗೆ 2 ಮೇಲ್ ಗ್ಯಾಮೀಟ್ಸ್, ಕೆಲವೊಂದು ಲಿಟ್ರೇಚರ್ ನಲ್ಲಿ ಸ್ಪರ್ಮ್ಸ್ ಅಂತ ಕೂಡ ಕರೀತಾರೆ ಇದಕ್ಕೆ, 2 ಮೇಲ್ ಗ್ಯಾಮೀಟ್ಸ್ ಪ್ರೆಸೆಂಟ್ ಇರುತ್ತೆ. ಇದು ನಮ್ಮ 3-celled ಸ್ಟೇಜ್. 2-cell ಸ್ಟೇಜ್ ಅಲ್ಲಿ ಒಂದು ವೆಜಿಟೇಟಿವ್, ಒಂದು ಜನರೇಟಿವ್. 3-cell ಸ್ಟೇಜ್ ಅಲ್ಲಿ ವೆಜಿಟೇಟಿವ್ ಹೇಗಿತ್ತೋ ಹಾಗೆ ಇತ್ತು. ಜನರೇಟಿವ್ ಸೆಲ್ ಮೈಟೋಟಿಕಲಿ ಸೆಲ್ ಡಿವೈಡ್ ಆಗಿ 2 ಮೇಲ್ ಗ್ಯಾಮೀಟ್ಸ್ ನ ಪ್ರೊಡ್ಯೂಸ್ ಮಾಡ್ತು. ಓಕೆನಾ? ಸೊ ಇಲ್ಲಿ ಒಂದು ವೆಜಿಟೇಟಿವ್, 2 ಮೇಲ್ ಗ್ಯಾಮೀಟ್. ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಎ. ನಿಮಗೆ ಕನ್ಫ್ಯೂಸ್ ಆದ್ರೆ ವೆಜಿಟೇಟಿವ್ ಸೆಲ್ ಡಿವೈಡ್ ಆಗ್ತಾ ಇದೆಯಾ ಗ್ಯಾಮೀಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಜನರೇಟಿವ್ ಸೆಲ್ ಡಿವೈಡ್ ಆಗ್ತಾ ಇದೆಯಾ ಕನ್ಫ್ಯೂಸ್ ಆಗ್ತಾ ಇದ್ರೆ, ಜನರೇಟಿವ್ ಸೆಲ್ ನಲ್ಲೂ ಜಿ ಇದೆ, ಗ್ಯಾಮೀಟ್ಸ್ ನಲ್ಲೂ ಜಿ ಇದೆ. ಸೊ ಜಿ ಇರೋ ಸೆಲ್ ವಿಲ್ ಗಿವ್ ರೈಸ್ ಟು ದ ಗ್ಯಾಮೀಟ್ಸ್. ಆ ರೀತಿ ನೆನ್ಪಿಟ್ಕೊಳ್ಳಿ, ನಾನು ಹಂಗೆ ನೆನ್ಪಿಟ್ಕೊಂಡಿರೋದು. ಆಯ್ತಾ? ಪ್ರೀತಿ, ಸಾರ್ಥಕ್ ಕ್ರಾಶ್ ಕೋರ್ಸ್ ಪಿನ್ ಆಗಿರೋದು ಡಿಸ್ಕ್ರಿಪ್ಷನ್ ಅಲ್ಲಿ. ಇವಾಗ ನೀವು ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಾರ್ಥಕ್ದು ಪಿನ್ ಆಗಿದೆ.
ನೀವು ಚಾಟ್ ಬಾಕ್ಸ್ ಅಲ್ಲಿ ಎಲ್ಲಿ ಟೈಪ್ ಮಾಡ್ತಾ ಇದ್ದೀರಾ ಅದ್ರ ಮೇಲ್ಗಡೆ ನೀವು ನೋಡಿದ್ರೆ, ಚಾಟ್ ಬಾಕ್ಸ್ ನ ಮೇಲ್ಗಡೆ ನೋಡಿದ್ರೆ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ ನಿಮ್ಗೆ, ನೀವು ಅಲ್ಲಿ ಎನ್ರೋಲ್ ಮಾಡ್ಬೇಕಾಗಿರೋದು. ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲ, ಚಾಟ್ ಬಾಕ್ಸ್ ನಲ್ಲಿ ಇರುವಂತಹ ಲಿಂಕ್ ಅಲ್ಲಿ. ಓಕೆ, ಇಲ್ಲೂ ಚಾಟ್ ಬಾಕ್ಸ್ ಅಲ್ಲೂ ಸಾರ್ಥಕತೆ ಪಿನ್ ಆಗಿದೆಯಾ ಪಕ್ಕಾನ ಚೆಕ್ ಮಾಡಿದೀರಾ? ಓ ಒಂದು ನಿಮಿಷ, ನಾನು ಇವಾಗಲೇ ಚೇಂಜ್ ಮಾಡಿಸ್ತೀನಿ. ಸಾರಿ, ಅಪಾಲಜೀಸ್ ಫಾರ್ ದ ಎರರ್. ಒಂದೇ ನಿಮಿಷ ಕೊಡಿ ನನಗೆ. ನೀವು ಕರೆ ಒಂದೇ ನಿಮಿಷ ಇರಿ. Just give me 1 minute, I'll get it done. Please update the Unity link in the ongoing biology live ASAP, please. Okay, it'll be done in just a bit. ಆಯ್ತಾ, ಒಂದು 2-3 minutes ಅಲ್ಲೇ ಮಾಡ್ತಾರೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಎ. ಎಷ್ಟು ಜನ ಕರೆಕ್ಟ್ ಆಗಿ ಮಾಡಿದ್ರಿ ನೋಡೋಣ. 79% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಅಂದ್ರೆ, ಈ ಚಾಪ್ಟರ್ ನಂದು ಎಲ್ಲಾ ಸೆಕೆಂಡ್ PUC ಮಕ್ಕಳು 100 ಟೈಮ್ಸ್ ಓದ್ಬಿಟ್ಟಿರ್ತಾರೆ, ಬಿಕಾಸ್ ಇಟ್ ಇಸ್ ದ ಫಸ್ಟ್ ಚಾಪ್ಟರ್. ಎಲ್ಲ 100% ಕರೆಕ್ಟ್ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಮೋಹನ್, ನನ್ಗೂ ಗೊತ್ತು ನೀವು ಕೂತ್ಕೊಂಡು ಕೀಬೋರ್ಡ್ ನಲ್ಲಿ ಟೈಪ್ ಮಾಡ್ಬೇಕಷ್ಟೇ, ಇಲ್ಲಿ ಮಾತಾಡ್ತಾ ಇರೋಳು ನಾನಲ್ವಾ, ನನ್ಗೂ ಗೊತ್ತು. ಇಟ್ ಇಸ್ ಮೈ ಜಾಬ್ ಅಂಡ್ ಐ ಹ್ಯಾವ್ ಟು ಕವರ್ ಆಲ್ ದ ಕ್ವೆಶನ್ಸ್. ಐ ವಿಲ್ ಡೂ ದಟ್. ಆಯ್ತಾ, ಯು ಡೋಂಟ್ ಟೆಲ್ ಮೀ. ಇಲ್ಲಿದೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್. ಇಟ್ ಇಸ್ ಅ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ತಪ್ಪು, 2 ಕರೆಕ್ಟಾ 2 ತಪ್ಪಾ ನೀವು ಐಡೆಂಟಿಫೈ ಮಾಡಬೇಕು. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಇನ್ 40% ಆಫ್ angiosperms pollen grains are shed at the 3-celled stage. Statement 2, intine is made of cellulose and pectin and is discontinuous with germ pores. ಯಾವುದು ಕರೆಕ್ಟ್ ಆಗಿರೋ ಆನ್ಸರ್? ಬೋತ್ ಆರ್ ಕರೆಕ್ಟಾ, ಬೋತ್ ಆರ್ ರಾಂಗಾ? ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಸಿ. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಬರೀ 67% ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಇವಾಗ ನಾನಿಲ್ಲಿ ಒಂದು 2 cell ಸ್ಟೇಜ್, ಒಂದು 3 cell ಸ್ಟೇಜ್, ಎರಡರ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಆಂಥರ್ ಡಿಹೈಸ್ ಆಗಿ ಪೋಲನ್ ಗ್ರೇನ್ಸ್ ರಿಲೀಸ್ ಆದಾಗ ಇಲ್ಲ 2 cell ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ, ಇಲ್ಲ ಅಂದ್ರೆ 3 cell ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ಮೆಜಾರಿಟಿ ಎಂಜಿಯೋಸ್ಪರ್ಮ್ಸ್ ನಲ್ಲಿ 60% ಗಿಂತ ಹೆಚ್ಚು ಎಂಜಿಯೋಸ್ಪರ್ಮ್ಸ್ ನಲ್ಲಿ 2 cell ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ಮೇಲೆ ಇನ್ನೊಂದು ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಆದ್ರೆ ಇನ್ ಮಿಕ್ಕಿರುವಂತಹ ಎಂಜಿಯೋಸ್ಪರ್ಮ್ ಸುಮಾರು 40% ಆಫ್ ಎಂಜಿಯೋಸ್ಪರ್ಮ್ಸ್ ನಲ್ಲಿ 3 cell ಸ್ಟೇಜ್ ಅಲ್ಲಿ ರಿಲೀಸ್ ಆಗೋದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಿತ್ತು, ಇದು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಇದನ್ನ ನೋಡಿ ಎಷ್ಟೊಂದು ಜನ ಕರೆಕ್ಟ್ ಆನ್ಸರ್ ಅಂತ ಮಾಡ್ಬಿಟ್ಟಿರ್ಬೋದು. ಇಲ್ಲಿ ತನಕ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಂಟೈನ್ ಆಫ್ ಕೋರ್ಸ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಬಟ್ ಅದೇನಾದ್ರೂ ಡಿಸ್ಕಂಟಿನ್ಯೂಸ್ ಆಗಿದೆಯಾ? ಇಂಟೈನಲ್ ಜರ್ಮ್ ಪೋರ್ಸ್ ಇದೆಯಾ? ಇಲ್ಲ. ಡಿಸ್ಕಂಟಿನ್ಯೂಸ್ ಆಗಿರೋದು, ಜರ್ಮ್ ಪೋರ್ಸ್ ಇರೋದು ನಮ್ಮ ಎಕ್ಸೈನ್ ಅಲ್ಲಿ, ಇಂಟೈನಲ್ ಅಲ್ಲ. ಸೊ ಈ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಲ್ವಾ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The ovule of angiosperm is technically known as. Ovule ಗೆ ನಾವು ಏನಂತ ಕರಿತೀವಿ? ಮೆಗಾಸ್ಪೋರ್ ಮದಸೆಲ್ಲ, ಮೆಗಾಸ್ಪೊರಾಂಜಿಯಮ್ಮ, ಮೆಗಾಸ್ಪೋರ, ಮೆಗಾಸ್ಪೋರೋಫಿಲ್ಲ. ಸಾಕಷ್ಟು ಜನ ಬಿ ಅಂತಾನೆ ಟೈಪ್ ಮಾಡ್ತಾ ಇದ್ದೀರಾ, ಒಬ್ಬೊಬ್ರು ಎ ಅಂತ ಕೂಡ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ, ಕೆಲವೊಬ್ರು ಸಿ ಅಂತಾನು ಹೇಳ್ತಾ ಇದ್ದೀರಾ. ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. ಸ್ಪೊರಾಂಜಿಯಂ ಅಂದ್ರೆ ಏನು ಅಂತ ನೀವು ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ನಲ್ಲಿ ಫಸ್ಟ್ PUC ಅಲ್ಲಿ ಓದಿದಿರಾ. ಯಾವುದೇ ಸ್ಟ್ರಕ್ಚರ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಆ ಸ್ಟ್ರಕ್ಚರ್ ಗೆ ನಾವು ಸ್ಪೊರಾಂಜಿಯಾ ಅಂತ ಕರಿತೀವಿ. ಇಲ್ಲಿ ಮೆಗಾಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುವಂತಹ ಸ್ಟ್ರಕ್ಚರ್ ಓವ್ಯೂಲ್, ಹಾಗಾಗಿ ನಾವು ಇದಕ್ಕೆ ಮೆಗಾಸ್ಪೊರಾಂಜಿಯಂ ಅಂತ ಕರಿತೀವಿ. ಇಲ್ಲಿ ನಾನು ಕೆಲವು ಆಲ್ಟರ್ನೇಟ್ ನೇಮ್ಸ್ ನ ಬರೀತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ.
Megasporangium, as you know, is the ovule. Megasporophyll is the carpel. ಆಯ್ತಾ? ಮೈಕ್ರೋಸ್ಪೋರೋಫಿಲ್ ಅಂದ್ರೆ ಸ್ಟೇಮನ್. ಮೈಕ್ರೋಸ್ಪೋರೋಫಿಲ್ ಅಂತ ಅಂದ್ರೆ ಸ್ಟೇಮನ್. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೌ ಲೆಟ್ಸ್ ಟೇಕ್ ಅ ಲುಕ್ ಅಟ್ ಅವರ್ ನೆಕ್ಸ್ಟ್ ಕ್ವೆಶ್ಚನ್. ಇದು ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಇದೆ. ಬಿ ಸಿ ಎ ಎಲ್ಲ ಆಪ್ಷನ್ಸ್ ಬರ್ತಾ ಇದೆ. 1 megaspore present towards the chalazal end remains functional. 3 megaspores present towards the chalazal end degenerate gradually. Each megaspore mother cell directly develops into the megaspore. Each female gametophyte is 7-celled and 7-nucleated in structure. Okay, correct ಆಗಿರುವಂತಹ ಸ್ಟೇಟ್ಮೆಂಟ್ ಇಲ್ಲಿ ಆಪ್ಷನ್ ಎ. ಆಯ್ತಾ? ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ಖಾಲಿ ಪಲಾವ್ ಅಂತಾನೆ ಕರ್ಕೊಂಡು ಎಷ್ಟೊಂದು ಕ್ವೆಶ್ಚನ್ ಅಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಮಾಡಿ ಫಸ್ಟ್ ಸ್ಪಾಟ್ ನಲ್ಲಿ ಇದ್ದಾರೆ. ಕಂಗ್ರಾಚುಲೇಷನ್ಸ್. ದೆನ್ ವಿ ಹ್ಯಾವ್ ದಿವ್ಯಾ, ದೆನ್ ಸಂಜು, ರೇಷ್ಮಾ, ನಂದನ್, ಸ್ನೇಹ, ಬಿಜೆ, ಚಮನ್, ವಿಜು, ಬೃಂದಾ ಒಂದು ಟಾಪ್ 10 ಸ್ಪಾಟ್ಸ್. ಸೊ ಇದನ್ನ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೆಗಾಸ್ಪೋರೋಜೆನೆಸಿಸ್ ಆಗೋದು ಓವ್ಯೂಲ್ ನಲ್ಲಿ. ಓವ್ಯೂಲ್ ಒಳಗಡೆ ನ್ಯೂಸೆಲಸ್ ಅಂತ ಇರುತ್ತೆ. ನ್ಯೂಸೆಲಸ್ ಇಸ್ ಅ ಹೋಮೋಜಿನಸ್ ಮಾಸ್ ಆಫ್ ಟಿಶ್ಯೂ. ಪ್ಯಾರೆನ್ಕೈಮಾ ತರನೇ ಸೆಲ್ಸ್ ಇರುತ್ತೆ. ಈ ನ್ಯೂಸೆಲಸ್ ನಲ್ಲಿ ಒಂದು ಸೆಲ್ ಡಿಫರೆನ್ಶಿಯೇಟ್ ಆಗುತ್ತೆ. ಎಲ್ಲಾ ಸೆಲ್ಸ್ ಚಿಕ್ಕದಾಗ ಕಾಣಿಸ್ತಾ ಇದೆ, ಒಂದು ಸೆಲ್ ಮಾತ್ರ ಡಿಫರೆನ್ಶಿಯೇಟ್ ಆಗಿ ದೊಡ್ಡದಾಗಿ ಇಟ್ ಫಾರ್ಮ್ಸ್ ದ ಮೆಗಾಸ್ಪೋರ್ ಮದರ್ ಸೆಲ್. ಈ ಮೆಗಾಸ್ಪೋರ್ ಮದರ್ ಸೆಲ್ ಮಯೋಟಿಕ್ ಸೆಲ್ ಡಿವಿಷನ್ ನ ಅಂಡರ್ಗೋ ಮಾಡುತ್ತೆ. ಇಲ್ಲಿ ಒಂದು ಮಯೋಸಿಸ್ 1, ಇಲ್ಲಿ ಮಯೋಸಿಸ್ 2. ಸೊ ಮಯೋಟಿಕ್ ಡಿವಿಷನ್ ಆದ್ಮೇಲೆ ಒಂದ್ ಸೆಲ್ ಇಂದ ನಮ್ಗೆ 4 ಸೆಲ್ ಸಿಗುತ್ತೆ ದಟ್ ಆರ್ ಹ್ಯಾಪ್ಲಾಯ್ಡ್. ಈ 4 ಸೆಲ್ಸ್ ಆರ್ ಯೋರ್ ಮೆಗಾಸ್ಪೋರ್ಸ್. ಈ 4 ಸೆಲ್ಸ್ ನಲ್ಲಿ ಮೈಕ್ರೋಪೈಲಾರ್ ಎಂಡ್ ಹತ್ರ ಇರುವಂತಹ 3 ಸೆಲ್ಸ್ ಡಿಜೆನರೇಟ್ ಆಗುತ್ತೆ. ಚಲಾಸಲ್ ಎಂಡ್ ಹತ್ರ ಇರುವಂತಹ ಮೈಕ್ರೋಸ್ಪೋರ್ ವಿಲ್ ಎನ್ಲಾರ್ಜ್, ಡಿವೈಡ್ ಅಂಡ್ ಗಿವ್ ರೈಸ್ ಟು ದ ಫೀಮೇಲ್ ಗೆಮಿಟೋಫೈಟ್ ದಿ ಎಂಬ್ರಿಯೋ ಸ್ಯಾಕ್. ಆಯ್ತಾ? ಸೊ ಇಲ್ಲಿ ಚಲಾಸಲ್ ಎಂಡ್ ಹತ್ರ ಇರೋದು ಮಾತ್ರ ಫಂಕ್ಷನಲ್ ಆಗಿರುತ್ತೆ, ಮಿಕ್ಕಿದ 3 ಡಿಜೆನರೇಟ್ ಆಗ್ಬಿಟ್ಟಿರುತ್ತೆ. ಅದೇ ಇಲ್ಲಿನ ಕರೆಕ್ಟ್ ಆಗಿರುವಂತಹ ಆನ್ಸರ್. ಆಯ್ತಾ? 3 megaspores present towards the chalazal and degenerate ಅಂತ ಕೊಟ್ಟಿದ್ದಾರೆ. ಇಲ್ಲ, ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಇರೋದು ಡಿಜೆನರೇಟ್ ಆಗೋದು. ಈಚ್ ಮೆಗಾಸ್ಪೋರ್ ಮದರ್ ಸೆಲ್ ಡೈರೆಕ್ಟ್ಲಿ ಡೆವಲಪ್ಸ್ ಇಂಟು ಮೆಗಾಸ್ಪೋರ್ ಅಂತ ಕೊಟ್ಟಿದ್ದಾರೆ. ಇದು ಮೆಗಾಸ್ಪೋರ್ ಮದರ್ ಸೆಲ್ ಆದ್ರೆ ಅದೇ ಡೈರೆಕ್ಟ್ ಆಗಿ ಮೆಗಾಸ್ಪೋರ್ ಆಗಲ್ಲ, ಮಯೋಟಿಕ್ ಸೆಲ್ ಡಿವಿಷನ್ ಅಂಡರ್ಗೋ ಮಾಡಿ ಮೆಗಾಸ್ಪೋರ್ ನ ಫಾರ್ಮ್ ಮಾಡುತ್ತೆ. ಆಯ್ತಾ? ಈಚ್ ಫಿಮೇಲ್ ಗೆಮೆಟೋಫೈಟ್ ಇಸ್ 7 ನ್ಯೂಕ್ಲಿಯೇಟೆಡ್ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ 7-celled 8 ನ್ಯೂಕ್ಲಿಯೇಟೆಡ್. ಹಾಗಾಗಿ ಈ ಆಪ್ಷನ್ ಇಸ್ ಇನ್ಕರೆಕ್ಟ್. ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಎಂಬ್ರಿಯೋ ಸ್ಯಾಕ್ ಬಗ್ಗೆ. ದಿಸ್ ಶುಡ್ ನಾಟ್ ಕನ್ಸ್ಯೂಮ್ ಅ ಲಾಟ್ ಆಫ್ ಟೈಮ್. ಟಿಪಿಕಲ್ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಏಂಜಿಯೋಸ್ಪರ್ಮ್ ಇಸ್ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ, ಎಷ್ಟು ಸೆಲ್ಸ್ ಇರುತ್ತೆ ಟೋಟಲಿ. ಬೇರೆ ಬೇರೆ ರೀತಿಯ ಎಂಬ್ರಿಯೋ ಸ್ಯಾಕ್ ಇರುತ್ತೆ, ಬಟ್ ನಾವು ಕಲಿತಾ ಇರೋದು ಒಂದು ಎಂಬ್ರಿಯೋ ಸ್ಯಾಕ್ ಟೈಪ್, ಟಿಪಿಕಲ್ ಎಂಬ್ರಿಯೋ ಸ್ಯಾಕ್ ಟೈಪ್. ಅದರಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ, ಎಷ್ಟು ಸೆಲ್ಸ್ ಇರುತ್ತೆ. ಇದು ತುಂಬಾ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆಕ್ಚುಲಿ 7 ಸೆಲ್ಸ್ ಇರುತ್ತೆ, 8 ನ್ಯೂಕ್ಲಿಯಸ್ ಇರುತ್ತೆ. ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. 67% ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಇದೇ ಅದರ ಸ್ಟ್ರಕ್ಚರ್. ಏನ್ ಮೆಗಾಸ್ಪೋರ್ ಫಾರ್ಮ್ ಆಗಿತ್ತು, ಮೆಗಾಸ್ಪೋರ್, ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್. ಈ ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ ಬಗ್ಗೆ ನಾನು ಇಲ್ಲಿ ಹೇಳಿದ್ದೆ ಅಲ್ವಾ. ಒಂದು ಮೆಗಾಸ್ಪೋರ್ ಮದರ್ ಸೆಲ್ ನಿಂದ 4 ಮೆಗಾಸ್ಪೋರ್ ಬರುತ್ತೆ. ಅದ್ರಲ್ಲಿ 3 ಡಿಜೆನರೇಟ್ ಆಗಿ ಹೋಗ್ಬಿಡುತ್ತೆ, ಒಂದು ಫಂಕ್ಷನಲ್ ಆಗಿ ಇರುತ್ತೆ ಅಂತ. ಸೊ ದಿಸ್ ಇಸ್ ದಟ್ ಫಂಕ್ಷನಲ್ ಮೆಗಾಸ್ಪೋರ್ ವಿಚ್ ಇಸ್ ಹ್ಯಾಪ್ಲಾಯ್ಡ್. ದಿಸ್ ಫಂಕ್ಷನಲ್ ಮೆಗಾಸ್ಪೋರ್ ವಿಲ್ ಅಂಡರ್ಗೋ 3 ಸೀಕ್ವೆನ್ಷಿಯಲ್ ಮೈಟೋಟಿಕ್ ಡಿವಿಷನ್ಸ್, 3 ಮೈಟೋಟಿಕ್ ಡಿವಿಷನ್ಸ್. ಒಂದು ನ್ಯೂಕ್ಲಿಯಸ್ ಇಂದ ಟೋಟಲಿ 8 ನ್ಯೂಕ್ಲಿಯಸ್ ಬರುತ್ತೆ. ಅಷ್ಟು ಸಲ 3 ಸಲ ಮೈಟೋಟಿಕ್ ಡಿವಿಷನ್ಸ್ ನ ಅಂಡರ್ಗೋ ಮಾಡುತ್ತೆ. ಆಯ್ತಾ? ಸೊ ಈ ಮೈಟೋಟಿಕ್ ಡಿವಿಷನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಫ್ರೀ ನ್ಯೂಕ್ಲಿಯರ್ ಇರುತ್ತೆ. ಅದಾದ ನಂತರ ಸೆಲ್ ವಾಲ್ ಫಾರ್ಮೇಶನ್ ಎಲ್ಲ ಆಗುತ್ತೆ. ಓಕೆ, ಅದಾದ್ಮೇಲೆ ನಮಗೆ ಸಿಗುವಂತಹ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಇದರಲ್ಲಿ ಬೇರೆ ಬೇರೆ ರೀತಿಯ ಸೆಲ್ಸ್ ನ ನಾವು ನೋಡಬಹುದು. ನಿಮ್ಗೆ ಸುಮಾರು ಕ್ವೆಶ್ಚನ್ಸ್ ಗಳು ಕೇಳ್ತಾರೆ ಬೇಸ್ಡ್ ಆನ್ ದ ಪ್ಲಾಯ್ಡಿ ಆಫ್ ದ ಡಿಫರೆಂಟ್ ಸೆಲ್ಸ್ ಇನ್ ದಿ ಎಂಡೋಸ್ಪರ್ಮ್.
ಫಸ್ಟ್ ಯಾವ್ದೆಲ್ಲ ಸೆಲ್ಸ್ ಇದೆ ನೋಡೋಣ, ಅದಾದ್ಮೇಲೆ ಪ್ಲಾಯ್ಡಿ ಕತೆ ಮಾತಾಡೋಣ ಆಯ್ತಾ. ಸೊ ಈ ಎಂಬ್ರಿಯೋ ಸ್ಯಾಕ್ ನ ಮೈಕ್ರೋಪೈಲಾರ್ ಎಂಡ್ ಹತ್ರ ಒಂದು ಎಗ್ ಪ್ಯಾರೆಟಸ್ ಅಂತ ಇರುತ್ತೆ. ಈ ಎಗ್ ಪ್ಯಾರೆಟಸ್ ನಲ್ಲಿ 3 ಸೆಲ್ಸ್ ಇರುತ್ತೆ. ಎಗ್ ಪ್ಯಾರೆಟಸ್ ಅಲ್ಲಿ ಅಂದ್ರೆ ಆಬ್ವಿಯಸ್ಲಿ ಎಗ್ ಇರ್ಲೇಬೇಕು ಅಲ್ವಾ. ಸೊ ಯು ಹ್ಯಾವ್ ಎನ್ ಎಗ್ ಅಂಡ್ ಆನ್ ಐದರ್ ಸೈಡ್ ಆಫ್ ದಿ ಎಗ್ಸ್ ನಮ್ಮ ಹತ್ರ 2 ಸೈನರ್ಜಿಟ್ಸ್ ಪ್ರೆಸೆಂಟ್ ಇರುತ್ತೆ. ಸೈನರ್ಜಿಟ್ಸ್ ಸಿನರ್ಜಿಟ್ಸ್ ಏನಾದ್ರೂ ಕರ್ಕೊಳ್ಬಹುದು. ಈ ಸಿನರ್ಜಿಟ್ಸ್ ಮುಖಾಂತರನೇ ಪೋಲನ್ ಟ್ಯೂಬ್ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟ್ರಿ ತಗೊಳ್ಳೋದು ಆಯ್ತಾ. ಸೊ ಈ ಸಿನರ್ಜಿಟ್ಸ್ ಏನಿದೆ, ಈ 2 ಸೆಲ್ 1 2 ಈ 2 ಸೆಲ್, ಈ ಸಿನರ್ಜಿಟ್ಸ್ ನ ಮೈಕ್ರೋಪೈಲಾರ್ ಎಂಡ್ ಹತ್ರ ನಮ್ಗೆ ಈ ರೀತಿಯ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಥವಾ ಸೆಲ್ಯುಲರ್ ಥಿಕನಿಂಗ್ಸ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ನಾವು ಫಿಲಿಫಾರ್ಮ್ ಅಪ್ಯಾರಟಸ್ ಅಂತ ಕರಿತೀವಿ. ಪೋಲನ್ ಟ್ಯೂಬ್ ಓವ್ಯೂಲ್ ಒಳಗಡೆ ಬಂದು ಎಂಬ್ರಿಯೋ ಸ್ಯಾಕ್ ಒಳಗಡೆ ಹಿಂಗ್ ಬಂದಾಗ ಫಸ್ಟ್ ಎಂಟ್ರಿ ತಗೊಳ್ಳೋದು ಸಿನರ್ಜಿಟ್ಸ್ ಒಳಗಡೆನೆ, ಅದಾದ್ಮೇಲೆ ಅದ್ರ ಕಂಟೆಂಟ್ಸ್ ನ ರಿಲೀಸ್ ಮಾಡೋದು ಆಯ್ತಾ. ಎಗ್ ಅಪ್ಯಾರಟಸ್ ಯಾವಾಗ್ಲೂ ಮೈಕ್ರೋಪೈಲಾರ್ ಎಂಡ್ ಹತ್ರ. ಸೊ ಇಲ್ಲಿ ಎಗ್ ಅಪ್ಯಾರಟಸ್ ಅಲ್ಲಿ ಏನಿದೆ, ನಮ್ಮ ಹತ್ರ 3 ಸೆಲ್ ಇದೆ. ಪ್ರತಿ ಸೆಲ್ ಅಲ್ಲೂ ಒಂದೇ ನ್ಯೂಕ್ಲಿಯಸ್ ಇದೆ, ಹಾಗಾಗಿ 3 ನ್ಯೂಕ್ಲಿಯಸ್ ಇದೆ. ಆಪೋಸಿಟ್ ಪೋಲ್ಗೆ ಹೋಗೋಣ, ಚಲಾಸಲ್ ಪೋಲ್ಗೆ ಹೋಗೋಣ. ಇಲ್ಲಿ 3 ಸೆಲ್ಸ್ ಇದೆ. ಈ 3 ಸೆಲ್ಸ್ ಗೆ ನಾವು ಆಂಟಿಪೋಡಲ್ಸ್ ಅಂತ ಕರಿತೀವಿ. ಈ 3 ಸೆಲ್ ಅಲ್ಲೂ 3 ಸೆಲ್ಸ್, ಪ್ರತಿ ಒಂದು ಸೆಲ್ ಅಲ್ಲೂ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಮಧ್ಯದಲ್ಲಿ 2 ನ್ಯೂಕ್ಲಿಯಸ್ ಇರುತ್ತೆ. ಇದಕ್ಕೆ ನಾವು ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇದು ಆಪೋಸಿಟ್ ಪೋಲ್ಸ್ ನಿಂದ ಮಧ್ಯಕ್ಕೆ ಬಂದು ಮೈಗ್ರೇಟ್ ಆಗಿರುತ್ತೆ ಡೆವಲಪ್ಮೆಂಟ್ ಆಗುವಾಗ. ಸೊ ಪೋಲಾರ್ ನ್ಯೂಕ್ಲಿಯೈ, ಈ 2 ನ್ಯೂಕ್ಲಿಯೈ ಒಂದೇ ಸೆಲ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ದೊಡ್ಡ ಸೆಲ್ ಮಧ್ಯದಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ಈ ದೊಡ್ಡ ಸೆಲ್ ಒಳಗಡೆ 2 ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ಏನಾಯ್ತು, ಸೆಲ್ ಒಂದಿದೆ, ನ್ಯೂಕ್ಲಿಯಸ್ 2 ಇದೆ. ಸೊ ಟೋಟಲ್ ಆಗಿ ನೀವು ಸೆಲ್ ನಂಬರ್ ನ್ಯೂಕ್ಲಿಯಸ್ ನಂಬರ್ ನ ಕೌಂಟ್ ಮಾಡಿದ್ರೆ ವಿ ವಿಲ್ ಗೆಟ್ 7 ಸೆಲ್ಸ್. ಇಲ್ಲಿ 3 ಮಧ್ಯದ 1, ಹಾಗೇನೆ 8 ನ್ಯೂಕ್ಲಿಯೈ. ಇದನ್ನ ನೆನ್ಪಿಟ್ಕೊಳ್ಬೇಕು ಚೆನ್ನಾಗಿ ಆಯ್ತಾ. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ವಾಸ್ ಆಪ್ಷನ್ ಡಿ. ಚೆಕ್ ಮಾಡಿದ್ವಿ ಅಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇಫ್ ಅ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್, ಇದೊಂದು ಹೈಪೋಥೆಟಿಕಲ್ ಕ್ವೆಶ್ಚನ್. ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಫಾಸ್ಟ್ ಆಗಿ ಮಾಡ್ತೀರಾ ಅದು ಮುಖ್ಯ ಅಲ್ಲ, ಕರೆಕ್ಟ್ ಆಗಿ ಮಾಡ್ತೀರಾ ಇಲ್ವಾ ಅದು ಮುಖ್ಯ ಆಯ್ತಾ. ಕ್ವೆಶ್ಚನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಅ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಕಂಟೇನ್ಸ್ 48 ಕ್ರೋಮೋಸೋಮ್ಸ್. 48 ಕ್ರೋಮೋಸೋಮ್ಸ್ ಯಾವ್ದ್ರಲ್ಲಿದೆ, ಒಂದು ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ನಲ್ಲಿ ಇದೆ. ಇನ್ ಇಟ್ಸ್ ನ್ಯೂಸೆಲಿಸ್ ನಲ್ಲಿ 4 set of chromosomes ಇದೆ. It's a tetraploid plant. Then the number of chromosomes in the egg cell and in the synergid respectively are. Normal ಆಗಿ ನ್ಯೂಸೆಲಿಸ್ will be diploid. ನ್ಯೂಸೆಲಿಸ್ ಅಲ್ಲಿ ಒಂದು ಸೆಲ್ ಬರೋದು ಮೆಗಾಸ್ಪೋರ್ ಮದರ್ ಸೆಲ್ ಅಲ್ವಾ. ಸೊ ನಾರ್ಮಲ್ ಆಗಿ ನ್ಯೂಸೆಲಿಸ್ will be diploid. ಮೆಗಾಸ್ಪೋರ್ ಮದರ್ ಸೆಲ್ ಆಲ್ಸೋ will be diploid. ಮಯೋಟಿಕ್ ಸೆಲ್ ಡಿವಿಷನ್ ಆದ್ಮೇಲೆ ಮೆಗಾಸ್ಪೋರ್ ಏನ್ ಫಾರ್ಮ್ ಮಾಡುತ್ತೆ, ಇದು ಹ್ಯಾಪ್ಲಾಯ್ಡ್ ಆಗಿರುತ್ತೆ. ದಿಸ್ ಇಸ್ ನಾರ್ಮಲಿ. ಈ ಮೆಗಾಸ್ಪೋರ್ ಮದರ್ ಸೆಲ್ ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಮಾಡೋದ್ರಿಂದ ಇದರಲ್ಲಿರುವಂತಹ ಪ್ರತಿ ಒಂದು ನ್ಯೂಕ್ಲಿಯಸ್ ಆಲ್ಸೋ ವಿಲ್ ಬಿ ಹ್ಯಾಪ್ಲಾಯ್ಡ್. ಸೊ ನ್ಯೂಸೆಲಿಸ್ ಅಲ್ಲಿ ಏನಿರುತ್ತೆ ಅದಕ್ಕೆ ಅರ್ಧ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರೋದು ನಮ್ಮ ಎಂಬ್ರಿಯೋ ಸ್ಯಾಕ್ ನಲ್ಲಿ. ಸೊ ಇಲ್ಲಿ ನ್ಯೂಸೆಲಿಸ್ ಇಸ್ ಟೆಟ್ರಾಪ್ಲಾಯ್ಡ್ ಅಂತ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಎಲ್ಲ ವಿಲ್ ಬಿ ಡಿಪ್ಲಾಯ್ಡ್. 48 is the tetraploid number ಅಂದ್ರೆ 48 divided by 2 is how much? 24. ಎಕ್ಸೆಲ್ ಅಲ್ಲೂ 24 ಕ್ರೋಮೋಸೋಮ್ಸ್ ಇರುತ್ತೆ, ಸಿನರ್ಜಿಟ್ಸ್ ನಲ್ಲೂ 24 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ. 76% ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಏನ್ ಕನ್ಫ್ಯೂಷನ್ ಇದೆ ಇಲ್ಲಿ, ಅರ್ಥ ಆಗಿದ್ಯಾ ಅರ್ಥ ಆಗಿಲ್ವಾ? ಪ್ರತಿ ಒಂದು ನ್ಯೂಕ್ಲಿಯಸ್, ಪ್ರತಿ ಒಂದು ಸೆಲ್ ಇನ್ ಯೋರ್ ಎಂಬ್ರಿಯೋ ಸ್ಯಾಕ್ ವಿಲ್ ಬಿ ಹ್ಯಾಪ್ಲಾಯ್ಡ್ ಜನರಲಿ. ಯಾವಾಗ ನ್ಯೂಸೆಲಿಸ್ ಡಿಪ್ಲಾಯ್ಡ್ ಇದ್ದಾಗ ಈ ಸೆಲ್ಸ್ ಎಲ್ಲ ಹ್ಯಾಪ್ಲಾಯ್ಡ್ ಇರುತ್ತೆ. ಬಟ್ ಇಲ್ಲಿ ಕೊಟ್ಟಿರುವಂತಹ ಕ್ವೆಶ್ಚನ್ ಅಲ್ಲಿ ಒಂದು ಹೈಪೋಥೆಟಿಕಲ್ ಪ್ಲಾಂಟ್ ಇದೆ, ಅದರಲ್ಲಿ ನ್ಯೂಸೆಲಿಸ್ ನಲ್ಲಿ ಟೆಟ್ರಾಪ್ಲಾಯ್ಡ್ ಇದೆ. ಹಾಗಿದ್ರೆ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರುವ ಸೆಲ್ಸ್ ಪ್ಲಾಯ್ಡಿ ಏನಿರುತ್ತೆ, ಎಂಬ್ರಿಯೋ ಸ್ಯಾಕ್ ನಲ್ಲಿ ಇರುವಂತಹ ಸೆಲ್ಸ್ ಪ್ಲಾಯ್ಡಿ ಅರ್ಧ ಆಗಿರುತ್ತೆ. ಸೊ ಇಟ್ ಇಸ್ 24 and 24. ಮಲ್ಲಿಕಾರ್ಜುನ್ ಅವರೇ, ನೀವು ರಿಜಿಸ್ಟರ್ ಮಾಡಿದಿರಾ ಯೂನಿಟಿಯಲ್ಲಿ? ಶಿವಾನಿ ಟೈಮ್ ಬೇಕು ಅಂತ ಇದ್ದೀರಾ? ಓಕೆ, ನೆಕ್ಸ್ಟ್ ಟೈಮ್ ಇಂದ ಜಾಸ್ತಿ ಟೈಮ್ ಕೊಡೋಣ.
ಕರೆಕ್ಟ್ ಆಗಿ ಸ್ಟ್ರೀಮ್ ಆಗ್ತಾ ಇದೆಯಾ? ಇನ್ನ ಬಫರ್ just give me 1 minute, let me check. ಈಗ ಸರಿಗ್ ಬರ್ತಿದ್ಯಾ? ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಎಲ್ಲರಿಗೂ ಲ್ಯಾಗ್ ಆಗ್ತಾ ಇದೆಯಾ? ಸಾರಿ. Is it fine now? Is it fixed now? ಓಕೆ, ಈ ಕ್ವೆಶನ್ಗೆ ಮತ್ತೆ ಪೋಲ್ ಹಾಕೋಣ. ಲೈಕ್ ಸಂಬಡಿ ಎಲ್ಸ್ ರಿಕ್ವೆಸ್ಟೆಡ್. ರ್ಯಾಂಡಮ್ ಆನ್ಸರ್ ನಾನು ಮಾರ್ಕ್ ಮಾಡ್ಬಿಡ್ತೀನಿ. ಓಕೆ, ಮತ್ತೆ ಪೋಲ್ ಆನ್ ಮಾಡಿದ್ದೀನಿ ನೋಡಿ. ಬಿಕಾಸ್ ನಾನು ನೋಡಿದೆ ಇಲ್ಲಿ ಒಂದು ಬಫರಿಂಗ್ ಸಿಂಬಲ್ ತರ ಬಂತು. ದಟ್ಸ್ ವೈ ಐ ವಾಸ್ ಜಸ್ಟ್ ಫಿಕ್ಸಿಂಗ್ ಇಟ್. ನಾನು ಇಲ್ಲಿ ನೋಟಿಸ್ ಮಾಡಲಿಲ್ಲ, ಓವರ್ಲ್ಯಾಪ್ ಆಗೋಗಿತ್ತು ಆಪ್ಷನ್ಸ್ ಮೇಲೆ. ಇದು ಬೇರೆ ಬೇರೆ ರೀತಿಯ ಏಜೆಂಟ್ಸ್ ಆಫ್ ಪಾಲಿನೇಷನ್ ಮತ್ತೆ ಪಾಲಿನೇಷನ್ ಟೈಪ್ಸ್ ಬಗ್ಗೆ ಇರೋ ಕ್ವೆಶ್ಚನ್. ಕಾಲಮ್ 1 ಕೆಳಗಡೆ ವಿ ಹ್ಯಾವ್ ಕ್ಲೀಸ್ಟೋಗ್ಯಾಮಿ, ಗೇಟೋನೋಗ್ಯಾಮಿ, ಎಂಟಮೋಫಿಲಿ, ಝೀನೋಗ್ಯಾಮಿ. ಕಾಲಮ್ 2 ಕೆಳಗಡೆ ಯು ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್ ಅಂಡ್ ಪಾಲಿನೇಟಿಂಗ್ ಏಜೆಂಟ್ಸ್. ಕ್ಲೀಸ್ಟೋಗ್ಯಾಮಿ ಅಂತ ಅಂದ್ರೆ ಏನು? ಇಲ್ಲಿ ಫ್ಲವರ್ಸ್ ಕ್ಲೋಸ್ಡ್ ಇರುತ್ತೆ. ಈ ಕ್ಲೋಸ್ಡ್ ಫ್ಲವರ್ಸ್ ಒಳಗಡೆ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಫ್ಲವರ್ ಕ್ಲೋಸ್ ಆಗಿದೆ, ಓಪನ್ ಆಗಿಲ್ಲ ಅಂದ್ರೆ ಅದು ಬಡ್ ಕಂಡೀಷನ್ ಅಲ್ಲಿ ಇರುವಾಗಲೇ ಪಾಲಿನೇಷನ್ ಆಗುತ್ತೆ. ಸೊ ಕ್ಲೀಸ್ಟೋಗ್ಯಾಮಿ ಕ್ಯಾನ್ ಬಿ ಮ್ಯಾಚ್ಡ್ ವಿತ್ ಬಡ್ ಪಾಲಿನೇಷನ್. ಗೇಟೋನೋಗ್ಯಾಮಿ ಅಂದ್ರೆ ಏನು? ಒಂದು ಪ್ಲಾಂಟ್ ನ ನಾವು ತಗೊಂಡ್ರೆ ಈ ಪ್ಲಾಂಟ್ ನಲ್ಲಿ ಲೆಟ್ಸ್ ಸೇ 2 ಫ್ಲವರ್ ಇದೆ. ಒಂದು ಫ್ಲವರ್ ನ ಸ್ಟೇಮನ್ ನಿಂದ ಮತ್ತೊಂದು ಫ್ಲವರ್ ನ ಸ್ಟಿಗ್ಮಾ ಮೇಲೆ ಪೋಲನ್ ಡ್ರಾಪ್ ಆದ್ರೆ, ಅದೇ ಪ್ಲಾಂಟ್ ನಲ್ಲಿ ಪಾಲಿನೇಷನ್ ಆದ್ರೆ 2 ಫ್ಲವರ್ಸ್ ಮಧ್ಯ, ಅದಕ್ಕೆ ನಾವು ಗೇಟೋನೋಗ್ಯಾಮಿ ಅಂತ ಕರಿತೀವಿ. ಸೊ ಇಟ್ ಇಸ್ ಪಾಲಿನೇಷನ್ ಬಿಟ್ವೀನ್ ಫ್ಲವರ್ಸ್ ಇನ್ ದ ಸೇಮ್ ಪ್ಲಾಂಟ್. ಯು ಕ್ಯಾನ್ ಮ್ಯಾಚ್ ಇಟ್ ವಿತ್ ಓ. ಎಂಟಮೋಫಿಲಿ ಇಸ್ ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್. ಝೀನೋಗ್ಯಾಮಿಯಲ್ಲಿ ಏನಾಗುತ್ತೆ? 2 ಸೆಪರೇಟ್ ಪ್ಲಾಂಟ್ಸ್ ಇರುತ್ತೆ. ಇದಕ್ಕೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕೂಡ ಕರಿತೀವಿ. 2 ಸೆಪರೇಟ್ ಪ್ಲಾಂಟ್ಸ್ ಇರುತ್ತೆ. ಒಂದು ಪ್ಲಾಂಟ್ ನಲ್ಲಿರುವ ಒಂದು ಫ್ಲವರ್ ನಿಂದ ಇನ್ನೊಂದು ಪ್ಲಾಂಟ್ಗೆ ಪೋಲನ್ ಗ್ರೇನ್ ಡೆಪಾಸಿಷನ್ ಆಗುತ್ತೆ. ಈ ಪ್ಲಾಂಟ್ ನ ಪೋಲನ್ ಗ್ರೇನ್ ವಿಲ್ ಗೋ ಅಂಡ್ ಫಾಲ್ ಆನ್ ದ ಸ್ಟಿಗ್ಮಾ ಆಫ್ ದಿಸ್ ಪ್ಲಾಂಟ್. ಸೊ ದಿಸ್ ಇಸ್ ಝೀನೋಗ್ಯಾಮಿ. ಇದಕ್ಕೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕ್ಯೂ. ಆಯ್ತಾ? ಆನ್ಸರ್ ಇಸ್ ಎನ್ ಇರೋದು ಒಂದೇ ಆಪ್ಷನ್, BOCMDQ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ? ಬರೀ 68% ಮಾತ್ರ. ಇವಾಗ ಅರ್ಥ ಆಗಿದ್ಯಾ? ಸಾಗರ್ ಅವರೇ, ಹ್ಯಾಪ್ಲಾಯ್ಡ್ ಪ್ರೀವಿಯಸ್ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ? ಏನ್ ಹೇಳ್ತೀವಿ ನಾವು? ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗೆಮಿಟೋಫೈಟ್ ಒಳಗಡೆ ಯಾವ್ದೆಲ್ಲ ನ್ಯೂಕ್ಲಿಯಸ್ ಇದೆ? ಆಂಟಿಪೋಡಲ್ಸ್, ಎಕ್ಸೆಲ್, ಸಿನರ್ಜಿಡ್, ಪೋಲಾರ್ ನ್ಯೂಕ್ಲಿಯಾ ಎಲ್ಲ ಕೂಡ ಹ್ಯಾಪ್ಲಾಯ್ಡ್, ನಾರ್ಮಲ್ ಆಗಿ ಹ್ಯಾಪ್ಲಾಯ್ಡ್. ಬಟ್ ಆ ಕ್ವೆಶ್ಚನ್ ಅಲ್ಲಿ ನ್ಯೂಸೆಲಸ್ ಟೆಟ್ರಾಪ್ಲಾಯ್ಡ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಸಿನರ್ಜಿಡ್ ಎಕ್ಸ್ದು ಏನ್ ಪ್ಲಾಯ್ಡಿ ಅಂತ ಕೇಳಿದ್ರು. ಸೊ ದಟ್ ಇಸ್ ವೈ ಇಟ್ ಇಸ್ ಡಿಪ್ಲಾಯ್ಡ್ ಆಗಿ ಆನ್ಸರ್ ಬಂತು. ಓಕೆ, someone's asking what time class will end? Class will end probably at 5 o'clock. ಯಾಕಂದ್ರೆ ಎಲ್ಲಾ ಚಾಪ್ಟರ್ಸ್ ನಾವು ಕವರ್ ಮಾಡ್ಬೇಕು ಇವತ್ತು. ಭುವನೇಶ್, ಫಾಸ್ಟ್ ಆಗಿ ಹೋಗೋದಾ? ಹೆಂಗ್ ಇನ್ನ ಫಾಸ್ಟ್ ಆಗಿ ಹೋಗೋದು ನನ್ಗಂತೂ ಗೊತ್ತಿಲ್ಲ. ಇದೇ ನನ್ ಮ್ಯಾಕ್ಸಿಮಮ್ ಮಾತಾಡಕ್ಕಾಗೋ ಸ್ಪೀಡ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್? ನಾನು ಕ್ವೆಶ್ಚನ್ ಓದಲ್ಲ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನೀವೇ ಓದ್ಬೇಕು. ಇಲ್ಲಿ ನಾನು ಓದ್ಬಿಟ್ರೆ ಏನೆಲ್ಲ ಇಂಪಾರ್ಟೆಂಟ್ ವರ್ಡ್ಸ್ ಇದೆ ಅದನ್ನ ಎಂಫಸೈಸ್ ಮಾಡ್ತೀನಿ. ಸೊ ನೀವೇ ಓದೋದ್ ಕಲ್ತ್ಕೊಡಿ. ಕರೆಕ್ಟ್ ಆಗಿ ಮಿಸ್ಟೇಕ್ ಮಾಡದೆ ಕ್ವೆಶ್ಚನ್ ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಕ್ವೆಶ್ಚನ್ ಅಲ್ಲಿ ಕೇಳಿರೋದು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನಲ್ಲಿ ಕರೆಕ್ಟ್ ಆಗಿರೋದು ಯಾವುದು ಅಂತ. chasmogamous flowers always exhibit geitonogamy. Cleistogamous flowers always exhibit autogamy. Chasmogamous flowers never exhibit autogamy. Cleistogamous flowers exhibit both autogamy and geitonogamy. ಇಲ್ಲಿ 2 types of flowers ನ ಹೆಸರಿದೆ. Chasmogamous flowers ಅಂತ ಅಂದ್ರೆ
ಫ್ಲವರ್ಸ್ ದಟ್ ಓಪನ್, ಬ್ಲೂಮ್ ಆಗುವಂತಹ ಫ್ಲವರ್ಸ್. ಅದೇ ಕ್ಲೀಸ್ಟೋಗ್ಯಾಮಸ್ ಅಂತ ಅಂದ್ರೆ ಕ್ಲೋಸ್ಡ್ ಫ್ಲವರ್ಸ್, ಓಪನ್ ಆಗಲ್ಲ. ಆಯ್ತಾ? ಸೊ ಚಾಸ್ಮೋಗ್ಯಾಮಸ್ ಇಸ್ ಓಪನ್, ಕ್ಲೀಸ್ಟೋಗ್ಯಾಮಸ್ ಇಸ್ ಕ್ಲೋಸ್ಡ್. ಇಲ್ಲಿ ಆಟೋಗ್ಯಾಮಿ, ಗೇಟನೋಗ್ಯಾಮಿ ಅಂತ ಎರಡು ಟರ್ಮ್ಸ್ ಇದೆ. ಆಟೋಗ್ಯಾಮಿ ಲೈಕ್ ಐ ಆಲ್ರೆಡಿ ಮೆನ್ಷನ್, ಒಂದು ಪ್ಲಾಂಟ್ ಇದ್ರೆ ಆ ಪ್ಲಾಂಟ್ ನಲ್ಲಿ ಸೇಮ್ ಫ್ಲವರ್ ನ ಸ್ಟಿಗ್ಮಾ, ಸೇಮ್ ಫ್ಲವರ್ ನಿಂದ ಪ್ರೊಡ್ಯೂಸ್ ಆಗಿರೋ ಪೋಲನ್ ಸೇಮ್ ಫ್ಲವರ್ ನ ಸ್ಟಿಗ್ಮಾ ಮೇಲೆ ಡೆಪಾಸಿಟ್ ಆಗುತ್ತೆ. ಅದಕ್ಕೆ ನಾವು ಆಟೋಗ್ಯಾಮಿ ಇಲ್ಲಿ ಬರ್ಬೇಕಿತ್ತು. ಲೆಟ್ಸ್ ಸಿ ಇಫ್ ಐ ಕ್ಯಾನ್ ಮೂವ್ ದಿಸ್. I guess not. Yeah, this is autogamy. ಗೇಟನೋಗ್ಯಾಮಿ ಅಂತ ಅಂದ್ರೆ ಒಂದೇ ಪ್ಲಾಂಟ್ದು ಎರಡು ಫ್ಲವರ್ಸ್ ಇನ್ವಾಲ್ವ್ ಆಗಿರುತ್ತೆ. ಒಂದು ಪ್ಲಾಂಟ್ ನ ಒಂದು ಫ್ಲವರ್ ನಿಂದ ಪೋಲನ್ ಗ್ರೇನ್ಸ್ ಅದೇ ಪ್ಲಾಂಟ್ ನ ಇನ್ನೊಂದು ಫ್ಲವರ್ ನ ಸ್ಟಿಗ್ಮಾ ಮೇಲೆ ಹೋಗಿ ಡೆಪಾಸಿಟ್ ಆಗುತ್ತೆ. ಅದಕ್ಕೆ ನಾವು ಗೇಟನೋಗ್ಯಾಮಿ ಅಂತ ಕರಿತೀವಿ. ಆಯ್ತಾ? ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಟೋಗ್ಯಾಮಿ ಅಂಡ್ ಗೇಟನೋಗ್ಯಾಮಿ. ಇವಾಗ ಈ ಸ್ಟೇಟ್ಮೆಂಟ್ಸ್ ನ ಓದ್ಕೋತಾ ಹೋಗೋಣ. ಚಾಸ್ಮೋಗ್ಯಾಮಸ್ ಫ್ಲವರ್ಸ್, ಓಪನ್ ಫ್ಲವರ್ಸ್ ಯಾವಾಗ್ಲೂ ಗೇಟನೋಗ್ಯಾಮಿನೇ ಎಕ್ಸಿಬಿಟ್ ಮಾಡೋದು. ಓಪನ್ ಫ್ಲವರ್ಸ್ ಗೇಟನೋಗ್ಯಾಮಿ ಎಕ್ಸಿಬಿಟ್ ಮಾಡಬಹುದು, ಬಟ್ ಸೆಲ್ಫ್ ಆಟೋಗ್ಯಾಮಿಗೂ ಕೂಡ ಇಲ್ಲಿ ಪಾಸಿಬಿಲಿಟಿ ಇದೆ ಅಲ್ವಾ? ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ದೇ ಕ್ಯಾನ್ ಎಕ್ಸಿಬಿಟ್ ಐದರ್ ಗೇಟನೋಗ್ಯಾಮಿ ಆರ್ ಆಟೋಗ್ಯಾಮಿ. So this statement is incorrect. Second, closed flowers always exhibit autogamy. ಹೌದು, ಫ್ಲವರ್ ಕ್ಲೋಸ್ ಆಗಿದೆ, ಅದು ಓಪನ್ ಆಗ್ತಾ ಇಲ್ಲ ಅಂದ್ರೆ ಪಾಸಿಬಿಲಿಟಿನೇ ಇಲ್ಲ ಗೇಟನೋಗ್ಯಾಮಿಗೆ ಅಥವಾ ಝೀನೋಗ್ಯಾಮಿಗೆ. ಕ್ಲೋಸ್ ಆಗಿರೋ ಫ್ಲವರ್ಸ್ ನಲ್ಲಿ ಯಾವಾಗ್ಲೂ ಸೆಲ್ಫ್ ಪಾಲಿನೇಷನ್ ಆಟೋಗ್ಯಾಮಿ ವಯಾನೇ ಆಗೋದು. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಓಪನ್ ಫ್ಲವರ್ಸ್ ನೆವರ್ ಎಕ್ಸಿಬಿಟ್ ಆಟೋಗ್ಯಾಮಿ. ಓಪನ್ ಫ್ಲವರ್ಸ್ ಆಟೋಗ್ಯಾಮಿಗೆ ಪಾಸಿಬಿಲಿಟಿನೇ ಇಲ್ವಾ? ಇದೆ. ಓಪನ್ ಆಗಿದ್ರೆ ಫ್ಲವರ್ಸ್ ಆಟೋಗ್ಯಾಮಿನೂ ಆಗ್ಬೋದು, ಗೇಟನೋಗ್ಯಾಮಿನೂ ಆಗ್ಬೋದು. ಸೊ ದಿಸ್ ಇಸ್ ಆಲ್ಸೋ ಇನ್ಕರೆಕ್ಟ್. Closed flowers exhibit both autogamy and geitonogamy. It cannot exhibit geitonogamy at all because ಅದು ಓಪನ್ನೇ ಆಗೋದಿಲ್ಲ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಈ ಕ್ವೆಶ್ಚನ್ಗೆ ಆಪ್ಷನ್ ಬಿ. ಓಕೆ, ಯಾ 80% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ಯಾರು ಇಷ್ಟೊಂದು ಹೆಸರು ಹಾಕೊಂಡಿದ್ದೀರಾ, ನಿಜವಾಗ್ಲೂ ಯಾರು ನೀವು ಇದರಲ್ಲಿ? We have Sagar, Gojo, Divya, Priya, Dikshit, Manu, Mohit, Aishu and BJ in the top 10. Yeah, pollination ಬಗ್ಗೆ ಈಗಷ್ಟೇ ಹೇಳಿದ್ದೆ. ಸೆಲ್ಫ್ ಪಾಲಿನೇಷನ್ ಒಂದು, ಕ್ರಾಸ್ ಪಾಲಿನೇಷನ್ ಒಂದು. ಸೆಲ್ಫ್ ಪಾಲಿನೇಷನ್ ಇಲ್ಲಿ 2 ಟೈಪ್ಸ್ ಬರುತ್ತೆ, ಆಟೋಗ್ಯಾಮಿ, ಗೇಟನೋಗ್ಯಾಮಿ. ಆಟೋಗ್ಯಾಮಿ ಅಂದ್ರೆ ಒಂದೇ ಪ್ಲಾಂಟ್ ಒಂದೇ ಫ್ಲವರ್ ಇನ್ವಾಲ್ವ್ಮೆಂಟ್. ಗೇಟನೋಗ್ಯಾಮಿ ಅಂದ್ರೆ ಒಂದು ಪ್ಲಾಂಟ್ ಎರಡು ಫ್ಲವರ್ ಇನ್ವಾಲ್ವ್ಮೆಂಟ್. ಝೀನೋಗ್ಯಾಮಿ ಅಂದ್ರೆ ಎರಡು ಪ್ಲಾಂಟ್ ಎರಡು ಫ್ಲವರ್ದು ಇನ್ವಾಲ್ವ್ಮೆಂಟ್. ಓಕೆ, so let's move on and take a look at our next question. ರೇಷ್ಮಾ ಅವರೇ, ಸ್ಕ್ರೀನ್ ಇಸ್ ಬ್ಲರ್ ಅಂತ ಕೇಳ್ತಾ ಇದ್ದೀರಾ. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಚೆಕ್ ಮಾಡ್ಕೊಳ್ಳಿ. ಬೇರೆ ಯಾರಿಗಾದ್ರೂ ಇಶ್ಯೂಸ್ ಇದೆಯಾ? ಕಾಣಿಸ್ತಾ ಇಲ್ವಾ ಕ್ಲಿಯರ್ ಆಗಿ ಬೋರ್ಡ್? ಬರ್ಬೋದು ಮಲ್ಲಿಕಾರ್ಜುನ್, ಚೆಕ್ ಮಾಡೋಣ. ಈ ಕ್ವೆಶ್ಚನ್ ಆನ್ಸರ್ ಮಾಡಿ ನೋಡೋಣ. Which of the following characters is not required for autogamy? Flowers require synchrony in pollen release and stigma maturation. ಇದಂತೂ ರಿಕ್ವೈರ್ಮೆಂಟ್ ಇದೆ. ಬಡ್ ಒಳಗಡೆನೆ ಪಾಲಿನೇಷನ್ ಆಗ್ತಾ ಇದೆ ಅಲ್ವಾ? ಆಟೋಗ್ಯಾಮಿಲಿ ಅದೇ ಫ್ಲವರ್ ನಿಂದ ಅದೇ ಫ್ಲವರ್ ನ ಆಂಥರ್ ನಲ್ಲಿ ರಿಲೀಸ್ ಆಗಿರುವಂತ ಪೋಲನ್ ಅದೇ ಫ್ಲವರ್ ನ ಸ್ಟಿಗ್ಮಾ ಮೇಲೆ ಡೆಪಾಸಿಟ್ ಆಗ್ತಾ ಇದೆ. ಸೊ ಅವಾಗ ಪೋಲನ್ ರಿಲೀಸ್ ಮತ್ತೆ ಸ್ಟಿಗ್ಮಾ ರಿಸೆಪ್ಟಿವಿಟಿ ಎರಡು ಸಿಂಕ್ರನೈಸ್ ಆಗಿರ್ಬೇಕು. Anthers and stigma should lie close to each other. ಹೌದು. Flowers should be bisexual. ಆಟೋಗ್ಯಾಮಿ ಆಗ್ಬೇಕಂದ್ರೆ ಒಂದೇ ಫ್ಲವರ್ ಒಳಗಡೆ ಆಗ್ಬೇಕು. ಹಾಗಾಗಿ ಆ ಫ್ಲವರ್ ನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡು ಕೂಡ ಇರಬೇಕು. ರಿಕ್ವೈರ್ ಪಾಲಿನೇಟಿಂಗ್ ಏಜೆಂಟ್ಸ್. ಅಷ್ಟು ಹತ್ರದಲ್ಲಿ ಆಗ್ತಾ ಇರೋ ಕಾರಣದಿಂದ ಇದು ಸ್ಟಿಗ್ಮಾ ಆಗಿದ್ರೆ ಸ್ಟೇಮನ್ ಇಲ್ಲೇ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ರಿಲೀಸ್ ಆಗ್ತಿರೋ ಪೋಲನ್ ಇಲ್ಲಿರೋ ಸ್ಟಿಗ್ಮಾ ಮೇಲೆ ಡೆಪಾಸಿಟ್ ಮಾಡೋದಕ್ಕೆ ಜಾಸ್ತಿ ವಿಂಡ್ ಕರೆಂಟ್ಸು, ನೀರು ಅಥವಾ ಇನ್ಸೆಕ್ಟ್ಸು ಇದ್ಯಾವ್ದ್ರದ್ದು ರಿಕ್ವೈರ್ಮೆಂಟ್ ಇರೋದಿಲ್ಲ ಅಲ್ವಾ? ಸೊ ಆಟೋಗ್ಯಾಮಿಗೆ ಪಾಲಿನೇಟಿಂಗ್ ಏಜೆಂಟ್ಸ್ ಬೇಕೇ ಬೇಕು ಅಂತ ಏನೂ ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ. ಫಸ್ಟ್ ಕ್ವೆಶ್ಚನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ ಮಾಡಿ. ಕೆಲವೊಮ್ಮೆ ಇಂಥ ಕ್ವೆಶ್ಚನ್ಸ್ ನಲ್ಲಿ ಮಿಸ್ಟೇಕ್ ಏನ್ ಮಕ್ಳು ಮಾಡ್ತಾರೆ ಅಂದ್ರೆ, ಟೆನ್ಷನ್ ಇರುತ್ತೆ ಎಕ್ಸಾಮ್ ಟೈಮ್ ನಲ್ಲಿ, ಕ್ವೆಶ್ಚನ್ ಸರಿಯಾಗಿ ಓದಲ್ಲ.
ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ಸ್ ಇಸ್ ನಾಟ್ ರಿಕ್ವೈರ್ಡ್ ನ ಓದೋದ್ ಬಿಟ್ಟು ವಿಚ್ ಆಫ್ ದ ಕ್ಯಾರೆಕ್ಟರ್ಸ್ ಇಸ್ ಬ್ರೇನ್ ಈ ವರ್ಡ್ ನ ಸ್ಕ್ರಿಪ್ಟ್ ಮಾಡ್ಬಿಟ್ರೆ ಏನಾದ್ರೂ ಆಂಗ್ಸೈಟಿ ಇದ್ದು ಟೆನ್ಷನ್ ಇದ್ದು ನಾಟ್ ರಿಕ್ವೈರ್ಡ್ ಬದಲು ರಿಕ್ವೈರ್ಡ್ ಫಾರ್ ಆಟೋಗ್ಯಾಮಿ ಅಂತ ಓದಿದ್ರೆ ಕ್ವೆಶ್ಚನ್ ಇನ್ ಕೇಸ್ ಫಸ್ಟ್ ಆಪ್ಷನ್ ಕರೆಕ್ಟ್ ಅನ್ಸುತ್ತೆ, ಮಿಕ್ಕಿದ ಆಪ್ಷನ್ ನೀವು ನೋಡೋದು ಇಲ್ಲ ಎ ಅಂತ ಮಾರ್ಕ್ ಮಾಡ್ಬಿಡ್ತೀರಾ. ಆ ರೀತಿ ಆಗ್ಬಾರ್ದು. ಪರವಾಗಿಲ್ಲ, ಪ್ರತಿ ಕ್ವೆಶ್ಚನ್ಗೆ ನೀವು 1 ನಿಮಿಷ ತಗೊಂಡ್ರು 50 ಸೆಕೆಂಡ್ಸ್ ತಗೊಂಡ್ರು ಪರವಾಗಿಲ್ಲ, ಫಾಸ್ಟ್ ಆಗಿ ಆನ್ಸರ್ ಮಾಡ್ಬೇಕಂತ ಏನಿಲ್ಲ, ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಪ್ರತಿ ಕ್ವೆಶ್ಚನ್ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ, ನಾಟ್ ಬೋರ್ಡ್ ಎಕ್ಸಾಮ್, KCET ಎಕ್ಸಾಮ್ ಫೈನಲ್ ಎಕ್ಸಾಮ್ ಅಲ್ಲಿ ಬರ್ತಾ ಇದೆ ಅಂತ ಅನ್ಕೊಂಡು ಹಾಗೆ ಆನ್ಸರ್ ಮಾಡಿ. ಮಿಕ್ಕಿದ ಕಮೆಂಟ್ಸ್ ಬಗ್ಗೆ ಎಲ್ಲ ಡಿಸ್ಟ್ರಾಕ್ಟ್ ಆಗಬೇಡಿ. ಟೇಕ್ ಎವ್ರಿ ಕ್ವೆಶ್ಚನ್, ಏನ್ ಹೇಳ್ತಾರೆ, ಅಪ್ಲೈ ಆಲ್ ದ ನಾಲೆಜ್ ದಟ್ ಯು ಹ್ಯಾವ್ ಅಂಡ್ ದೆನ್ ಆನ್ಸರ್ ಇಟ್. ಓಕೆ, ಸೊ ಪ್ರತಿ ಕ್ವೆಶ್ಚನ್ ಕೂಡ ನೀವು ಫೈನಲ್ KCET ಎಕ್ಸಾಮ್ ನಲ್ಲಿ ಆನ್ಸರ್ ಮಾಡ್ತಾ ಇದ್ದೀರಾ ಅನ್ನೋ ಮೈಂಡ್ ಸೆಟ್ ಇಂದಾನೇ ಮಾಡಬೇಕು. ಓಕೆ, ಖಾಲಿ ಪಲಾವ್ ನಿಮ್ ನಿಜವಾದ ಹೆಸರೇನು? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಕೂಡ ಪಾಲಿನೇಷನ್ ಬಗ್ಗೆನೆ. Hi Sachin, good almost afternoon morning. B ಮತ್ತೆ C ಆಪ್ಷನ್ಸ್ ಮಧ್ಯ ಕನ್ಫ್ಯೂಷನ್ ಇದೆ. This is very similar related to the previous question we discussed. ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಕ್ವೆಶ್ಚನ್ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ತೀರಾ. ನೋಡೋಣ. Even in the absence of pollinators, a short seed set will be therein. Pollinating agents ಇಲ್ಲ ಅಂದ್ರೂ ಕೂಡ ಸೀಡ್ ಸೆಟ್ಟಿಂಗ್ ಅಥವಾ ಸೀಡ್ ಫಾರ್ಮೇಶನ್ ಪಕ್ಕ ಆಗೇ ಆಗುತ್ತೆ ಅಂದ್ರೆ ಯಾವಾಗ ಆಗುತ್ತೆ? ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ನಲ್ಲಿ ಆಗುತ್ತಾ, ಗೇಟನೋಗ್ಯಾಮಿಯಲ್ ಆಗುತ್ತಾ, ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಆಗುತ್ತಾ, ಝೀನೋಗ್ಯಾಮಿಯಲ್ ಆಗುತ್ತಾ? ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಸಿ, ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್. ಬರೀ 85% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ. ಇದೊಂದು ತುಂಬಾ ಸಿಂಪಲ್ ಆಗಿರುವಂತಹ ಕ್ವೆಶ್ಚನ್. ಈ ಟರ್ಮ್ಸ್ ಎಲ್ಲ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಪಾಲಿನೇಷನ್ ಇಂದ 1 ಕ್ವೆಶ್ಚನ್ ಪಕ್ಕ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಪಾಲಿನೇಷನ್ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತ ಅಂದ್ರೆ ಇಂಥ ಈಸಿ ಕ್ವೆಶ್ಚನ್ಸ್ ನ ಕೂಡ ನೀವು ಮಿಸ್ ಮಾಡ್ತೀರಾ ಅಲ್ವಾ? ಸೊ ಇಲ್ಲಿ ಕೇಳಿರೋದು ಪಾಲಿನೇಟಿಂಗ್ ಏಜೆಂಟೇ ಬೇಡ, ಹಾಗಿದ್ರೂ ಕೂಡ ಸೀಡ್ ಫಾರ್ಮೇಶನ್ ಪಕ್ಕ ಆಗುತ್ತೆ ಅಂದ್ರೆ ಅದು ಬಡ್ ಫಾರ್ಮೇಶನ್, ಬಡ್ ಕಂಡೀಷನ್ ಅಲ್ಲೇ ಪಾಲಿನೇಷನ್ ಆದಾಗ, ಬಡ್ ಪಾಲಿನೇಷನ್ ಆದಾಗ ಮಾತ್ರ ಸಾಧ್ಯ ಅಲ್ವಾ? ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ ಓಪನ್ ಫ್ಲವರ್ಸ್. ಓಪನ್ ಫ್ಲವರ್ಸ್ ನಲ್ಲಿ ಗೇಟನೋಗ್ಯಾಮಿ, ಝೀನೋಗ್ಯಾಮಿ ಎಲ್ಲ ಆಗ್ಬೋದು. ಸೊ ಒಂದು ಫ್ಲವರ್ ನಿಂದ ಇನ್ನೊಂದು ಫ್ಲವರ್ಗೆ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಯಾವ್ದಾದ್ರು ಪಾಲಿನೇಟಿಂಗ್ ಏಜೆಂಟ್ ನ ಅವಶ್ಯಕತೆ ಇದ್ದೇ ಇರುತ್ತೆ. ಗೇಟನೋಗ್ಯಾಮಿ ಸೇಮ್ ಥಿಂಗ್, ಝೀನೋಗ್ಯಾಮಿ, ಇದೆಲ್ಲ ಕೂಡ 2 ಡಿಫ್ರೆಂಟ್ ಫ್ಲವರ್ಸ್ ಮಧ್ಯ ಪಾಲಿನೇಷನ್ ಆಗೋ ಕಾರಣದಿಂದ ಅದಕ್ಕೆ ಪಾಲಿನೇಟಿಂಗ್ ಏಜೆಂಟ್ಸ್ ನ ಅವಶ್ಯಕತೆ ಇದ್ದೇ ಇರುತ್ತೆ. ಬಡ್ ಪಾಲಿನೇಷನ್ ಅಲ್ಲಿ 100% ಪಾಲಿನೇಷನ್ ಆಗೇ ಆಗುತ್ತೆ. ಪಾಲಿನೇಷನ್ ಆದ್ಮೇಲೆ ಫರ್ಟಿಲೈಸೇಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆದ್ಮೇಲೆ ಸೀಡ್ ಫಾರ್ಮೇಶನ್ ಆಗೇ ಆಗುತ್ತೆ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಸಿ. ಫಾಸ್ಟ್ ಆಗಿ ಇನ್ನ ಹೇಳಕ್ ಆಗಲ್ಲ ಮಲ್ಲು, ದಿಸ್ ಇಸ್ ಮೈ ಮ್ಯಾಕ್ಸಿಮಮ್ ಸ್ಪೀಡ್. ಇನ್ನ ತುಂಬಾ ಟೈಮ್ ಮಾತಾಡ್ಬೇಕು ನಾನು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ವೀರೇಶ್ ಅವರು ಒಂದು ಮೋಟಿವೇಶನ್ 1 ಮ್ಯಾಮ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ನನಗೆ ನನ್ನ ಲೈಫಲ್ಲೆಲ್ಲ ಮೋಟಿವೇಶನ್ ಅಂತ ಅಂದ್ರೆ ನನ್ನ ಪೇರೆಂಟ್ಸ್, ಆಯ್ತಾ? ಸೊ ಯು ಆಲ್ ನೋ ಎಷ್ಟೊಂದು ಕೆಲಸ ನಿಮ್ಗೋಸ್ಕರ ಮಾಡೋದಕ್ಕೆ ನಿಮ್ಮ ಪೇರೆಂಟ್ಸ್ ರೆಡಿ ಆಗಿರ್ತಾರೆ, ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಓದ್ತೀರಾ ಅಂದ್ರೆ ನಿಮ್ ಜೊತೆಗೆ ಎದ್ದು ಕೂತ್ಕೊಂಡು ಅವರು ಕಾಫಿ ಟೀ ಎಲ್ಲ ಮಾಡ್ಕೊಡ್ತಾರೆ ಎಚ್ಚರ ಇರ್ಲಿ ಅಂತ. ರಾತ್ರಿ ಎಷ್ಟೊತ್ತು ನೀವು ಓದ್ತಾ ಇದ್ರು ಕೂಡ ನಿಮ್ ತಾಯಿ ಮಲ್ಗಿರಲ್ಲ ಮನೆಯಲ್ಲಿ, ಓದ್ತಾ ಇದ್ದಾನೆ ಅಂತ ಜೊತೆ ಕಾಯ್ಕೊಂಡು ಕೂತಿರ್ತಾರೆ. ಇಂಥ ಪೇರೆಂಟ್ಸ್ಗೆ ನೀವು ಖುಷಿ ಕೊಡ್ಬೇಕಂದ್ರೆ ನೀವು ಕಲಿಬೇಕು, ಓದ್ಬೇಕು. ಆ ರಿಸಲ್ಟ್ ದಿನ ನಿಮ್ಮ ಪೇರೆಂಟ್ಸ್ ಖುಷಿಯಾಗಿರೋದನ್ನ ನೀವು ನೋಡೋದಕ್ಕಾದ್ರೂ ನೀವು ಓದ್ಬೇಕು ಅಲ್ವಾ? ಅವತ್ತು ನಿಮ್ ಪೇರೆಂಟ್ಸ್ ಬೇಜಾರ್ ಮಾಡ್ಕೊಂಡಿದ್ರೆ ಅದನ್ನ ನೋಡಕ್ ಯಾರಿಗೂ ಖುಷಿ ಆಗೋದಿಲ್ಲ. ಸೊ ಇನ್ಸ್ಟೆಡ್ ಆಫ್ ವರ್ಷಿಪಿಂಗ್ ವಿರಾಟ್ ಕೊಹ್ಲಿ ಮತ್ತೆ ಯಾರೋ ಡಿ ಬಾಸ್, ಎಲ್ಲರೂ ಅವ್ರವ್ರ ಫೀಲ್ಡ್ ಅಲ್ಲಿ ಏನೋ ಕೆಲಸ ಮಾಡಿದ್ದಾರೆ, ಬಟ್ ನೀವು ಆತರ ಆಗ್ಬೇಕು ಅಂತ ಅಂದ್ರೆ ನಿಮ್ ಪೇರೆಂಟ್ಸ್ಗೋಸ್ಕರ ನೀವು ಚೆನ್ನಾಗಿ ಕಲಿಬೇಕು ಅಲ್ವಾ? ಸೊ ಮೋಟಿವೇಶನ್ ಅಂತ ಬಂದ್ರೆ ಎವ್ರಿ ಟೈಮ್ ಐ ಥಿಂಕ್ ಅಬೌಟ್ ಮೈ ಪೇರೆಂಟ್ಸ್. ನಾನು ಇದು ಕೆಲಸ ಮಾಡಿದ್ರೆ ನನ್ನ ಪೇರೆಂಟ್ಸ್ ಖುಷಿ ಆಗುತ್ತಾ, ಬೇಜಾರಾಗತ್ತಾ? ಖುಷಿ ಆಗುತ್ತೆ ಅನ್ನೋ ಆನ್ಸರ್ ಇದ್ರೆ ನಾನು ಆ ಕೆಲಸ ಮಾಡ್ತೀನಿ. ಅವ್ರಿಗೆ ನಾನು ಮಾಡೋ ಕೆಲಸದಿಂದ ಬೇಜಾರಾಗುತ್ತೆ ಅಂತ ಅನ್ಸಿದ್ರೆ ನಾನು ಆ ಕೆಲಸ ಮಾಡಕ್ ಹೋಗಲ್ಲ. ನೀವು ಓದೋದ್ರಿಂದ, ಒಳ್ಳೆ ಮಾರ್ಕ್ಸ್ ತೆಗೆಯೋದ್ರಿಂದ ನಿಮ್ ಪೇರೆಂಟ್ಸ್ಗೆ, ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಖುಷಿ ಆಗುತ್ತೆ, ನಿಮ್ ಲೈಫ್ ಸೆಟ್ಲ್ ಆಗುತ್ತೆ. ಸೊ ಅದನ್ನೇ ಮೋಟಿವೇಟಿಂಗ್ ಫ್ಯಾಕ್ಟರ್ ಆಗಿ ಇಟ್ಕೊಳ್ಳಿ. ಓಕೆ, so in castor and maize plant, male and female flowers are borne by different plants. Autogamy is prevented but not geitonogamy. Anthers and stigma are placed at different positions to encourage cross pollination. Both autogamy and geitonogamy is prevented.
ಸೊ ಈ ಮೇಸ್ ಮತ್ತೆ ಕ್ಯಾಸ್ಟರ್ದು ಎಕ್ಸಾಂಪಲ್ ನಿಮಗೆ ಔಟ್ ಬ್ರೀಡಿಂಗ್ ಡಿವೈಸಸ್ ಕೆಳಗಡೆ ಸಿಗುತ್ತೆ NCERT ಟೆಕ್ಸ್ಟ್ ಬುಕ್ ನಲ್ಲಿ. ಇದೆರಡೂ ಕೂಡ ಪ್ಲಾಂಟ್ಸ್ ಹ್ಯಾವ್ ಯೂನಿಸೆಕ್ಸುವಲ್ ಫ್ಲವರ್ಸ್. ಯೂನಿಸೆಕ್ಸುವಲ್ ಫ್ಲವರ್ಸ್ ಪ್ರೆಸೆಂಟ್ ಇರುತ್ತೆ. ಅಂದ್ರೆ ಸೆಪರೇಟ್ ಮೇಲ್ ಫ್ಲವರ್, ಸೆಪರೇಟ್ ಫಿಮೇಲ್ ಫ್ಲವರ್. ಆದ್ರೆ ಈ ಎರಡು ಮೇಲ್ ಫ್ಲವರ್ ಫಿಮೇಲ್ ಫ್ಲವರ್ ಎರಡು ಒಂದೇ ಪ್ಲಾಂಟ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಒಂದು ಫ್ಲವರ್ ಮೇಲ್ ಫ್ಲವರ್ ಆಗಿದ್ರೆ ಇನ್ನೊಂದು ಫ್ಲವರ್ ಡಿಫರೆನ್ಸ್ಗೆ ಅಂತ ಬೇರೆ ಕಲರ್ ಅಲ್ಲಿ ಬರಿತಾ ಇದ್ದೀನಿ ಫಿಮೇಲ್ ಫ್ಲವರ್ ಆಗಿರುತ್ತೆ. ಇಂಥ ಪ್ಲಾಂಟ್ಸ್ಗೆ ನಾವು ಮೊನೀಷಿಯಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಆರ್ ಬೋರ್ನ್ ಆನ್ ಡಿಫರೆಂಟ್ ಪ್ಲಾಂಟ್ಸ್ ಅಂತ ಫಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಇನ್ಕರೆಕ್ಟ್. ಆಟೋಗ್ಯಾಮಿ ಇಸ್ ಪ್ರಿವೆಂಟೆಡ್ ಬಟ್ ನಾಟ್ ಗೇಟನೋಗ್ಯಾಮಿ. ಆಟೋಗ್ಯಾಮಿ ಆಬ್ವಿಯಸ್ಲಿ ಪ್ರಿವೆಂಟೆಡ್. ಇದ್ರಲ್ಲಿ ಇರೋದೇ ಬರೀ ಸ್ಟೇಮನ್, ಇದ್ರಲ್ಲಿ ಇರೋದೇ ಬರೀ ಸ್ಟೇಮನ್, ಇದ್ರಲ್ಲಿ ಬರೀ ಇರೋದು ಪಿಸ್ಟಿಲ್. ಸೊ ಒಂದೇ ಫ್ಲವರ್ ನ ಪೋಲನ್ ಒಂದೇ ಫ್ಲವರ್ ನ ಪಿಸ್ಟಿಲ್ ಮೇಲೆ ಬೀಳಕ್ ಚಾನ್ಸೇ ಇಲ್ಲ. ಸೊ ಇಲ್ಲಿ ಆಟೋಗ್ಯಾಮಿ ಆಗಲ್ಲ, ಬಟ್ ಗೇಟನೋಗ್ಯಾಮಿ ಆಗ್ಬೋದು. ಆಟೋಗ್ಯಾಮಿ ಇಸ್ ಪ್ರಿವೆಂಟೆಡ್ ಬಟ್ ನಾಟ್ ಗೇಟನೋಗ್ಯಾಮಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. Anthers and stigma are placed at different positions, not at all. So that is incorrect. Both autogamy and geitonogamy are prevented anta kottidare. So that is also incorrect. Correct answer ee question ge option B. 50% ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ವಿಶಾಲ್, ಲಕ್ಷ್ಮಣ್ ಮತ್ತೆ ವೀರು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಟಾಪ್ 3 ಅಲ್ಲಿ ಇದ್ದೀರಾ. ವಿಶಾಲ್ ಹ್ಯಾಸ್ ಆನ್ಸರ್ಡ್ ಇನ್ ಅಂಡರ್ 6 seconds. ಕಂಗ್ರಾಚುಲೇಷನ್ಸ್. ದೆನ್ ವಿ ಹ್ಯಾವ್ ವಿಲಾಸ್, ಅಸಿಯಾ, ಪ್ರಜ್ಞಾ, ಚಮನ್, ಎಷ್ಟೊಂದು ಹೆಸರು, ಪೂರ್ಣಿಮಾ, ಬೃಂದಾ, ಒಂದು ಟಾಪ್ 10. ಓಕೆ, ಎಲ್ಲಿ ಹೋದ್ರು ಹುಡುಗಿರೆಲ್ಲ ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ರು, ಟಾಪ್ 3 ಅಲ್ಲಿ ಇದ್ರು. ನಾನ್ ಬೇರೆ ಫುಲ್ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ಹೆಣ್ಮಕ್ಳೇ ಸ್ಟ್ರಾಂಗು ಅಂತ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಪೋಲ್ ನೀವು ಓಪನ್ ಮಾಡ್ಬೇಕಾಗಿಲ್ಲ ಉದಯ್. ಪೋಲ್ ಎನ್ರೋಲ್ ಮಾಡೋದಕ್ಕೆ ಯೂನಿಟಿ ಇದು ಚಾಟ್ ಬಾಕ್ಸ್ ನ ಮೇಲ್ಗಡೆ ಲಿಂಕ್ ಇರುತ್ತೆ, ಅಲ್ಲಿ ಎನ್ರೋಲ್ ಮಾಡಿ ನೀವು ಇಲ್ಲೇ ಆನ್ಸರ್ ಮಾಡ್ಬೋದು. Continued self-pollination results in inbreeding depression, formation of unisexual flowers, gametes lose vigor, self-incompatibility. Inbreeding depression andre self-pollination andre ಏನಾಗುತ್ತೆ ಹೇಳಿ? ಒಂದೇ ಪ್ಲಾಂಟ್ ನಿಂದ ಪ್ರೊಡ್ಯೂಸ್ ಆಗಿರುವಂತಹ ಪೋಲನ್ ಗ್ರೇನ್ಸ್ ಅದೇ ಪ್ಲಾಂಟ್ ನ ಸ್ಟಿಗ್ಮಾ ಮೇಲೆ ಬೀಳ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಎಷ್ಟೊಂದು ಜನರೇಷನ್ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇದ್ರೆ it results in a condition that we call inbreeding depression. ಆಯ್ತಾ? ಸೊ ಕರೆಕ್ಟ್ ಆನ್ಸರ್ ಈ ಕ್ವೆಶ್ಚನ್ ಗೆ ಆಪ್ಷನ್ ಬಿ. 81% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ಹೇಗೆ ನೀವು ನಿಮ್ಮ ಫ್ಯಾಮಿಲಿಯಲ್ಲೂ ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿರ್ಬೋದು, ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದ್ರೆ ಮನೆಯಲ್ಲಿ ಯಾವ್ದಾದ್ರು ಹೆಣ್ಮಗು ಒಂದು ಹುಡುಗಿ ಇದ್ರೆ ಅವ್ರಿಗೆ ಅವರ ತಾಯಿಯ ತಮ್ಮನ ಜೊತೆ ಮದ್ವೆ ಮಾಡಿಸ್ಬಿಡ್ತಾರೆ ಅಥವಾ ಮಾಮನ್ ಮಕ್ಕಳ ಜೊತೆ ಮದ್ವೆ ಮಾಡಿಸ್ಬಿಡ್ತಾರೆ. ಇದಕ್ಕೆಲ್ಲ ತುಂಬಾ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ಸ್ ಜೊತೆ ಮದ್ವೆ ಮಾಡಿಸ್ತಾರೆ. ಹಂಗಾದಾಗ ಏನಾಗುತ್ತೆ, ಮಕ್ಕಳಲ್ಲಿ ಕೆಲವೊಂದು ಮೆಂಟಲ್ ರಿಟಾರ್ಡೇಷನ್ ಇರ್ಬೋದು, ಅಥವಾ ಕೆಲವೊಬ್ರಿಗೆ ಮಾತಾಡಕ್ ಬರಲ್ಲ, ಅವ್ರು ಮೂಕರಾಗಿರ್ತಾರೆ, ಅಥವಾ ಕಿವಿ ಕೇಳಿಸಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಹೇಗೆ ಹ್ಯೂಮನ್ಸ್ ನಲ್ಲಿ ನಾವು ಇದನ್ನ ನೋಡಿದೀವಿ ಅದೇ ರೀತಿ ಪ್ಲಾಂಟ್ಸ್ ನಲ್ಲೂ ಕೂಡ ಆಗುತ್ತೆ. ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇದ್ರೆ ಅದೇ ಜೀನ್ಸ್ ಅದೇ ಅಲೀಲ್ಸೇ ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಒಂದ್ ಜನರೇಷನ್ ಆದ್ಮೇಲೆ ಇನ್ನೊಂದು ಜನರೇಷನ್ಗೆ ಹೋಗ್ತಾ ಹೋಗ್ತಾ ಆ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ, ಹಾಗೆ ವಿಗರ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಕರಿತೀವಿ. ಆಯ್ತಾ? ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಬಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಟ್ಲೀಸ್ಟ್ WPL ಅಲ್ಲಿ ಸೆಕೆಂಡ್ ಟೈಮ್ ಆಡುವಾಗ್ಲೇ ನಾವು ಹುಡುಗಿರ್ ಗೆದ್ದಿದೀವಿ. RCB IPL ಅಲ್ಲಿ ಎಷ್ಟು ವರ್ಷದಿಂದ ಆಡಿ ಬರೀ ESCN ಹೇಳಿದ್ದೆ ಆಯ್ತು, ಇನ್ನ ಕಪ್ ಅಂತೂ ಗೆದ್ದಿಲ್ಲ ಅಲ್ವಾ? ಸೊ ಹೆಣ್ಮಕ್ಳೇ ಸ್ಟ್ರಾಂಗ್, ಒಪ್ಕೊಂಡ್ಬಿಡಿ ಸುಮ್ನೆ. ಇವನ್ ಇಫ್ ಯು ಡೋಂಟ್, ಯಾವಾಗ್ಲೂ ಸತ್ಯ ಕಹಿಯಾಗಿರುತ್ತೆ ಅಂತಾರಲ್ವಾ, ಹಾಗೇನೆ ಇದು. ಫಸ್ಟ್ ಸೀಸನ್ ಅಲ್ಲಿ ನಾವು ಲಾಸ್ ನೋಡಿದ್ವಿ, ಮತ್ತೆ ಸೆಕೆಂಡ್ ಸೀಸನ್ ಅಲ್ಲೇ ಬ್ಯಾಕ್ ಇನ್ ಆಕ್ಷನ್ ಅಂಡ್ ಡೈರೆಕ್ಟ್ ವಿನ್ನರ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಕೂಡ ಒಂದು ಔಟ್ ಬ್ರೀಡಿಂಗ್ ಡಿವೈಸಸ್ ಕ್ವೆಶ್ಚನ್. ಅದು ಬೇರೆ ಈ ಸತಿ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಚೇಂಜ್ ಮಾಡಿದ್ದಾರೆ. ಏನ್ ಡಿಫರೆನ್ಸ್ ಆಗುತ್ತೆ ಈ ಸಲಾನು, ಸೋಲ ಗೆಲುವ ನೋಡ್ಬೇಕು.
ಆನ್ಸರ್ ಮಾಡಿದಿರಾ? ಹೊಸ ಅಧ್ಯಾಯದಲ್ಲಿ ಆಲ್ರೆಡಿ ಆಯ್ತಲ್ವಾ ಒಂದು ಹಳೆ ಸೋಲು. ಓಕೆ, ಇನ್ ಸಮ್ ಪ್ಲಾಂಟ್ಸ್ ಸ್ಟಿಗ್ಮಾ ಅಂಡ್ ಆಂಥರ್ ಮೆಚ್ಯೂರ್ ಎಟ್ ಡಿಫರೆಂಟ್ ಟೈಮ್ಸ್ ಬಿಕಾಸ್. ಈಗ ನಾನು ಅಷ್ಟೇ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಹೇಳಿದೆ. ಓಕೆ, RCB ಮಾತ್ ಬಿಡೋಣ ಇವಾಗ ಸದ್ಯಕ್ಕೆ. ವಿಲ್ ಕಮ್ ಬ್ಯಾಕ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈಗ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗ್ಬೋದು, ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆದಾಗ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗ್ಬೋದು ಅಂತ. ಹಂಗಾಗತ್ತೆ ಅಂತ ಪ್ಲಾಂಟ್ಸ್ ಕೂಡ ದೇ ವುಡ್ ಹ್ಯಾವ್ ಫೌಂಡ್ ಔಟ್ ಓವರ್ ದ ಕೋರ್ಸ್ ಆಫ್ ಟೈಮ್. ಹಾಗಾಗದೆ ಇರಬಾರ್ದು ಅಂತ ಅದು ಎಷ್ಟೊಂದು ಡಿವೈಸಸ್ ನ ಇವಾಲ್ವ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ನಾವು ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಹ್ಯೂಮನ್ಸ್ ನ ಕನ್ಸಿಡರ್ ಮಾಡಿದ್ರು ಕೂಡ ಎಲ್ಲಾ ತಂದೆ ತಾಯಿರ್ಗೂ ಅವ್ರ ಮಕ್ಕಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಮುಂದೆ ಬರಬೇಕು, ಖುಷಿಯಾಗಿರ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಆಮೇಲೆ ಹಾಗಾಗಿ ಮಕ್ಕಳು ಚೆನ್ನಾಗಿ ಬೆಳಿಲಿ ಅಂತ ಅವ್ರು ಯಾವಾಗ್ಲೂ ಹಾರೈಸ್ತಾರೆ. ಹಾಗೇನೆ ಪ್ಲಾಂಟ್ಸ್ ಕೂಡ, ಪ್ಲಾಂಟ್ಸ್ ಗೊತ್ತಾಗೋಗ್ಬಿಟ್ಟಿದೆ ಅದು ಸೆಲ್ಫ್ ಪಾಲಿನೇಷನ್ ಮಾಡ್ಕೊಂಡ್ರೆ ಯಾವ ಸೀಡ್ಸ್ ಫಾರ್ಮ್ ಆಗುತ್ತೆ. ಸೀಡ್ಸ್ ಅಂದ್ರೆ ಪ್ಲಾಂಟ್ಸ್ ಮಕ್ಳು ಲೆಕ್ಕ, ಆ ಸೀಡ್ ಇಂದಾನೇ ನೆಕ್ಸ್ಟ್ ಜನರೇಷನ್ ಬರೋದು ಅಲ್ವಾ. ಅದು ಗೊತ್ತಾಗೋಗ್ಬಿಟ್ಟಿದೆ. ಸೆಲ್ಫ್ ಪಾಲಿನೇಷನ್ ಮಾಡ್ಕೊಂಡ್ರೆ ಯಾವ ನೆಕ್ಸ್ಟ್ ಜನರೇಷನ್ ಬರುತ್ತೆ, ಆ ನೆಕ್ಸ್ಟ್ ಜನರೇಷನ್ ಅಷ್ಟೊಂದು ವಿಗರ್ ಇಲ್ಲದೆ ಇರ್ಬೋದು, ಅಷ್ಟೊಂದು ಪ್ರೊಡಕ್ಟಿವಿಟಿ ತೋರಿಸದೇ ಇರ್ಬೋದು. ಹಾಗಾಗಿ ನಾವ್ ಏನಾದ್ರೂ ಮಾಡಿ, ಹೆಂಗಾದ್ರೂ ಐಡಿಯಾ ಮಾಡಿ ಕ್ರಾಸ್ ಪಾಲಿನೇಷನ್ ಆಗೋ ತರ ಮಾಡ್ಕೊಂಡ್ರೆ ನಮ್ಮ ಮಕ್ಕಳು ಹೆಲ್ದಿಯಾಗಿ ಬೆಳೆಯುತ್ತೆ ಅನ್ನೋದು ಪ್ಲಾಂಟ್ಸ್ ಕೂಡ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ, ಡಿಸ್ಪೈಟ್ ನಾಟ್ ಹ್ಯಾವಿಂಗ್ ಅ ಬ್ರೇನ್ ಆಫ್ ದಿಯರ್ ಓನ್. ಆಯ್ತಾ? ಸೊ ಅಷ್ಟು ಕ್ಲೆವರ್ ಪ್ಲಾಂಟ್ಸ್ ಅದು ಹಂಗ ಅರ್ಥ ಮಾಡ್ಕೊಂಡು ಎಷ್ಟೊಂದು ಡಿವೈಸಸ್ ನ ಎವಾಲ್ವ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕರೆಯೋದು. ಈ ಔಟ್ ಬ್ರೀಡಿಂಗ್ ಡಿವೈಸಸ್ 4 ಟೈಪ್ಸ್ ಇದೆ ನಿಮ್ಮ NCERT ಅಲ್ಲಿ. ಏನದೆಲ್ಲ 1 by 1 ನೋಡೋಣ. ಇದ್ರ ಬಗ್ಗೆ ಕ್ವೆಶನ್ಸ್ ಬಂದ್ರೆ ನೀವು ಆನ್ಸರ್ ಮಾಡಬೇಕು. ಓಕೆನಾ? ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರನೈಸ್ಡ್. ಇವಾಗ ಒಂದು ಪ್ಲಾಂಟ್ ಬೈಸೆಕ್ಸುವಲ್ ಆಗಿದೆ ಅನ್ಕೊಳ್ಳೋಣ. ಇದೇ ಫ್ಲವರ್ ನಲ್ಲಿ ಆಂಥರ್ ಕೂಡ ಇದೆ, ಇದೇ ಫ್ಲವರ್ ನಲ್ಲಿ ಸ್ಟಿಗ್ಮಾ ಕೂಡ ಇದೆ. ಇದೇ ಫ್ಲವರ್ ನ ಆಂಥರ್ ಇದ್ರ ಮೇಲೆ ಪಾಲಿನೇಟ್ ಆದ್ರೆ, ಅಥವಾ ಇದೇ ಪ್ಲಾಂಟ್ ನ ಒಂದು ಪೋಲನ್ ಗ್ರೇನ್ ಇದನ್ನ ಪಾಲಿನೇಟ್ ಮಾಡಿದ್ರೆ ಇನ್ ಬ್ರೀಡಿಂಗ್ ಆಗುತ್ತೆ ಅಲ್ವಾ, ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಹಾಗಾಗ್ಬಾರ್ದು ಅಂತ ಅಂದ್ರೆ ಯಾವಾಗ ಪೋಲನ್ ರಿಲೀಸ್ ಆಗುತ್ತೆ ಆ ಟೈಮಲ್ಲಿ ಸ್ಟಿಗ್ಮಾ ರಿಸೆಪ್ಟಿವ್ ಇರಬಾರ್ದು, ಅಥವಾ ಯಾವ ಟೈಮಲ್ಲಿ ಸ್ಟಿಗ್ಮಾ ರಿಸೆಪ್ಟಿವ್ ಇರುತ್ತೆ ಅವಾಗ ಪೋಲನ್ ರಿಲೀಸ್ ಆಗಬಾರ್ದು. ಆ ರೀತಿ ಆಗೋದ್ರಿಂದ ಸೆಲ್ಫ್ ಪಾಲಿನೇಷನ್ ಪ್ರಿವೆಂಟ್ ಮಾಡಿ ಕ್ರಾಸ್ ಪಾಲಿನೇಷನ್ ಮಾಡಬಹುದು. ಸೆಕೆಂಡ್ ಪಾಯಿಂಟ್ ಏನು? ಆಂಥರ್ ಅಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಎಟ್ ಡಿಫರೆಂಟ್ ಪೊಸಿಷನ್ಸ್. ಫಾರ್ ಎಕ್ಸಾಂಪಲ್, ಇದೊಂದು ಫ್ಲವರ್ ಅಂತ ನಾವು ತಗೊಳ್ಳೋಣ. ಈ ಫ್ಲವರ್ ನಲ್ಲಿ ಸ್ಟಿಗ್ಮಾ ಇಲ್ಲಿದೆ, ಆಂಥರ್ ಇಲ್ಲಿದೆ. So it is not likely for the pollen grains of this to jump up high and fall here. ಆಯ್ತಾ? ಲೈಕ್ಲಿಹುಡ್ ಕಡಿಮೆ ಅಂತ ಹೇಳ್ಬೋದು. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಆಕ್ಚುಲಿ ಒಂದು ಜೆನೆಟಿಕ್ ಮೆಕ್ಯಾನಿಸಮ್. ಈ ಜೆನೆಟಿಕ್ ಮೆಕ್ಯಾನಿಸಮ್ ಪ್ರಕಾರ ಅದೇ ಪ್ಲಾಂಟ್ ನ ಪೋಲನ್ ಗ್ರೇನ್ ಅದೇ ಪ್ಲಾಂಟ್ ನ ಸ್ಟಿಗ್ಮಾ ಮೇಲೆ ಹೋಗಿ ಕೂತ್ಕೊಂಡ್ರೆ ಅವಾಗ ಆ ಸ್ಟಿಗ್ಮಾ ಆ ಪೋಲನ್ ಟ್ಯೂಬ್ ನ ಪೋಲನ್ ಗ್ರೇನ್ ನ ಜರ್ಮಿನೇಟ್ ಮಾಡೋದಕ್ಕೆ ಬಿಡೋದಿಲ್ಲ, ಪೋಲನ್ ಟ್ಯೂಬ್ ಫಾರ್ಮ್ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ. ಪ್ರೊಡಕ್ಷನ್ ಆಫ್ ಯೂನಿಸೆಕ್ಸುವಲ್ ಫ್ಲವರ್ಸ್. ಇವಾಗ ಒಂದು ಫ್ಲವರ್ ನಲ್ಲಿ ಬರೀ ಆಂಥರ್ ಇದೆ, ಇದು ಮೇಲ್ ಫ್ಲವರ್. ಇನ್ನೊಂದು ಫ್ಲವರ್ ನಲ್ಲಿ ಬರೀ ಪಿಸ್ಟಿಲ್ ಇದೆ, ಇದು ಫಿಮೇಲ್ ಫ್ಲವರ್. ಈ ರೀತಿ ಇದ್ದಾಗ ಆಟೋಗ್ಯಾಮಿ ಆಗಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಸೆಪರೇಟ್ ಮೇಲ್ ಸೆಪರೇಟ್ ಫಿಮೇಲ್ ಇದೆ ಅಲ್ವಾ. ದೀಸ್ 4 ಆರ್ ಯೋರ್ ಔಟ್ ಬ್ರೀಡಿಂಗ್ ಡಿವೈಸಸ್. ಇಲ್ಲಿ ಕೇಳಿದರೆ ಸಮ್ ಪ್ಲಾಂಟ್ಸ್ ಅಲ್ಲಿ ಸ್ಟಿಗ್ಮಾ ಮತ್ತೆ ಆಂಥರ್ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ಮೆಚ್ಯೂರ್ ಆಗುತ್ತೆ. ಯಾಕೆ ಅಂತ? ಯಾಕೆ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ಮೆಚ್ಯೂರ್ ಆಗುತ್ತೆ ಅಂದ್ರೆ ಪಾಲಿನೇಟರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕ ಅಲ್ಲ. ಡಸ್ ಇಟ್ ಫೆಸಿಲಿಟೇಟ್ ಸೆಲ್ಫ್ ಪಾಲಿನೇಷನ್? ಪೊಲ್ಯೂಷನ್ ಇದು ಪಾಲಿನೇಷನ್ ಇರಬೇಕು. ಡಸ್ ಇಟ್ ಫೆಸಿಲಿಟೇಟ್ ಸೆಲ್ಫ್ ಪಾಲಿನೇಷನ್? ನೋ. ಡಸ್ ಇಟ್ ಪ್ರಿವೆಂಟ್ ಕ್ರಾಸ್ ಪಾಲಿನೇಷನ್? ನೋ. ಡಸ್ ಇಟ್ ಫೆಸಿಲಿಟೇಟ್ ಕ್ರಾಸ್ ಪಾಲಿನೇಷನ್? ಅಬ್ಸಲ್ಯೂಟ್ಲಿ yes. So the correct answer to this question is option D. 78% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ದೀಕ್ಷಿತ್, ಸಾಗರ್, ಪ್ರಿಯಾ, ಅಮೂಲ್ಯ, ರಮ್ಯಾ, ಸಾಕ್ಷಿ, ಬೃಂದಾ, ವೀರೇಶ್, ಖಾಲಿ ಪಲಾವ್, ನವ್ಯ. ಓಕೆ, ಇದು ಅರ್ಥ ಆಗಿದೆಯಾ ಈಗ? ವಿಶ್ವ ಅವರೇ ಕೇಳ್ತಾ ಇದ್ದೀರಾ ಮಾರ್ಕ್ಸ್ ಚೆನ್ನಾಗಿ ಬಂದ್ರೆ ಬರ್ತೀವಿ ಅಂತ. ಐ ಹೋಪ್ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರಲಿ. ಮಾರ್ಕ್ಸ್ ಚೆನ್ನಾಗಿ ಬಂದಾದ್ಮೇಲೆ ವಿ ಕ್ಯಾನ್ ಕನೆಕ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ, ಆಯ್ತಾ?
ಯಾರೆಲ್ಲ ಇನ್ ಮುಂದೆ ಮತ್ತೆ ಹೋಗ್ತಾ ಹೋಗ್ತಾ RCP ಬಗ್ಗೆ ಮಾತಾಡ್ತೀರಾ ಅವ್ರನ್ನೆಲ್ಲರನ್ನು ಡಿಲೀಟ್ ಮಾಡಿಸ್ಬಿಡ್ತೀನಿ, ಆಯ್ತಾ? ಕ್ಲಾಸೇ ನೋಡಕ್ ಸಾಧ್ಯ ಆಗಿರ್ಬಾರ್ದು. ಎಷ್ಟೊಂದ್ ಜನ ಸೀರಿಯಸ್ ಆಗಿ ಕಲ್ತ್ಕೊಳಕ್ ಬಂದಿರ್ತಾರೆ, ಅವ್ರನ್ನ ಕೂಡ ಡಿಸ್ಟ್ರಾಕ್ಟ್ ಮಾಡಬೇಡಿ, ನೀವು ಕೂಡ ಡಿಸ್ಟ್ರಾಕ್ಟ್ ಆಗಬೇಡಿ. ನಿಮಗೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಮನೇಲಿ ಅಳೋದು ನಿಮ್ಮ ಅಪ್ಪ ಅಮ್ಮ, ವಿರಾಟ್ ಕೊಹ್ಲಿಗೆ ನೀನ್ ಯಾರಂತಾನೂ ಗೊತ್ತಿಲ್ಲ. ಸೊ ದಯವಿಟ್ಟು ಫೋಕಸ್ ಮಾಡಿ. ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಕ್ಲಾಸ್ ಬಿಟ್ಬಿಟ್ಟು ಹೋಗ್ಬಿಡಿ. Next question. Which of the following aquatic plants does not show pollination by water? Vallisneria, Hydrilla, water hyacinth, Zostera. Question correct ಆಗಿ ಓದ್ಕೊಳ್ಳಿ. Does not show pollination by water. Vallisneria, Hydrilla, water hyacinth, Zostera. ಜನರಲ್ ಆಗಿ ನಾವ್ ಏನ್ ಅನ್ಕೊಳ್ತೀವಿ ಅಂದ್ರೆ ಅದೊಂದು ಅಕ್ವಾಟಿಕ್ ಪ್ಲಾಂಟ್ ಆಗಿದ್ರೆ ಅದ್ರದ್ದು ವಾಟರ್ ಪಾಲಿನೇಷನ್ ಅಥವಾ ಹೈಡ್ರೋಫಿಲಿನೇ ಆಗ್ಬೇಕು ಅಂತ. ಬಟ್ ದಟ್ ಇಸ್ ನಾಟ್ ದ ಕೇಸ್. ಪ್ಲಾಂಟ್ ಅಕ್ವಾಟಿಕ್ ಆಗಿರ್ಬೋದು, ಬಟ್ ಅಕ್ವಾಟಿಕ್ ಪ್ಲಾಂಟ್ಸ್ ಅಲ್ಲೂ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಇದೆ ಅಲ್ವಾ? ಕೆಲವೊಂದು ಪ್ಲಾಂಟ್ಸ್ ಸರ್ಫೇಸ್ ನಲ್ಲೇ ಫ್ಲೋಟ್ ಆಗುತ್ತೆ, ಸರ್ಫೇಸ್ ನಲ್ಲೇ ಫ್ಲವರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಕೆಲವೊಂದು ಪ್ಲಾಂಟ್ಸ್ ಸಬ್ಮರ್ಜ್ ಆಗಿದ್ರು ಕೂಡ, ಬಾಟಮ್ ಆಫ್ ದ ವಾಟರ್ ಬಾಡಿಯಲ್ಲಿ ರೂಟ್ಸ್ ಇದ್ರು ಕೂಡ ಅದ್ರ ಫ್ಲವರ್ಸ್ ಪ್ರೊಡ್ಯೂಸ್ ಆಗೋದು ಸರ್ಫೇಸ್ ನಲ್ಲಿ. ಲೋಟಸ್, ವಾಟರ್ ಲಿಲಿ, ಐಕಾರ್ನಿಯಾ ಇದನ್ನೆಲ್ಲ ನಾವು ನೋಡಿದೀವಿ, ವೇರ್ ಫ್ಲವರ್ಸ್ ಆರ್ ಪ್ರೊಡ್ಯೂಸ್ಡ್ ಆನ್ ದ ಸರ್ಫೇಸ್ ಆಫ್ ದ ವಾಟರ್ ಬಾಡಿ. ಕೆಲವೊಂದು ಪ್ಲಾಂಟ್ಸ್ ಆ ರೀತಿನೂ ಇರುತ್ತೆ, ಸಬ್ಮರ್ಜ್ ಆಗಿರುತ್ತೆ, ಪ್ಲಾಂಟ್ ಕೂಡ ನೀರಿನ ಒಳಗಿರುತ್ತೆ, ಫ್ಲವರ್ಸ್ ಕೂಡ ನೀರಿನ ಒಳಗಿರುತ್ತೆ. ಆ ರೀತಿ ಸಬ್ಮರ್ಜ್ ಆಗಿರುವಂತಹ ಪ್ಲಾಂಟ್ಸ್ ಫ್ಲವರ್ನ ಕೂಡ ಸಬ್ಮರ್ಜ್ ಆಗಿದ್ರೆ ಅಂಥ ಪ್ಲಾಂಟ್ಸ್ ನಲ್ಲಿ ಮಾತ್ರ ವಾಟರ್ ಪಾಲಿನೇಷನ್ ಆಗೋದು. ಲೋಟಸ್, ಐಕಾರ್ನಿಯಾ, ವಾಟರ್ ಲಿಲಿ ಇದರಲ್ಲಿ ಎಲ್ಲ ಕೂಡ ಸರ್ಫೇಸ್ ನಲ್ಲೇ ಫ್ಲವರ್ ಪ್ರೊಡ್ಯೂಸ್ ಆಗುತ್ತೆ. ಸರ್ಫೇಸ್ ನಲ್ಲಿ ಫ್ಲವರ್ ಪ್ರೊಡ್ಯೂಸ್ ಆದಾಗ ಪಾಲಿನೇಷನ್ ಆಗೋದಕ್ಕೆ ನೀರೇ ಬೇಕು ಅಂತ ಇಲ್ಲ. ಮೆಜಾರಿಟಿ ಅಂತಹ ಕೇಸಸ್ ನಲ್ಲಿ ಪಾಲಿನೇಷನ್ ವಿಂಡಿಂದನೂ ಆಗ್ಬೋದು, ಇನ್ಸೆಕ್ಟ್ ನಿಂದಾನೂ ಆಗ್ಬೋದು. ಓಕೆ, ಸೊ ಇದರಲ್ಲಿ ವಾಟರ್ ಹೈಸೆಂತ್ ಇಸ್ ಅನ್ ಅಕ್ವಾಟಿಕ್ ಪ್ಲಾಂಟ್, ಆದ್ರೂ ಕೂಡ ಇಟ್ ಇಸ್ ನಾಟ್ ಪಾಲಿನೇಟೆಡ್ ಬೈ ವಾಟರ್. ಮೋಸ್ಟ್ ಆಫ್ ಯು ಏನ್ ಅನ್ಕೊಳ್ಬಹುದು ಅಂತ ಅಂದ್ರೆ ಅಕ್ವಾಟಿಕ್ ಪ್ಲಾಂಟ್ ಅಲ್ವಾ, ನೀರಲ್ಲಿ ಬೆಳೆಯುತ್ತೆ, ವಾಟರ್ ಹೈಸೆಂತ್ ನೀರಲ್ಲಿ ಬೆಳೆಯುತ್ತೆ, ಇದರಲ್ಲಿ ವಾಟರ್ ಪಾಲಿನೇಷನ್ ಆಗ್ಬೋದು ಅಂತ. ಬಟ್ ದಟ್ ಇಸ್ ನಾಟ್ ದ ಕೇಸ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ವಾಟರ್ ಹೈಸೆಂತ್. ಇದಕ್ಕೆ ಐಕಾರ್ನಿಯಾ ಅಂತ ಕೂಡ ಕರೀತಾರೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅಮೂಲ್ಯ, ನಯನ, ಖಾಲಿ ಪಲಾವ್, ಏನೋ ಹೆಸರು ಗೊತ್ತಿಲ್ಲ ಯಾವ ಭಾಷೆ ಇದು. ಆಮೇಲೆ ಶ್ರುತಿ, ನಿಖಿತಾ, ದೀಕ್ಷಿತ್, ನಮಿತಾ, ಭುವನೇಶ್, ಚಮನ್. ಚಮನ್ ಇಸ್ ಆನ್ಸರಿಂಗ್ ವೆರಿ ಕನ್ಸಿಸ್ಟೆಂಟ್ಲಿ. ಎಲ್ಲ ಕ್ವೆಶ್ಚನ್ ಅಲ್ಲೂ ನನಗೆ ಕಾಣಿಸ್ತಾ ಇದೆ ಹೆಸರು. ನೋಡೋಣ, ಏನಾದ್ರೂ ಡೌಟ್ ಇದೆಯಾ ಈ ಕ್ವೆಶ್ಚನ್ ಅಲ್ಲಿ? PDF ನೋಟ್ಸ್, ಹೆಲೋ, ನಿಮ್ ಹೆಸರೇನು ಗೊತ್ತಿಲ್ಲ, ಹೆಲೋ. PDF ನೋಟ್ಸ್ ಸಿಗುತ್ತೆ ಈ ಲೆಕ್ಚರ್ ಮುಗ್ದಾದ್ಮೇಲೆ, ಈ ಸೆಷನ್ ಮುಗ್ದಾದ್ಮೇಲೆ ಪ್ರಾಬಬ್ಲಿ ಒಂದು ಅರ್ಧ ಗಂಟೆ 1 hour ಅಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಸಿಗುತ್ತೆ, ಆಯ್ತಾ? ಏನು ಡೌಟ್ಸ್ ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಬಗ್ಗೆ. ನೀವೇ ಓದಿ ಆನ್ಸರ್ ಮಾಡಿ. ಹಾಯ್ ಸಂಜು, ಗುಡ್ ಆಫ್ಟರ್ನೂನ್. ಟೈಮ್ ತಗೊಂಡು ಓದಿ ಆನ್ಸರ್ ಮಾಡಿ. ಕರೆಕ್ಟ್ ಆಗೋದು ಮುಖ್ಯ, ಎಷ್ಟು ಫಾಸ್ಟ್ ಅನ್ನೋದು ಮುಖ್ಯ ಅಲ್ಲ. ಏನೆಲ್ಲ ಇದೆ ಇವೆಂಟ್ಸ್? ಫಸ್ಟ್ ಪೋಲನ್ ಗ್ರೇನ್ ಹೋಗಿ ಸ್ಟಿಗ್ಮಾ ಸರ್ಫೇಸ್ ಮೇಲೆ ಡ್ರಾಪ್ ಆಗುತ್ತೆ. ಕಂಪ್ಯಾಟಿಬಲ್ ಆಗಿದ್ರೆ ಫಸ್ಟ್ ಪೋಲನ್ ಗ್ರೇನ್ ವಾಲ್ ಮೇಲೆ ಇರೋ ಕೆಮಿಕಲ್ ಸ್ಟಿಗ್ಮಾ ಮೇಲೆ ಇರೋ ಕೆಮಿಕಲ್ಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಕಂಪ್ಯಾಟಿಬಲ್ ಆಗಿದ್ರೆ ಪೋಲನ್ ಟ್ಯೂಬ್ ನ ಫಾರ್ಮ್ ಮಾಡೋದಕ್ಕೆ ಅಲೌ ಮಾಡುತ್ತೆ. ಅದಾದ ನಂತರ ಸ್ಟಿಗ್ಮಾ ಇಂದ ಸ್ಟೈಲ್ ನ ಪೆನಿಟ್ರೇಟ್ ಮಾಡಿ ಒಂದು ಪೋಲನ್ ಟ್ಯೂಬ್ ಫಾರ್ಮ್ ಆಗಿ, ಪೋಲನ್ ಟ್ಯೂಬ್ ಫಸ್ಟ್ ಓವ್ಯೂಲ್ ಒಳಗೆ ಹೋಗುತ್ತೆ, ಓವ್ಯೂಲ್ ಒಳಗೆ ಹೋಗಿ ಎಂಬ್ರಿಯೋ ಸ್ಯಾಕ್ ಒಳಗೆ ಹೋಗುತ್ತೆ. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಸೆಲ್ ಅಲ್ಲಿ ಹೋಗುತ್ತೆ ಅಂತ ನಾನು ಹೇಳಿದೆ ಆಗ್ಲೇ, ಫಿಲಿಫಾರ್ಮ್ ಅಪ್ಯಾರಟಸ್ ಇರುವಂತಹ ಸಿನರ್ಜಿಡ್ಸ್ ಒಳಗಡೆ ಹೋಗುತ್ತೆ. ಸೊ ಈ ಸಿನರ್ಜಿಡ್ಸ್ ಗೈಡ್ ಮಾಡುತ್ತೆ ಪೋಲನ್ ಗ್ರೇನ್ ನ ಇನ್ಸೈಡ್ ಇಟ್. ಒನ್ಸ್ ಇಟ್ ಇಸ್ ಇನ್ಸೈಡ್ ದ ಸಿನರ್ಜಿಡ್, ಎರಡರಲ್ಲಿ ಒಂದು ಸಿನರ್ಜಿಡ್ ಒಳಗಡೆ ಹೋಗುತ್ತೆ. ಅದು ಹೋಗಿದ ನಂತರ ಅದ್ರೊಳಗಡೆ ಏನೆಲ್ಲ ಕಂಟೆಂಟ್ಸ್ ಇತ್ತು ಅದನ್ನ ಅದು ರಿಲೀಸ್ ಮಾಡುತ್ತೆ. ಏನ್ ಕಂಟೆಂಟ್ ಇತ್ತು? 2 ಮೇಲ್ ಗೆಮೀಟ್ಸ್ ಇತ್ತು, ಒಂದು ವೆಜಿಟೇಟಿವ್ ಸೆಲ್ದು ನ್ಯೂಕ್ಲಿಯಸ್ ಇತ್ತು. 2 ಮೇಲ್ ಗೆಮೀಟ್ ನು ರಿಲೀಸ್ ಮಾಡುತ್ತೆ, ವೆಜಿಟೇಟಿವ್ ನ್ಯೂಕ್ಲಿಯಸ್ ಕೂಡ ರಿಲೀಸ್ ಆಗುತ್ತೆ. ಇದಾದ್ಮೇಲೆ ಡಬಲ್ ಫರ್ಟಿಲೈಸೇಷನ್ ನಡೆಯೋದು.
ಅಲ್ವಾ? ಸೊ ಇಲ್ಲಿ ಕೊಟ್ಟಿರುವಂತಹ ಇವೆಂಟ್ಸ್ನ ಇವಾಗ ನೋಡೋಣ. ಫಸ್ಟ್ ಏನಾಗುತ್ತೆ, ಡೆಪಾಸಿಷನ್ ಆಫ್ ಪೋಲನ್ ಗ್ರೇನ್ಸ್ ಆನ್ ದ ಸ್ಟಿಗ್ಮಾ, ಇದು ಫಸ್ಟ್ ಇವೆಂಟ್. ಅದಾದ್ಮೇಲೆ ಡೆವಲಪ್ಮೆಂಟ್ ಆಫ್ ಪೋಲನ್ ಟ್ಯೂಬ್, ಇದು ಸೆಕೆಂಡ್. ಪೋಲನ್ ಟ್ಯೂಬ್ ಡೆವಲಪ್ ಆಗಿ ಫಸ್ಟ್ ಹೋಗೋದು ಓವ್ಯೂಲ್ ಒಳಗೆ, ಆಮೇಲೆ ಹೋಗೋದು ಎಂಬ್ರಿಯೋ ಸ್ಯಾಕ್ ಒಳಗಡೆ, ಅದಾದ್ಮೇಲೆ ಮೇಲ್ ಗೆಮೀಟ್ಸ್ ನ ಎಂಬ್ರಿಯೋ ಸ್ಯಾಕ್ ಒಳಗಡೆ ರಿಲೀಸ್ ಮಾಡೋದು. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಶುಡ್ ಸ್ಟಾರ್ಟ್ ವಿತ್ 2 ಇಂದ ಸ್ಟಾರ್ಟ್ ಆಗೋ 2 ಆಪ್ಷನ್ ಇದೆ, ಇದು ಎರಡನ್ನೂ ಎಲಿಮಿನೇಟ್ ಮಾಡ್ಬಿಡೋಣ. ಸೆಕೆಂಡ್ ಏನು, 4, ಎರಡರಲ್ಲೂ 4 ಇದೆ. ಥರ್ಡ್ ಸೆಕೆಂಡ್ ಇಸ್ 5, second is 4, third is 5. Yeah, so this is the correct answer. Third is 5, fourth is 3, fifth is 1. So correct answer is option C. ಎಷ್ಟೊಂದು ಹೆಸರಿರೋ ಜನ ಹೆಸ್ ಕಮ್ ಫಸ್ಟ್. ಏನಂತ ಕರಿಬೇಕು ನಾನು ನಿಮ್ನ? ಸುನೀಲ, ಸುಶೀಲ, ಜಯಾನ, ಕುಸುಮ, ಶ್ರುತಿ. ಓ, ಇಷ್ಟೇ ಜನ ಕರೆಕ್ಟಾಗಿ ಆನ್ಸರ್ ಮಾಡಿರೋದ? ಏನಂತ ಆನ್ಸರ್ ಮಾಡಿದ್ರಿ ಎಲ್ಲರೂ? ಅದಕ್ಕೆ ನಾನು ಹೇಳಿದ್ದು ನೋಡ್ಕೊಂಡು ಆನ್ಸರ್ ಮಾಡಬೇಕು. ಯಾಕೆ ಬಿ ಮಾಡಿದ್ರಿ ಆಸಿಯಾ? ಕನ್ಫ್ಯೂಷನ್ ಆಯ್ತಾ? ಇವಾಗ ಅರ್ಥ ಆಗಿದ್ಯಾ? ಓಕೆ, ಕೂಲ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಐ ಥಿಂಕ್ ಇಲ್ಲಿ ಟೈಮ್ ಇರುತ್ತೆ ನೋಡಿ, 30 ಸೆಕೆಂಡ್ಸ್ ಆಗೋ ಮುಂಚೆ ನೀವು ಆನ್ಸರ್ ಮಾಡಿದ್ರೆ ಅದು ಪೋಲಲ್ಲಿ ರಿಜಿಸ್ಟರ್ ಆಗುತ್ತೆ, ಇಲ್ಲದೇ ಇದ್ರೆ ಹೆಸರು ತೋರಿಸಲ್ಲ. ಲೇಟಾಗಿ ಮಾಡಿದ್ರೆ ತೋರಿಸಲ್ಲ. ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಕರೆಕ್ಟ್ ಆರ್ಡರ್ ಯಾವುದು? ಗಮನ ಇಟ್ಟು ನೋಡಿ ಆನ್ಸರ್ ಮಾಡಿ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಬೇಡಿ. ಮೆಜಾರಿಟಿ ಎಲ್ಲ ಸಿ ಅಂತಾನೆ ಹೇಳ್ತಾ ಇದ್ದೀರಾ. ಓಕೆ, 93% ಸಿ ಅಂತ ಹೇಳಿದಿರಾ. ಐಶ್ವರ್ಯ, ಕೊರ್ಬು, ಖಾಲಿ ಪಲಾವ್, ಅಮೂಲ್ಯ, ಸ್ಫೂರ್ತಿ, ಸಚಿನ್, ಅಸಿಯಾ, ತನು, ಶ್ರೇಯಾ, ಚಮನ್, ಗೋಜೋ ಮತ್ತೆ ಸಾಧನ ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ರಾ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಯಾವಾಗ ಮಾಡಬೇಕು? ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಹತ್ರ 2 ಪ್ಲಾಂಟ್ಸ್ ಇದೆ, ಆಯ್ತಾ? ಒಂದು ಪ್ಲಾಂಟು ಸಕ್ಕದಾಗಿರುವಂತಹ ಬ್ಯೂಟಿಫುಲ್ ಪಿಂಕ್ ಫ್ಲವರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅದಂತೂ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದಕ್ಕೆ, ಆಯ್ತಾ? ಇನ್ನೊಂದು ಪ್ಲಾಂಟ್ ಇದೆ ಅದೇ ಸ್ಪೀಶೀಸ್ದು, ಅದು ಏನೋ ಬೋರಿಂಗ್ ಕಲರ್ ಚಿಕ್ಕ ಫ್ಲವರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ ಪ್ಲಾಂಟ್ ಹತ್ರ ಡಿಸೀಸ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇದೆ. ದಿಸ್ ಪ್ಲಾಂಟ್ ಇಸ್ ಡಿಸೀಸ್ ರೆಸಿಸ್ಟೆಂಟ್, ಆದ್ರೆ ರೆಸಿಸ್ಟೆಂಟ್. ಈ ಪ್ಲಾಂಟ್ ಬ್ಯೂಟಿಫುಲ್ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡೋದು ಡಿಸೀಸ್ ರೆಸಿಸ್ಟೆಂಟ್ ಆಗಿಲ್ಲ, ಆಯ್ತಾ? ನಾನಿವಾಗ ಏನ್ ಮಾಡ್ಬೇಕು, ಈ 2 ಕ್ಯಾರೆಕ್ಟರ್ಸ್ ನ ಒಂದು ಪ್ಲಾಂಟ್ಗೆ ಕಂಬೈನ್ ಮಾಡಬೇಕು. ಈ ಪ್ಲಾಂಟ್ ಏನ್ ಫ್ಲವರ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಆ ಕ್ಯಾರೆಕ್ಟರ್, ಈ ಪ್ಲಾಂಟ್ ನಲ್ಲಿ ಏನ್ ಡಿಸೀಸ್ ರೆಸಿಸ್ಟೆನ್ಸ್ ಇದೆ ಆ ಕ್ಯಾರೆಕ್ಟರ್, ಇದೆರಡೂ ಕೂಡ ನಂಗೆ ಒಂದೇ ಪ್ಲಾಂಟ್ ಬೇಕು. ಆ ಪ್ಲಾಂಟ್ ಚೆನ್ನಾಗಿರೋ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡಿ ಡಿಸೀಸ್ ರೆಸಿಸ್ಟೆಂಟ್ ಆಗಿದ್ರೆ ನನಗೆ ಈಲ್ಡ್ ಜಾಸ್ತಿ ಸಿಗುತ್ತೆ, ಹಾಗಾಗಿ ನಾನು ಜಾಸ್ತಿ ದುಡ್ಡು ಮಾಡ್ಬೋದು. ಓಕೆ, ದಟ್ ಇಸ್ ಮೈ ಐಡಿಯಾ. ಸೊ ಇವಾಗ ನಾನು ಏನ್ ಮಾಡ್ಬೋದು ಅಂತ ಅಂದ್ರೆ, ಈ 2 ಪ್ಲಾಂಟ್ಸ್ ಬೈಸೆಕ್ಷುವಲ್ ಆಗಿದ್ದಾಗ, ಅದರ ಅರ್ಥ ಏನು? ಪ್ರತಿಯೊಂದು ಪ್ಲಾಂಟ್ ನಲ್ಲೂ, ಈ 2 ಪ್ಲಾಂಟ್ ನಲ್ಲಿ ಫ್ಲವರ್ಸ್ ನಲ್ಲಿ ಆಂಥರ್ ಕೂಡ ಇರುತ್ತೆ, ಹಾಗೇನೆ ಸ್ಟಿಗ್ಮಾ ಕೂಡ ಇರುತ್ತೆ, ಆಯ್ತಾ? ಈಗ ಈ ಪ್ಲಾಂಟ್ ನ ಫಸ್ಟ್ ಕೆಲಸ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ಪ್ಲಾಂಟ್ ನ ಫಿಮೇಲ್ ಆಗಿ ಡೆಸಿಗ್ನೇಟ್ ಮಾಡ್ತೀನಿ, ಇನ್ನೊಂದು ಪ್ಲಾಂಟ್ ನ ಮೇಲ್ ಆಗಿ ಡೆಸಿಗ್ನೇಟ್ ಮಾಡ್ತೀನಿ. ನನಗೆ ಈ ಪ್ಲಾಂಟ್ ನ ಪೋಲನ್ ಗ್ರೇನ್ಸ್ ಈ ಪ್ಲಾಂಟ್ ನ ಸ್ಟಿಗ್ಮಾ ಮೇಲೆ ಬಂದು ಡೆಪಾಸಿಟ್ ಆಗಬೇಕು. ದಟ್ ಇಸ್ ವಾಟ್ ಐ ವಾಂಟ್, ಆಯ್ತಾ? ಸೊ ನಾನು ಇದನ್ನ ಆರ್ಟಿಫಿಷಿಯಲಿ ಹೈಬ್ರಿಡೈಸ್ ಮಾಡಬೇಕು. ಅದಕ್ಕೆ ನಾನು ಏನು ಎನ್ಶೋರ್ ಮಾಡಬೇಕು ಅಂದ್ರೆ, ಈ ಪ್ಲಾಂಟ್ ನಲ್ಲೇ ಪ್ರೊಡ್ಯೂಸ್ ಆಗೋ ಪೋಲನ್ ಅಟ್ ಎನಿ ಕಾಸ್ಟ್ ಬಂದು ಇದ್ರ ಮೇಲೆ ಡೆಪಾಸಿಟ್ ಆಗಬಾರ್ದು. ಸೆಲ್ಫ್ ಪಾಲಿನೇಷನ್ ಆಗ್ಲೇಬಾರ್ದು ಅಂದ್ರೆ ನಾನು ಏನ್ ಎನ್ಶೋರ್ ಮಾಡ್ತೀನಿ, ಈ ಆಂಥರ್ ಮೆಚ್ಯೂರ್ ಆಗಕ್ ಮುಂಚೆನೆ ನಾನು ಈ ಆಂಥರ್ನ ರಿಮೂವ್ ಮಾಡಾಕ್ಬಿಡ್ತೀನಿ, ಕಟ್ ಮಾಡಿ ರಿಮೂವ್ ಮಾಡಿ ಬಿಸಾಕ್ಬಿಡ್ತೀನಿ, ಇವನ್ ಬಿಫೋರ್ ಇಟ್ ಬಿಕಮ್ಸ್ ಮೆಚ್ಯೂರ್.
ನಾನು ಹಿಂಗ್ ಮಾಡಿದಾಗ ಏನಾಯ್ತು ಅಂತ ಅಂದ್ರೆ ಇದೇ ಫ್ಲವರ್ನ ಪೋಲನ್ ಗ್ರೇನ್ಸ್ ಇದ್ರ ಮೇಲೆ ಡೆಪಾಸಿಟ್ ಆಗಲ್ಲ, ಅದು ಓಕೆ. ಈಗ ನನಗೆ ಇದೇ ಫ್ಲವರ್ದು ಪೋಲನ್ ಗ್ರೇನ್ ಇದ್ರ ಮೇಲೆ ಬೇಕು, ಬೇರೆ ಯಾವ್ದು ಫ್ಲವರ್ದು ಪೋಲನ್ ಗ್ರೇನ್ ಇದ್ರ ಮೇಲೆ ಬೇಡ. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಆಂಥರ್ ರಿಮೂವ್ ಮಾಡಿ ಆದ್ಮೇಲೆ ಈ ಫ್ಲವರ್ ಸುತ್ತ ಒಂದು ಬ್ಯಾಗ್ ಟೈ ಮಾಡ್ಬಿಡ್ತೀನಿ. ದಿಸ್ ವಿಲ್ ಎನ್ಶ್ಯೂರ್ ಬೇರೆ ಯಾವ ಫ್ಲವರ್ ನಿಂದ ಕೂಡ ಪೋಲನ್ ಬಂದು ಇಲ್ಲಿ ಡೆಪಾಸಿಟ್ ಆಗಲ್ಲ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ, ಈ ಫ್ಲವರ್ ನಲ್ಲಿ ಪೋಲನ್ ಯಾವಾಗ ಮೆಚೂರ್ ಆಗುತ್ತೆ ಅವಾಗ ಆಂಥರ್ ನ ರಿಮೂವ್ ಮಾಡಿ ಅದ್ರ ಪೋಲನ್ ನ ತಂದು ಇಲ್ಲಿ ಡಸ್ಟ್ ಮಾಡ್ತೀನಿ, ಬ್ಯಾಗ್ ನ ರಿಮೂವ್ ಮಾಡಿ. ಅದಾದ ನಂತರ ಮತ್ತೆ ಬ್ಯಾಗ್ ಟೈ ಮಾಡ್ತೀನಿ. ಇದ್ರೊಳಗಡೆನೆ ಬ್ಯಾಗ್ ಒಳಗಡೆನೆ ಫ್ರೂಟ್ ಕೂಡ ಫಾರ್ಮೇಶನ್ ಆಗುತ್ತೆ, ಆಯ್ತಾ. ಸೊ ದಿಸ್ ಇಸ್ ಹೌ ಬ್ಯಾಗಿಂಗ್ ಇನ್ ಯೂನಿಸೆಕ್ಷುವಲ್ ಫ್ಲವರ್ಸ್ ಬಗ್ಗೆ ಸಚಿನ್ ಕೇಳ್ತಾ ಇದ್ದೀರಾ, ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ಹಿಂಗೆ ಇದೇ ಪ್ರಾಸೆಸ್ ನಡೆಯೋದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ಲಿ. ನೀವು ಯಾರಾದ್ರೂ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದು ಅಲ್ಲಿ ಏನಾದ್ರೂ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಎಲ್ಲ ಮಾಡ್ತಾರೆ ಅಂದ್ರೆ ದಿಸ್ ಇಸ್ ಪ್ರಾಬಬ್ಲಿ ಯು ಮೇ ಹ್ಯಾವ್ ಸೀನ್ ದಿಸ್, ಆಯ್ತಾ. ಓಕೆ, ಫಸ್ಟ್ ಸ್ಟೆಪ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಯಾವ ಫ್ಲವರ್ ನ ಫಿಮೇಲ್ ಅಂತ ಡೆಸಿಗ್ನೇಟ್ ಮಾಡಿದ್ವಿ, ಅದರಲ್ಲಿ ಆಂಥರ್ ನ ರಿಮೂವ್ ಮಾಡಿದ್ವಿ. ಆಂಥರ್ ಇಸ್ ದ ಮೇಲ್ ಪಾರ್ಟ್ ಅಲ್ವಾ. ಸೊ ಹಾಗಾಗಿ ನಾವು ಈ ಸ್ಟೆಪ್ಗೆ ಇಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ. ಮ್ಯಾಸ್ಕ್ಯುಲನ್ ಅಂದ್ರೆ ಎಲ್ಲರಿಗೂ ಗೊತ್ತಿರಬಹುದು, ಮೇಲ್ನೆಸ್. ಇಲ್ಲಿ ನಾವು ಮೇಲ್ ಪಾರ್ಟ್ ನ ರಿಮೂವ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಸ್ಟೆಪ್ ಇಸ್ ಇಮ್ಯಾಸ್ಕ್ಯುಲೇಷನ್. ಸೆಕೆಂಡ್ ಸ್ಟೆಪ್ ಏನು, ಬ್ಯಾಗ್ ಟೈ ಮಾಡೋದು ಅದ್ರ ಸುತ್ತ. ಸೊ ದಟ್ ಇಸ್ ಬ್ಯಾಗಿಂಗ್. ಆಮೇಲೆ ಏನ್ ಮಾಡ್ತೀವಿ, ಬೇಕಾಗಿರುವಂತಹ ಪೋಲನ್ ನ ಈ ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡ್ತೀವಿ. ದಟ್ ಇಸ್ ಅವರ್ ಥರ್ಡ್ ಸ್ಟೆಪ್. ಅದನ್ನ ಡಸ್ಟ್ ಮಾಡಿ ಆದ್ಮೇಲೆ ಮತ್ತೆ ಬ್ಯಾಗ್ ನ ಟೈ ಮಾಡ್ತೀವಿ. ದಟ್ ಇಸ್ ರೀಬ್ಯಾಗಿಂಗ್. ಫೈನಲಿ ಇದ್ರೊಳಗಡೆ ಫ್ರೂಟ್ಸ್ ಆರ್ ಅಲೌಡ್ ಟು ಡೆವಲಪ್. ಓಕೆ, ಸೊ ಫಸ್ಟ್ ಆಗೋದು ಇಮ್ಯಾಸ್ಕ್ಯುಲೇಷನ್, ಆಮೇಲೆ ಬ್ಯಾಗಿಂಗ್, ಆಮೇಲೆ ಆರ್ಟಿಫಿಷಿಯಲ್ ಪಾಲಿನೇಷನ್, ಎಕ್ಸ್ಕ್ಯೂಸ್ ಮೀ, ಮತ್ತೆ ರೀಬ್ಯಾಗಿಂಗ್. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಸಿ. ಇವಾಗ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಗಿದೆಯಾ? ಹಾ, ಕರೆಕ್ಟ್ ಪ್ರದೀಪ್. ವಸಂತ ಅವರೇ ಮತ್ತೆ ರಿಪೀಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. 2 ಪ್ಲಾಂಟ್ಸ್ ಇದೆ, 2 ಕೂಡ ಬೈಸೆಕ್ಸುವಲ್. ಕ್ರಾಸ್ ಪಾಲಿನೇಷನ್ ಮಾಡಬೇಕು, ಆರ್ಟಿಫಿಷಿಯಲಿ ಹೈಬ್ರಿಡೈಸ್ ಮಾಡಬೇಕು ಅಂತ ಅಂದ್ರೆ ಫಿಮೇಲ್ ಪ್ಲಾಂಟ್ ನಲ್ಲಿ ಫಸ್ಟ್ ಆಂಡ್ರೀಶಿಯಂ ನ ರಿಮೂವ್ ಮಾಡ್ಬಿಡ್ತೀವಿ. ಆಮೇಲೆ ಅದಕ್ಕೆ ಇಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ. ಅದ್ರ ಸುತ್ತ ಬ್ಯಾಗ್ ಟೈ ಮಾಡ್ತೀವಿ, ಅದಕ್ಕೆ ಬ್ಯಾಗಿಂಗ್ ಅಂತ ಕರಿತೀವಿ. ಆಂಥರ್ ಮೆಚ್ಯೂರ್ ಆದಾಗ ಅದ್ರ ಪೋಲನ್ ಗ್ರೇನ್ಸ್ ನ ಇದ್ರ ಮೇಲೆ ಡಸ್ಟ್ ಮಾಡಿ ಮತ್ತೆ ಬ್ಯಾಗ್ ಕವರ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ರೀಬ್ಯಾಗಿಂಗ್. ಇಲ್ಲಿ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು, ಆಯ್ತಾ. Emasculation step is not required in unisexual plants. ಒಂದು ಪ್ಲಾಂಟ್ ನಲ್ಲಿ ಯೂನಿಸೆಕ್ಸುವಲ್ ಫ್ಲವರ್ ಇದ್ರೆ, ಅಂದ್ರೆ ಈ ಫ್ಲವರ್ ನಲ್ಲಿ ಬರೀ ಇರದೆ ಸ್ಟಿಗ್ಮಾ ಅಥವಾ ಬರೀ ಇರದೆ ಆಂಥರ್, ಇರೋದು ಪಿಸ್ಟಿಲು ಅಥವಾ ಆಂಥರ್ ಅಂತ ಅಂದ್ರೆ ಅಲ್ಲಿ ಇಮ್ಯಾಸ್ಕ್ಯುಲೇಷನ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಅದು ಯೂನಿಸೆಕ್ಸುವಲ್ ಪ್ಲಾಂಟ್ ಆಗಿದ್ರೆ ಇಮ್ಯಾಸ್ಕ್ಯುಲೇಷನ್ ಸ್ಟೆಪ್ ವಿಲ್ ಬಿ ಸ್ಕಿಪ್ಡ್. ಓಕೆನಾ? ಅರ್ಥ ಆಗಿದ್ಯಾ? ಹಾಯ್ ಗಗನ್, ಗುಡ್ ಆಫ್ಟರ್ನೂನ್. ಕ್ಲಿಯರ್ ಆಯ್ತಾ? ಶಾಲ್ ವಿ ಮೂವ್ ಆನ್? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವೇಟ್, ಇದು ಡಬಲ್ ಫರ್ಟಿಲೈಸೇಷನ್ ಆದ್ಮೇಲೆ ಬರಬೇಕು. ಓಕೆ, in apple, chromosome number of gametes is 17. What is the chromosome number in its primary endosperm nucleus? Gametes number 17 ಅಂತ ಅಂದ್ರೆ ನಮಗೆ ಗೊತ್ತು gametes are haploid ಅಲ್ವಾ. gametes are haploid, so haploid number is 17 ಅಂತ ಅವ್ರು ಕೊಟ್ಟಿದ್ದಾರೆ. What is the chromosome number in its primary endosperm nucleus? Primary endosperm nucleus to Ploidy ಏನು? Primary endosperm nucleus is triploid, right? So 17 3 times 7 21 51 is the correct answer. Okay, 63% ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಡಬಲ್ ಫರ್ಟಿಲೈಸೇಷನ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ. ನೀವು ಅದನ್ನ ಬೋರ್ಡ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಕಲ್ತಿರ್ಬೋದು. ಡಬಲ್ ಫರ್ಟಿಲೈಸೇಷನ್ ಆಗೋದು ಬರೀ ಎಂಜಿಯೋಸ್ಪರ್ಮ್ಸ್ ನಲ್ಲಿ. ಇವಾಗ ಇನ್ನೊಂದು ಕ್ವೆಶ್ಚನ್ ಅಲ್ಲಿ ನಾವು ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಡಿಸ್ಕಸ್ ಮಾಡಿದ್ವಿ, ನೆನ್ಪಿದ್ಯಾ?
ಈ ಸ್ಲೈಡ್ನ ಎಲ್ಲಿ ತಗೊಂಡು ಬರೋಣ. ಓಕೆ, ಸೊ ಇಲ್ಲಿ ಏನಾಯ್ತು, ಪೋಲನ್ ಟ್ಯೂಬ್ ಸಿನರ್ಜಿಸ್ ಒಳಗಡೆ ಹೋಯ್ತು. ಪೋಲನ್ ಟ್ಯೂಬ್ ಒಳಗಡೆ 2 ಮೇಲ್ ಗೆಮೀಟ್ಸ್ ಇತ್ತು ಅಲ್ವಾ. ಸೊ ಇದರಲ್ಲಿ ಒಂದು ಮೇಲ್ ಗೆಮೀಟ್ ಆಬ್ವಿಯಸ್ಲಿ ಫಿಮೇಲ್ ಗೆಮೀಟ್ ಜೊತೆ ಫ್ಯೂಸ್ ಆಗುತ್ತೆ. ಮೇಲ್ ಗೆಮೀಟ್ ಫಿಮೇಲ್ ಗೆಮೀಟ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಮಾಡುವಂತಹ ಪ್ರಾಸೆಸ್ಗೆ ನಾವು ಸಿನ್ಗ್ಯಾಮಿ ಅಂತ ಕರಿತೀವಿ. ಓಕೆ, ಸಿನ್ಗ್ಯಾಮಿ ಅಂತ ಕರಿತೀವಿ. ಇನ್ನೊಂದು ನ್ಯೂಕ್ಲಿಯಸ್ಗೆ ಏನಾಗುತ್ತೆ, ಇನ್ನೊಂದು ಮೇಲ್ ಗೆಮೀಟ್ಗೆ ಏನಾಗುತ್ತೆ, ಇನ್ನೊಂದು ಮೇಲ್ ಗೆಮೀಟ್ ಏನ್ ಹ್ಯಾಪ್ಲಾಯ್ಡ್ ಇದೆ, ಈ ಮೇಲ್ ಗೆಮೀಟ್ ಸೆಂಟ್ರಲ್ ಸೆಲ್ ನಲ್ಲಿರುವಂತಹ 2 ಪೋಲಾರ್ ನ್ಯೂಕ್ಲಿಯೈ ವಿಚ್ ಆರ್ ಹ್ಯಾಪ್ಲಾಯ್ಡ್ ಈಚ್ ಅದ್ರ ಜೊತೆ ಫ್ಯೂಸ್ ಆಗುತ್ತೆ. ಇನ್ನೊಂದು ಮೇಲ್ ಗೆಮೀಟ್ 2 ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆದಾಗ ಒಂದು ಟ್ರಿಪ್ಲಾಯ್ಡ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಈ ಟ್ರಿಪ್ಲಾಯ್ಡ್ ಸ್ಟ್ರಕ್ಚರ್ ಹೆಸರು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಆಯ್ತಾ, ಆ ನ್ಯೂಕ್ಲಿಯಸ್ ಇಸ್ ಟ್ರಿಪ್ಲಾಯ್ಡ್ ಇನ್ ನೇಚರ್, ಸೊ ನಾವು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದನ್ನ ಇನ್ ಶಾರ್ಟ್ ಪೆನ್ ಅಂತ ಕೂಡ ಕರಿತೀವಿ. ಈ ಪ್ರಾಸೆಸ್ ನಲ್ಲಿ 3 ನ್ಯೂಕ್ಲಿಯೈ ಇನ್ವಾಲ್ವ್ ಆಗಿರೋ ಕಾರಣದಿಂದ ಇದಕ್ಕೆ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಸೊ ಏನ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ ಆ ಸೆಂಟ್ರಲ್ ಸೆಲ್ ನಲ್ಲಿ, ಆ ಸೆಲ್ ನಲ್ಲಿ ಫರ್ದರ್ ಡಿವಿಷನ್ ಡೆವಲಪ್ಮೆಂಟಲ್ ಆಗಿ ಅದು ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ. ಆಯ್ತಾ, ಸೊ ನೆನ್ಪಿಟ್ಕೊಳ್ಳಿ, ಎಂಡೋಸ್ಪರ್ಮ್ ನಾರ್ಮಲ್ ಆಗಿ ಟ್ರಿಪ್ಲಾಯ್ಡ್ ಇರುತ್ತೆ, ಝೈಗೋಟ್ ಡಿಪ್ಲಾಯ್ಡ್ ಆಗಿರುತ್ತೆ. ಸಿನ್ಗ್ಯಾಮಿಯಿಂದ ಫಾರ್ಮ್ ಆಗಿರುವಂತಹ ಝೈಗೋಟ್ ಎಂಬ್ರಿಯೋ ಫಾರ್ಮೇಶನ್ ಮಾಡುತ್ತೆ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಟ್ರಿಪ್ಲಾಯ್ಡ್ ಇಂದ ಫಾರ್ಮ್ ಆಗುವಂತಹ ಸ್ಟ್ರಕ್ಚರ್ ಇಸ್ ಯೋರ್ ಎಂಡೋಸ್ಪರ್ಮ್. ಝೈಗೋಟ್ ನಿಂದ ಎಂಬ್ರಿಯೋ, PN ಇಂದ ಎಂಡೋಸ್ಪರ್ಮ್. ಇಲ್ಲಿ ಕ್ವೆಶ್ಚನ್ ಅಲ್ಲಿ ಕೇಳಿದ್ದು ಏನು, ಗ್ಯಾಮೀಟ್ಸ್ ಹ್ಯಾಪ್ಲಾಯ್ಡ್ ಅಂತ ಕೊಟ್ಟಿದ್ದಾರೆ 17, P ಎಂದು ಎಷ್ಟು ನಮಗೆ ಗೊತ್ತು, PN ಇಸ್ ಟ್ರಿಪ್ಲಾಯ್ಡ್. ಸೊ 3 times 17 is 51. ಕರೆಕ್ಟ್ ಆನ್ಸರ್ ಇಸ್ 51. ಎಲ್ಲೋಯ್ತು ಕ್ವೆಶ್ಚನ್, ನೋಡಿದ್ವಾ ನಾವು, ಅರ್ಥ ಆಯ್ತಾ ಈಗ? ಮಲ್ಲು ಕೆಂಭಾವಿ ಅವ್ರು ಕೇಳ್ತಾ ಇದ್ದೀರಾ ಅಲ್ಯೂರೋನ್ ಲೇಯರ್ ಅಂತ. ಆಕ್ಚುಲಿ ಏನ್ ಗೊತ್ತಾ, ಅದನ್ನ ಅಲ್ಯೂರೋನ್ ಲೇಯರ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಎಂಡೋಸ್ಪರ್ಮ್. ಸೊ ಅಲ್ಯೂರೋನ್ ಲೇಯರ್ ಕೂಡ ಟ್ರಿಪ್ಲಾಯ್ಡ್ ಆಗೇ ಇರುತ್ತೆ. ಇವಾಗ ಈವರೆಗೆ ನಾವು ಎಷ್ಟೊಂದು ಸ್ಟ್ರಕ್ಚರ್ಸ್ ಬಗ್ಗೆ ಓದಿದ್ವಿ, ಅದ್ರಲ್ಲಿ ಕೆಲವೊಂದು ಡಿಪ್ಲಾಯ್ಡ್ ಇದೆ, ಕೆಲವೊಂದು ಹ್ಯಾಪ್ಲಾಯ್ಡ್ ಇದೆ, ಕೆಲವೊಂದು ಟ್ರಿಪ್ಲಾಯ್ಡ್ ಇದೆ. ಇದ್ರ ಬೇಸಿಸ್ ಮೇಲೆ ನಿಮಗೆ ಕ್ವೆಶ್ಚನ್ಸ್ ಕೇಳ್ಬೋದು. ಫಸ್ಟ್ ಒಂದ್ಸತಿ ರಿವೈಸ್ ಮಾಡ್ಕೊಂಡು ಬಿಡೋಣ. ಆಂಥರ್ ಅಲ್ಲಿ ಏನೆಲ್ಲ ಸೆಲ್ಸ್ ಇದೆ ಅಲ್ವಾ, ಆಂಥರ್ ನ ಸ್ಟ್ರಕ್ಚರ್ ಅಲ್ಲಿ ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ಸ್, ಟೆಪಿಟಮ್, ಸ್ಪೋರೋಜಿನಸ್ ಟಿಶ್ಯೂ, ಮೈಕ್ರೋಸ್ಪೋರ್, ಮದರ್ ಸೆಲ್ಸ್, ಇದೆಲ್ಲ ಕೂಡ ಡಿಪ್ಲಾಯ್ಡ್ ನಾರ್ಮಲ್ ಆಗಿ. ಮೈಕ್ರೋಸ್ಪೋರ್ಸ್ ಏನ್ ಫಾರ್ಮ್ ಮಾಡುತ್ತೆ ಅದು ಹ್ಯಾಪ್ಲಾಯ್ಡ್. ಪೋಲನ್ ಗ್ರೇನ್ಸ್ ಏನ್ ಫಾರ್ಮ್ ಮಾಡುತ್ತೆ ಅದು ಹ್ಯಾಪ್ಲಾಯ್ಡ್. ಪೋಲನ್ ಗ್ರೇನ್ಸ್ ಒಳಗಡೆ ಇರುವಂತಹ ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್, ಗ್ಯಾಮೀಟ್ಸ್ ಇದೆಲ್ಲ ಕೂಡ ಹ್ಯಾಪ್ಲಾಯ್ಡ್. ಓಕೆನಾ, ಸೊ ಇದು ಒಂದು. ಫಿಮೇಲ್ ಅಲ್ಲಿ ತಗೊಂಡ್ರೆ ಓವ್ಯೂಲ್ ಅಲ್ಲಿರೋ ನ್ಯೂಸೆಲಿಸ್ ನಲ್ಲಿರೋ ಸೆಲ್ಸ್ ಡಿಪ್ಲಾಯ್ಡ್, ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ಡಿಪ್ಲಾಯ್ಡ್. ಬಟ್ ಎಂಬ್ರಿಯೋ ಸ್ಯಾಕ್ ಅಲ್ಲಿರುವ ಆಂಟಿಪೋಡಲ್ಸ್ ಮತ್ತೆ ಸಿನರ್ಜಿಟ್ಸ್ ಮತ್ತೆ ಪೋಲಾರ್ ನ್ಯೂಕ್ಲಿಯೈ, ಎಗ್ ಸೆಲ್ ಇದೆಲ್ಲ ಕೂಡ ಹ್ಯಾಪ್ಲಾಯ್ಡ್. ಅದಾದ್ಮೇಲೆ ಫರ್ಟಿಲೈಸೇಷನ್ ಆದ್ಮೇಲೆ ಫಾರ್ಮ್ ಮಾಡೋ ಝೈಗೋಟಸ್ ಡಿಪ್ಲಾಯ್ಡ್, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇಸ್ ಟ್ರಿಪ್ಲಾಯ್ಡ್. ಇದನ್ನ ಒಂದು ಕಡೆ ಬರ್ಕೊಂಡ್ಬಿಡಿ ಆಯ್ತಾ. ಸೊ ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದನ್ನ ಕೊಟ್ಟು ಯಾವ ಕ್ವೆಶ್ಚನ್ ಕೇಳಿದ್ರು ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಎಲ್ಲದರದ್ದು ಪ್ಲಾಯ್ಡಿ ನೀವು ಒಂದ್ ಕಡೆ ಬರ್ಕೊಂಡು ನೆನ್ಪಿಟ್ಕೊಳ್ಳಿ. ಎಂಡೋ ನ್ಯೂಕ್ಲಿಯಸ್ ಅಂತ ಹೇಳ್ತಾ ಇದ್ದೀರಾ ಇಂಚರ, ವಾಟ್ ಎಕ್ಸಾಕ್ಟ್ಲಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. With respect to angiosperms, identify the incorrect pair from the following. ಯಾವುದು ಇನ್ಕರೆಕ್ಟ್ ನೀವು ಐಡೆಂಟಿಫೈ ಮಾಡಬೇಕು. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಟ್ರಿಪ್ಲಾಯ್ಡಾ? ಹೌದು. ಆಂಟಿಪೋಡಲ್ಸ್ ಡಿಪ್ಲಾಯ್ಡಾ? ಇಲ್ಲ. ಸೆಲ್ಸ್ ಆಫ್ ನ್ಯೂಸೆಲಿಸ್ ಡಿಪ್ಲಾಯ್ಡಾ ಹ್ಯಾಪ್ಲಾಯ್ಡಾ? ಡಿಪ್ಲಾಯ್ಡ್. ವೆಜಿಟೇಟಿವ್ ಸೆಲ್ ಆಫ್ ದ ಮೇಲ್ ಗೆಮೆಟೋಫೈಟ್ ಹ್ಯಾಪ್ಲಾಯ್ಡಾ? ಹೌದು. ಆಂಟಿಪೋಡಲ್ಸ್ ಡಿಪ್ಲಾಯ್ಡ್ ಅಲ್ಲ, ಹ್ಯಾಪ್ಲಾಯ್ಡ್. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ. ಇವಾಗಷ್ಟೇ ಹೇಳಿದೀನಿ ಅಂದ್ರೂ ಕೂಡ ಮಿಸ್ಟೇಕ್ ಮಾಡಿದ್ದೀರಾ. ಸಮರ್ಥ್, ಲಾಂಗ್ ಟೈಮ್, ಯಾಕೆ ಎಷ್ಟೊಂದು ಕ್ಲಾಸ್ ಅಟೆಂಡೇ ಮಾಡಿಲ್ಲ? ನಿಮ್ಮ ಹೆಸರನ್ನ ನೋಡೇ ಇರಲಿಲ್ಲ, ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು. ವೆಲ್ಕಮ್ ಟು ದಿ ಲೆಕ್ಚರ್. ಸಮರ್ಥ್, ಮಲ್ಲು, ಸಚಿನ್, ಐಶು, ದೀಕ್ಷಿತ್, BJ, ಹರ್ಷ, ಉಜ್ವಲ್, ಜಾಪನೀಸ್, ಗೋಜೋ, ಸಿದ್ಧಾರ್ಥ್ ಎಲ್ಲ ಕೂಡ ಟಾಪ್ 10 ಅಲ್ಲಿ ಇದ್ದೀರಾ. ಇಲ್ಲಿ ಏನ್ ಡೌಟ್ ಇದೆ ನಿಮ್ಗೆ? ಅರ್ಥ ಆಗಿದೆಯಾ, ಅರ್ಥ ಆಗಿಲ್ವಾ?
ಯಾಕೆ ರಾಂಗ್ ಆನ್ಸರ್ ಮಾಡಿದ್ದೀರಾ ಅಷ್ಟೊಂದು ಜನ? ಇವಾಗಷ್ಟೇ ರಿಪೀಟ್ ಮಾಡಿದ್ದೆ ಅಲ್ವಾ ಇದ್ರ ಕಾನ್ಸೆಪ್ಟ್? ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಹೇಳಿದ್ರಿನಾ, ಮತ್ತೆ ಯಾಕೆ ಬಂದಿಲ್ಲ? ನೆಕ್ಸ್ಟ್ ಟೈಮ್ ನೋಡಿ, ಪೋಲ್ ಆನ್ ಮಾಡಾದ್ಮೇಲೆ ಆನ್ಸರ್ ಮಾಡಿ. ಐ ವಿಲ್ ಸ್ಟಾರ್ಟ್ ದ ಪೋಲ್ ನೌ. ಐಡೆಂಟಿಫೈ ದ ಮಿಸ್ ಮ್ಯಾಚ್ ಅಗೇನ್. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಟ್ರಿಪ್ಲಾಯ್ಡಾ? ಹೌದು. ಆಂಟಿಪೋಡಲ್ಸ್ ಹ್ಯಾಪ್ಲಾಯ್ಡಾ? ಹೌದು. ಝೈಗೋಟ್ ಡಿಪ್ಲಾಯ್ಡಾ? ಹೌದು. ಸಿನರ್ಜಿಡ್ಸ್ ಡಿಪ್ಲಾಯ್ಡಾ? ಅಲ್ಲ. ಅಲ್ಲ ಅಂತ ನಾನು ಹೇಳಿದ್ದೀನಿ, ಅದು ಏನು ಬೇರೆ ಏನು ಅದನ್ನ ನೀವು ಆನ್ಸರ್ ಮಾಡಿ. ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಡಿ. ಇನ್ನ 100% ಕರೆಕ್ಟ್ ಆಗಿ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮಲ್ಲಿಕಾರ್ಜುನ್, ಫೈನಲಿ ಯುವರ್ ನೇಮ್ ಇಸ್ ಆನ್ ದ ಲೀಡರ್ ಬೋರ್ಡ್. ಇವಾಗ ಯೂನಿಟಿ ವರ್ಕ್ ಆಗ್ತಾ ಇದೆ ಅನ್ಸುತ್ತೆ ನಿಮ್ಗೆ. ಮಲ್ಲಿಕಾರ್ಜುನ್, ಉಜ್ವಲ್, ಬಿಜೆ, ತನು, ಗೋಜೋ ಸೆನ್ಸೆ, ದೀಕ್ಷಿತ್, ಚಂದ್ರಶೇಖರ್, ರಾಕೇಶ್, ಭಾಗ್ಯೇಶ್, ಖಾಲಿ ಪಲಾವ್ ಆರೊಂದು ಟಾಪ್ 10. ಏನ್ ಕನ್ಫ್ಯೂಷನ್ ಇದೆ ಕಾನ್ಸೆಪ್ಟ್ ಅಲ್ಲಿ? ನಾ ಹೇಳ್ತಾ ಇದ್ದೀನಲ್ವಾ, ಪಕ್ಕಾ ಈ ರೀತಿ ಕ್ವೆಶ್ಚನ್ ಬಂದೇ ಬರುತ್ತೆ ಅಂತ. ಅರ್ಥ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ. ನೆಕ್ಸ್ಟ್ ಕ್ವೆಶ್ಚನ್ ನೀವೇ ಓದಿ ಆನ್ಸರ್ ಮಾಡಿ. Which cell of the female gametophyte is involved in the formation of primary endosperm nucleus of after fertilization? Primary endosperm nucleus ಅಲ್ಲಿ ಏನಾಗುತ್ತೆ? ಪೋಲಾರ್ ನ್ಯೂಕ್ಲಿಯೈ, ಎರಡು ಪೋಲಾರ್ ನ್ಯೂಕ್ಲಿಯೈ will fuse with one male gamete to form PN. ಮೇಲ್ ಗೆಮೀಟ್ ಅಂತೂ ಪೋಲನ್ ಟ್ಯೂಬ್ ಇಂದ ಎಂಬ್ರಿಯೋ ಸ್ಯಾಕ್ ಒಳಗೆ ಬಂತು. ಈ ಪೋಲಾರ್ ನ್ಯೂಕ್ಲಿಯೈ ಯಾವ ಸೆಲ್ ನಲ್ಲಿ ಇತ್ತು? ಪೋಲಾರ್ ನ್ಯೂಕ್ಲಿಯೈ ಇದ್ದಿದ್ದು ಸೆಂಟ್ರಲ್ ಸೆಲ್ ನಲ್ಲಿ. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮೇಶನ್ ಆಗೋದು ಸೆಂಟ್ರಲ್ ಸೆಲ್ ನಲ್ಲಿ. ಸೊ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ. 46% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಶ್ರೀದೇವಿ, ಸಂತು, ಗೋಜೋ. ವಾಟ್ ಈಸ್ ಯುವರ್ ರಿಯಲ್ ನೇಮ್ ಗೋಜೋ? ಇಟ್ಸ್ ರಿಯಲಿ ವಿಯರ್ಡ್ ಕಾಲಿಂಗ್ ಯು ಗೋಜೋ. ವಂಶಿ, ನಯನಾ, ದೀಕ್ಷಿತ್, ದಿವ್ಯಾ, ಸುದರ್ಶನ್, ಎಸ್ಸಿ ಗೇಮರ್ ಅಂಡ್ ಮೇಘನಾ ಆರ್ ಆನ್ ದ ಟಾಪ್ 10. ಅರ್ಥ ಆಗಿದೆಯಾ? ಲಕ್ಕಿ ಶಾರ್ಟ್ಸ್, ಯು ಡೋಂಟ್ ನೋ ಎನಿಥಿಂಗ್ ಇನ್ ಕೆಮಿಸ್ಟ್ರಿ. ಹೌ ಟು ಸ್ಟಡಿ ಎನಿಥಿಂಗ್, ಹೌ ಟು ಸ್ಟಡಿ ಕೆಮಿಸ್ಟ್ರಿ. ಐ ಆಮ್ ನಾಟ್ ಅ ಕೆಮಿಸ್ಟ್ರಿ ಫ್ಯಾಕಲ್ಟಿ. ನನಗೆ ಕಷ್ಟ ಆಗ್ತಾ ಇತ್ತು ಕೆಮಿಸ್ಟ್ರಿ ಓದೋ ಟೈಮಲ್ಲಿ. ನಾನಂತೂ ಸರಿಯಾಗಿ ನಿಮಗೆ ಗೈಡೆನ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೆಮಿಸ್ಟ್ರಿ ಲೆಕ್ಚರ್ಸ್ ಇರುವಾಗ ನೀವು ಅವ್ರಿಗೆ ಕೇಳ್ಬೋದು, ಲೆಕ್ಚರರ್ಸ್ಗೆ. ಅಥವಾ ಯಾವುದಾದ್ರೂ ಕೆಮಿಸ್ಟ್ರಿ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತಲ್ವಾ ಲೈವ್ ಅಲ್ಲಿ, ಆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಯುವರ್ ಕಾಮೆಂಟ್. ದ ಟೀಚರ್ಸ್ ವಿಲ್ ರಿಪ್ಲೈ ಅಂಡ್ ಹೆಲ್ಪ್ ಯು ಹೌ ಟು ಸ್ಟಡಿ. ಆಯ್ತಾ? ಸೊ ಲಕ್ಕಿ, ಐ ಹೋಪ್ ಯು ಗಾಟ್ ಯುವರ್ ಆನ್ಸರ್ ಅಂಡ್ ಯು ಸ್ಟಾಪ್ ಸ್ಪ್ಯಾಮಿಂಗ್ ನೌ. ಓ, ಗೋಜೋ ಇಸ್ ಭೂಮಿಕಾ. ಸರಿ, ಐ ವಿಲ್ ರಿಮೆಂಬರ್. Here is our next question. ಓಕೆ, ಯಾ, ಫಸ್ಟ್ ಈ ಪಾರ್ಟ್ ಇದೆ. ಈ ಪಾರ್ಟ್ ಏನು? ಈ ಡಯಾಗ್ರಾಮ್ ಏನು ಅಂತ ಹೇಳಿ ನನಗೆ. ಯಾವ್ದು ಡಯಾಗ್ರಾಮ್ ಇಲ್ಲಿ ಕೊಟ್ಟಿರೋದು? ಓ, ಅದು ಕ್ವೆಶ್ಚನ್ ಅಲ್ಲೇ ಕೊಟ್ಬಿಟ್ಟಿದಾರಾ? LS ಆಫ್ ಅ ಗ್ರಾಸ್ ಎಂಬ್ರಿಯೋ, ಮೋನೋಕಾಟ್ ಎಂಬ್ರಿಯೋದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ದಿಸ್ ಪಾರ್ಟ್ ಇಸ್ ಲೇಬಲ್ಡ್ ಆಸ್ ಎ, ದಿಸ್ ಪಾರ್ಟ್ ಇಸ್ ಯೋರ್ ಎಪಿಬ್ಲಾಸ್ಟ್.
ಎಪಿಬ್ಲಾಸ್ಟ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ ಅಲ್ವಾ? ಡೈಕಾಟ್ಸ್, ಮೊನೊಕಾಟ್ಸ್, 2 ಟೈಪ್ಸ್ ಆಫ್ ಏಂಜಿಯೋಸ್ಪರ್ಮ್ಸ್ ಇದೆ. ಡೈಕಾಟ್ಸ್ ಫಸ್ಟ್ ಪ್ರಿಮಿಟಿವ್ ಏಂಜಿಯೋಸ್ಪರ್ಮ್ಸ್, ಡೈಕಾಟ್ಸ್ ನಿಂದ ಮೊನೊಕಾಟ್ಸ್ ಇವಾಲ್ವ್ ಆಗಿರೋದು. ಡೈಕಾಟ್ಸ್ ನಲ್ಲಿ 2 ಕಾಟ್ಲಿಡನ್ ಇತ್ತು, ಮೊನೊಕಾಟ್ಸ್ ನಲ್ಲಿ ಒಂದೇ ಕಾಟ್ಲಿಡನ್ ಇರೋದು. ದಿಸ್ ಇಸ್ ಅ ಮೊನೊಕಾಟ್ ಪ್ಲಾಂಟ್. ಈ ಮೊನೊಕಾಟ್ ಪ್ಲಾಂಟ್ ನಲ್ಲಿ ಒಂದೇ ಲಾರ್ಜ್ ಸಿಂಗಲ್ ಶೀಲ್ಡ್ ಶೇಪ್ಡ್ ಕಾಟ್ಲಿಡನ್ ಇರುತ್ತೆ. ಇದಕ್ಕೆ ನಾವು ಸ್ಕ್ಯೂಟೆಲಮ್ ಅಂತ ಕರಿತೀವಿ. ಇದು ಇವಾಲ್ವ್ ಆಗಿರೋದು ಡೈಕಾಟ್ ಪ್ಲಾಂಟ್ಸ್ ನಿಂದ. ಡೈಕಾಟ್ ಪ್ಲಾಂಟ್ಸ್ ನಲ್ಲಿ 2 ಕಾಟ್ಲಿಡನ್ ಇತ್ತು. ಇನ್ನೊಂದು ಕಾಟ್ಲಿಡನ್ ಎಲ್ಲಿ ಹೋಯ್ತು ಅಂದ್ರೆ ರೆಡ್ಯೂಸ್ಡ್ ಫಾರ್ಮ್ ಆಗಿ ಹಿಂಗೆ ಪ್ರೆಸೆಂಟ್ ಇರುತ್ತೆ. ಇದನ್ನ ನಾವು ಎಪಿಬ್ಲಾಸ್ಟ್ ಅಂತ ಕರೆಯೋದು. ಆಯ್ತಾ? ಸೊ ಇಲ್ಲಿ ನೋಡಿದ್ರೆ ನಮ್ಮ ಎ ಇಸ್ ಎಪಿಬ್ಲಾಸ್ಟ್. ಎಪಿಬ್ಲಾಸ್ಟ್ ಇರೋದು ಆಪ್ಷನ್ ಎ ಮತ್ತೆ ಸಿ ಅಲ್ಲಿ. ಸೊ ವಿ ಕ್ಯಾನ್ ಎಲಿಮಿನೇಟ್ ದೀಸ್ ಟು. ನೆಕ್ಸ್ಟ್ ಬಿ ಏನಿದೆ? ಬಿ ಇಸ್ ಯೋರ್ ರಾಡಿಕಲ್. ರಾಡಿಕಲ್ ಅಲ್ವಾ? Radical is that portion of your embryo which will eventually become your root system. So B is radical. ಇಲ್ಲಿ B scutellum ಅಂತ ಕೊಟ್ಟಿದ್ದಾರೆ, that is incorrect. B radical, radical ನ enclose ಮಾಡಿರುವಂತಹ ಇಲ್ಲಿ ಲೇಬಲ್ ಆಗಿರೋ ಡಯಾಗ್ರಾಮ್ ಇದೆ, we'll see that. ಇದು embryonal axis. ಎಂಬ್ರಿಯೋನಲ್ ಆಕ್ಸಸ್ ನ ಒಂದು ಸೈಡ್ಗೆ ಒಂದು ಸಿಂಗಲ್ ಲಾರ್ಜ್ ಶೀಲ್ಡ್ ಶೇಪ್ ಕಾಟ್ಲಿಡನ್ ಇರುತ್ತೆ, ಅದಕ್ಕೆ ನಾವು ಸ್ಕ್ಯೂಟೆಲಮ್ ಅಂತ ಕರಿತೀವಿ. ಇನ್ನೊಂದು ರೆಡ್ಯೂಸ್ಡ್ ಕಾಟ್ಲಿಡನ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ನಾವು ಎಪಿಬ್ಲಾಸ್ಟ್ ಅಂತ ಕರಿತೀವಿ. ಯಾವ ಪಾಯಿಂಟ್ ಅಲ್ಲಿ ಇದು ಅಟ್ಯಾಚ್ ಆಗಿದೆ ಆ ಪಾಯಿಂಟ್ ನ ಮೇಲೆ ಏನ್ ರೀಜನ್ ಇರುತ್ತೆ ಇದಕ್ಕೆ ನಾವು ಎಪಿಕಾಟೈಲ್ ಅಂತ ಕರಿತೀವಿ. ಇದ್ರ ಕೆಳಗಡೆ ರೀಜನ್ ಏನಿರುತ್ತೆ ಇದಕ್ಕೆ ಹೈಪೋಕಾಟೈಲ್ ಅಂತ ಕರಿತೀವಿ. ಹೈಪೋ ಅಂದ್ರೆ ಕೆಳಗೆ, ಎಪಿ ಅಂದ್ರೆ ಮೇಲೆ. ಹೈಪೋಕಾಟೈಲ್ ನ ಟಿಪ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ ಅದು ರಾಡಿಕಲ್. ಎಪಿಕಾಟೈಲ್ ನ ಟಿಪ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ ಅದು ಪ್ಲುಮ್ಯೂಲ್. ಆಯ್ತಾ? ಪ್ಲುಮ್ಯೂಲ್ ನ ಲೀಫ್ ಲೈಕ್ ಶೀತ್ ಕವರ್ ಮಾಡುತ್ತೆ, ಅದಕ್ಕೆ ನಾವು ಕೋಲಿಯಾಪ್ಟೈಲ್ ಅಂತೀವಿ. ರಾಡಿಕಲ್ ನ ಲೀಫ್ ಲೈಕ್ ಕವರ್ ಮಾಡುತ್ತೆ, ಲೀಫ್ ಲೈಕ್ ಸ್ಟ್ರಕ್ಚರ್ಸ್, ಅದಕ್ಕೆ ಕೋಲಿಯೋರೈಸಾ ಅಂತ ಕರಿತೀವಿ. ಓಕೆ, ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿದ್ದ ಆನ್ಸರ್ ಈಸ್ ಆಪ್ಷನ್ ಸಿ. ಎಲ್ಲೂ ಬರೀ ಸ್ವಲ್ಪ ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ, 15 ಮಾತ್ರ. ಯಾವ ಕ್ವೆಶ್ಚನ್ ಅಲ್ಲಿ ಯಾವ ಆಪ್ಷನ್ ಅಲ್ಲಿ ಕನ್ಫ್ಯೂಸ್ ಆಯ್ತು? ರಾಕೇಶ್ ಅವರೇ, ಯು ಟ್ರೈ ರಿಫ್ರೆಶಿಂಗ್ ಅಥವಾ ಎಲ್ಲಿ ಬೆಟರ್ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ ಅಲ್ಲಿ ಹೋಗಿ. ಉದಯ್ ಅವರೇ, 1 ಚಾಪ್ಟರ್ ಫಿನಿಶ್ ಆಗ್ಲಿ, ಆಮೇಲೆ ವಿ ವಿಲ್ ಸಿಂಗ್ ಅ ಸಾಂಗ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Testa and tegmen of the seed coat. Testa and tegmen of the seed coat represent dried integuments, dried sepals, dried tepals, dried petals. ಜಾಸ್ತಿ ಜನ ಎ ಅಂತ ಇದ್ರ, ಒಬ್ರು ಇಬ್ರು ಬಿ ಸಿ ಡಿ ಆಪ್ಷನ್ಸ್ ಬರ್ತಾ ಇದೆ. ಟೆಸ್ಟಾ ಅಂಡ್ ಟೆಗ್ಮೆನ್ ಅಂದ್ರೆ ಏನ್ ಹೇಳಿ? Correct answer is option A. 86% of you have answered correctly. Mallu Sasanur, Inchara, Aishu, Khalipala, ನಿಮ್ಮ ರಿಯಲ್ ಹೆಸರೇನು? ಮಂಜು, ದೀಕ್ಷಿತ್, ದಿವ್ಯಾ, ಶ್ರೇಯಾ, ಉಜ್ವಲ, ಸಿದ್ಧಾರ್ಥ್ ಎಲ್ಲ ಕೂಡ ಟಾಪ್ 10 ಅಲ್ಲಿ ಇದ್ದೀರಾ. ಓವ್ಯೂಲ್ ಇಸ್ ಯೋರ್ ಮೆಗಾಸ್ಪೊರಾಂಜಿಯಂ ಅಲ್ವಾ? ಓವ್ಯೂಲ್ ಒಳಗಡೆ ಎಕ್ಸೆಲ್ ಇರುತ್ತೆ. ಎಕ್ಸೆಲ್ ಫರ್ಟಿಲೈಸೇಷನ್ ಆದ್ಮೇಲೆ ಝೈಗೋಟ್ ಫಾರ್ಮ್ ಆಗುತ್ತೆ, ಝೈಗೋಟ್ ನಿಂದ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಓವ್ಯೂಲ್ ಏನ್ ಪ್ರೆಸೆಂಟ್ ಇದೆ, ಓವ್ಯೂಲ್ ಫರ್ಟಿಲೈಸೇಷನ್ ಆದ್ಮೇಲೆ ಸೀಡ್ ಫಾರ್ಮ್ ಆಗೋದು. ಓವ್ಯೂಲ್ ಅಲ್ಲಿ ಇದ್ದ ಕೆಲವು ಸ್ಟ್ರಕ್ಚರ್ಸ್ ಸೀಡ್ ನಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ನಿಮಗೆ ನೆನಪಿದ್ರೆ ಓವ್ಯೂಲ್ ನಲ್ಲಿ 2 ಇಂಟೆಗ್ಯುಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ, ಔಟರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್. ಸೊ ದೀಸ್ ಆರ್ ಬೇಸಿಕಲಿ ಪ್ರೊಟೆಕ್ಟಿಂಗ್ ದ ನ್ಯೂಸೆಲಸ್ ಇನ್ಸೈಡ್. ಫರ್ಟಿಲೈಸೇಷನ್ ಆದ ನಂತರ ಓವ್ಯೂಲ್ ಏನಿದೆ ಅದು ಸೀಡ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಸೀಡ್ ನಲ್ಲಿ ಇಂಟೆಗ್ಯುಮೆಂಟ್ಸ್ ಸೀಡ್ ಕೋಟ್ಸ್ ಆಗುತ್ತೆ. ಸೊ ಔಟರ್ integument, inner integument will become your testa and tegmen. So the correct answer to this question is option A. ಇವಾಗ ಕ್ಲಿಯರ್ ಆಯ್ತಾ? ಮೇಘಾ, ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ಸ್ ಓಕೆ, ಡೋಂಟ್ ಗೆಟ್ ಡಿಮೋಟಿವೇಟೆಡ್ ಅಟ್ ಆಲ್. ಇಲ್ಲಿ ಬರ್ದೇ ಇದ್ರೂ ಪರವಾಗಿಲ್ಲ, ನೀವೇನು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನಿಮ್ಗಂತೂ ಗೊತ್ತಿರುತ್ತಲ್ವಾ.
ಇಲ್ಲ ಅಕಸ್ಮಾತ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ನೀವೊಂದು ಟ್ರ್ಯಾಕ್ ಮಾಡ್ಕೊಳ್ಳಿ, ಒಂದು ಬುಕ್ ಪೆನ್ಸಿಲ್ ಇಟ್ಕೊಂಡು ಪಕ್ಕದಲ್ಲಿ ಎಷ್ಟು ಕರೆಕ್ಟ್ ಆನ್ಸರ್ ಮಾಡ್ತಿದ್ದೀರಾ, ಎಷ್ಟು ತಪ್ಪು ಆನ್ಸರ್ ಮಾಡ್ತಾ ಇದ್ದೀರಾ ನೀವು ಟ್ರ್ಯಾಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪ್ರಿಪ್ರೇಷನ್ ಜರ್ನಿಯಲ್ಲಿ ಎಲ್ಲಿ ಇನ್ನೂ ಜಾಸ್ತಿ ಕೆಲಸ ಬೇಕು ಅಂತ. ಓಕೆ, ಸಚಿನ್ ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದೀರಾ, ಹೌ ಇಸ್ ದ ಡೈಲಾಗ್ ಆಫ್ ಪೋಲನ್ ರಿಜೆಕ್ಷನ್ ಮೇಂಟೈನ್ಡ್ ಇನ್ ದ ಪಿಸ್ಟಿಲ್ ಅಂತ. There are certain chemicals present on the surface of the stigma, pistil ಅಲ್ಲಿ. Pollen grains ನ exine ಅಲ್ಲೂ ಕೂಡ ಕೆಲವೊಂದು ಪ್ರೋಟೀನ್ಸ್ ಪ್ರೆಸೆಂಟ್ ಇರುತ್ತೆ. Just like how in our cells chemicals communicate, ಇದೆರಡರ ಮಧ್ಯೆ ಕೂಡ ಕಮ್ಯುನಿಕೇಶನ್ ಆಗುತ್ತೆ. Compatibility ಇದ್ದಾಗ stigma will allow the formation of pollen tube. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್. One of the 2000-year-old viable seed discovered during the archaeological excavation at King Herod's Palace near Dead Sea. ಯಾವ್ದದು? ಮೇಸ್ ದ ಸೀಡಾ, ಸನ್ಫ್ಲವರ್ ದ, ಲ್ಯೂಪಿನ್ ದ, ಫೀನಿಕ್ಸ್ ಡಕ್ಟೈಲಿಫೆರಾ ದ? The correct answer is option D. 50% ಅಷ್ಟೇ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Seeds without fertilization are obtained from. Seeds without fertilization are obtained from. ಕರೆಕ್ಟಾಗಿ ಓದಿ ಆನ್ಸರ್ ಮಾಡ್ಕೊಳ್ಳಿ. ಫ್ರೂಟ್ಸ್ ವಿದೌಟ್ ಸೀಡ್ಸ್ ಅಂತ ಕೇಳಿಲ್ಲ, ಸೀಡ್ ಫಾರ್ಮ್ ಆಗಿದೆ, ಫರ್ಟಿಲೈಸೇಷನ್ ಆಗಿಲ್ಲ ಅಂತ ಹೇಳ್ತಾ ಇರೋದು. ಸೀಡ್ಲೆಸ್ ಫ್ರೂಟ್ಸ್ ಬಗ್ಗೆ ಅಲ್ಲ ಕ್ವೆಶ್ಚನ್ ಇದು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಮೆಜಾರಿಟಿ ಡಿ ಅಂತ ಹೇಳ್ತಾ ಇದ್ದೀರಾ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮೆಜಾರಿಟಿ ಅಂದ್ರೂ ಕೂಡ ದೇರ್ ಪ್ರಾಬಬ್ಲಿ ಸಮ್ ಇಶ್ಯೂ ವಿತ್ ದ ಪೋಲ್. ಸೊ ಅಪೋಮಿಕ್ಸಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅಪೋಮಿಕ್ಸಿಸ್ ಅಂದ್ರೆ ಇಟ್ ಈಸ್ ಅ ಟೈಪ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ನಾರ್ಮಲ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆದಾಗ ಸೀಡ್ ಫಾರ್ಮೇಷನ್ ಆಗೋದು ಅಲ್ವಾ. ನಾವು ಹೇಳ್ತೀವಿ ಸೀಡ್ ಇಸ್ ಅ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ. ಫರ್ಟಿಲೈಸೇಷನ್ ಆಗಿ ಮೇಲು ಫಿಮೇಲ್ ಗೆಮಿಟ್ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗಿ ಎಂಬ್ರಿಯೋ ಫಾರ್ಮ್ ಆಗಿ ಓವ್ಯೂಲ್ ಸೀಡ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದೆಲ್ಲ ಇವೆಂಟ್ಸ್ ದಟ್ ಹ್ಯಾಪನ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸೀಡ್ ಇಸ್ ದ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಬಟ್ ಕೆಲವೊಂದು ಪ್ಲಾಂಟ್ಸ್ ನಲ್ಲಿ ಸೀಡ್ ಫಾರ್ಮೇಷನ್ ಆಗುತ್ತೆ ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದಿಲ್ಲ. ಇಟ್ ಮಿಮಿಕ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಟ್ ಇಟ್ ಇಸ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಅಂತ ಒಂದು ಪ್ರಾಸೆಸ್ ಇಸ್ ಅಪೋಮಿಕ್ಸಿಸ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಅಪೋಮಿಕ್ಸಿಸ್. ಪಾಲಿ ಎಂಬ್ರಿಯೋನಿ ಅಂದ್ರೆ ಏನು? ಒಂದು ಸೀಡ್ ಅಲ್ಲಿ ನಾರ್ಮಲ್ ಆಗಿ ಒಂದೇ ಎಂಬ್ರಿಯೋನ ನಾವು ನೋಡೋದು. ಒಂದು ಸೀಡ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಎಂಬ್ರಿಯೋ ಇದ್ರೆ ಅದಕ್ಕೆ ನಾವು ಪಾಲಿ ಎಂಬ್ರಿಯೋನಿ ಅಂತ ಕರಿತೀವಿ. ಪಾರ್ಥೆನೋಕಾರ್ಪಿ ಅಂದ್ರೆ ಏನು? ಪಾರ್ಥೆನೋಕಾರ್ಪಿ ಅಂದ್ರೆ ಸೀಡ್ಲೆಸ್ ಫ್ರೂಟ್ಸ್. ಫರ್ಟಿಲೈಸೇಷನ್ ಆಗಿಲ್ಲ, ಸೊ ಸೀಡ್ಸ್ ಫಾರ್ಮ್ ಆಗಲ್ಲ ಬಟ್ ಫ್ರೂಟ್ ಡೆವಲಪ್ ಆಗುತ್ತೆ, ದಟ್ ಇಸ್ ಪಾರ್ಥೆನೋಕಾರ್ಪಿ. ಇದು ನ್ಯಾಚುರಲ್ ಆಗೂ ಆಗುತ್ತೆ, ಆರ್ಟಿಫಿಷಿಯಲ್ ಆಗಿ ಇಂಡ್ಯೂಸ್ ಕೂಡ ಮಾಡಬಹುದು. ಡಾರ್ಮೆನ್ಸಿ ಅಂತ ಅಂದ್ರೆ ಏನು? ಸೀಡ್ ಜರ್ಮಿನೇಟ್ ಆಗಕ್ ಮುಂಚೆ ಕೆಲವು ಟೈಮ್ ಇನ್ಆಕ್ಟಿವ್ ಆಗಿರುತ್ತೆ, ಅದಕ್ಕೆ ನಾವು ಡಾರ್ಮೆನ್ಸಿ ಅಂತ ಕರಿತೀವಿ. ಓಕೆ, ಸೊ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಡಿ. ಮೀನಿಂಗ್ ಆಫ್ ಟೆಪಲ್ಸ್ ಅಂತ ಕೇಳ್ತಾ ಇದ್ದೀರಾ ಪವನ್. ಟೆಪಲ್ಸ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ, ಇವಾಗ ನಾವು ಹೈಬಿಸ್ಕಸ್ ನ ತಗೊಂಡ್ರೆ ಬಿಕಾಸ್ ಇಟ್ಸ್ ಕಾಮನ್ಲಿ ಅವೈಲಬಲ್, ಸೆಪಲ್ಸ್ ಕೂಡ ಇರುತ್ತೆ, ಪೆಟಲ್ಸ್ ಕೂಡ ಇರುತ್ತೆ ಅಲ್ವಾ. ನಾನ್ ಆಕ್ಸೆಸರಿ ವರ್ಲ್ಸ್ ನಲ್ಲಿ, ಆಕ್ಸೆಸರಿ ವರ್ಲ್ಸ್ ಅಥವಾ ನಾನ್ ಎಸೆನ್ಷಿಯಲ್ ವರ್ಲ್ಸ್ ನಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದು ಸೆಪಲ್ ಮತ್ತೆ ಒಂದು ಪೆಟಲ್ ಅಂತ ಡಿಸ್ಟಿಂಕ್ಷನ್ ಇಲ್ಲದೆ ಒಂದೇ ಒಂದು ವರ್ಲ್ ಇದ್ರೆ ಅದರಲ್ಲಿ ಅದಕ್ಕೆ ನಾವು ಪೆರಿಯಾಂತ್ ಅಂತ ಕರಿತೀವಿ, ಅದ್ರ ಯೂನಿಟ್ಸ್ಗೆ ನಾವು ಟೆಪಲ್ಸ್ ಅಂತ ಕರಿತೀವಿ. ಓಕೆ, ಹಾ, ವಾಟರ್ ಲಿಲಿ ಪಾಲಿನೇಷನ್ ಮೇ ಬಿ ಬೈ ವಿಂಡ್ ಆರ್ ಇನ್ಸೆಕ್ಟ್, ಕರೆಕ್ಟ್. KCET OMR ಶೀಟ್ ಬಗ್ಗೆ ಇನ್ಫಾರ್ಮೇಶನ್ ಒಂದು ಸ್ಟ್ರಾಟಜಿ ವಿಡಿಯೋನ ನಾವು ಮಾಡ್ತೀವಿ. ಈ ಲೈವ್ ಸೆಷನ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ಓಕೆ, ಇವಾಗ ಬರೀ ನಾವು ಬಯಾಲಜಿ ಸೆಕೆಂಡ್ PUC ಚಾಪ್ಟರ್ಸ್, ಬಾಟ್ನಿ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡೋಣ.
ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂದ್ರೆ ತುಂಬಾ ಸಿಂಪಲ್ ಅದು, ಅದ್ರ ಬಗ್ಗೆ ನಿಮ್ಗೆ ಏನು ಜಾಸ್ತಿ ಡೀಟೇಲ್ ಇಲ್ಲ. ಆಲ್ರೆಡಿ ನಾವು ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಬಗ್ಗೆ ಓದಿದೀವಿ ಅಲ್ವಾ ಔಟ್ ಬ್ರೀಡಿಂಗ್ ಡಿವೈಸ್ ಅಲ್ಲಿ. ಅದೇ ಪ್ಲಾಂಟ್ ನ ಪೋಲನ್ ಅದೇ ಪ್ಲಾಂಟ್ ನ ಸ್ಟಿಗ್ಮಾ ಮೇಲೆ ಬಂದು ಬಿದ್ರೆ ಇಟ್ ಮೇ ನಾಟ್ ಅಲೌ ದ ಜರ್ಮಿನೇಷನ್ ಆಫ್ ಪೋಲನ್ ಅಂಡ್ ದ ಫಾರ್ಮೇಶನ್ ಆಫ್ ಪೋಲನ್ ಟ್ಯೂಬ್. ಇವಾಗ ನೀವು ಹೆಂಗೆ ಇದನ್ನ ರಿಲೇಟ್ ಮಾಡ್ಬೋದು ಅಂದ್ರೆ, ನೀವು ಆನಿಮಲ್ ಕಿಂಗ್ಡಮ್ ನಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಬಗ್ಗೆ ಕಲ್ತೇ ಇರ್ತೀರಾ. ಇವಾಗ ಒಂದು ಓಷನ್ ತಗೊಂಡ್ರೆ ಓಷನ್ ಅಲ್ಲಿ ಸಾವಿರಾರು ರೀತಿಯ ಫಿಶಸ್ ಇರುತ್ತೆ. ಆ ಫಿಶಸ್ ಎಲ್ಲ ಕೂಡ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುವಾಗ ಏನ್ ಮಾಡುತ್ತೆ, ಮೇಲ್ ಫಿಶಸ್ ಎಲ್ಲ ಸ್ಪರ್ಮ್ಸ್ ನ ನೀರೊಳಗೆ ರಿಲೀಸ್ ಮಾಡುತ್ತೆ, ಫಿಮೇಲ್ ಫಿಶಸ್ ಎಲ್ಲ ಎಗ್ ನ ನೀರೊಳಗಡೆ ರಿಲೀಸ್ ಮಾಡುತ್ತೆ. ಅದೇ ಸ್ಪೀಶೀಸ್ ನ ಸ್ಪರ್ಮ್ ಅದೇ ಸ್ಪೀಶೀಸ್ ನ ಎಗ್ ಮೇಲೆ ಹೆಂಗ್ ಫರ್ಟಿಲೈಸ್ ಮಾಡುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಯಾವುದೋ ಒಂದು ಸ್ಪೀಶೀಸ್ ಎದ ಸ್ಪರ್ಮು ಸ್ಪೀಶೀಸ್ ಡಿದು ಎಗ್ ನ ಹೋಗಿ ಫರ್ಟಿಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ಬೋದಲ್ವಾ. ಅದೇ ರೀತಿ ಪ್ಲಾಂಟ್ಸ್ ಅಲ್ಲೂ ಕೂಡ ಆಗುತ್ತೆ. ಒಂದು ಗಾರ್ಡನ್ ಅಲ್ಲಿ ಸಾವಿರಾರು ಪ್ಲಾಂಟ್ಸ್ ಇರುತ್ತೆ, ಬೇರೆ ಬೇರೆ ಸ್ಪೀಶೀಸ್ ಇರುತ್ತೆ. ಎರಡು ಸ್ಪೀಶೀಸ್ ಒಟ್ಟಿಗೆ ಪೋಲನ್ ರಿಲೀಸ್ ಮಾಡಿದ್ರೆ ಯಾವ್ದು ಹೋಗಿ ಯಾವ ಸ್ಟಿಗ್ಮಾ ಮೇಲೆ ಡೆಪಾಸಿಟ್ ಮಾಡುತ್ತೆ ಗೊತ್ತಿಲ್ಲ. ಇವಾಗ ಸ್ಪೀಶೀಸ್ ಎ ಮೇಲೆ ಸ್ಪೀಶೀಸ್ ಏದೇ ಪೋಲನ್ ಬಂದು ಡೆಪಾಸಿಟ್ ಆಗ್ಬೇಕು ಅಂತ ಏನೂ ಇಲ್ಲ ಅಲ್ವಾ, ಬೇರೆ ಪೋಲನ್ನು ಬಂದಾಗ್ಬೋದು. ಸೊ ಹೇಗೆ ಫರ್ಟಿಲೈಸೇಷನ್ ಅದೇ ಸ್ಪೀಶೀಸ್ ಆಗುತ್ತೆ ಸ್ಪರ್ಮ್ ಮತ್ತೆ ಎಗ್ದು, ಅದೇ ರೀತಿ ಪೋಲನ್ ಟ್ಯೂಬ್ ಫಾರ್ಮೇಶನ್ ಕೂಡ ಅದೇ ಸ್ಪೀಶೀಸ್ ಆಗಿರ್ಬೇಕು, ಹಾಗೇನೆ ಅದು ಕಂಪ್ಯಾಟಬಲ್ ಆಗಿರ್ಬೇಕು. ಹಾಗಿದ್ದಾಗ ಮಾತ್ರ ಸಾಧ್ಯ. ಅದನ್ನ ಎನ್ಶೋರ್ ಮಾಡೋದೇನು, ಮಾತಾಡೋದಕ್ಕಾಗೋದಿಲ್ಲ ಪೋಲನ್ ಗ್ರೇನ್ಸ್ಗೂ ಮತ್ತೆ ಇದಕ್ಕೂ ಐಡಿ ಕಾರ್ಡ್ ತೋರಿಸು ಅಂತ ಕೇಳೋದಕ್ಕಾಗೋದಿಲ್ಲ. ಸೊ ವಾಟ್ ಇಟ್ ವಿಲ್ ಡೂ ಬೈ ಮೀನ್ಸ್ ಆಫ್ ಕೆಮಿಕಲ್ಸ್. ಪೋಲನ್ ಗ್ರೇನ್ ನ ಎಕ್ಸೈನ್ ಮೇಲೆ ಕೆಮಿಕಲ್ಸ್ ಇರುತ್ತೆ, ಸ್ಟಿಗ್ಮಾದ ಸರ್ಫೇಸ್ ಮೇಲೆ ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಇಂಟರಾಕ್ಟ್ ಮಾಡಿಕೊಂಡು ಕಂಪ್ಯಾಟಬಿಲಿಟಿ ಇದ್ರೆ ಸೇಮ್ ಸ್ಪೀಶೀಸ್ ಆಗಿದ್ರೆ ಪೋಲನ್ ಟ್ಯೂಬ್ ಫಾರ್ಮ್ ಮಾಡೋದಕ್ಕೆ ಬಿಡುತ್ತೆ. ಸೊ ದಟ್ ಈಸ್ ಯೋರ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಪೋಲನ್ ಟ್ಯೂಬ್ ಫಾರ್ಮ್ ಮಾಡಕ್ ಬಿಡ್ತು ಅಂತ ಅಂದ್ರೆ ಸ್ಟೈಲ್ ಥ್ರೂ ಹೋಗಿ ಓವ್ಯೂಲ್ ಒಳಗೆ ಹೋಗಿ ಎಂಬ್ರಿಯೋ ಸ್ಯಾಕ್ ಒಳಗೆ ಹೋಗಿ ಸಿನರ್ಜಿಡ್ ಒಳಗಡೆ ಹೋಗಿ ಎರಡು ಮೇಲ್ ಗೆಮಿಟ್ಸ್ ನ ರಿಲೀಸ್ ಮಾಡುತ್ತೆ, ಆಮೇಲೆ ಡಬಲ್ ಫರ್ಟಿಲೈಸೇಷನ್ ಆಗುತ್ತೆ. ಆಯ್ತಾ? ಸೊ ದ್ಯಾಟ್ ಇಸ್ ಯೋರ್ pollen pistil interaction. Dachu, in winds which type of pollination will occur ಅಂತ ಕೇಳ್ತಾ ಇದ್ದೀರಾ? Wind pollination ಅಲ್ವಾ? ಫಸ್ಟ್ PUC ಚಾಪ್ಟರ್ಸ್ ಹೋಪ್ಫುಲಿ May 6th ಬರುತ್ತೆ. ಸಂಜು ನೀವು ಕೇಳ್ತಾ ಇದ್ದೀರಾ. ಕಾರ್ತಿಕ್ ಇಸ್ ಆಸ್ಕಿಂಗ್ ಇಫ್ ದಿಸ್ ಇಸ್ ಎನಫ್ ಫಾರ್ ನೀಟ್. ಕ್ವೆಶ್ಚನ್ಸ್ ಅಂತೂ ನೀವು ರಿವೈಸ್ ಮಾಡ್ಕೊಳ್ಬಹುದು, ನೀಟ್ಗೆ ಈ ಕ್ವೆಶನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಬಟ್ ನಿಮ್ ಪ್ರಿಪರೇಷನ್ ಸ್ಟ್ರಾಟಜಿ ಡಿಫ್ರೆಂಟ್ ಇರಬೇಕು. KCET ಎಕ್ಸಾಮ್ ಅಲ್ಲಿ ಬರೀ 60 ಕ್ವೆಶನ್ಸ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಬಯಾಲಜಿ ಒಂದೇ ಏನ್ ಹೇಳ್ತೀವಿ ಸಬ್ಜೆಕ್ಟ್ ಆಗಿರುತ್ತೆ. ಮೆಜಾರಿಟಿ ಕ್ವೆಶನ್ ಸೆಕೆಂಡ್ PU ಬರುತ್ತೆ, ಕಡಿಮೆ ಕ್ವೆಶನ್ಸ್ ಫಸ್ಟ್ PU ಬರುತ್ತೆ. ಬಟ್ ಆದ್ರೆ ನೀಟಲ್ಲಿ ಆ ಥರ ಅಲ್ಲ. ಬಯಾಲಜಿ ಬಾಟ್ನಿ ಝುವಾಲಜಿ ಕಂಬೈನ್ ಮಾಡಿದ್ರೆ ನಿಮ್ಗೆ 100 ಕ್ವೆಶನ್ಸ್ ಬಂತು. 100 ಕ್ವೆಶನ್ಸ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬೇರೆ ಇದೆ, ಮತ್ತೆ ಈಕ್ವಲ್ ವೇಟೇಜ್ ಫಸ್ಟ್ PU ಸೆಕೆಂಡ್ PU ಸಿಲೆಬಸ್ ಎರಡಕ್ಕೂ ಇದೆ. ಕ್ವೆಶನ್ ಪ್ರಾಕ್ಟೀಸ್ಗೆ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಫಾರ್ ನೀಟ್, ಬಟ್ ದಿಸ್ ಅಲೋನ್ ಇಸ್ ನಾಟ್ ಸಫಿಷಿಯಂಟ್. ಫಸ್ಟ್ PUದು ಕೂಡ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ಓಕೆ, ಈ ಚಾಪ್ಟರ್ದು ಪ್ರಾಬ್ಲಮ್ಸ್ ಆಲ್ರೆಡಿ ಫಿನಿಶ್ ಮಾಡಿದ್ವಲ್ವಾ ರಾಕೇಶ್? ಎಷ್ಟೊಂದು ಕ್ವೆಶನ್ಸ್ ನಾನು ಕೊಟ್ಟಿದ್ದೀನಿ. ಫಸ್ಟ್ ಇಯರ್ದು ಕೂಡ ಮಹಾ ರಿವಿಷನ್ ಬರುತ್ತೆ. ಇಟ್ ಇಸ್ ಸ್ಕೆಡ್ಯೂಲ್ಡ್ ಆನ್ 6th of May ಇಫ್ ಐ ಆಮ್ ನಾಟ್ ರಾಂಗ್. ಆಯ್ತಾ? ಪ್ರಾಬಬ್ಲಿ 6th of May ಇರ್ಬೋದು. ಆಲ್ ರೈಟ್, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಕ್ವೆಶ್ಚನ್. Nowadays, agricultural practice is expensive to the farmers as they need to purchase hybrid seeds every year. Which of the following strategies can be employed to overcome this problem? Synthetic seeds are production of apomictic seeds are conventional plant breeding are parthenocarpina. BC madhya confusion ide. Correct answer is option B. One of the applications of apomixis in our research ಮಾಡ್ತಾ ಇದ್ದಾರೆ. ಅರೌಂಡ್ 60% ಆಫ್ ಯು ಹ್ಯಾವ್ ಗಾಟನ್ ಇಟ್ ಕರೆಕ್ಟ್ಲಿ. ಇವಾಗ ಒಂದು ಸಿಚುವೇಶನ್ ತಗೊಳ್ಳೋಣ. ನಾನು ಆಲ್ರೆಡಿ ಹೇಳಿದ ಹಾಗೆ ಒಂದು ಪ್ಲಾಂಟ್ ಸೂಪರ್ ಆಗಿರುವಂತಹ ಕಲರ್ಫುಲ್ ವೆರಿ ಬ್ರೈಟ್ ಆಗಿರುವಂತಹ ಬ್ಯೂಟಿಫುಲ್ ಫ್ಲವರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದ್ರಲ್ಲಿ ಡಿಸೀಸ್ ರೆಸಿಸ್ಟೆನ್ಸ್ ಇದೆ. ಇದೆರಡನ್ನು ನಾನು ಒಂದು ವೆರೈಟಿ ಕಂಬೈನ್ ಮಾಡಿದ್ದೀನಿ. ಬಟ್ ನಾನು ಆ ವೆರೈಟಿ ಏನ್ ನನಗೆ ಸಿಕ್ಕಿದೆ ಚೆನ್ನಾಗಿ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡಿ ಡಿಸೀಸ್ ರೆಸಿಸ್ಟೆಂಟು ಆಗಿದೆ, ಅದು ನನ್ನ ಹೈಬ್ರಿಡ್ ಪ್ಲಾಂಟ್. ಈ ಹೈಬ್ರಿಡ್ ಪ್ಲಾಂಟ್ಗೆ ನಾನು ಸೆಲ್ಫ್ ಪಾಲಿನೇಷನ್ ಆಗೋದು ಅಥವಾ ಏನ್ ಹೇಳ್ತಾರೆ ಅದಾಗದೆ ಆಟೋಗ್ಯಾಮಿ ಆಗೋದು ಆ ರೀತಿ ಏನಾದ್ರೂ ಆದ್ರೆ ಮಯೋಸಿಸ್ ಆಗೋ ಟೈಮ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ರೀಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ಮಯೋಸಿಸ್ ಆಗೋ ಟೈಮ್ನಲ್ಲಿ ಏನೆಲ್ಲ ಕ್ಯಾರೆಕ್ಟರ್ಸ್ ಇದೆ ಅದು ಸೆಗ್ರಿಗೇಟ್ ಆಗ್ಬಿಡ್ಬೋದು. ಕ್ಯಾರೆಕ್ಟರ್ ಸೆಗ್ರಿಗೇಟ್ ಆಗೋಗ್ಬಿಟ್ರೆ ಮತ್ತೆ ನಮ್ಗೆ ಅದೇ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ ಸಿಗದೆ ಇರ್ಬೋದು. ಅವಾಗ ಏನಾಗುತ್ತೆ ಅಂತ ಅಂದ್ರೆ ಮತ್ತೆ ಆ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್ ಬ್ಯೂಟಿಫುಲ್ ಫ್ಲವರ್ಸ್ ಮತ್ತೆ ಡಿಸೀಸ್ ರೆಸಿಸ್ಟೆನ್ಸ್ ಲಾಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಫಾರ್ಮರ್ಸ್ ಏನ್ ಮಾಡ್ಬೇಕು, ನಮ್ಗೆ ಆ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್ ಬೇಕಂತ ಅಂದ್ರೆ ಪ್ರತಿ ವರ್ಷ ಹೈಬ್ರಿಡ್ ಸೀಡ್ಸ್ ನ ಪರ್ಚೇಸ್ ಮಾಡಬೇಕು.
ಇದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ಬೋದು, ಯಾವ ಹೈಬ್ರಿಡ್ ಪ್ಲಾಂಟ್ ಇದೆ ಆ ಪ್ಲಾಂಟ್ ಏನ್ ಸೀಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ಏಸೆಕ್ಶುವಲ್ ಸೀಡ್ಸ್ ಮಾಡ್ಬಿಡೋದು. ಅಪೋಮೆಕ್ಟಿಕ್ ಸೀಡ್ಸ್ ಮಾಡಿದಾಗ, ಏಸೆಕ್ಶುವಲ್ ಸೀಡ್ಸ್ ಮಾಡಿದಾಗ, ಏಸೆಕ್ಶುವಲ್ ಸೀಡ್ಸ್ ನಲ್ಲಿ ಮಯೋಟಿಕ್ ಸೆಲ್ ಡಿವಿಷನ್ ಆಗಲ್ಲ. ಮಯೋಟಿಕ್ ಸೆಲ್ ಡಿವಿಷನ್ ಆಗಿಲ್ಲ ಅಂತ ಅಂದ್ರೆ ಸೆಗ್ರಿಗೇಷನ್ ಆಫ್ ದೀಸ್ ಕ್ಯಾರೆಕ್ಟರ್ಸ್ ಆಗೋದಿಲ್ಲ. ಹೈಬ್ರಿಡ್ ನಲ್ಲಿ ಏನ್ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್ ಇತ್ತು ಅದೇ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್ ಆ ಏಸೆಕ್ಶುವಲ್ ಅಪೋಮೆಕ್ಟಿಕ್ ಸೀಡ್ಸ್ ನಲ್ಲೂ ಇರುತ್ತೆ. ಅವಾಗ ನಾವು ಏನ್ ಹೈಬ್ರಿಡ್ ಸೀಡ್ಸ್ ನ ಬೈ ಮಾಡೋದಕ್ಕೆ ಅಷ್ಟೊಂದು ಹಣ ಖರ್ಚು ಮಾಡ್ತೀವಿ ಅದನ್ನ ಸೇವ್ ಮಾಡ್ಬೋದು. ಸೊ ದಿಸ್ ಈಸ್ ಅ ಫೀಲ್ಡ್ ಆಫ್ ಬಯಾಲಜಿ ಇನ್ ವಿಚ್ ಆಕ್ಟಿವ್ ರಿಸರ್ಚ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಆಯ್ತಾ? ಸೊ ಕರೆಕ್ಟ್ ಆನ್ಸರ್ ಈ ಕ್ವೆಶ್ಚನ್ಗೆ ಆಪ್ಷನ್ ಬಿ. ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್ ಅಂದ್ರೆ ನಾರ್ಮಲ್ ಆಗಿ ಪ್ಲಾಂಟ್ ಬ್ರೀಡಿಂಗ್ ಮಾಡ್ತಾರಲ್ಲ ಅದು. ಆಕ್ಸಿಲರೇಟೆಡ್ ಬ್ರೀಡಿಂಗ್ ಹಂಗಂದ್ರೆ ಏನು ಗೊತ್ತಿಲ್ಲ ನನಗೆ. ಝುವಾಲಜಿ ಒಂದು ಸೆಷನ್ ಆಲ್ರೆಡಿ ಆಗಿದೆ ನಿಶಾ ಅವರೇ. ವಿಂದ್ಯಾ ಮ್ಯಾಮ್ ಅವರು ಸೆಕೆಂಡ್ PUC ಝುವಾಲಜಿ ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದೇ PW ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ, ನಾಟ್ ಪ್ಲೇ ಲಿಸ್ಟ್, ವೇಟ್, ಲೈವ್ ಟ್ಯಾಬ್ಗೆ ಹೋಗಿ, ಲೈವ್ ಟ್ಯಾಬ್ ಅಲ್ಲಿ ಒಂದ್ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಝುವಾಲಜಿ ಸಿಕ್ಬಿಡತ್ತೆ. ಪೋಲ್ ಹೇಗೆ ಅಟೆಂಡ್ ಮಾಡಬೇಕು ಚೇತನ್? ಯೂನಿಟಿ ಇದು ಒಂದು ಲಿಂಕ್ ಚಾಟ್ ಬಾಕ್ಸ್ ನಲ್ಲಿ ಮೇಲ್ಗಡೆ ಪಿನ್ಡ್ ಕಾಮೆಂಟ್ ಅಲ್ಲಿ ಇದೆ, ಅದರಲ್ಲಿ ಎನ್ರೋಲ್ ಮಾಡಿ. ಇಲ್ಲಿ ನಿಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಅನ್ಸುತ್ತೆ ಆ ಆಪ್ಷನ್ ಟೈಪ್ ಮಾಡಿ. ದಟ್ಸ್ ಆಲ್. ಓಕೆ, ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಫ್ಲವರಿಂಗ್ ಪ್ಲಾಂಟ್ಸ್. ಕಂಗ್ರಾಚುಲೇಟ್ ಯೋರ್ ಸೆಲ್ಸ್. ಎಷ್ಟು ಬೇಗ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಈಗಷ್ಟೇ ಸ್ಟಾರ್ಟ್ ಮಾಡಿದೆ ಅನ್ಸ್ತು, ಆಲ್ರೆಡಿ 2 hours ಆಗೋಗ್ಬಿಟ್ಟಿದೆ. ಓಕೆ, ಎಷ್ಟೊಂದು ಹೆಸರು ಇಷ್ಟು ಜನ ಸೈಮಲ್ಟೇನಿಯಾಗಿ ಆನ್ಸರ್ ಮಾಡ್ತಾ ಇದಾರ ಗೊತ್ತಿಲ್ಲ. ಬಟ್ ಅವರು ನೀವು ನೋಟಿಸ್ ಮಾಡಿದ್ರೆ ಟಾಪ್ 10 ಅಲ್ಲಿ ಅವ್ರ ಹೆಸರು ಮಲ್ಟಿಪಲ್ ಟೈಮ್ಸ್ ಬರ್ತಿತ್ತು. ಓಕೆ, ಯು ಕ್ಯಾನ್ ಸಿ ಹೌ ಔಟ್ ಆಫ್ 31 ಕ್ವೆಶನ್ಸ್ 29 ಆನ್ಸರ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ದೀಕ್ಷಿತ್ ಸೆಕೆಂಡ್ ಸ್ಪಾಟ್, 26 out of 32 ಆರ್ ಕರೆಕ್ಟ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಯಾವ ಕ್ವೆಶನ್ಸ್ ತಪ್ಪಾಯ್ತು, ಏನಕ್ಕೆ ತಪ್ಪಾಯ್ತು ಅಂತ ನೀವು ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಶ್ರುತಿ ಹ್ಯಾಸ್ ಅಟೆಂಪ್ಟೆಡ್ 30 questions of which 23 ಆರ್ ಕರೆಕ್ಟ್. ಭೂಮಿಕಾ 22 ಕರೆಕ್ಟ್. ನಿಮ್ಮ ಹೆಸರೇನು ಗೊತ್ತಿಲ್ಲ, 22 ಕರೆಕ್ಟ್. Yeah, so we have Nikita, Divya, Aishu, Vishwa, BJ, Bittu, Abhi, Navya, Kripa, Brinda in the top 15. Okay, so next question, next chapter na start madana. ನಾನು ಆಲ್ರೆಡಿ ಹೇಳಿದ ಹಾಗೆ ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಯೋರ್ 12th grade ಸಿಲೆಬಸ್. ಆಯ್ತಾ? ಫಾರ್ KCET ಬಯಾಲಜಿ ನೀವು ತಗೊಂಡ್ರೆ ಬಾಟ್ನಿ ಝುವಾಲಜಿ ಕಂಬೈನ್ ಮಾಡಿದ್ರು ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಇದರಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಡೈಹೈಬ್ರಿಡ್ ಕ್ರಾಸ್ದು ಫಿನೋಟಿಪಿಕ್ ರೇಷಿಯೋ ಏನು, ಮೋನೋಹೈಬ್ರಿಡ್ ಕ್ರಾಸ್ದು ಜಿನೋಟಿಪಿಕ್ ರೇಷಿಯೋ ಏನು, ಆ ರೀತಿ ಕ್ವೆಶನ್ಸ್ ಕೇಳೋದಿಲ್ಲ. ಕ್ರಾಸಸ್ ನ ಸಾಲ್ವ್ ಮಾಡಬೇಕು, ನೀವು ಏನ್ ಕಲ್ತಿದ್ದೀರಾ ಅದನ್ನ ಅಪ್ಲೈ ಮಾಡಬೇಕು. ಸೊ ಇದು ಎಲ್ಲರಿಗೂ ಈಸಿಯಾಗಿ ಬರೋದಲ್ಲ. ಎಲ್ಲ ಅಂಥ ಕ್ವೆಶನ್ಸ್ ನಾನು ತಗೊಂಡಿದ್ದೀನಿ. ಬ್ಲಡ್ ಗ್ರೂಪ್ ರಿಲೇಟೆಡ್, ಎಕ್ಸ್-ಲಿಂಕ್ಡ್ ಡಿಸಾರ್ಡರ್ಸ್ ಲೈಕ್ ಹಿಮೋಫೀಲಿಯಾ ಮತ್ತೆ ಕಲರ್ ಬ್ಲೈಂಡ್ನೆಸ್ ರಿಲೇಟೆಡ್ ಕ್ವೆಶನ್ಸ್, ಈ ಎಲ್ಲ ಕ್ವೆಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಮಾಡ್ಕೊಳ್ಳಿ, ಇಂಥ ಕ್ವೆಶನ್ಸ್ ಪಕ್ಕ ಬಂದೇ ಬರುತ್ತೆ. ಬ್ಲಡ್ ಗ್ರೂಪ್ ಮತ್ತೆ ಎಕ್ಸ್-ಲಿಂಕ್ ಡಿಸಾರ್ಡರ್ಸ್, ಪೆಡಿಗ್ರಿ, ಇದ್ರದ್ದೆಲ್ಲ ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಯ್ತಾ? ಇನ್ ದ ಬಿಗಿನಿಂಗ್ ಆಫ್ ದ ಲೆಕ್ಚರ್ ಇಟ್ ಸೆಲ್ಫ್ ಐ ಟೋಲ್ಡ್ ನಾನು ಸದ್ಯಕ್ಕೆ ಬ್ರೇಕ್ ಕೊಡೋದಿಲ್ಲ, ಎಲ್ಲರೂ ಹೋಪ್ಫುಲಿ ಗಡತ್ತಾಗಿ ತಿನ್ಕೊಂಡು ಬಂದಿದ್ದೀರಾ ಅಂತ. ತುಂಬಾ ಕ್ವೆಶನ್ ಸಾಲ್ವ್ ಮಾಡ್ಬೇಕಿದೆ, ಇನ್ನ ಬ್ರೇಕ್ಸ್ ಸದ್ಯಕ್ಕೆ ಕೊಡಲ್ಲ. ಆರ್ ಶಾರ್ಟ್ ಬ್ರೇಕ್ ಕೊಡ್ತೀನಿ, ಒಂದು 5 ನಿಮಿಷದ ಬ್ರೇಕ್ ಕೊಡ್ತೀನಿ. ಶಾರ್ಪ್ 1:05 ಶುರು ಮಾಡ್ತೀನಿ. ಹೇ ವೇಟ್, ವಾಟ್ ಇಸ್ ದ ಟೈಮ್ ನಾವು? 12:53 ನೋ? ಹಾ, 1 ಗಂಟೆಗೆ ಶುರು ಮಾಡ್ತೀನಿ. 1 o'clock ಶಾರ್ಪ್ ವಿಲ್ ಸ್ಟಾರ್ಟ್ ದಿಸ್. ಯಾರೆಲ್ಲ ಹೋಗಿ ಕ್ವಿಕ್ ಆಗಿ ಏನಾದ್ರು ಸ್ನಾಕ್ ತಿನ್ಕೊಂಡು ಬರ್ಬೇಕು ಅಂತಂದ್ರೆ ಸ್ನಾಕ್ಸ್ ತಿನ್ಕೊಂಡು ಬನ್ನಿ. ಮೀನ್ ವೈಲ್ ಬೇರೆ ಎಲ್ಲ ಏನಾದ್ರು ಡೌಟ್ ಇದ್ರೆ ನೀವು ಕೇಳಿ. ಆಯ್ತಾ? 1 ಗಂಟೆಗೆ ಮತ್ತೆ ಶುರು ಮಾಡೋಣ. I will not wait for anybody. 1 o'clock sharp I'm going to start with the questions from Principles of Inheritance and Variation. 5 to 4 questions ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡಲೇಬಹುದು. ಅದು ಡೈರೆಕ್ಟ್ ಇರೋದಿಲ್ಲ, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಕಾನ್ಸೆಪ್ಟ್ಸ್ನ. ಯಾವ್ದ್ರದ್ದು ಸಿನಾಪ್ಸಿಸ್ ಕೊಡ್ಬೇಕು ನಿಮ್ಗೆ? ಸಿನಾಪ್ಸಿಸ್ ಪ್ರಶಾಂತ್, ಫಸ್ಟ್ PU ಚಾಪ್ಟರ್ಸ್ ಇವತ್ತು ಮಾಡಲ್ಲ, May 6th ಮಾಡ್ತೀವಿ. ಎಲ್ಲ ಫಸ್ಟ್ PU ಚಾಪ್ಟರ್ಸ್ ಇವತ್ತು ಹೆಂಗೆ ಎಲ್ಲ ಸೆಕೆಂಡ್ PU ಕವರ್ ಮಾಡ್ತಾ ಇದೀವಿ, ಹಾಗೆ ಎಲ್ಲ ಫಸ್ಟ್ PUC ಚಾಪ್ಟರ್ಸ್ ನ May ಅಲ್ಲಿ ಮಾಡ್ತೀವಿ.
ಚೇತನ್, ನಾನು ಊಟ ಮಾಡಿಲ್ಲ, ನಂಗೆ ಗೊತ್ತು ಇಷ್ಟು ಟೈಮ್ ಆಗುತ್ತೆ ಅಂತ. ಸೊ 2 ಸಲದ್ದು ಸೇರಿ ಒಂದೇ ಸರಿ ಬ್ರೇಕ್ಫಾಸ್ಟ್ ಹೆವಿಯಾಗಿ ಮಾಡಿಬಿಟ್ಟಿದ್ದೀನಿ. ಮೇ ಅಲ್ಲ, ಸಾರಿ, ಇವಾಗ ಮಾರ್ಚ್ ಅಲ್ವಾ, ಸಾರಿ ಏಪ್ರಿಲ್ 6th ಬರುತ್ತೆ, ಮೇ 6th ಅಲ್ಲ, ಸಾರಿ, ಏಪ್ರಿಲ್ 6th. ನಾವು ವೆಜಿಟೇರಿಯನ್ ದೀಕ್ಷಿತ್. ಭಾನುವಾರದ ಬಾಡೂಟ ನಮ್ಮನೆಯಲ್ಲಿ ಆಗಲ್ಲ, ವಿ ಆರ್ ವೆಜಿಟೇರಿಯನ್ಸ್. ಸಿಮಿಲರ್ ಕ್ವೆಶ್ಚನ್ಸ್ ಬರ್ಬೋದು ಸಂಗಣ್ಣ ಅವರೇ. ಏನಂತೀರಾ ರೋಮನ್? ಎಸ್ ಭೂಮಿಕಾ, ಇಟ್ ಇಸ್ ಮ್ಯಾಂಡೇಟ್ರಿ. ಚಿಕ್ಕಮಗಳೂರಾ? ಬರೋಣ. Yeah, we'll start sharp at 1 o'clock. Okay, I will sing one song. ಪ್ರಶಾಂತ್, PYQs ನ ಪ್ರೀವಿಯಸ್ ಆಲ್ಮೋಸ್ಟ್ 10 ಇಯರ್ಸ್ದು ಏನೆಲ್ಲ ರಿಲೆವೆಂಟ್ ಇದೆ ನಿಮ್ಮ ರ್ಯಾಷನಲೈಸ್ ಸಿಲೆಬಸ್ಗೆ, ಅಷ್ಟು ಕ್ವೆಶ್ಚನ್ಸ್ ನಾನು ತಗೊಂಡಿದ್ದೀನಿ ಇವತ್ತಿನ ಲೆಕ್ಚರಿಗೆ. ಮಾಲ್ತೇಶ್ ಒಂದು ಡೌಟ್ ಕೇಳ್ತಾ ಇದ್ದೀರಾ. ಫ್ಲವರ್ಸ್ ಆಫ್ ಆನಿಮಲ್ ಪಾಲಿನೇಟೆಡ್ ಪ್ಲಾಂಟ್ಸ್ ಆರ್ ಸ್ಪೆಸಿಫಿಕಲಿ ಅಡಾಪ್ಟೆಡ್ ಫಾರ್ ಅ ಪರ್ಟಿಕ್ಯುಲರ್ ಸ್ಪೀಶೀಸ್ ಆಫ್ ಆನಿಮಲ್, ಮೀನಿಂಗ್ ಆಫ್ ದಟ್ ಮ್ಯಾಮ್. ಅಂದರೆ ಇವಾಗ ನಾವು ಎಷ್ಟೊಂದು ಎಕ್ಸಾಂಪಲ್ ನೋಡಿದೀವಿ ಅಲ್ವಾ. ಯೂಕಾ ಪ್ಲಾಂಟ್ ಅಂತ ಒಂದಿದೆ, ಅದು ಸ್ಪೆಸಿಫಿಕ್ ಆಗಿ ಯೂಕಾ ಮಾತೆ ಪಾಲಿನೇಟ್ ಮಾಡೋದು ಅಂಥದ್ದು. ಹಾಗೆಯೇ ಒಂದು ಫಿಗ್ ಸ್ಪೀಶೀಸ್ ಇದೆ, ಅದು ಸ್ಪೆಸಿಫಿಕ್ ಆಗಿ ಒಂದು ವಾಸ್ಪೆ ಪಾಲಿನೇಟ್ ಮಾಡೋದು. ಅಂಥ ಪ್ಲಾಂಟ್ಸ್ ಅದಕ್ಕೆ ತಕ್ಕಂತೆ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಅನ್ನೋದು ಅದರ ಅರ್ಥ. ಒನ್ ಮೋರ್ ಅನ್ಬೇಕು ರೋಮನ್. ಚೇತನ್, ನಾನು ಮಾಸ್ಟರ್ಸ್ ಮಾಡಿರೋದು, ನಾನು BSc ಬ್ಯಾಚುಲರ್ಸ್ BSc ಮಾಡಿರೋದು ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ಮಾಸ್ಟರ್ ಮಾಡಿದ್ದು ಬಾಟನಿಯಲ್ಲಿ. ಏನಾದರೂ ನಾವು ಮೀಟ್ ಅಂಡ್ ಗ್ರೀಟ್ ಅಂತ ಅರೇಂಜ್ ಮಾಡಿದ್ರೆ ನೀವು ಬರ್ತೀರಾ ಬೆಂಗಳೂರಿಗೆ? ರಿಸಲ್ಟ್ಸ್ ಎಲ್ಲ ಆದಮೇಲೆ ಎಲ್ಲ ಟೀಚರ್ಸ್ನು ಮೀಟ್ ಮಾಡ್ಬೋದು ಅನ್ನಂಗಿದ್ರೆ ಎಷ್ಟು ಜನ ಬರ್ತೀರಾ? ಓಕೆ, ಐ ವಿಲ್ ಸಿಂಗ್ ಅ ಸಾಂಗ್. ಜಡ್ಜ್ ಮಾಡಬೇಡಿ ಆಮೇಲೆ. 3, 2, 1 ಸ್ಟಾರ್ಟ್. ನಾ ಈ ಸಂಜೆಗೆ ಆ ಬಾನನು ತಾರೆ ಜೊತೆ ಸೇರಿ ಅಲಂಕರಿಸಲೇ, ನೀ ಮರೆತಿರುವ ಕಥೆಯೊಂದನು ನೆನಪಿನ ಬುತ್ತಿಯಲಿ ಹುಡುಕಿ ಹಿಡಿದು ನಾ ಹೇಳಲೇ, ಗೋಡೆಯ ಮೇಲೆ ನೀ ಬರೆದಿರುವ ಅಂಗೈನ ಗುರುತಿನಲಿ ರೇಖೆಗಳು ನೀ ನಡೆವ ದಾರಿಯಲಿ ಅನುಸರಿಸಿದೆ. ಆ ಒಗಟಿನ ತಾಣವ ನಾ ಬಿಡಿಸಲೇ. ಅಷ್ಟೇ ನಂಗೆ ಬರೋದು. ಲಿರಿಕ್ಸ್ ಎಲ್ಲ ತಪ್ಪಾಗಿತ್ತು ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಬಿ ಫಾರ್ಮಾ ಮಾಡೋದಕ್ಕೆ ಬಯೋ ಬರಿಬೇಕು. ಪವನ್ ಕೇಳ್ತಿದ್ದೀರಾ, ಸೀಡ್ಸ್ ಡೆವಲಪ್
ಇನ್ ರೂಟ್ಸ್ ಅಂತ. ಇಲ್ಲ ಅದು ಯಾರು ಜಿಯೋಕಾರ್ಪಿಕ್ ಅಂದ್ರೆ ಅದು ಫ್ಲವರ್ಸ್, ಕೆಲವೊಂದು ಫ್ಲವರ್ಸ್ ಫಾರ್ಮ್ ಆಗುತ್ತಲ್ವಾ, ಅವಾಗ ಆ ಫ್ಲವರ್ಸ್ ನಿಂದಾನೇ ಫ್ರೂಟ್ ಕೂಡ ಫಾರ್ಮ್ ಆಗೋದು, ಲೀಫ್ ಇಂದ ಫಾರ್ಮ್ ಆಗೋದಿಲ್ಲ, ರೂಟ್ ಇಂದಾನು ಫಾರ್ಮ್ ಆಗೋದಿಲ್ಲ. ಹಾ, ಫಸ್ಟ್ ನೀವೆಲ್ಲರೂ ಚೆನ್ನಾಗಿ ಓದ್ಬಿಟ್ಟು ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೆದು ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊಳ್ಳಿ. ಆಮೇಲೆ ನಾವು ಸರಿಗಮಪ ಬಗ್ಗೆ ಎಲ್ಲ ಮಾತಾಡೋಣ, ಆಯ್ತಾ? ಸೊ ನಾವು ಅನ್ಕೊಂಡಿದ್ದು 1 o'clock ಶಾರ್ಪ್, 1 o'clock ಆಯ್ತು. ನಮ್ಮ ಕ್ಲಾಸ್ನ ಶುರು ಮಾಡೋಣ, ಕಂಟಿನ್ಯೂ ಮಾಡೋಣ. ಹಿಯರ್ ಇಸ್ ಅವರ್ ಫಸ್ಟ್ ಕ್ವೆಶ್ಚನ್ ಫಾರ್ ದ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಇನ್ ವೇರಿಯೇಷನ್. ವೆಟನರಿಗೆ ಬರಿಬೇಕು, PCMB ಬರಿಬೇಕು ಪ್ರಶಾಂತ್. ಥ್ಯಾಂಕ್ ಯು ಎವ್ರಿ ಒನ್. Which of the following characters was not studied by Mendel in his pea plant experiments? Leaf shape, stem height, pod shape, seed shape. ಇದಂತೂ 100% ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ಬೇಕು. ಏನೆಲ್ಲ ಕ್ಯಾರೆಕ್ಟರ್ಸ್ ಮೆಂಡಲ್ ಅವ್ರು ತಗೊಂಡ್ರು? ಅದರಲ್ಲಿ ಸ್ಟೆಮ್ ಹೈಟ್ ಒಂದು ಕ್ಯಾರೆಕ್ಟರ್ ಇದೆ, ಸೀಡ್ದು 2 ಕ್ಯಾರೆಕ್ಟರ್ ಇದೆ, ಸೀಡ್ ಶೇಪ್ ಮತ್ತೆ ಸೀಡ್ ಕಲರ್. ಫ್ರೂಟ್ ಅಥವಾ ಪಾಡ್ದು 2 ಕ್ಯಾರೆಕ್ಟರ್ ಇದೆ, ಪಾಡ್ ಶೇಪ್ ಮತ್ತೆ ಪಾಡ್ ಕಲರ್. ಫ್ಲವರ್ದು 2 ಕ್ಯಾರೆಕ್ಟರ್ ಇದೆ, ಫ್ಲವರ್ ಪೊಸಿಷನ್ ಮತ್ತೆ ಫ್ಲವರ್ ಕಲರ್, ಆಯ್ತಾ? ಸೊ ದ ಕ್ಯಾರೆಕ್ಟರ್ಸ್ ಆರ್ ಫ್ರಮ್ ಸೀಡ್, ಫ್ರಮ್ ಫ್ಲವರ್, ಫ್ರಮ್ ದ ಫ್ರೂಟ್ ಆರ್ ದ ಪಾಡ್ ಅಂಡ್ ದ ಹೈಟ್ ಆಫ್ ದ ಸ್ಟೆಮ್. ಓಕೆ, ಸೊ ಇದ್ರಲ್ಲಿ ಇಲ್ಲದೆ ಇರೋದು ಯಾವುದು? ಇಲ್ಲದೆ ಇರೋದು ಲೀಫ್ ನ ಶೇಪ್. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ಸಚಿನ್, ಬಿಜೆ, ಭೂಮಿಕಾ, ಸುದರ್ಶನ್, ಕೃತಿ ಯಾರೊಂದು ಟಾಪ್ 5. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈ ಎಲ್ಲಾ ಕ್ಯಾರೆಕ್ಟರ್ಸ್ ನೀವು ನೆನ್ಪಿಟ್ಕೊಳ್ಬೇಕು, ಹಾಗೇನೆ ಏನ್ ಹೇಳ್ತಾರೆ, ಯಾವ್ದು ಡಾಮಿನೆಂಟ್ ಯಾವ್ದು ರಿಸೆಸಿವ್ ಅದನ್ನ ಕೂಡ ನೆನ್ಪಿಟ್ಕೊಳ್ಬೇಕು. ಇವಾಗಷ್ಟೇ ಶುರು ಆಯ್ತು, ಶಾರ್ಪ್ ಎಟ್ 1 o'clock. Which among the following characters selected by Mendel in a pea plant is a recessive character? ಇದ್ರಲ್ಲಿ ರಿಸೆಸಿವ್ ಯಾವುದು? ಏನೆಲ್ಲ ಕ್ಯಾರೆಕ್ಟರ್ಸ್ ತಗೊಂಡಿದ್ವಿ? ಅದರಲ್ಲಿ ಡಾಮಿನೆಂಟ್ ಪಾಡ್ ಆಗಿದ್ರೆ ಇನ್ಫ್ಲೇಟೆಡ್ ಇಸ್ ಡಾಮಿನೆಂಟ್, ಕನ್ಸ್ಟ್ರಿಕ್ಟೆಡ್ ಇಸ್ ರಿಸೆಸಿವ್ ಅಲ್ವಾ? ಪಾಡ್ ಕಲರ್ ಗ್ರೀನ್ ಡಾಮಿನೆಂಟ್, ಯೆಲ್ಲೋ ರಿಸೆಸಿವ್. ಸ್ಟೆಮ್ ಹೈಟ್ ಟಾಲ್ ಇಸ್ ಡಾಮಿನೆಂಟ್, ಡ್ವಾರ್ಫ್ ಇಸ್ ರಿಸೆಸಿವ್. ಫ್ಲವರ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಆಕ್ಸಿಯಲ್ ಫ್ಲವರ್ಸ್ ಇಸ್ ಡಾಮಿನೆಂಟ್, ಟರ್ಮಿನಲ್ ಫ್ಲವರ್ಸ್ ಇಸ್ ರಿಸೆಸಿವ್. ಸೀಡ್ ಜನರಲಿ ನಾವು ಪೀಸ್ ಅಂತ ಅನ್ಕೊಂಡು, ಪೀಸ್ ಗ್ರೀನ್ ಕಲರ್ ತಾನೇ ಇರುತ್ತೆ, ಗ್ರೀನ್ ಡಾಮಿನೆಂಟ್ ಅಂತ ಅನ್ಕೊಳ್ತೀವಿ, ಆ ಮಿಸ್ಟೇಕ್ ಮಾಡಬೇಡಿ. ಸೀಡ್ ಕಲರ್ ನಲ್ಲಿ ಯೆಲ್ಲೋ ಇಸ್ ಡಾಮಿನೆಂಟ್ ಅಂಡ್ ಗ್ರೀನ್ ಇಸ್ ರಿಸೆಸಿವ್. ಸೀಡ್ ನ ಶೇಪ್ ಅಲ್ಲಿ ರೌಂಡ್ ಇಸ್ ಡಾಮಿನೆಂಟ್, ರಿಂಕಲ್ಡ್ ಇಸ್ ರಿಸೆಸಿವ್. ಫ್ಲವರ್ ನ ಕಲರ್ ಅಲ್ಲಿ ವೈಲೆಟ್ ಅಥವಾ ಪರ್ಪಲ್ ಡಾಮಿನೆಂಟ್, ವೈಟ್ ಇಸ್ ರಿಸೆಸಿವ್. ಇಲ್ಲಿ ಕೇಳಿದ್ದ ಆಪ್ಷನ್ಸ್ ನಲ್ಲಿ ರಿಸೆಸಿವ್ ಯಾವುದು ಅಂದ್ರೆ ವೈಟ್ ಫ್ಲವರ್. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಸಿ. ಅಬ್ಬಾ, ಬರೀ 39% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಎಲ್ಲರೂ ಏನ್ ಅನ್ಕೊಂಡ್ರಿ? ಇದು ತುಂಬಾ ಸಿಂಪಲ್. ಇದು ಫಸ್ಟ್ ಟೈಮ್ ಕೂಡ ನೀವು ಕಲಿತಾ ಇಲ್ಲ, ಸ್ಕೂಲಲ್ಲೇ ಆಲ್ರೆಡಿ ಇದನ್ನೆಲ್ಲ ಕಲ್ತ್ಬಿಟ್ಟಿದ್ದೀರಾ. ಮತ್ತೆ ರೆಪಿಟೇಷನ್ ಅಂದ್ರೂ ಯಾಕೆ ಮಿಸ್ಟೇಕ್ ಆಗ್ತಾ ಇದೆ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A true breeding plant producing red flowers is crossed with a pure breeding plant producing white flowers. Allele for red color of flower is dominant. After selfing the plants of first filial generation, the proportion of plants producing white flowers in the progeny would be 1 out of 3, 1 out of 2, 3 out of 4, 1 out of 4. ಕ್ವೆಶ್ಚನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು ನನಗೆ. ಇಂಥ ಕ್ವೆಶ್ಚನ್ ಎಲ್ಲ ಇಷ್ಟು ಬೇಗ ನೀವು ಹೆಂಗ್ ಆನ್ಸರ್ ಮಾಡ್ತಾ ಇದ್ದೀರಾ? ನನ್ನ ಕ್ವೆಶ್ಚನ್ ಡಿಸ್ಪ್ಲೇ ಮಾಡಿ 2 ಸೆಕೆಂಡ್ ಆನ್ಸರ್ ಮಾಡ್ತಾ ಇದ್ದೀರಾ. ಅರ್ಥ ಮಾಡ್ಕೊಳಕಾದ್ರೂ ಟೈಮ್ ಬೇಕಲ್ವಾ? ಟ್ರೂ ಬ್ರೀಡಿಂಗ್ ಪ್ಲಾಂಟ್ಸ್ ಇದೆ ನಮ್ಮ ಹತ್ರ. ಒಂದು ರೆಡ್ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಒಂದು ವೈಟ್ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ರೆಡ್ ಕ್ಯಾರೆಕ್ಟರ್ ಇಸ್ ಡಾಮಿನೆಂಟ್ ಅಲ್ವಾ? ಇಲ್ಲಿ ಕೊಟ್ಟಿರೋದು ರೆಡ್ ಪ್ಲಾಂಟ್ ಇಸ್ ಡಾಮಿನೆಂಟ್. ರೆಡ್ ಇಸ್ ಡಾಮಿನೆಂಟ್, ವೈಟ್ ಇಸ್ ರಿಸೆಸಿವ್,
ಕ್ರಾಸ್ ಮಾಡಿದಾಗ F1 ಜನರೇಷನ್ ಅಲ್ಲಿ ನಮಗೆ ಹೆಟೆರೋಜೈಗಸ್ ಪ್ಲಾಂಟ್ ಬರುತ್ತೆ, ದಟ್ ಇಸ್ ರೆಡ್ ಫ್ಲವರ್. ಇದನ್ನ ನಾವು ಸೆಲ್ಫ್ ಪಾಲಿನೇಷನ್ ಮಾಡಿದ್ರೆ, ಸೆಲ್ಫಿಂಗ್ ಮಾಡಿದ್ರೆ F2 ಜನರೇಷನ್ ಆಫ್ ಸ್ಪ್ರಿಂಗ್ ಅಲ್ಲಿ ನಮ್ಗೆ ಏನ್ ಬರುತ್ತೆ, 3 ರೆಡ್ ಬರುತ್ತೆ, 1 ವೈಟ್ ಬರುತ್ತೆ. ದಿಸ್ ಇಸ್ ದ ಫಿನೋಟಿಪಿಕ್ ರೇಷಿಯೋ ಅಲ್ವಾ, ಮೋನೋ ಹೈಬ್ರಿಡ್ ಕ್ರಾಸ್ಗೆ 3:1. ಇಲ್ಲಿ ಕೇಳಿರೋದು ಏನು, ವೈಟ್ ಫ್ಲವರ್ ಪ್ರಾಜನಿಯಲ್ಲಿ ಎಷ್ಟಿರುತ್ತೆ ಅಂತ. ಕರೆಕ್ಟ್ ಆನ್ಸರ್ ಇಸ್ 1/4 ಅಲ್ವಾ. ಹೆಂಗೆ ಹಾಫ್, 3/4, 1/3 ಎಲ್ಲ ಬರೀತಾ ಇದ್ದೀರಾ? ಕರೆಕ್ಟ್ ಆನ್ಸರ್ ಕ್ಲಿಯರ್ಲಿ ಹಿಯರ್ ಇಸ್ 1/4. ಇದು ಒಂದು ಸಿಂಪಲ್ ಮೋನೋಹೈಬ್ರಿಡ್ ಕ್ರಾಸ್. ನಾವು ಕಾಮನ್ ಆಗಿ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ಟಾಲ್, ಡ್ವಾರ್ಫ್ ಇದ್ರ ಬಗ್ಗೆನೇ ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಇಲ್ಲಿ ಏನ್ ಡಿಸ್ಕ್ರೈಬ್ ಮಾಡಿದ್ದಾರೆ ಕ್ವೆಶ್ಚನ್ ಅಲ್ಲಿ, ದಟ್ ಇಸ್ ಅ ವೆರಿ ಸಿಂಪಲ್ ಮೋನೋಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸ್ ನಲ್ಲಿ ರಿಸೆಸಿವ್ ಟ್ರೇಟ್ F2 ಜನರೇಷನ್ ಅಲ್ಲಿ ಎಷ್ಟು ಬರುತ್ತೆ, ಬರದೇ 1 ಅಲ್ವಾ, 1/4. ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಡಿ. ತುಂಬಾ ಕಡಿಮೆ ಆಯ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಎಷ್ಟು ಫಾಸ್ಟ್ ಆಗಿ ಮಾಡ್ತೀನಿ ನಾನು ಅಂತ ನೋಡ್ಬೇಡಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀನಾ ಇಲ್ವಾ ನೋಡಿ. ಕ್ವೆಶ್ಚನ್ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಸಿಂಪಲ್ ಕ್ವೆಶ್ಚನ್. ನಾವು ಜೆನೆಟಿಕ್ಸ್ ಅಲ್ಲಿ ನೋಡಿದ್ರೆ ಇನ್ನ ಎಷ್ಟೊಂದು ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ಸ್ ಬರುತ್ತೆ. ಇಂಥದ್ರಲ್ಲೇ ಮಿಸ್ಟೇಕ್ ಮಾಡಿದ್ರೆ ನೀವು ಅದನ್ನೆಲ್ಲ ಹೆಂಗ್ ಆನ್ಸರ್ ಮಾಡ್ತೀರಾ? ಮತ್ತೆ ಕ್ವೆಶ್ಚನ್ ಓದಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. A typical Mendelian cross, which is a dihybrid cross. One parent is homozygous for both dominant traits and the other parent is homozygous for both recessive traits. In the F2 generation, both parental combinations and recombinants appear. The phenotypic ratio of the parental combinations to recombinants is option A 10:6, option B 12:4, option C 9:7, option D 15:1. ಇಲ್ಲಿ ರೀಕಾಂಬಿನೆಂಟ್ ಅಂದ್ರೆ ಏನು, ಪೇರೆಂಟಲ್ ಟೈಪ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ ನಿಮ್ಗೆ? ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ಬಟ್ ಆಸ್ ಐ ಸಿ ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, AC ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಬರೀ 22% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಣ, ಗಮನ ಇಟ್ಟು ಕೇಳಿಸ್ಕೊಳ್ಳಿ ಪ್ಲೀಸ್. ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಇಂತ ಕ್ವೆಶ್ಚನ್ಗೆ ಜಾಸ್ತಿನೇ ಟೈಮ್ ಕೊಡ್ತೀನಿ. ಓಕೆ, ಸೊ ಪೇ ಅಟೆನ್ಷನ್. ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ರು, 2 ಪ್ಲಾಂಟ್ ನ ತಗೊಳ್ತಾ ಇದೀವಿ. ಒಂದು ಪ್ಲಾಂಟ್ ನಲ್ಲಿ ಇಟ್ ಇಸ್ ಅ ಡೈಹೈಬ್ರಿಡ್ ಕ್ರಾಸ್ ಅಂತ ಕೊಟ್ಟಿದ್ದಾರೆ, ಸ್ಪೆಸಿಫೈ ಮಾಡಿಲ್ಲ ಯಾವ್ದು 2 ಕ್ಯಾರೆಕ್ಟರ್ ಅಂತ. ನಮ್ಗೆ ಅಭ್ಯಾಸ ಇರೋದು ಸೀಡ್ ಶೇಪ್ ಮತ್ತೆ ಸೀಡ್ ಕಲರ್, ಹಾಗಾಗಿ ನಾನು ಅದನ್ನೇ ಕನ್ಸಿಡರ್ ಮಾಡಿದ್ದೀನಿ. ಒಂದು ಡೈಹೈಬ್ರಿಡ್ ಕ್ರಾಸ್ ಇದೆ, ಒಂದು ಪೇರೆಂಟ್ ಹೋಮೋಜೈಗಸ್ ಫಾರ್ ಬೋತ್ ದ ಟ್ರೇಟ್ಸ್. ದಿಸ್ ಪೇರೆಂಟ್ ಇಸ್ ಹೋಮೋಜೈಗಸ್ ಡಾಮಿನೆಂಟ್ ಫಾರ್ ಬೋತ್, ದಿಸ್ ಪೇರೆಂಟ್ ಇಸ್ ಹೋಮೋಜೈಗಸ್ ರಿಸೆಸಿವ್ ಫಾರ್ ಬೋತ್. ಅರ್ಥ ಆಗ್ತಾ ಇದೆಯಾ? ಸೊ ಐ ಹ್ಯಾವ್ ಒನ್ ಪೇರೆಂಟ್ ವಿಚ್ ಇಸ್ ಹೋಮೋಜೈಗಸ್ ಡಾಮಿನೆಂಟ್ ಫಾರ್ ಬೋತ್, ಐ ಹ್ಯಾವ್ ಅನದರ್ ಪೇರೆಂಟ್ ವಿಚ್ ಇಸ್ ಹೋಮೋಜೈಗಸ್ ರಿಸೆಸಿವ್ ಫಾರ್ ಬೋತ್. ಇದೆರಡನ್ನು ನಾನು ಕ್ರಾಸ್ ಮಾಡಿದಾಗ ಫಸ್ಟ್ ಫೀಲಿಯಲ್ ಜನರೇಷನ್ F1 ಜನರೇಷನ್ ಅಲ್ಲಿ ಏನ್ ಬರುತ್ತೆ, ಇದ್ರಲ್ಲಿ ನನಗೆ ಸಿಗೋದು ಕ್ಯಾಪಿಟಲ್ Y, ಲೋವರ್ ಕೇಸ್ y, ಕ್ಯಾಪಿಟಲ್ R, ಲೋವರ್ ಕೇಸ್ r. ನನ್ಗೊಂದು ಹೆಟ್ರೋಜೈಗಸ್ ಹೈಬ್ರಿಡ್ ಸಿಗುತ್ತೆ. ದಟ್ ವಿಲ್ ಶೋ ದ ಡಾಮಿನೆಂಟ್ ಫಿನೋಟೈಪ್. ಇದು ರೌಂಡ್ ಅಂಡ್ ಯೆಲ್ಲೋ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಏನ್ ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಇದನ್ನ ಸೆಲ್ಫ್ ಮಾಡ್ತೀವಿ. ವಿ ವಿಲ್ ಸೆಲ್ಫ್ ದಿಸ್ ಪ್ಲಾಂಟ್. ಅವಾಗ ನಮ್ಗೆ F2 ಜನರೇಷನ್ ಸಿಗೋದು. F2 ಜನರೇಷನ್ ಅಲ್ಲಿ ಯಾವ್ಯಾವ ರೀತಿಯ ಫಿನೋಟೈಪ್ ಸಿಗುತ್ತೆ ನಮ್ಗೆ? ಒಂದು ರೌಂಡ್ ಅಂಡ್ ಯೆಲ್ಲೋ ಈ ರೀತಿಯದ್ದು, ಇನ್ನೊಂದು ರಿಂಕಲ್ಡ್ ಅಂಡ್ ಯೆಲ್ಲೋ, ಇನ್ನೊಂದು ರೌಂಡ್ ಅಂಡ್ ಗ್ರೀನ್, ಇನ್ನೊಂದು ರಿಂಕಲ್ಡ್ ಅಂಡ್ ಗ್ರೀನ್. ಇವಾಗ ಇಷ್ಟು ಮಕ್ಕಳು ಅಥವಾ ಇಷ್ಟು ಬೇರೆ ಬೇರೆ ಸೀಡ್ ಪ್ರೊಡ್ಯೂಸ್ ಮಾಡುವಂತಹ ಪ್ಲಾಂಟ್ಸ್ ನಮ್ಗೆ ಯಾವ್ದ್ರಿಂದ ಬಂದಿದ್ದು? ಈ ಪೇರೆಂಟ್ ನಿಂದ. ಇದು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ವಾ? ಈ ಪೇರೆಂಟ್ಸ್ ಎರಡಕ್ಕೂ ರೌಂಡ್ ಅಂಡ್ ಯೆಲ್ಲೋನೇ ಇದ್ದಿದ್ದು. 2 ಪೇರೆಂಟ್ಸ್ ರೌಂಡ್ ಅಂಡ್ ಯೆಲ್ಲೋನೇ ಇರೋದು. ಆದ್ರೂ ಕೂಡ ಇಲ್ಲಿ ನಮ್ಗೆ ಹೊಸ ಕಾಂಬಿನೇಷನ್ ಬರ್ತಾ ಇದೆ. ನಾನು ಎಲ್ ಸ್ಟಾರ್ ಹಾಕ್ತಾ ಇದ್ದೀನಿ, ಈ ಕಾಂಬಿನೇಷನ್ ನಾವು ಪೇರೆಂಟ್ಸ್ ಅಲ್ಲೂ ನೋಡಿಲ್ಲ, ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ಲೂ ನೋಡಿಲ್ಲ. ಎಲ್ಲೋ ರಿಂಕಲ್ಡ್ ಇರೋದು ನಾವು ನೋಡಿದೀವ, ಇಲ್ಲಿ ನೋಡಿಲ್ಲ. ಇಲ್ಲಿ ಬರೀ ಗ್ರೀನ್ ರಿಂಕಲ್ಡ್ ಇರೋದು. ಗ್ರೀನ್ ರೌಂಡ್ ನಾವಿಲ್ಲಿ ನೋಡಿದೀವ ಪೇರೆಂಟ್ ಗ್ರ್ಯಾಂಡ್ ಪೇರೆಂಟ್ ಅಲ್ಲಿ, ನೋಡಿಲ್ಲ. ಸೊ ಇದು ಹೊಸ ಕಾಂಬಿನೇಷನ್ಸ್ F2 ಜನರೇಷನ್ ಅಲ್ಲಿ ನಮ್ಗೆ ಸಿಕ್ಕಿರೋದು. F2 ಜನರೇಷನ್ ಅಲ್ಲಿ ಇರುವಂತಹ ಹೊಸ ಕಾಂಬಿನೇಷನ್ಸ್ಗೆ, ದಟ್ ಈಸ್ ಯೆಲ್ಲೋ ಅಂಡ್ ರಿಂಕಲ್ಡ್, ಗ್ರೀನ್ ಅಂಡ್ ರೌಂಡ್, ಇದಕ್ಕೆ ನಾವು ರೀಕಾಂಬಿನೆಂಟ್ಸ್ ಅಂತ ಕರಿತೀವಿ.
ಯಾವ್ದು ಪ್ರೀವಿಯಸ್ ಜನರೇಷನ್ ಅಲ್ಲಿ ಇತ್ತು ಆಲ್ರೆಡಿ. ಇದು ಮತ್ತೆ ಈ 9 ಇದು ಪೇರೆಂಟ್ಸ್ ಅಲ್ಲಿ ಇತ್ತು ಅಲ್ವಾ. ಸೊ ಇದಕ್ಕೆ ನಾವು ಪೇರೆಂಟಲ್ ಟೈಪ್ ಅಥವಾ ಪೇರೆಂಟಲ್ ಕಾಂಬಿನೇಷನ್ ಅಂತ ಕರಿತೀವಿ. ಇದನ್ನ ನೋಡಿದ್ರೆ ಪೇರೆಂಟಲ್ ಟೈಪ್ 10 ಇದೆ, ರೀಕಾಂಬಿನೆಂಟ್ಸ್ ಇದು 3 ಟೋಟಲ್ 6 ಇದೆ. ಸೊ ದ ರೇಷಿಯೋ ಶುಡ್ ಬಿ 10:6. ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಅರ್ಥ ಆಗಿದ್ಯಾ? ಅರ್ಥ ಆಯ್ತಾ ಇವಾಗ? ಕೇಳಿರೋದು ಏನು ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ದ ಫಿನೋಟಿಪಿಕ್ ರೇಷಿಯೋ ಆಫ್ ಪೇರೆಂಟಲ್ ಕಾಂಬಿನೇಷನ್ಸ್ ಟು ರೀಕಾಂಬಿನೆಂಟ್ಸ್ ಇಸ್ ವಾಟ್? 10:6. ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಪ್ಲೀಸ್ ಟೈಮ್ ತಗೊಳ್ಳಿ. ನಾನು 60 ಸೆಕೆಂಡ್ಸೇ ಕೊಡ್ತೀನಿ ಈ ಕ್ವೆಶ್ಚನ್ಗೆ. ಕರೆಕ್ಟ್ ಆಗಿ ಓದಿ ಆನ್ಸರ್ ಮಾಡಿ. ಇಂಥ ಕ್ವೆಶ್ಚನ್ಸ್ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಜಾಸ್ತಿ ಬೇಕು. ಎಷ್ಟೆಲ್ಲ ಪ್ರಾಬ್ಲಮ್ಸ್ ಸಿಗುತ್ತೆ ನನಗೆ PYQs ಅಲ್ಲಿ ಅಷ್ಟನ್ನು ನಾನು ಆಡ್ ಮಾಡಿದ್ದೀನಿ. ಪ್ಯೂರ್ ಬ್ರೀಡಿಂಗ್ ಪ್ಲಾಂಟ್ ವಿತ್ ರೌಂಡ್ ಯೆಲ್ಲೋ ಸೀಡ್ಸ್ was crossed with a plant having wrinkled green seeds. On selfing of F1 hybrid of this progeny cross, of this cross, 64 progenies were obtained in F2 generation. Find out the number of F2 progenies showing non-parental characters. ಅರ್ಥ ಆಗಿದ್ಯಾ? ಕ್ವೆಶ್ಚನ್ ಅರ್ಥ ಆಗಿದ್ಯಾ? ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ನಾವ್ ಏನ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಅದೇ ಕಾನ್ಸೆಪ್ಟ್ ಇದು. ನಿಮ್ಗೆ ಪೇರೆಂಟಲ್ ಟೈಪ್ ರೀಕಾಂಬಿನೆಂಟ್ಸ್ ಅರ್ಥ ಆಗಿದ್ರೆ ಈ ಕ್ವೆಶ್ಚನ್ ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬಹುದು. ಪ್ಯೂರ್ ಬ್ರೀಡಿಂಗ್ ಪ್ಲಾಂಟ್ ವಿತ್ ರೌಂಡ್ ಅಂಡ್ ಯೆಲ್ಲೋ ಸೀಡ್ಸ್ ತಗೊಂಡ್ವಿ. ವಿ ಕ್ರಾಸ್ಡ್ ಇಟ್ ವಿತ್ ಪಿ ಪ್ಲಾಂಟ್ ಹ್ಯಾವಿಂಗ್ ರಿಂಕಲ್ಡ್ ಅಂಡ್ ಗ್ರೀನ್ ಸೀಡ್ಸ್ ಜೊತೆ ಕ್ರಾಸ್ ಮಾಡಿದ್ವಿ. ಆನ್ ಸೆಲ್ಫಿಂಗ್ ಆಫ್ F1 ಹೈಬ್ರಿಡ್ ಆಫ್ ದಿಸ್ ಕ್ರಾಸ್ 64 progenies were obtained ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು 16 ತೋರಿಸಿದೀವಿ. ಅವ್ರು ಹೇಳ್ತಾ ಇದ್ದಾರೆ ಅವರು ಕ್ರಾಸ್ ಮಾಡಿದಾಗ 64 ಪ್ರಾಜನಿ ಸಿಕ್ತವ್ರಿಗೆ ಅಂತ. ಆ 64 ನಲ್ಲಿ ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ತೋರಿಸುವಂಥದ್ದು ಎಷ್ಟಿತ್ತು? ನಮಗಿಲ್ಲಿ 16ರಲ್ಲಿ ಔಟ್ ಆಫ್ 16 6 ಔಟ್ ಆಫ್ 16 ವಾಸ್ ರೀಕಾಂಬಿನೆಂಟ್ ಅಲ್ವಾ. ನಾನ್ ಪೇರೆಂಟಲ್ ಅಂತ ಅಂದ್ರೇನೆ ರೀಕಾಂಬಿನೆಂಟ್ ಅಂತ ಅರ್ಥ. ಇವಾಗ 64 ಅಲ್ಲಿ ಎಷ್ಟಿರುತ್ತೆ? 16ರಲ್ಲಿ 6 ಇತ್ತು ಅಂದ್ರೆ 64 ಅಲ್ಲಿ ಎಷ್ಟಿರುತ್ತೆ? 16 ಐ ಥಿಂಕ್ 4 times is 64 ಅಲ್ವಾ. ಸೊ 6 4 times is 24. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಅರ್ಥ ಆಯ್ತಾ? ಡೂ ದ ಮ್ಯಾಥ್. 16ರಲ್ಲಿ 6 ಇದ್ರೆ 64ಅಲ್ಲಿ ಎಷ್ಟಿರ್ಬೇಕು? ಸಿಂಪಲ್ ಮ್ಯಾಥ್ಸ್ ಇದು. ಅರ್ಥ ಆಯ್ತಾ? ಸಿ ಅಲ್ಲ, ಸಿ ಹೇಗೆ? ಇಲ್ಲಿ ನಾವು ಮತ್ತೆ ಡಿವಿಷನ್ ಮಾಡಲ್ಲ. 16ರಲ್ಲಿ 6, 64 ಅಲ್ಲಿ ಎಷ್ಟು? ಸೊ ಎಲ್ಲ ಒಂದ್ 2-3 ಜನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಇದರ್ಥ ಆಗಿದೆ ಅಲ್ವಾ? ಈ ಡೈಹೈಬ್ರಿಡ್ ಕ್ರಾಸ್ ಮಾಡಿದಾಗ ನಮಗ್ ಸಿಕ್ಕಿದ್ದು 16 ಪಾಸಿಬಿಲಿಟೀಸ್, ಬೇರೆ ಬೇರೆ ಫಿನೋಟೈಪ್. ಇದೇ ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡಿದ್ರು. ಆಯ್ತಾ? ಸೊ ಇದೇ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದ್ರು. F1 ಜನರೇಷನ್ ಅಲ್ಲಿ ಏನು ಹೆಟ್ರೋಜೈಗಸ್ ಪ್ಲಾಂಟ್ ಸಿಕ್ತು ಅದಕ್ಕೆ ಸೆಲ್ಫ್ ಪಾಲಿನೇಷನ್ ಮಾಡಿದ್ರು. ಸೆಲ್ಫ್ ಪಾಲಿನೇಷನ್ ಮಾಡಾದ್ಮೇಲೆ ಆ ಫ್ಲವರ್ಸ್ ನಿಂದ ಫ್ರೂಟ್ಸ್ ಬರುತ್ತೆ ಅಲ್ವಾ. ಫ್ರೂಟ್ಸ್ ಒಳಗಡೆ ಸೀಡ್ಸ್ ಇರುತ್ತೆ. ಟೋಟಲ್ ಅವರಿಗೆ 64 ಸೀಡ್ಸ್ ಸಿಕ್ತು. ಅದರಿಂದ ಈ 64 ಸೀಡ್ಸ್ ನ ಸೋ ಮಾಡಿದ್ಮೇಲೆ ಬೇರೆ ಬೇರೆ ರೀತಿಯ ಪ್ಲಾಂಟ್ಸ್ ಬಂತು. ಆ 64 ಪ್ಲಾಂಟ್ಸ್ ನಲ್ಲಿ ಎಷ್ಟು ರೀಕಾಂಬಿನೆಂಟ್ ಅಥವಾ ಪೇರೆಂಟಲ್ ಟೈಪ್ ಇದೆ ಅನ್ನೋದು ಈ ಕ್ವೆಶ್ಚನ್. 16 ನಮಗ್ ಸಿಕ್ಕಿದಾಗ 16 ಪ್ರಾಜನಿಯಲ್ಲಿ 6 ವೇರ್ ರೀಕಾಂಬಿನೆಂಟ್ಸ್ ಅಂತ ಅಂದ್ರೆ 64 ಅಲ್ಲಿ ಎಷ್ಟಿರುತ್ತೆ?
16 ಅಲ್ಲಿ 6 ಅಂತ ಅಂದ್ರೆ 64 ಅಲ್ಲಿ 24 ಇರಬೇಕು ಅಲ್ವಾ? 16 4 times is 64, 6 4 times is 24 ತಾನೆ? So correct answer here is option A. 42% ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಸಚಿನ್, ಸಸನೂರ್, ವಿಶ್ವ, ತನು, ಐಶು, ಅನದರ್ ವಿಶ್ವ, ಐಶು, ಅನದರ್ ಐಶು, ನಿಖಿತಾ, ಉಜ್ವಲ, ಸಾಗರ್ ಟಾಪ್ 10 ಸ್ಪಾಟ್ ನಲ್ಲಿ ಇದ್ದೀರಾ. ಓಕೆ, ನಾವು ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಒಂದ್ ನಿಮಿಷ ಆನ್ಸರ್ ಮಾಡಬೇಡಿ, ಐ ವಿಲ್ ಗಿವ್ ಯು ಲೈಕ್ 1 minute. Yeah. In garden pea, round shape of seeds is dominant over wrinkled shape. A pea plant heterozygous for round shape of seed is selfed and 1600 seeds are produced during the cross are subsequently germinated. How many seedlings would have bee round? ದಿವ್ಯಾ ಅವರೇ, ನಿಮಗೆ ಸಿನಾಪ್ಸಿಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ರೆಕಾರ್ಡೆಡ್ ಸಿನಾಪ್ಸಿಸ್ ಆಲ್ರೆಡಿ ಚಾನಲ್ ಮೇಲೆ ಅವೈಲೇಬಲ್ ಇದೆ. ಪ್ಲೇ ಲಿಸ್ಟ್ ಟ್ಯಾಬ್ಗೆ ಹೋಗಿ ಬಾಟನಿ ಸಮ್ಮರಿ ಸೀರೀಸ್ ಅಂತ ಹುಡುಕಿ, ಅಲ್ಲಿ ಪ್ರತಿ ಚಾಪ್ಟರ್ದು ಸಿನಾಪ್ಸಿಸ್ ಇದೆ, ಒನ್ ಶಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದಿದೆ. ಓಕೆನಾ? ಸೊ ಈ ಸೆಷನ್ ಪರ್ಪಸ್ಸೇ ಬೇರೆ, PYQs ಪ್ರಾಕ್ಟೀಸ್ ಮಾಡಿಸೋದು ಈ ಸೆಷನ್ ಪರ್ಪಸ್. ಆಯ್ತಾ? ಇಲ್ಲಿ ಒಂದೇ ಕ್ಯಾರೆಕ್ಟರ್ ತಗೊಂಡಿರೋದು, ಐ ಥಿಂಕ್ ಇನ್ ಅ ಗಾರ್ಡನ್ ಪೀ ಪ್ಲಾಂಟ್ ರೌಂಡ್ ಶೇಪ್ is dominant over wrinkled shape. ಒಂದು ಕ್ಯಾರೆಕ್ಟರ್ ಏನು? ಸೀಡ್ ನ ಶೇಪ್ ರೌಂಡ್ ಇಸ್ ಡಾಮಿನೆಂಟ್ ಓವರ್ wrinkled. ಕಲರ್ ಬಗ್ಗೆ ಮರ್ತೋಗ್ಬಿಡಿ. ಅ ಪೀ ಪ್ಲಾಂಟ್ ಹೆಟೆರೋಜೈಗಸ್ ಫಾರ್ ರೌಂಡ್ ಶೇಪ್. ಒಂದು ಪೀ ಪ್ಲಾಂಟ್ ತಗೊಳ್ತೀವಿ, ದಟ್ ಈಸ್ ಹೆಟೆರೋಜೈಗಸ್ ಫಾರ್ ರೌಂಡ್ ಶೇಪ್. ವಿ ಆರ್ ಕ್ರಾಸಿಂಗ್ ಇಟ್. ಇಟ್ ಈಸ್ ಸೆಲ್ಫ್ ಪಾಲಿನೇಟೆಡ್. ಸೊ ಹೆಟೆರೋಜೈಗಸ್ ಇಫ್ ಇಟ್ ಇಸ್ ಸೆಲ್ಫ್ ಪಾಲಿನೇಟೆಡ್, ಆನ್ ಸೆಲ್ಫಿಂಗ್ ದಿಸ್ F2 ಜನರೇಷನ್ ಅಲ್ಲಿ ನಮ್ಗೆ ಇಷ್ಟು ಬರುತ್ತೆ. ಆಯ್ತಾ? ಸೊ ಇಲ್ಲಿ ಕೇಳಿರೋದು 1600 seeds are produced during the cross are subsequently germinated. ಈ ರೀತಿ ಅವ್ರು ಕ್ರಾಸ್ ಮಾಡಿದಾಗ, ಈ ರೀತಿ ಎಲ್ಲೋ ಇತ್ತದು. ಓಕೆ, ಈ ರೀತಿ ಕ್ರಾಸ್ ಮಾಡಿದಾಗ ಹೆಟೆರೋಜೈಗಸ್ ರೌಂಡ್ ಸೀಡ್, ಹೆಟೆರೋಜೈಗಸ್ ರೌಂಡ್ ಸೀಡ್ ಸೆಲ್ಫ್ ಮಾಡಿ ಏನ್ F2 ಜನರೇಷನ್ ಬಂತು, ಆ ಪ್ಲಾಂಟ್ ನಿಂದ 1600 ಸೀಡ್ಸ್ ಇತ್ತು. ಆ 1600 ಸೀಡ್ಸ್ ಕೂಡ ಜರ್ಮಿನೇಟ್ ಮಾಡಿ ಹೊಸ ಪ್ಲಾಂಟ್ಸ್ ನ ಫಾರ್ಮ್ ಮಾಡಿದ್ರು. ಓಕೆ, ಅವಾಗ ಅದರಲ್ಲಿ ಎಷ್ಟು ಸೀಡ್ಲಿಂಗ್ಸ್ ಪ್ರೊಡ್ಯೂಸ್ ಮಾಡುವಂತಹ ಪ್ಲಾಂಟ್ಸ್ ನಲ್ಲಿ ರೌಂಡ್ ಆಗಿರುತ್ತೆ. ಇವಾಗ ಔಟ್ ಆಫ್ 4 ವಿ ಆರ್ ಗೆಟಿಂಗ್ 1 2 3 ಅಲ್ವಾ? ಔಟ್ ಆಫ್ 4 ಯು ಆರ್ ಗೆಟಿಂಗ್ 3 ರೌಂಡ್. ಸೊ ಔಟ್ ಆಫ್ 1600 ಹೌ ಮೆನಿ ರೌಂಡ್ ವಿಲ್ ಯು ಗೆಟ್? ದಿಸ್ ಇಸ್ ಯುವರ್ ಕ್ವೆಶ್ಚನ್. ದಿವ್ಯಾ 1200 ಅಂತ ಹೇಳ್ತಾ ಇದ್ದೀರಾ. ಎಸ್ ಅಸಿಯಾ, 1200 ಇಸ್ ದ ಕರೆಕ್ಟ್ ಆನ್ಸರ್. ಐ ಆಮ್ ಗ್ಲಾಡ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಇದ್ರದ್ದು 3/4 ವಿಲ್ ಬಿ ದ ನಂಬರ್. ಟೋಟಲ್ ಪ್ರಾಜನಿಯಲ್ಲಿ 3/4 ಇಸ್ ರೌಂಡ್ ಅಲ್ವಾ? ಸೊ ಹಾಗಾಗಿ 1600 ಅಲ್ಲಿ 3/4 ಅಂತ ಅಂದ್ರೆ ಎಷ್ಟಾಯ್ತು? ಇಟ್ ವಿಲ್ ಬಿ 1200. ಸೊ ಕರೆಕ್ಟ್ ಆನ್ಸರ್ ಈ ಕ್ವೆಶ್ಚನ್ಗೆ ಇಸ್ ಆಪ್ಷನ್ ಸಿ. 10 ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ಲಾವಣ್ಯ, ಧ್ರುವ, ಸುರೇಶ್, ಅಂಕಿತಾ, ಎಷ್ಟೊಂದು ಹೆಸರು, ಚಂದ್ರಶೇಖರ್, ಅನು, ಪ್ರಜ್ಞಾ, ಭೂಮಿಕಾ, ಕುಸುಮ, ಇಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರ. ಅರ್ಥ ಆಯ್ತಾ? ಅರ್ಥ ಆಗಿದ್ಯಾ? ಬ್ರೋ ಕನ್ನಡ ಗೇಮ್, ವೆನ್ ವಿಲ್ ಯು ಸ್ಟಾರ್ಟ್ ಅ ನ್ಯೂ ಬ್ರಾಂಚ್, ನ್ಯೂ ಬ್ಯಾಚ್ ಅಂತ ಅನ್ಸುತ್ತೆ. ನ್ಯೂ ಬ್ಯಾಚ್ ಫಾರ್ KCET 2025 ಆಲ್ರೆಡಿ ಶುರು ಆಗೋಗ್ಬಿಟ್ಟಿದೆ. ಲಕ್ಷ್ಯ ಬ್ಯಾಚ್ ಅಂತ, ಅದ್ರ ಕ್ಲಾಸಸ್ ಕೂಡ ಏಪ್ರಿಲ್ ಮಿಡ್ ಇಂದ ಶುರು ಆಗುತ್ತೆ. ಇನ್ನ ಎನ್ರೋಲ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಮೂವ್ ಆನ್ ಆಗೋಣ. ಇನ್ ಅ ಡೈಹೈಬ್ರಿಡ್ ಕ್ರಾಸ್, ಇದು ಒಂದು ಡೈಹೈಬ್ರಿಡ್ ಕ್ರಾಸ್.
F1 plants are heterozygous, capital R, lowercase r, capital Y, lowercase y, are self-hybridized. The ratio of segregation of yellow and green, ಇದು ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತಾ ಇದ್ದಾರೆ. ಎರಡು ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದೇನು ಕಲರು, ಒಂದು ಶೇಪ್. ಎರಡು ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡಿದ್ದಾರೆ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ. ಡೈಹೈಬ್ರಿಡ್ ಕ್ರಾಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದರದ್ದು ಪ್ರಾಜನಿಯಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ಏನಾಯ್ತು, ಬರೀ ಕಲರ್ದ ಕ್ಯಾರೆಕ್ಟರ್ ಆಯ್ತು. ಆಯ್ತಾ, ಅವ್ರು ಕೇಳಿರೋದ್ರಲ್ಲಿ ಶೇಪ್ ಬಂದಿಲ್ಲ. ಅವ್ರು ಪರ್ಫಾರ್ಮ್ ಮಾಡಿರೋದು ಡೈಹೈಬ್ರಿಡ್ ಕ್ರಾಸ್, ಅದ್ರಲ್ಲಿ ಕೇಳಿರೋದು ಕಲರ್ ಯಾವ ರೀತಿ ಇದೆ, ಯಾವ ರೀತಿ ಸೆಗ್ರಿಗೇಟ್ ಆಗಿದೆ. ಆ ಪ್ರಾಜನಿಯಲ್ಲಿ ಯೆಲ್ಲೋ ಎಷ್ಟಿರುತ್ತೆ, ಗ್ರೀನ್ ಎಷ್ಟಿರುತ್ತೆ, ಇಷ್ಟು ಮಾತ್ರ ನಾವು ಬರಿಬೇಕು. ಓಕೆನಾ? ಸೊ ಯೆಲ್ಲೋ ಎಷ್ಟಿರುತ್ತೆ, ಗ್ರೀನ್ ಎಷ್ಟಿರುತ್ತೆ, ಇಷ್ಟು ಮಾತ್ರ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಸಿ ಅಂತ ಬರೀತಾ ಇದ್ದೀರಾ. ಕರೆಕ್ಟ್ ಆಗಿ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಸೆಲ್ಫ್ ಹೈಬ್ರಿಡೈಸ್ಡ್, ರೇಷಿಯೋ ಆಫ್ ಸೆಗ್ರಿಗೇಷನ್ ಆಫ್ ಯೆಲ್ಲೋ ಅಂಡ್ ಗ್ರೀನ್. ಡೈಹೈಬ್ರಿಡ್ ಕ್ರಾಸ್ F2 ಜನರೇಷನ್ ಅಂದ್ಬಿಟ್ರೆ 9:3:3:1 ಅಲ್ಲ. ಹಿಂಗೆ ಕ್ವೆಶ್ಚನ್ ಅರ್ಧಂಬರ್ಧ ಓದಿ ರಾಂಗ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಕ್ವೆಶ್ಚನ್ ಆನ್ಸರ್ ಕರೆಕ್ಟ್ ಆಗಿ ಸಿಗೋದಿಲ್ಲ. ದಯವಿಟ್ಟು ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ನಮ್ಗೆ ಸಿಗೋದು ಅಲ್ವಾ, ಕ್ಯಾಪಿಟಲ್ Y ಲೋವರ್ ಕೇಸ್ y, ಕ್ಯಾಪಿಟಲ್ R ಲೋವರ್ ಕೇಸ್ r, ಕ್ರಾಸ್ಡ್ ವಿತ್ ಕ್ಯಾಪಿಟಲ್ Y ಲೋವರ್ ಕೇಸ್ y, ಕ್ಯಾಪಿಟಲ್ R ಲೋವರ್ ಕೇಸ್ r. ಇದನ್ನ ನಾವು ಕ್ರಾಸ್ ಮಾಡಿದಾಗ ನಮ್ಗೆ ಈ ಪ್ರಾಜನಿ ಸಿಗೋದು. ಇದರಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ಎಷ್ಟು ಅಂತ ಕೇಳಿರೋದು ರೇಷಿಯೋ. ಯೆಲ್ಲೋ ಎಷ್ಟಿದೆ, 12 ಇದೆ. ಗ್ರೀನ್ ಎಷ್ಟಿದೆ, 4 ಇದೆ. ಸೊ ರೇಷಿಯೋ 12:4 ಅಂತ ಅಂದ್ರೆ ಎಷ್ಟಾಯ್ತು, 3:1 ಅಲ್ವಾ. ನಾ ಹೇಳ್ತಾ ಇದ್ದೀನಿ ರಿಪೀಟೆಡ್ಲಿ, ಶೇಪ್ ಬಗ್ಗೆ ಯೋಚನೆ ಮಾಡಬೇಡಿ, ಕಲರ್ ಅಷ್ಟೇ ನೋಡಿ ಅಂತ. ಅಂದ್ರೂ ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ನಾನು ಎಕ್ಸ್ಪ್ಲೇನ್ ಮಾಡುವಾಗ ಗಮನ ಇಟ್ಟು ಕೇಳಿ ಕ್ವೆಶ್ಚನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ಮಾಡ್ಬೇಕಂತ ಯಾವುದೇ ಕಂಪಲ್ಷನ್ ಇಲ್ಲ. ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡಿ ಆಮೇಲೆ ಆನ್ಸರ್ ಮಾಡಿ. ಓಕೆ, ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಬಿ. ಐ ಡೌಟ್ ಸುಮಾರು ಜನ ಸಿ ಅಂತಾನೆ ಮಾಡಿದ್ದೀರಾ. ನಾ ಹೇಳಿದ್ನಲ್ವಾ 5% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ವಿಶ್ವ, ಧ್ರುವಕುಮಾರ್ ಮತ್ತೆ ಸುಶೀಲ್ ಕುಮಾರ್, ಪಿಂಕಿ, ಇಷ್ಟೇ ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ಅರ್ಥ ಆಗಿದೆಯಾ ಕ್ವೆಶ್ಚನ್ ಇವಾಗಾದ್ರೂ? ವೆನ್ ಐಮ್ ಟೆಲ್ಲಿಂಗ್ ಯು, ವೆನ್ ಐಮ್ ಎಂಫಸೈಸಿಂಗ್, ಈ ತರ ಕ್ವೆಶ್ಚನ್ ಇದೆ ಅಂತ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪರವಾಗಿಲ್ಲ, ತಪ್ಪಾದ್ರೂ ಏನದು ಲೇಟ್ ಆದ್ರೂ ಪರವಾಗಿಲ್ಲ, ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಐ ಆಮ್ ಸೇಯಿಂಗ್ ದಿಸ್ ಫ್ರಮ್ ದ ಬಿಗಿನಿಂಗ್. ಬಟ್ ಅಂದ್ರೂ ನೀವು ಏನು ಫಾಸ್ಟ್ ಆಗಿ ಮಾಡ್ಬಿಡ್ಬೇಕು ಅಂತ ಉಸೇನ್ ಬೋಲ್ಟ್ ಲೆವೆಲ್ ಅಲ್ಲಿ ಆನ್ಸರ್ ಮಾಡ್ತಾ ಇದ್ದೀರಾ. Next question. A dihybrid test cross yielding a result of 1:1:1:1 ratio. Dihybrid test cross ಇದು dihybrid cross ಅಲ್ಲ. What does that indicate? A dihybrid test cross ಯಾವ್ದ್ರ ಬಗ್ಗೆ ಮಾಡ್ತೀವಿ, ಯಾವ್ದ್ರ ಮಧ್ಯೆ ಮಾಡ್ತೀವಿ? ಟೆಸ್ಟ್ ಕ್ರಾಸ್ ನ ಏನಕ್ಕೆ ಮಾಡ್ಬೇಕು, ನಾವು ಏನನ್ನ ಟೆಸ್ಟ್ ಮಾಡ್ತಾ ಇದೀವಿ ಇಲ್ಲಿ? ನಾವು ಟೆಸ್ಟ್ ಕ್ರಾಸ್ ಮಾಡೋದು ನಮ್ಮ ಹತ್ರ ಯಾವ್ದಾದ್ರು ಹೆಟೆರೋಸೈಗಸ್ ಪ್ಲಾಂಟ್ ಇದ್ರೆ, ಹೆಟೆರೋಸೈಗಸ್ ಫಿನೋಟೈಪ್, ಯಾವ್ದಾದ್ರು ಒಂದು ಡಾಮಿನೆಂಟ್ ಫಿನೋಟೈಪ್ ತೋರಿಸೋ ಪ್ಲಾಂಟ್ ಇದ್ರೆ. ಫಾರ್ ಎಕ್ಸಾಂಪಲ್ ನಾವು ಅನ್ಕೊಳ್ಳೋಣ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿನೂ ಟಾಲ್, ಕ್ಯಾಪಿಟಲ್ ಟಿನೂ ಟಾಲ್. ನೀವು ಆ ಪ್ಲಾಂಟ್ ಟಾಲ್ ಪ್ಲಾಂಟ್ ನ ನೋಡಿದ್ರೆ ಇದರಲ್ಲಿ ಕ್ಯಾಪಿಟಲ್ ಟಿ ಇದೆಯಾ, ಕ್ಯಾಪಿಟಲ್ ಟಿ ಟಾಲ್ ಟಿ ಇದೆಯಾ, ಇದು ನಮ್ಗೆ ಗೊತ್ತಾಗಲ್ಲ ಅಲ್ವಾ. ಸೊ ಫಿನೋಟಿಪಿಕಲಿ ಇಟ್ ಇಸ್ ಶೋಯಿಂಗ್ ಡಾಮಿನೆಂಟ್ ಫಿನೋಟೈಪ್. ಬಟ್ ಅದು ಹೆಟೆರೋಸೈಗಸ್ ಆದ್ರೂ ಆಗಿರ್ಬೋದು, ಇದಾದ್ರೂ ಆಗಿರ್ಬೋದು. ಇದೆರಡರಲ್ಲಿ ಯಾವ್ದು ಅಂತ ನಾವು ಐಡೆಂಟಿಫೈ ಮಾಡೋದಕ್ಕೆ ಟೆಸ್ಟ್ ಕ್ರಾಸ್ ಮಾಡೋದು. ಆಯ್ತಾ? ಸೊ ಈ ಟೆಸ್ಟ್ ಕ್ರಾಸ್ ಮಾಡುವಾಗ ಬೇಸಿಕಲಿ ಏನ್ ಮಾಡ್ತೀವಿ, ಯಾವ ಪ್ಲಾಂಟ್ ಟಾಲ್ ಫಿನೋಟೈಪ್ ತೋರಿಸ್ತಾ ಇದೆ ಅದನ್ನ ಅದ್ರದ್ದು ರಿಸೆಸಿವ್ ಟ್ರೇಟ್ ಜೊತೆ, ನಾವು ರಿಸೆಸಿವ್ ಟ್ರೇಟ್ ಡಿಸ್ಪ್ಲೇ ಮಾಡ್ತಾ ಇರುವಂತಹ ಪ್ಲಾಂಟ್ ಜೊತೆ ಕ್ರಾಸ್ ಮಾಡ್ತೀವಿ. ಅದೇನಾದ್ರೂ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗಿದ್ರೆ ಏನ್ ಆಫ್ ಸ್ಪ್ರಿಂಗ್ ಸಿಗುತ್ತೆ ನಮ್ಗೆ, ಅದರಲ್ಲಿ 1:1 ಟಾಲ್ ಮತ್ತೆ ಡ್ವಾರ್ಫ್ ಇರುತ್ತೆ. ಆಯ್ತಾ? ಅದೇನಾದ್ರೂ ಎರಡೂ ಟಾಲ್ ಆಗಿದ್ರೆ, ಐ ಮೀನ್ ಹೋಮೋಸೈಗಸ್ ಟಾಲ್ ಆಗಿದ್ರೆ, ಅವಾಗ ನಮ್ಗೆ ಆಲ್ ಟಾಲ್ ಪ್ಲಾಂಟ್ಸ್ ಸಿಗುತ್ತೆ. ಸೊ ಈ ಕ್ರಾಸ್ ಮಾಡಾದ್ಮೇಲೆ ಆಫ್ ಸ್ಪ್ರಿಂಗು 1:1 ರೇಷಿಯೋಲಿ ಟಾಲ್ ಅಂಡ್ ಡ್ವಾರ್ಫ್ ಇರುತ್ತಾ ಅಥವಾ ಎಲ್ಲಾ ಟಾಲ್ ಇರುತ್ತಾ, ಅದರಿಂದ ನಾವು ಫೈಂಡ್ ಔಟ್ ಮಾಡ್ಬೋದು ಅದರದ್ದು ಜೀನೋಟೈಪ್ ಹೆಟ್ರೋಸೈಗಸ್ ಇತ್ತ ಹೋಮೋಸೈಗಸ್ ಅಂತ. ಇದು ಮೋನೋಹೈಬ್ರಿಡ್ ಟೆಸ್ಟ್ ಕ್ರಾಸ್. ವೆರಿ ಸಿಮಿಲರ್ಲಿ ನಾವು ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ಪರ್ಫಾರ್ಮ್ ಮಾಡ್ತೀವಿ. ಸೊ ಈ ಡೈಹೈಬ್ರಿಡ್ ಟೆಸ್ಟ್ ಕ್ರಾಸ್ ಪರ್ಫಾರ್ಮ್ ಮಾಡುವಾಗ ವಿ ಹ್ಯಾವ್ ದಿಸ್, ನೋಡಿ ಇಲ್ಲಿ 1:1:1:1 ರೇಷಿಯೋ. ಏನ್ ಮಾಡಿದೀವಿ,
ಎರಡು ಹೆಟ್ರೋಜೈಗಸ್ ಇರುವಂತಹ ಪ್ಲಾಂಟ್ ತಗೊಂಡಿದೀವಿ, ಅದನ್ನ ಹೋಮೋಜೈಗಸ್ ರಿಸೆಸಿವ್ ಪ್ಲಾಂಟ್ ಜೊತೆ ನಾವು ಕ್ರಾಸ್ ಮಾಡಿದೀವಿ. ಅವಾಗ ನಮ್ಗೆ 1:1:1:1 ರೇಷಿಯೋ ಸಿಕ್ಕಿದೆ, ಫಿನೋಟಿಪಿಕ್ ರೇಷಿಯೋ. ಒಂದ್ರ ತರ ಇಲ್ಲ, ಒಂದು ರೌಂಡ್ ಯೆಲ್ಲೋ, ಒಂದು ಗ್ರೀನ್ ರೌಂಡ್ ಗ್ರೀನ್, ಒಂದು ರಿಂಕಲ್ಡ್ ಯೆಲ್ಲೋ, ಒಂದು ರಿಂಕಲ್ಡ್ ಗ್ರೀನ್, ಎಲ್ಲ 1:1:1:1 ಸಿಕ್ಕಿದೆ. ಇದ್ರ ಅರ್ಥ ಏನು? ವಾಟ್ ಡಸ್ ದಿಸ್ ಇಂಡಿಕೇಟ್ ಅಂತ ಕ್ವೆಶ್ಚನ್ ಕೇಳಿರೋದು. There are 4 different types of gametes produced by the plant being tested. ನಾವು ಯಾವ ಪ್ಲಾಂಟ್ ನ ಟೆಸ್ಟ್ ಮಾಡ್ತಾ ಇರೋದು? ಇಲ್ಲಿ ಟೆಸ್ಟ್ ಮಾಡ್ತಾ ಇರೋದು ಈ ಪ್ಲಾಂಟ್ ನ. ಈ ಪ್ಲಾಂಟ್ 4 ಬೇರೆ ಬೇರೆ ರೀತಿಯ ಗ್ಯಾಮೀಟ್ಸ್ ನ ಪ್ರೊಡ್ಯೂಸ್ ಮಾಡಿದೆ ಅನ್ನೋದು ಇದು ಇಂಡಿಕೇಟ್ ಮಾಡ್ತಾ ಇದೆ. ಹೌದು, ದಟ್ ಇಟ್ ಸೆಲ್ಫ್ ಇಸ್ ದ ಕರೆಕ್ಟ್ ಆನ್ಸರ್. ಆಯ್ತಾ? ಸೆಕೆಂಡ್ ಆಪ್ಷನ್ ಏನು? ಹೋಮೋಜೈಗಸ್ ಕಂಡೀಷನ್ ಆಫ್ ದ ಪ್ಲಾಂಟ್ ಇಸ್ ಬೀಯಿಂಗ್ ಟೆಸ್ಟೆಡ್. ನಾನು ಆಲ್ರೆಡಿ ಹೇಳಿದೆ, ಯಾವ ಹೋಮೋಜೈಗಸ್ ಕಂಡೀಷನ್ ಟೆಸ್ಟ್ ಆಗಿದ್ರೆ 1:1:1:1 ರೇಷಿಯೋ ಬರಲ್ಲ. ಸೊ ಕರೆಕ್ಟ್ ಆನ್ಸರ್ ಇದಲ್ಲ. 4 different types of gametes are produced by the homozygous recessive parent. ಯಾವಾಗ ಹೋಮೋಜೈಗಸ್ ರಿಸೆಸಿವ್ ಇರುತ್ತೆ ಅದು ಪ್ರೊಡ್ಯೂಸ್ ಮಾಡಕ್ಕಾಗದೆ 1 type of gamete ಅಲ್ವಾ? ಸೊ ಇಲ್ಲಿ ನೋಡಿ, ಹೋಮೋಜೈಗಸ್ ರಿಸೆಸಿವ್ ಇಲ್ಲಿದೆ. ದಿಸ್ ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ 1 type of gamete. 4 ಗ್ಯಾಮೀಟ್ ಇದನ್ನ ಪ್ರೊಡ್ಯೂಸ್ ಮಾಡೋದೇ ಇಲ್ಲ. ಇದು ಕೂಡ ಇನ್ಕರೆಕ್ಟ್. Different gametes are produced by the plant being tested. It's ಸ್ವಲ್ಪ vague ಆಗಿದೆ. This is not the correct answer. Correct answer is option A. 31% of you have answered correctly. Ramesh ಮತ್ತೆ ಸಚಿನ್ ಮತ್ತೆ ನಾಗರಾಜ್ ಅವರು ಸಸನೂರ್, ವೀರು, ರಾಕೇಶ್, ಸಂಜು, ತನು, ಪ್ರಜ್ಞಾ ಟಾಪ್ 10 ಅಲ್ಲಿ ಇದ್ದೀರಾ. ಓಕೆನಾ? ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದೆಯಾ ಆಗಿಲ್ವಾ? ಈ ರೀತಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್ ಬರುತ್ತೆ. ಓಕೆ, ದಿವ್ಯಾ ಈಸ್ ಕರೆಕ್ಟ್. ಅಯ್ಯೋ, ಈ ಕ್ವೆಶ್ಚನ್ಗೆ ನಾನು ಪೋಲ್ ರನ್ ಮಾಡದೆ ಮರ್ತೋಗ್ಬಿಟ್ಟೆ. ಸಾರಿ. Choose the possible genotypes responsible for the lightest skin color in human beings. Skin color humans nalli it is example for quantitative inheritance ಅಥವಾ polygenic inheritance. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಸ್ಕಿನ್ ಕಲರ್ ನ ಕಂಟ್ರೋಲ್ ಮಾಡೋದಕ್ಕೆ 3 ಜೀನ್ಸ್ ಇದೆ. ಒಂದು ಕ್ಯಾಪಿಟಲ್ ಎ ಅನ್ಕೊಳ್ಳೋಣ, ಒಂದು ಬಿ ಜೀನ್ ಅನ್ಕೊಳ್ಳೋಣ, ಒಂದು ಸಿ ಜೀನ್ ಅನ್ಕೊಳ್ಳೋಣ. ಇದೆರಡಕ್ಕೂ 2 ಅಲೀಲ್ಸ್ ಇದೆ. ಇದು ಡಾಮಿನೆಂಟ್, ಇದು ರಿಸೆಸಿವ್, ಇದು ಡಾಮಿನೆಂಟ್, ಇದು ರಿಸೆಸಿವ್, ಇದು ಡಾಮಿನೆಂಟ್, ಇದು ರಿಸೆಸಿವ್. ನಮ್ಮ ಸ್ಕಿನ್ ಕಲರ್ ಏನ್ ಡಿಟರ್ಮೈನ್ ಮಾಡುತ್ತೆ ಅಂತ ಅಂದ್ರೆ, ನಮ್ಮ ಹತ್ರ ಎಷ್ಟು ಡಾಮಿನೆಂಟ್ ಜೀನ್ ಇದೆ, ದಟ್ ವಿಲ್ ಡಿಟರ್ಮೈನ್ ಅವರ್ ಸ್ಕಿನ್ ಕಲರ್. ಫಾರ್ ಎಕ್ಸಾಂಪಲ್, ಡಾರ್ಕೆಸ್ಟ್ ಪರ್ಸನ್ ವಿಲ್ ಹ್ಯಾವ್ ಎಲ್ಲ ಕೂಡ ಡಾಮಿನೆಂಟ್ ಅಲೀಲ್ಸ್ ಆಗೇ ಇರುತ್ತೆ. ಫಾರ್ ದ ಪರ್ಸನ್ ದಟ್ ಇಸ್ ವೆರಿ ಡಾರ್ಕ್, ಎವ್ರಿಥಿಂಗ್ ವಿಲ್ ಬಿ ಡಾಮಿನೆಂಟ್. ಅಂದ್ರೆ ತುಂಬಾ ಪೇಲ್ ಸ್ಕಿನ್, ಲೈಟ್ ಸ್ಕಿನ್ ಇರೋರ್ಗೆ ಎಲ್ಲ ಕೂಡ ರಿಸೆಸಿವ್ ಇರುತ್ತೆ. ಇಂಥ ಕ್ವೆಶ್ಚನ್ ನಾವು ಕೊಟ್ಟಾಗ ನಾವ್ ಏನ್ ಚೆಕ್ ಮಾಡ್ಬೇಕು ಅಂತ ಅಂದ್ರೆ, ಕೊಟ್ಟಿರುವಂತಹ ಜೀನೋಟೈಪ್ ಅಲ್ಲಿ ಎಷ್ಟು ಡಾಮಿನೆಂಟ್ ಅಲೀಲ್ಸ್ ಇದೆ ಅಂತ ಚೆಕ್ ಮಾಡ್ಬೇಕು. ಡಾಮಿನೆಂಟ್ ಅಲೀಲ್ಸ್ ಯಾವ್ದು ಅನ್ನೋದು ಮ್ಯಾಟರ್ ಆಗಲ್ಲ. ಎ ಡಾಮಿನೆಂಟಾ, ಬಿ ಡಾಮಿನೆಂಟಾ, ಸಿ ಡಾಮಿನೆಂಟಾ, ಇದು ಮ್ಯಾಟರ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ 5 ಡಾಮಿನೆಂಟ್ ಅಲೀಲ್ಸ್ ಅಂತ ಕೊಟ್ಟಿದ್ದಾರೆ. ಎ ಬಿ ಬಿ ಸಿ ಸಿ ಇದ್ರಲ್ಲಿ 5 ಡಾಮಿನೆಂಟ್ ಅಲೀಲ್ಸ್ ಇದೆ. ಎ ಬಿ ಬಿ ಸಿ ಸಿ ಇದ್ರಲ್ಲೂ 5 ಡಾಮಿನೆಂಟ್ ಅಲೀಲ್ಸ್ ಇದೆ. ಇದೆರಡರದ್ದು ಸಿಮಿಲರ್ ಕಾಂಪ್ಲೆಕ್ಷನ್ ಇರುತ್ತೆ. ಆಯ್ತಾ? 3 ಡಾಮಿನೆಂಟ್ ಅಲೀಲ್ಸ್ ಅಂತ ಕೊಟ್ಟಿದ್ದಾರೆ. ಎ ಬಿ ಬಿ ಸಿ ಸಿ ಅಥವಾ ಎ ಬಿ ಬಿ ಸಿ ಸಿ ಇದ್ರಲ್ಲೂ 3 ಡಾಮಿನೆಂಟ್ ಇದೆ, ಇದ್ರಲ್ಲೂ 3 ಡಾಮಿನೆಂಟ್ ಇದೆ. ಇದೆರಡರದ್ದು ಸಿಮಿಲರ್ ಅಲೀಲ್ಸ್ ಆಗಿರುತ್ತೆ. ಸೊ ಸ್ಕಿನ್ ಕಲರ್ ನ ಡಿಟರ್ಮೈನ್ ಮಾಡೋದು ಕ್ವಾಂಟಿಟಿ ಆಫ್ ಡಾಮಿನೆಂಟ್ ಅಲೀಲ್ಸ್. ಎಷ್ಟು ಡಾಮಿನೆಂಟ್ ಅಲೀಲ್ಸ್ ಇರುತ್ತೆ ಅಷ್ಟು ಡಾರ್ಕ್ ಆಗಿರುತ್ತೆ ಸ್ಕಿನ್ ಕಲರ್. ಇವಾಗ ನಾವು ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ನ ನೋಡಿದ್ರೆ, ಫಸ್ಟ್ ಕಂಡೀಷನ್ ಅಲ್ಲಿ 6 ಕೂಡ ಡಾಮಿನೆಂಟ್ ಆಗಿದೆ. ಸೆಕೆಂಡ್ ಕೇಸ್ ನಲ್ಲಿ 1 2 3 ಡಾಮಿನೆಂಟ್ ಆಗಿದೆ. ಥರ್ಡ್ ಕೇಸ್ ನಲ್ಲಿ ಒಂದೇ ಒಂದು ಡಾಮಿನೆಂಟ್ ಆಗಿದೆ.
ಫೋರ್ತ್ ಕೇಸ್ನಲ್ಲಿ 1, 2, 3 ಮತ್ತೆ 3 ಡಾಮಿನೆಂಟ್ ಆಗಿದೆ. ಇದರಲ್ಲಿ ಲೀಸ್ಟ್ ನಂಬರ್ ಆಫ್ ಡಾಮಿನೆಂಟ್ ಅಲೀಲ್ಸ್ ಇರೋದು ಆಪ್ಷನ್ ಸಿ ಗೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವೆಶ್ಚನ್ ಕೇಳಿರೋದು ಲೈಟೆಸ್ಟ್ ಸ್ಕಿನ್ ಕಲರ್ ಅಂತ, ಡಾರ್ಕೆಸ್ಟ್ ಅಂತ ಆಗಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗಿರೋದು. ಲೈಟೆಸ್ಟ್ ಇಸ್ ಆಪ್ಷನ್ ಸಿ. ಅರ್ಥ ಆಯ್ತಾ? ಸಿದ್ಲಿಂಗ, ನಿಮ್ಮ ಡೌಟ್ ಏನಿದೆ? ಅದು ಆಪ್ಷನ್ ಅಲ್ಲಿ ಇಲ್ಲ ಅಲ್ವಾ ಪ್ರಜ್ಞಾ? ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಅಂತ ಅವ್ರು ಕೇಳಿರೋದು. ಕೊಟ್ಟಿರೋ ಆಪ್ಷನ್ ಅಲ್ಲಿ ಲೀಸ್ಟ್ ನಂಬರ್ ಆಫ್ ಡಾಮಿನೆಂಟ್ ಅಲೀಲ್ಸ್ ಇರೋದು ಆಪ್ಷನ್ ಸಿ ಅಲ್ಲಿ ಅಲ್ವಾ? ಸೊ ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಬರೀ 16% ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ. ಭೂಮಿಕಾ ಮತ್ತೆ ಗುರು, ಅಂಕಿತಾ, ಮನ, ಕೃಪಾ, ಚಂದ್ರಶೇಖರ್, ಸುಶೀಲ್, ವಿಶ್ವ, ಜ್ಯೋತಿ, ಲಾವಣ್ಯ ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ. ಇವಾಗ ಅರ್ಥ ಆಗಿದ್ಯಾ? ಪ್ರಕಾಶ್ ಕೇಳ್ತಿದ್ರಾ ಪೋಲ್ನ ಹೇಗೆ ಆನ್ಸರ್ ಮಾಡಬೇಕು ಅಂತ? ಚಾಟ್ ಬಾಕ್ಸ್ ನಲ್ಲಿ ಮೇಲ್ಗಡೆ ಯೂನಿಟಿ ಇದು ಒಂದು ಲಿಂಕ್ ಇದೆ, ಅಲ್ಲಿ ಎನ್ರೋಲ್ ಮಾಡಿ, ಆಮೇಲೆ ಕರೆಕ್ಟ್ ಆನ್ಸರ್ ಏನ್ ಅನ್ಸುತ್ತೆ ನಿಮ್ದು ಅಲ್ಲಿ ಟೈಪ್ ಮಾಡಿ. Here is another interesting question. I don't expect you to answer this ತುಂಬಾ ಕರೆಕ್ಟ್ ಆಗಿ. ಅರ್ಥ ಮಾಡ್ಕೊಳ್ಳಿ ಕ್ವೆಶ್ಚನ್ ನ, ತಪ್ಪಾದ್ರೂ ಪರವಾಗಿಲ್ಲ, ಐ ವಿಲ್ ಎಕ್ಸ್ಪ್ಲೇನ್. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಹ್ಯೂಮನ್ ಮೇಲ್ ಇಸ್ ಹೆಟೆರೋಝೈಗಸ್ ಫಾರ್ ಆಟೋಸೋಮಲ್ ಜೀನ್ಸ್ A and B. He is also hemizygous for hemophilic gene H. What percentage of sperms will carry A-B-H gene? ಓದಿ, ಸುಮ್ಮನೆ ABCD ಅಂತ ಬರಿಬೇಡಿ, ಓದಿ ಆನ್ಸರ್ ಮಾಡಿ. ಇದು ಒಂದು ಹ್ಯೂಮನ್ ಮೇಲ್ ಅಲ್ವಾ? ಹೆಟೆರೋಝೈಗಸ್ ಫಾರ್ ಆಟೋಸೋಮಲ್ ಜೀನ್ಸ್ A and B ಅಂತ ಅಂದ್ರೆ ಎರಡು ಜೀನ್ಗೂ ಹೆಟೆರೋಝೈಗಸ್ ಅಂದ್ರೆ ಎರಡೂ ಜೀನ್ಸ್ ನಲ್ಲಿ ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಇರುತ್ತೆ. ಹಿಸ್ ಜೀನೋಟೈಪ್ ವಿಲ್ ಬಿ ಕ್ಯಾಪಿಟಲ್ A ಲೋವರ್ ಕೇಸ್ A, ಕ್ಯಾಪಿಟಲ್ B ಲೋವರ್ ಕೇಸ್ B. ಇದು ಯಾವುದು? ಇದು ಆಟೋಸೋಮ್ಸ್ ಕತೆ. He is also hemizygous for hemophilic gene H. Hemizygous ಅಂದ್ರೆ ಒಂದೇ ಕಾಪಿ ಇರೋದು ಆ ಜೀನ್ದು, ಸೊ ಇಟ್ಸ್ ಪ್ರೆಸೆಂಟ್ ಆನ್ ಹಿಸ್ X ಕ್ರೋಮೋಸೋಮ್. ಓಕೆ, ಜೀನ್ H X ಕ್ರೋಮೋಸೋಮ್ ಅಲ್ಲಿ ಪ್ರೆಸೆಂಟ್ ಇದೆ. ಈ ತರ ಇರುವಂಥ ಜೀನೋಟೈಪ್ ಇರುವಂಥ ಒಂದು ಹ್ಯೂಮನ್ ಮೇಲಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಸ್ಪರ್ಮ್ಸ್ ವಿಲ್ ಕ್ಯಾರಿ A-B-H genotype is our question. ಓಕೆ, ಸೊ ನಾರ್ಮಲ್ ಆಗಿ ಬರೀ ಆಟೋಸೋಮ್ಸ್ ನ ಕನ್ಸಿಡರ್ ಮಾಡಿದ್ರೆ ನಾವು ಆಟೋಸೋಮ್ಸ್ ನಲ್ಲಿ ನೋಡೋಣ, 4 ರೀತಿಯ ಗೆಮೀಟ್ಸ್ ಬರುತ್ತೆ. The 4 types of gametes are A, B, A, B, A, B, A, B. ಅವ್ರು ಕೇಳಿರೋದೇನು A-B-H. ಸೊ this is what 25%. 25% ಅಲ್ಲಿ ಔಟ್ ಆಫ್ 4 25% ಚಾನ್ಸ್ ಇರೋದು AB ಗೆ. ಇವಾಗ ನಾವು H ನ ನೋಡ್ಬೇಕು. ಈ 25% ನಲ್ಲಿ 50% will have XH, the other 50%, or let me say half, ಒಂದ್ ಅರ್ಧ will have XH and ಇನ್ನೊಂದು ಅರ್ಧ ಸ್ಪರ್ಮ್ಸ್ ಜೊತೆ there will be Y. So 25% ಅಲ್ಲಿ ಅರ್ಧ will have 25%, half of 25% will have A, B and H. So the correct answer is 12.5%. ನೋಡ್ಕೊಳ್ಳಿ, ಹ್ಯೂಮನ್ ಮೇಲ್ಸ್ ನಮ್ಮಲ್ಲಿ ಕ್ರೋಮೋಸೋಮ್ಸ್ ಇದೆ, ಕ್ರೋಮೋಸೋಮ್ಸ್ ಮೇಲೆ ಜೀನ್ಸ್ ಇದೆ, ಆಯ್ತಾ? ಕ್ರೋಮೋಸೋಮ್ಸ್ ನಲ್ಲಿ ಜೀನ್ಸ್ ಇದೆ. 2 ಜೀನ್ ನಾವ್ ಏನ್ ಕನ್ಸಿಡರ್ ಮಾಡಿದ್ವಿ, ಜೀನ್ A ಮತ್ತೆ ಜೀನ್ B, ಎರಡೂ ಕೂಡ ಹೆಟೆರೋಝೈಗಸ್ ಆಗಿದೆ, ಆಯ್ತಾ? ಅದನ್ನ ಕ್ವೆಶ್ಚನ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇದು ಹೆಟೆರೋಝೈಗಸ್ ಅಂತ ಅಂದ್ರೆ ಈ ಹೆಟೆರೋಝೈಗಸ್ ಕಂಡೀಷನ್ ಇಂದ ನಮ್ಗೆ ಎಷ್ಟು ಗ್ಯಾಮೀಟ್ಸ್ ಫಾರ್ಮ್ ಮಾಡ್ಬೋದು? 4 ರೀತಿಯ ಗ್ಯಾಮೀಟ್ಸ್ ಫಾರ್ಮ್ ಮಾಡ್ಬೋದು. ಅವ್ರು ಕೇಳಿರೋದು A-B-H 3 ಇರಬೇಕು. ಇದರಲ್ಲಿ A-B ಇರೋದು 1 out of 4. ಸೊ ದಿಸ್ ಇಸ್ ಅವರ್ 25%. ಇನ್ನೊಂದು ಜೀನ್ ಬಗ್ಗೆ ನಾವ್ ಏನ್ ಮಾತಾಡ್ತಾ ಇದೀವಿ, H ಜೀನ್, ಇದು ಎಲ್ಲಿದೆ ಅಂತ ಅವ್ರು ಹೇಳಿಲ್ಲ. ಇದನ್ನ ಹೆಮಿಝೈಗಸ್ ಅಂತ ಹೇಳಿದ್ದಾರೆ. ಹೆಮಿಝೈಗಸ್ ನ ಅರ್ಥ ಅದ್ರದ್ದು ಒಂದೇ ಕಾಪಿ ಆ ಇಂಡಿವಿಜುವಲ್ ನಲ್ಲಿ ಇರೋದು ಅಂತ. ಮೇಲ್ಸ್ ನಲ್ಲಿ ಒಂದೇ ಕಾಪಿ ಎಲ್ಲಿರುತ್ತೆ?
ಎಕ್ಸ್ ಕ್ರೋಮೋಸೋಮ್ ನಲ್ಲಿ ಇರುತ್ತೆ ಅಲ್ವಾ. ಫಿಮೇಲ್ಸ್ ನಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಮೇಲ್ಸ್ ನಲ್ಲಿ ಒಂದೇ ಎಕ್ಸ್ ಕ್ರೋಮೋಸೋಮ್ ಇರೋದು. ಸೊ ಎಕ್ಸ್ ಕ್ರೋಮೋಸೋಮ್ ಮೇಲೆ ಏನೆಲ್ಲ ಅಲೀಲ್ಸ್ ಪ್ರೆಸೆಂಟ್ ಇರುತ್ತೆ ಅದು ನಾವು ಹೆಮಿಝೈಗಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಟೋಟಲ್ ಆಗಿ 100% ಸ್ಪರ್ಮ್ಸ್ ನಲ್ಲಿ 25% ಅಲ್ಲಿ ಎ ಬಿ ಅಂತೂ ಇರುತ್ತೆ. ಬಟ್ ಸ್ಪರ್ಮ್ಸ್ ನಲ್ಲಿ 50% ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಹೋಗುತ್ತೆ, 50% ನಲ್ಲಿ ವೈ ಕ್ರೋಮೋಸೋಮ್ ಹೋಗುತ್ತೆ. ಸೊ ಇದರಲ್ಲಿ 50% ವಿಲ್ ಹ್ಯಾವ್ ಎಕ್ಸ್ ಜೀನ್, 50% 12.5% will have A, B, H, and the other 12.5 will have A, B, Y. ಅಲ್ವಾ, ಅಥವಾ H ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ಅರ್ಥ ಆಯ್ತಾ? ಆನ್ಸರ್ 25% ಚಾನ್ಸೇ ಇಲ್ಲ. ಆಕ್ಚುಲಿ ಇದು ಒಂದು ಏನದು KCET ಅಲ್ಲಿ ಬಂದಿದ್ದಂಥ ಕ್ವೆಶ್ಚನ್. ಈ ಕ್ವೆಶ್ಚನ್ ಅಲ್ಲಿ ಮಿಸ್ಟೇಕ್ ಇತ್ತು, ಆಪ್ಷನ್ 0% ಅಂತ ಕೊಟ್ಟಿದ್ರು. ಆಮೇಲೆ ಕ್ವೆಶ್ಚನ್ ಅಲ್ಲಿ 12.5 ಆನ್ಸರೇ ಇಲ್ಲ ಅಂತ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ರು. ಸೊ ಕರೆಕ್ಟ್ ಆನ್ಸರ್ ಇಸ್ 12.5. ಓಕೆ, ಗೆಸ್ ಮಾಡಿದ್ರಾ ಇಲ್ಲ ಗೊತ್ತಿತ್ತಾ? ಲಾವಣ್ಯ, ದಿವ್ಯಾ, ಮನ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಬ್ಲಡ್ ಗ್ರೂಪ್ ಟೈಪ್ ಕ್ವೆಶ್ಚನ್ಸ್, ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನೋಡೋಣ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆಲ್ರೆಡಿ ಫಿನಿಶ್ ಆಯ್ತು ಪ್ರಶಾಂತ್. The offspring produced from a marriage have only O or A blood groups. Of the genotypes given below, the possible, which one is possible? ಯಾವ್ದ್ರಲ್ಲಿ ಬರೀ ಎ ಅಥವಾ ಓ ಬ್ಲಡ್ ಗ್ರೂಪ್ಸ್ ಬರೋ ಪಾಸಿಬಿಲಿಟಿ ಇದೆ? ನಿಮ್ಗೆ ಗೊತ್ತಿದೆ ಅಲ್ವಾ, ಎ ಬ್ಲಡ್ ಗ್ರೂಪ್ ಇರ್ಬೇಕಂದ್ರೆ ಅವರ್ ಜಿನೋಟೈಪ್ ಕ್ಯಾನ್ ಬಿ IAI or IAIA. ಇಟ್ ಕ್ಯಾನ್ ಬಿ ಹೋಮೋಸೈಗಸ್ ಡಾಮಿನೆಂಟ್ ಆರ್ ಹೆಟರೋಸೈಗಸ್. ಬಿ ಆಗಿದ್ರೆ ಇಟ್ ಕ್ಯಾನ್ ಬಿ IB ಹೋಮೋಸೈಗಸ್ ಡಾಮಿನೆಂಟ್ ಆರ್ ಹೆಟರೋಸೈಗಸ್. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ IO ಅಂತ ಕೊಟ್ಟಿದ್ದಾರೆ. IO ನ ನೀವು ಈಕ್ವಿವೆಲೆಂಟ್ ಟು I ಅಂತ ತಗೊಳ್ಬಹುದು. ನೆಕ್ಸ್ಟ್ AB ಬ್ಲಡ್ ಗ್ರೂಪ್ ನಲ್ಲಿ ವಿ ಹ್ಯಾವ್ ಓನ್ಲಿ ಒನ್ ಜಿನೋಟೈಪ್, IA, IB. O ಬ್ಲಡ್ ಗ್ರೂಪ್ ಅಲ್ಲಿ ವಿ ಹ್ಯಾವ್ ಓನ್ಲಿ ಒನ್ ಜಿನೋಟೈಪ್, I. ಅಥವಾ ಯು ಕ್ಯಾನ್ ಟೇಕ್ ಇಟ್ ಆಸ್ IO ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಸೊ ಇಲ್ಲಿ ಕೇಳಿರೋದು ಯಾವ ಕ್ರಾಸ್ ನಲ್ಲಿ ನಮ್ಗೆ ಆಫ್ ಸ್ಪ್ರಿಂಗ್ ಅಲ್ಲಿ ಬರೀ O ಬ್ಲಡ್ ಗ್ರೂಪ್ ಅಥವಾ A ಬ್ಲಡ್ ಗ್ರೂಪ್ ಇರುತ್ತೆ. ಈ ಕ್ರಾಸ್ ಏನಾದ್ರೂ ಮಾಡಿದ್ರೆ, ಈ ಕ್ರಾಸ್ ಆದ್ರೆ ಆಫ್ ಸ್ಪ್ರಿಂಗ್ ವಿಲ್ ಆಲ್ ಹ್ಯಾವ್ A ಬ್ಲಡ್ ಗ್ರೂಪ್. ಎಲ್ಲರಲ್ಲೂ IOನೇ ಇರುತ್ತೆ. ಸೊ ದಟ್ ಇಸ್ A ಬ್ಲಡ್ ಗ್ರೂಪ್. ನೆಕ್ಸ್ಟ್ ದಿಸ್ ಇಸ್ A ಬ್ಲಡ್ ಗ್ರೂಪ್ ಅಂಡ್ ದಿಸ್ ಇಸ್ O ಬ್ಲಡ್ ಗ್ರೂಪ್. ಇದೆರಡು ಕ್ರಾಸ್ ಆದಾಗ ಪಾಸಿಬಿಲಿಟಿ ಇಸ್ ದೇರ್ ಫಾರ್ IAI and IOIO. This will be A blood group, this will be O blood group. So ಇದು ಕರೆಕ್ಟ್ ಆಗಿರೋ ಆನ್ಸರ್. ಇಲ್ಲಿ ಏನಾಗುತ್ತೆ, ಇದೆರಡು A blood group ಫಾರ್ಮ್ ಮಾಡುತ್ತೆ, ಇದೆರಡು ಕೂಡ A blood group ಫಾರ್ಮ್ ಮಾಡುತ್ತೆ. ಸೊ ಆಲ್ ವಿಲ್ ಬಿ A even here. This is also incorrect. Next question. ಇಲ್ಲ, ಇಲ್ಲೂ ಕೂಡ ಆಲ್ ವಿಲ್ ಬಿ O. ಸೊ A ಮತ್ತೆ O ಬರಬೇಕು ಅಂದ್ರೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಮೇಘಾ, ಸುಶೀಲ್, ಉಮಾದೇವಿ, ಸಂಜು, ದೇವಶ್ರೀ, ಕೃಪಾ ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಅರ್ಥ ಆಗಿದೆಯಾ ಕ್ವೆಶ್ಚನ್? ಈಗ ಕ್ವೆಶ್ಚನ್ ಅರ್ಥ ಆಗಿದೆಯಾ? ಇದೆಲ್ಲ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಇದೆಲ್ಲ ಹಾಟ್ ಟೈಪ್ ಆಫ್ ಕ್ವೆಶ್ಚನ್. Identify the wrong statement. Allele I produces sugar. Alleles IA and IB produce sugar. When IB and I present together, only IB is expressed. When both IA and IB are present together and they express because of codominance.
ಇದರಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ. ಬ್ಲಡ್ ಗ್ರೂಪ್ಸ್ ನಾವು ಹೆಂಗ್ ಡಿಟರ್ಮೈನ್ ಮಾಡ್ತೀವಿ? ಒಂದು RBC ಸೆಲ್ ಇದೆ, RBC ಸೆಲ್ ನ ಸರ್ಫೇಸ್ ಮೇಲೆ ಯಾವ್ದೆಲ್ಲ ಶುಗರ್ಸ್ ಪ್ರೆಸೆಂಟ್ ಇರುತ್ತೆ, ದಟ್ ವಿಲ್ ಡಿಟರ್ಮೈನ್ ದ ಬ್ಲಡ್ ಗ್ರೂಪ್. ಎ ಇದ್ರೆ ಎ ಬ್ಲಡ್ ಗ್ರೂಪ್, ಬಿ ಇದ್ರೆ ಬಿ ಬ್ಲಡ್ ಗ್ರೂಪ್, ಎರಡು ಇದ್ರೆ AB ಬ್ಲಡ್ ಗ್ರೂಪ್, ಎರಡು ಇಲ್ಲ ಅಂತ ಅಂದ್ರೆ O ಬ್ಲಡ್ ಗ್ರೂಪ್ ಅಲ್ವಾ? ಸೊ ಇಲ್ಲಿ ನಮ್ಗೆ 3 ರೀತಿಯ ಅಲೀಲ್ಸ್ ಇರುತ್ತೆ, IA, IB ಮತ್ತೆ I. IA allele produces the A sugar, B produces the B sugar, I produces no sugar. Lowercase I produces no sugar. So ಇಲ್ಲಿ allele I produces sugar ಅಂತ ಕೊಟ್ಟಿದ್ದಾರೆ, that is incorrect. Alleles IA and IB produce sugar, yes they do. When IB and I are present together, only B is expressed. How do this is recessive? This is also true. Both IA and IB are present together. They express because of codominance. ಅವಾಗ AB ಬ್ಲಡ್ ಗ್ರೂಪ್ ಆಗುತ್ತೆ, ಅದು ಕೂಡ ಕರೆಕ್ಟ್. ಇಲ್ಲಿ ಇನ್ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಇಸ್ ಆಪ್ಷನ್ A. So the correct answer to this question is option A. 51% of you, almost 52% of you have answered correctly. Ravi, Karthik, Priya, Veeru, Dhruva ಎಲ್ಲ ಟಾಪ್ 5 ಅಲ್ಲಿ ಇದರ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ಈ ಕ್ವೆಶ್ಚನ್ ಅರ್ಥ ಆಯ್ತಾ ಇಲ್ವಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಸಿಂಪಲ್ ಡೈರೆಕ್ಟ್ ಕ್ವೆಶ್ಚನ್ ಬೇಸ್ಡ್ ಆನ್ ಯೋರ್ ಬ್ಲಡ್ ಗ್ರೂಪಿಂಗ್ ಇಟ್ ಸೆಲ್ಫ್. Genotypes of a husband and wife are IA, IB and IAO. Among the blood types of their children, how many different genotypes and phenotypes are possible? Okay, idu question. ಒಂದು Punnett square draw ಮಾಡೋಣ. ಏನಿದೆ ಪೇರೆಂಟ್ಸ್ದು? IA, IB, IA, IO, IA, IA, IB, IAIO, IB, IO. So ಇಲ್ಲಿ ಬ್ಲಡ್ ಗ್ರೂಪ್ಸ್ ಫಿನೋಟೈಪ್ ಯಾವ್ದೆಲ್ಲ ಬಂತು? This is A blood group, this is AB blood group, this is also A blood group and this is B blood group. So phenotypes ಎಷ್ಟಿದೆ? Phenotypes 3 ಇದೆ, A, B ಮತ್ತೆ AB. Genotypes ಎಷ್ಟಿದೆ? Genotypes 4 ಬೇರೆ ಬೇರೆ ರೀತಿಯದಿದೆ. ಸೊ ಟೋಟಲಿ 4 ಬೇರೆ ಬೇರೆ genotype ಇದೆ, 3 phenotype ಇದೆ. So correct answer to this question is 3 phenotypes and 4 genotypes, which is option B. ಬರೀ 42% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಏನ್ ಕನ್ಫ್ಯೂಷನ್ ಇಲ್ಲಿ? ಅರ್ಥ ಆಯ್ತಾ? ಇವಾಗ ಅರ್ಥ ಆಗಿದ್ಯಾ? Okay, let's move on to our next question. What is the possible blood group of children whose parents are heterozygous for A and B blood group? Parents to blood group heterozygous andre ಏನಾಯ್ತು? IAI and IBI. Gametes produce ಮಾಡೋದು IAI, IBI. IAIB fuse ಆದರೆ you get AB blood group. IAI ಜೊತೆ fuse ಆದರೆ you get A blood group. If gamete containing I fuses with IBI, you have B blood group. And if they are both recessive, then you have O blood group. What are the possible blood group of children then? A, B, AB, O ಎಲ್ಲ ಕೂಡ ನಮಗೆ ಸಿಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಬಿ. ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ? Yes, 78% of you have answered correctly. Akash, Mana, Sasanur, Asya, Srishti are in the top 5. Next question ಹೋಗೋಣ. A man with blood group A marries a woman having blood group B. The maximum possible blood groups among their progenies are.
We don't know if they are homozygous or heterozygous. If they are homozygous, AB matra possible. If they are heterozygous, all are possible. So let's assume they are heterozygous, and if they are heterozygous, ಇದೇ ಸೇಮ್ ಆಗುತ್ತೆ ಅಲ್ವಾ. ಹೆಟೆರೋಸೈಗಸ್ ಎ ಬಿ ಇದ್ದಾಗ 4 ಪಾಸಿಬಲ್ ಇದೆ. ಬಟ್ ಈ ಕ್ವೆಶ್ಚನ್ ಅಲ್ಲಿ ಏನಾದರೂ ವರ್ಡ್ ಮಿಸ್ ಆಗಿದೆಯಾ ಗೊತ್ತಿಲ್ಲ. ಮ್ಯಾನ್ ವಿತ್ ಬ್ಲಡ್ ಗ್ರೂಪ್ ಎ ಮ್ಯಾರೀಸ್ ಅ ವುಮನ್ ಹ್ಯಾವಿಂಗ್ ಬ್ಲಡ್ ಗ್ರೂಪ್ ಬಿ. ದ ಮ್ಯಾಕ್ಸಿಮಮ್ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಅಮಂಗ್ ದಿ ಪ್ರೊಜೆನೀಸ್ ಆರ್ 4 ಎ ಬಿ ಎ ಬಿ ಓ 4 ಆಗುತ್ತೆ ಇನ್ ಕೇಸ್ ದ ಪೇರೆಂಟ್ಸ್ ಆರ್ ಹೆಟೆರೋಸೈಗಸ್. Okay, the correct answer is option A. Okay, 67% have answered correctly. Dikshit, Chandrasekhar, Jaya, Divya and Karthik are on the top 5. Next question ನೋಡೋಣ. ಇದು ಒಂದು ಕಷ್ಟದ ಕ್ವೆಶ್ಚನ್ ಅಂತ ಅನ್ಸ್ಬೋದು ಫಸ್ಟ್ ನೋಡಿದಾಗ, ಬಟ್ ಇದು ತುಂಬಾ ಸಿಂಪಲ್, ಏನು ಹೇಳ್ತೀವಿ, ಮೆಮೊರಿ ಬೇಸ್ಡ್ ಕ್ವೆಶ್ಚನ್. ಓಕೆ ಸಚಿನ್, ನೆಕ್ಸ್ಟ್ ಕ್ವೆಶ್ಚನ್ ಇಂದ ಎಕ್ಸ್ಟೆಂಡ್ ಮಾಡ್ತೀನಿ. Yellow-bodied and white-eyed female was crossed with brown-bodied red-eyed male and their F1 progeny was intercrossed. What was the percentage of recombinants in F2 generation? Basically, ಇದು ಮಾರ್ಗನ್ ಅವರ ಎಕ್ಸ್ಪೆರಿಮೆಂಟ್. ಥಾಮಸ್ ಹಂಟ್ ಮಾರ್ಗನ್ ಫ್ರೂಟ್ ಫ್ಲೈಸ್ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಡೈಹೈಬ್ರಿಡ್ ಕ್ರಾಸ್ ಎಲ್ಲ ಪರ್ಫಾರ್ಮ್ ಮಾಡಿದ್ರು, ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಮೇಲೆ ವರ್ಕ್ ಮಾಡಿದ್ರು. ಅದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಇಲ್ಲಿ ಕ್ವೆಶ್ಚನ್ ಕೇಳಿರೋದು. ದಿಸ್ ಯು ಮೇ ಹ್ಯಾವ್ ಸೀನ್ ಇನ್ ಯುವರ್ NCERT ಟೆಕ್ಸ್ಟ್ ಬುಕ್ಸ್. yellow-bodied and white-eyed, ಒಂದು ನಿಮಿಷ ಇರಿ, ಯೆಲ್ಲೋ ಬಾಡಿ ವೈಟ್ ಐ ಫೀಮೇಲ್ ಅಲ್ವಾ, ನೋಡಿ ಇಲ್ಲಿ ಫೀಮೇಲ್ ಯೆಲ್ಲೋ ಬಾಡಿ ವೈಟ್ ಐಡ್ ಫೀಮೇಲ್ ಇಸ್ ಕ್ರಾಸ್ಡ್ ವಿತ್ ಬ್ರೌನ್ ಬಾಡಿ ರೆಡ್ ಐ ಮೇಲ್. ಅದರಲ್ಲಿ ಏನು ಪ್ರಾಜನಿ ಬಂತು ಅದನ್ನ ಮತ್ತೆ ಸೆಲ್ಫ್ ಮಾಡಿದ್ರು, ಇಂಟರ್ ಕ್ರಾಸ್ ಮಾಡಿದ್ರು ಅಂತ ಹೇಳ್ತೀವಿ ಆನಿಮಲ್ಸ್ ನಲ್ಲಿ. ಅದರಿಂದ ನಮ್ಗೆ ಏನು ಪ್ರಾಜನಿ ಸಿಕ್ತು, ಇದರಲ್ಲಿ ರೀಕಾಂಬಿನೆಂಟ್ ಟೈಪ್ ಎಷ್ಟು 1.3%. ಇಷ್ಟೇ, ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾದ್ದೇ ಇಲ್ಲ. ಇದನ್ನ ನೆನ್ಪಿಟ್ಕೊಂಡಿದ್ರೆ ನಾವು ಆನ್ಸರ್ ಮಾಡ್ಬೋದು. ಯಾರೋ ಪರ್ಫಾರ್ಮ್ ಮಾಡಿರೋ ಎಕ್ಸ್ಪೆರಿಮೆಂಟ್ ಅದರದ್ದು ರಿಸಲ್ಟ್ ನಾವು ಕೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್ ಡೈಹೈಬ್ರಿಡ್ ಕ್ರಾಸ್ ಫಿನೋಟಿಪಿಕ್ ರೇಷಿಯೋ ಅಂದ್ರೆ ನಿಮ್ಗೆ ಟಕ್ ಅಂತ ನೆನಪಿರುತ್ತೆ ಅಲ್ವಾ. ಅದರಲ್ಲಿ ಡೈಹೈಬ್ರಿಡ್ ಕ್ರಾಸ್ ಕೇಳಿದಾಗ ನಾವು ಮಾಡ್ಕೋತಾ ಕೂತ್ಕೊಳ್ಳಲ್ಲ. ಹಾಗೇನೆ ಇಲ್ಲಿ ಕ್ವೆಶ್ಚನ್ ಅಲ್ಲಿ ಏನ್ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದ್ರು ಅಂತ ಕೊಟ್ಟಿದ್ದಾರೆ, ರಿಸಲ್ಟ್ ಬಂದಿದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ರೀಕಾಂಬಿನೆಂಟ್ಸ್ ಇತ್ತು ಅಂತ ಕೇಳಿರೋದು. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಸಿ. ಓಕೆ, ಇಟ್ ಇಸ್ 1.3%. ಇಲ್ಲಿ ನಮಗೆ ಸಾಲ್ವ್ ಮಾಡೋದಕ್ಕೆ ಏನೂ ಇಲ್ಲ. 41% ಕರೆಕ್ಟಾಗಿ ಆನ್ಸರ್ ಮಾಡಿದ್ರ. ಮನ್ನಾ, ಸೃಷ್ಟಿ, ಸಂಜು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ಬೇಜಾರು ಮಾಡ್ಕೋತಾರೆ, ಯಾವಾಗಲೂ 5 ಹೆಸರು ಓದ್ತೀನಿ, ಒಂದೊಂದ್ಸತಿ 3 ಓದ್ಬಿಡ್ತೀನಿ. ಸಾರಿ, ಸ್ಕಿಪ್ ಆಗೋಯ್ತು. ಕ್ಲಾಸ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ಇನ್ನೂ ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಲ್ಲಿ ಇದ್ದೀವಿ. ಅದಾದಮೇಲೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 1000 ಕ್ವೆಶ್ಚನ್ ಇದೆ. ಅದಾದಮೇಲೆ ಕಡಿಮೆ ಕ್ವೆಶ್ಚನ್ಸ್ ಇದೆ, ಮೈಕ್ರೋಬ್ಸ್, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, ಅದಾದಮೇಲೆ ಇಕೋಸಿಸ್ಟಮ್, ಅದಾದಮೇಲೆ ಬಯೋಡೈವರ್ಸಿಟಿ. ಇದೆಲ್ಲ ಮುಗಿಸಾದ್ಮೇಲೆ ಟಾಟಾ ಬೈ ಬೈ. ಆಯ್ತಲ್ವಾ ಈ ಕ್ವೆಶ್ಚನ್ನು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. In an organism, mutation in a single gene exhibits multiple phenotypic expression. Identify the underlying genetic mechanism in above instance. ಒಂದು ಜೀನ್ ಕಂಟ್ರೋಲ್ಸ್ ಮೋರ್ ದೆನ್ ಒನ್ ಎಕ್ಸ್ಪ್ರೆಷನ್. ಇದಕ್ಕೇನಂತ ಕರಿತೀವಿ? ಇದಕ್ಕೆ ನಾವು ಕರೆಯೋದು ಪ್ಲಿಯೋಟ್ರೋಪಿ ಅಂತ. ಇಲ್ಲಿ ಏನೆಲ್ಲ ಟರ್ಮ್ಸ್ ಇದೆ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮಲ್ಟಿಪಲ್ ಅಲೀಲಿಸಮ್ ಅಂದ್ರೆ ಏನು? ಇವಾಗ ನಾವು ABO ಬ್ಲಡ್ ಗ್ರೂಪ್ ಅಲ್ಲಿ ನೋಡಿದ್ವಿ, ಆಯ್ತಾ? ಸೊ ಒಂದು ಜೀನ್ಗೆ 2ಕ್ಕಿಂತ ಹೆಚ್ಚು ಫಾರ್ಮ್ಸ್ ಅಲ್ಲಿ ಇದ್ರೆ, 2ಕ್ಕಿಂತ ಹೆಚ್ಚು ಅಲೀಲ್ಸ್ ಇದ್ರೆ ಅದಕ್ಕೆ ಮಲ್ಟಿಪಲ್ ಅಲೀಲಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್, ಬ್ಲಡ್ ಗ್ರೂಪ್ ಅಲ್ಲಿ ಐ ಜೀನ್ ಇದೆ, ಅದರದ್ದು 3 ಅಲೀಲ್ಸ್ ಇದೆ, IA, IB, ಲೋವರ್ ಕೇಸ್ ಐ ಅಥವಾ IO ಅಂತಾನು ಕೊಟ್ಟಿದ್ದಾರೆ. ಸೊ ಒಂದು ಜೀನು 2ಕ್ಕಿಂತ ಹೆಚ್ಚು 3 ಅಲೀಲ್ಸ್ ಇದೆ, ಇದಕ್ಕೆ ನಾವು ಮಲ್ಟಿಪಲ್ ಅಲೀಲಿಸಮ್ಗೆ ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ನೆಕ್ಸ್ಟ್, ಪ್ಲಿಯೋಟ್ರೋಪಿ ಅಂತ ಅಂದ್ರೆ ಏನು? ಒಂದು ಜೀನು ನಾರ್ಮಲ್ ಆಗಿ ಈ ಜೀನ್ ಏನ್ ಮಾಡ್ತಾ ಇದೆ? ಬ್ಲಡ್ ಗ್ರೂಪ್ನ ಕಂಟ್ರೋಲ್ ಮಾಡ್ತಾ ಇದೆ. ಒಂದು ಜೀನು ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಫಿನೋಟಿಪಿಕ್ ಎಕ್ಸ್ಪ್ರೆಷನ್ನ ತೋರಿಸುತ್ತೆ, ಒಂದಕ್ಕಿಂತ ಹೆಚ್ಚು ಕ್ಯಾರೆಕ್ಟರ್ಸ್ನ
ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ನಾವು ಕಲ್ತಿರೋದು ಫೀನೈಲ್ ಕೀಟೋನ್ಯೂರಿಯಾ. ಫೀನೈಲ್ ಕೀಟೋನ್ಯೂರಿಯಾ ಏನಾಗುತ್ತೆ, ಅಲ್ಲಿ ಒಂದು ಜೀನ್ ಇದೆ that is responsible for the production of an enzyme called phenyl alanine hydroxylase. ಆ ಎಂಜೈಮ್ ಸರಿಯಾಗಿ ಪ್ರೊಡ್ಯೂಸ್ ಆಗಲಿಲ್ಲ ಅಂತ ಅಂದ್ರೆ ಬೇರೆ ಬೇರೆ ರೀತಿಯ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ನೋಡ್ಬೋದು. ಸ್ಕಿನ್ ಕಲರೇಷನ್ ಕಡಿಮೆ ಆಗ್ಬೋದು, ಹೇರ್ ಕಲರೇಷನ್ ಕಡಿಮೆ ಆಗ್ಬೋದು, ಮೆಂಟಲ್ ರಿಟಾರ್ಡೇಷನ್ ಆಗ್ಬೋದು. ಸೊ ಒಂದೇ ಜೀನ್ ಇಂದ ಇಷ್ಟೆಲ್ಲ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಅಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ನಾವು ಪ್ಲಿಯೋಟ್ರೋಪಿ ಅಂತ ಕರೆಯೋದು. ಓಕೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನು, ಇದನ್ನ ನಾವು ಮಿರಾಬಿಲಸ್ ಜಲಾಪ, ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್ ಇದ್ರಲ್ಲೆಲ್ಲ ನೋಡಿದೀವಿ. ಪೇರೆಂಟ್ ರೆಡ್ ಕಲರ್ ಫ್ಲವರ್ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಪೇರೆಂಟ್ ವೈಟ್ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಆಫ್ ಸ್ಪ್ರಿಂಗ್ ರೆಡ್ ಮಾಡಲ್ಲ, ವೈಟು ಮಾಡೋದಿಲ್ಲ, ಪಿಂಕ್ ಇಂಟರ್ಮೀಡಿಯೇಟ್ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಇವಾಗಷ್ಟೇ ಸ್ಕಿನ್ ಕಲರ್ ಅಲ್ಲಿ ನಾವು ನೋಡಿದ್ವಿ. ಒಂದಕ್ಕಿಂತ ಹೆಚ್ಚು ಜೀನ್ ಕಂಟ್ರೋಲ್ಸ್ ಒನ್ ಕ್ಯಾರೆಕ್ಟರ್. ಇದಕ್ಕೆ ನಾವು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಕರೆಯೋದು. ಇದಕ್ಕೊಂದು ಎಕ್ಸಾಂಪಲ್ ಸ್ಕಿನ್ ಕಲರ್. ಇಲ್ಲಿ ಬರ್ದಿರ್ತೀನಿ ನಿಮ್ಗೆ ನೋಟ್ಸ್ ಅಲ್ಲಿ ರಿವೈಸ್ ಮಾಡ್ಕೊಳಕ್ ಈಸಿ ಆಗ್ಲಿ ಅಂತ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಬಿ. ವಿಶಾಲ್, ಪ್ರಜ್ಞಾ, ಮನ್ನ, ಸೃಷ್ಟಿ, ಸಾಗರ್ ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಟಾಪ್ 5 ಅಲ್ಲಿ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇವಾಗಷ್ಟೇ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದ್ರೂ ತಪ್ಪು ಮಾಡಿದ್ರೆ ನಂಗೆ ಗೊತ್ತಿಲ್ಲ ಏನೇ ಮಾಡೋದು. ಲಂಚ್ ಬ್ರೇಕಾ? ಈ ಚಾಪ್ಟರ್ ಆಗೋಗ್ಬಿಡ್ಲಿ. ಹಸುವಾಗ್ತಾ ಇದೆಯಾ? ಅಮ್ಮಂಗೆ ಹೇಳಿ ತಂದ್ಕೊಡ್ತಾರೆ ಟೇಬಲ್ ಹತ್ರನೇ. ಊಟ ಮಾಡ್ಕೊಂಡೇ ಕ್ಲಾಸ್ ನೋಡ್ಬೋದಲ್ಲ. ಓಕೆ, ಜೀನ್ ಡಿಸಾರ್ಡರ್ ಫೀನೈಲ್ ಕೀಟೋನ್ಯೂರಿಯಾ is an example for pleiotropy. Correct answer is option B. 85% ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಮಿಕ್ಕಿದವ್ರು ಯಾಕೆ ತಪ್ಪು ಮಾಡಿದ್ದೀರಾ? ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ. ದೀಕ್ಷಿತ್, ಸನ್ಸೂರ್, ಭೂಮಿಕಾ, ಸೃಷ್ಟಿ, ವಿಶ್ವ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಇವ್ರ ಇನ್ ದ ಟಾಪ್ 5. ನೆಕ್ಸ್ಟ್ ಕ್ವೆಶ್ಚನ್ ತೋರ್ಸಕ್ ಮುಂಚೆ ಪ್ಲಿಯೋಟ್ರೋಪಿ ಏನಂತ ಯಾರಾದ್ರೂ ನಂಗೆ ಕಮೆಂಟ್ಸ್ ಅಲ್ಲಿ ಬರ್ದು ಹೇಳ್ಬೇಕು. ವಾಟ್ ಇಸ್ ಪ್ಲಿಯೋಟ್ರೋಪಿ ಹೇಳಿ. ಪ್ಲಿಯೋಟ್ರೋಪಿ ಅಂದ್ರೆ ಏನಂತ ಹೇಳ್ಬೇಕು ನನಗೆ. ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸುಮ್ಮನೆ ಆನ್ಸರ್ ಮಾಡಬೇಕು. ಪ್ಲಿಯೋಟ್ರೋಪಿಲಿ ಎಕ್ಸಾಕ್ಟ್ಲಿ ಏನಾಗುತ್ತೆ, ಎಷ್ಟು ಜೀನ್ಸ್ ಇನ್ವಾಲ್ವ್ ಆಗಿದೆ, ಎಷ್ಟು ಫಿನೋಟಿಪಿಕ್ ಎಕ್ಸ್ಪ್ರೆಷನ್ಸ್ ಇನ್ವಾಲ್ವ್ ಆಗಿದೆ, ನನಗೆ ಟೈಪ್ ಮಾಡಿ ಹೇಳ್ಬೇಕೀಗ. ಸಿಂಗಲ್ ಜೀನ್, ಮೆನಿ ಕ್ಯಾರೆಕ್ಟರ್ಸ್. ಓಕೆ, ಗುಡ್. ಸಿಯೋ ಕರೆಕ್ಟ್ ಆಗಿರೋ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ABO blood type in man is an example of pleiotropy na incomplete dominance, co-dominance, multiple allelism. ABO blood group ನಲ್ಲಿ ಏನಾಗುತ್ತೆ? ABO blood group ಅಲ್ಲಿ ಒಂದು ಐ ಜೀನ್ ಇದೆ. ಈ ಐ ಜೀನ್ಗೆ ಎರಡಕ್ಕಿಂತ ಹೆಚ್ಚು ಅಲೀಲ್ಸ್ ಇದೆ. ದಟ್ ಈಸ್ IA, IB ಆ್ಯಂಡ್ ಲೋವರ್ ಕೇಸ್ ಐ. ಎರಡಕ್ಕಿಂತ ಹೆಚ್ಚು ಅಲೀಲ್ಸ್ ಇರೋವಾಗ ನಾವು ಅದಕ್ಕೆ ಏನಂತ ಕರಿತೀವಿ? ಮಲ್ಟಿಪಲ್ ಅಲೀಲಿಸಮ್ ಅಂತ ಕರಿತೀವಿ. ಸೊ ದಟ್ ಈಸ್ ಮಲ್ಟಿಪಲ್ ಅಲೀಲಿಸಮ್. ಇವಾಗ ನಾವು AB ಬ್ಲಡ್ ಗ್ರೂಪ್ ತಗೊಂಡ್ರೆ, AB ಬ್ಲಡ್ ಗ್ರೂಪ್ನ ತಗೊಂಡ್ರೆ ಅದರದ್ದು ಜೀನೋಟೈಪ್ IA-IB ಆಗಿದೆ. ದಿಸ್ ಇಸ್ ಡಿಸ್ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಅಲ್ವಾ. ಎರಡು ಬೇರೆ ಬೇರೆ ರೀತಿಯ ಅಲೀಲ್ಸ್. ಬೇರೆ ಬೇರೆ ರೀತಿಯ ಅಲೀಲ್ಸ್ ಅಂದ್ರೆ ಇದು ಹೆಟೆರೋಜೈಗಸ್ ಕಂಡೀಷನ್ ಅಲ್ಲಿ ಇದೆ. ಹೆಟೆರೋಜೈಗಸ್ ಕಂಡೀಷನ್ ನಾವು ಪಿ ಪ್ಲಾಂಟ್ ಅಲ್ಲೆಲ್ಲ ಹೆಂಗ್ ನೋಡಿದೀವಿ? ಕ್ಯಾಪಿಟಲ್ T ಲೋವರ್ ಕೇಸ್ T, ಕ್ಯಾಪಿಟಲ್ Y ಲೋವರ್ ಕೇಸ್ R, ಕ್ಯಾಪಿಟಲ್ R ಲೋವರ್ ಕೇಸ್ R, ಈ ರೀತಿ ನೋಡಿದೀವಿ. ಯಾವಾಗ ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಇರುತ್ತೆ, ಯಾವಾಗ ಹೆಟೆರೋಜೈಗಸ್ ಕಂಡೀಷನ್ ಇರುತ್ತೆ, ನಾರ್ಮಲ್ ಆಗಿ ಒಂದೇ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ, ಇನ್ನೊಂದು ಎಕ್ಸ್ಪ್ರೆಸ್ ಆಗಲ್ಲ. ಇದಕ್ಕೆ ಡಾಮಿನೆಂಟ್ ಅಂತೀವಿ, ಇದಕ್ಕೆ ರಿಸೆಸಿವ್ ಅಂತೀವಿ ಅಲ್ವಾ. ಸೊ ಇಲ್ಲೂ ಕೂಡ ಡಿಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಇದೆ, ಹೆಟೆರೋಜೈಗಸ್ ಕಂಡೀಷನ್ ಇದೆ. ಹೆಟೆರೋಜೈಗಸ್ ಕಂಡೀಷನ್ ಇದ್ರೂ ಎರಡೂ ಕೂಡ ಎಕ್ಸ್ಪ್ರೆಸ್ ಮಾಡುತ್ತೆ, ಎರಡೂ ಸೈಮಲ್ಟೇನಿಯಸ್ ಆಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ಇದಕ್ಕೆ ನಾವು ಕೋ ಡಾಮಿನೆನ್ಸ್ ಅಂತ ಕರಿತೀವಿ. ಕೋ ಅಂದ್ರೆ ಒಟ್ಟಿಗೆ ಅಲ್ವಾ. ಕೋ ಡಾಮಿನೆನ್ಸ್ ಅಂದ್ರೆ ಎರಡು ಡಾಮಿನೆಂಟ್ ಎಕ್ಸ್ಪ್ರೆಷನ್ ನ ಕೊಡುತ್ತೆ. ಸೊ ದಟ್ ಇಸ್ ಕೋ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ನಾವು ನೋಡಲ್ಲ, ಪ್ಲಿಯೋಟ್ರೋಪಿ ನಾವು ನೋಡಲ್ಲ, ಕೋ ಡಾಮಿನೆನ್ಸ್ ನೋಡ್ತೀವಿ ಬರೀ AB ಬ್ಲಡ್ ಗ್ರೂಪ್ ಅಲ್ಲಿ. ಸೊ ಕರೆಕ್ಟ್ ಆನ್ಸರ್ C and D ಓನ್ಲಿ, ವಿಚ್ ಇಸ್ ಆಪ್ಷನ್ C. 56% of you have answered correctly. ವಿಶಾಲ್, ವಿಲಾಸ್, ರಾಮು, ಧ್ರುವ್ ಕುಮಾರ್, ಬಸವರಾಜ್, ನಾಗೇಶ್ ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಈ ಕ್ವೆಶ್ಚನ್ ಕಷ್ಟ ಆಯ್ತಾ? ಪಿಂಕಿ, ಟೆಲ್ ಮಮ್ಮಿ ಟು ಗಿವ್ ಯು ಊಟ ಅಟ್ ಯೋರ್ ಡೆಸ್ಕ್, ಶಿ ವಿಲ್ ಗಿವ್ ಇಟ್. ನೋಡ್ತಾ ನೋಡ್ತಾ ಊಟ ಮಾಡ್ತಾ ಮಾಡ್ತಾ ಆನ್ಸರ್ ಮಾಡಿ. ಎಸ್ ವಿಶಾಲ್, ಯು ಆರ್ ಆನ್ ಟಾಪ್. ಕಂಗ್ರ್ಯಾಚುಲೇಷನ್ಸ್. Next question.
which of the following conditions correctly describes the manner of determining sex in the given example? Sex determination ಮೇಲೂ ಕ್ವೆಶ್ಚನ್ ಬರುತ್ತೆ ನೋಡಿ. ಜಾಸ್ತಿ ಎ ಅಂಡ್ ಬಿ ಅಂತಾನೆ ರೆಸ್ಪಾನ್ಸ್ ಬರ್ತಾ ಇದೆ. ಓಕೆ, ಸೆಕ್ಸ್ ಡಿಟರ್ಮಿನೇಷನ್ ಕಲ್ತ್ಕೊಳ್ಳೋಣ. ಹ್ಯೂಮನ್ಸ್ ಬಗ್ಗೆ ಸೆಕ್ಸ್ ಡಿಟರ್ಮಿನೇಷನ್ ಎಲ್ಲರಿಗೂ ಗೊತ್ತಲ್ವಾ. ಫಿಮೇಲ್ಸ್ ನಲ್ಲಿ XX ಕ್ರೋಮೋಸೋಮ್ ಇರುತ್ತೆ, ಮೇಲ್ಸ್ ನಲ್ಲಿ XY ಕ್ರೋಮೋಸೋಮ್ ಇರುತ್ತೆ. ಸೆಕ್ಸ್ ನ ಡಿಟರ್ಮೈನ್ ಮಾಡೋದು ಸ್ಪರ್ಮ್ ಯಾವ ಕ್ರೋಮೋಸೋಮ್ ಕ್ಯಾರಿ ಮಾಡ್ತಾ ಇದೆ, ಅದು ಸ್ಪರ್ಮ್ X ಕ್ರೋಮೋಸೋಮ್ ನ ಕ್ಯಾರಿ ಮಾಡ್ತಾ ಇದ್ರೆ ಫಿಮೇಲ್ ಆಗುತ್ತೆ, ಸ್ಪರ್ಮ್ Y ಕ್ರೋಮೋಸೋಮ್ ನ ಕ್ಯಾರಿ ಮಾಡ್ತಾ ಇದ್ರೆ ಅದು ಮೇಲ್ ಆಗುತ್ತೆ. ನಮ್ಮಲ್ಲಿ ಹೇಗೆ ಸೆಕ್ಸ್ ಡಿಟರ್ಮಿನೇಷನ್ ಆಗುತ್ತೆ, ಡ್ರಾಸೋಫಿಲ್ ಅಲ್ಲೂ ಕೂಡ ಸಿಮಿಲರ್ ಆಗೇ ಆಗೋದು. ಓಕೆನಾ. ಇವಾಗ ಸೆಕ್ಸ್ ಡಿಪೆಂಡ್ ಆಗೋದು ಮೇಲ್ಸ್ ಮೇಲೆ, ಯಾಕಂದ್ರೆ ಮೇಲ್ಸ್ 50% X ಕ್ರೋಮೋಸೋಮ್ ನ ಕ್ಯಾರಿ ಮಾಡುತ್ತೆ, ಇನ್ನ 50% Y ಕ್ರೋಮೋಸೋಮ್ ನ ಕ್ಯಾರಿ ಮಾಡುತ್ತೆ ಅಲ್ವಾ. ಸೊ ಇಲ್ಲಿ ಮೇಲ್ಸ್ 2 ರೀತಿಯ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡಬಹುದು. ಹಾಗಾಗಿ ನಾವು ಇದಕ್ಕೆ ಮೇಲ್ ಹೆಟೆರೋಗ್ಯಾಮೆಟಿ ಅಂತ ಕರಿತೀವಿ. ಹೆಟೆರೋ ಅಂದ್ರೆ ಹೆಚ್ಚು ತರ. ಓಕೆ, ಮೇಲ್ ಹೆಟೆರೋಗ್ಯಾಮೆಟಿಗೆ ಇನ್ನೊಂದು ಎಕ್ಸಾಂಪಲ್ XXXO ಟೈಪ್ ಅಂತ. ಇದನ್ನ ನಾವು ಗ್ರಾಸ್ ಹಾಪರ್ ಅಲ್ಲಿ ನೋಡ್ತೀವಿ. ಫಿಮೇಲ್ಸ್ಗೆ XX ಕ್ರೋಮೋಸೋಮ್ ಇರುತ್ತೆ, ಮೇಲ್ಸ್ ನಲ್ಲಿ XO ಕ್ರೋಮೋಸೋಮ್ ಅಂತ ಹೇಳ್ತೀವಿ. XO ಅಂತ ಅಂದ್ರೆ O ಇಸ್ ನಾಟ್ ಅ ಕ್ರೋಮೋಸೋಮ್. ಮೇಲ್ಸ್ ನಲ್ಲಿ ಒಂದೇ ಒಂದು ಕ್ರೋಮೋಸೋಮ್ ಇರುತ್ತೆ, ಒಂದೇ ಒಂದು X ಕ್ರೋಮೋಸೋಮ್ ಇರುತ್ತೆ. ಫಿಮೇಲ್ಸ್ ನಲ್ಲಿ 2 X ಕ್ರೋಮೋಸೋಮ್ ಇರುತ್ತೆ, ಮೇಲ್ ನಲ್ಲಿ ಒಂದೇ X ಕ್ರೋಮೋಸೋಮ್ ಇರುತ್ತೆ. ಮೇಲ್ ನಲ್ಲಿರುವಂತಹ ಸ್ಪರ್ಮ್ ನಲ್ಲಿ ಇಫ್ ದ ಸ್ಪರ್ಮ್ ಕ್ಯಾರೀಸ್ X ಕ್ರೋಮೋಸೋಮ್ ದೆನ್ ದ ಆಫ್ ಸ್ಪ್ರಿಂಗ್ ವಿಲ್ ಬಿ ಫಿಮೇಲ್. ಇಫ್ ದ ಸ್ಪರ್ಮ್ ಡಸ್ ನಾಟ್ ಕ್ಯಾರಿ X ಕ್ರೋಮೋಸೋಮ್ ದೆನ್ ಇಟ್ ವಿಲ್ ಬಿ ಮೇಲ್. ಆಯ್ತಾ. ಇಲ್ಲೂ ಕೂಡ ಮೇಲ್ ವಿಲ್ ಪ್ರೊಡ್ಯೂಸ್ 2 types of gametes. That is an example for male heterogamety. ನೆಕ್ಸ್ಟ್, ಕೆಲವೊಂದು ಆನಿಮಲ್ಸ್ ನಲ್ಲಿ ಫಿಮೇಲ್ಸ್ ಆಲ್ಸೋ ಆರ್ ಹೆಟೆರೋಗ್ಯಾಮಸ್, ಅಂದ್ರೆ ಫಿಮೇಲ್ಸ್ ಎಗ್ಸ್ 2 ರೀತಿಯದ್ ಪ್ರೊಡ್ಯೂಸ್ ಮಾಡುತ್ತೆ. ಬರ್ಡ್ಸ್ ನಲ್ಲಿ ತಗೊಂಡ್ರೆ ಮೆಜಾರಿಟಿ ಆಫ್ ಬರ್ಡ್ಸ್ ಅಲ್ಲಿ, ಚಿಕನ್ ಅಲ್ಲೆಲ್ಲ ಫಿಮೇಲ್ಸ್ ವಿಲ್ ಹ್ಯಾವ್ ZW ಕ್ರೋಮೋಸೋಮ್, ಮೇಲ್ ವಿಲ್ ಹ್ಯಾವ್ ZZ ಕ್ರೋಮೋಸೋಮ್. ಮೇಲ್ಸ್ ನಲ್ಲಿ 2 ಕ್ರೋಮೋಸೋಮ್ ಒಂದೇ ರೀತಿಯದಾಗಿರೋದ್ರಿಂದ ಎಲ್ಲಾ ಸ್ಪರ್ಮ್ಸ್ ಒಂದೇ ತರ ಇರುತ್ತೆ. ಫಿಮೇಲ್ಸ್ ನಲ್ಲಿ 2 ಬೇರೆ ರೀತಿಯ ಸೆಕ್ಸ್ ಕ್ರೋಮೋಸೋಮ್ ಇರೋ ಕಾರಣದಿಂದ 50% ಆಫ್ ಎಗ್ ನಲ್ಲಿ X ಕ್ರೋಮೋಸೋಮ್ Z ಕ್ರೋಮೋಸೋಮ್ ಇರುತ್ತೆ, ಇನ್ನ 50% ನಲ್ಲಿ W ಕ್ರೋಮೋಸೋಮ್ ಇರುತ್ತೆ. ಇದನ್ನ ನಾವು ಬರ್ಡ್ಸ್ ನಲ್ಲಿ ನೋಡ್ತೀವಿ. ಬಟರ್ಫ್ಲೈಸ್ ನಲ್ಲೂ ಕೂಡ ಫಿಮೇಲ್ ಹೆಟೆರೋಗ್ಯಾಮೆಟಿ ನಾವು ನೋಡಬಹುದು, ವೇರ್ 50% ಆಫ್ ದಿ ಎಗ್ ವಿಲ್ ಹ್ಯಾವ್ Z, the other 50% will not have Z. ಆಯ್ತಾ, ಸಿಮಿಲರ್ ಟು XXXO. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ನಿಮ್ಮ ಸಿಲೆಬಸ್ ನಲ್ಲಿರೋದು. ಮೇಲ್ ಹೆಟೆರೋಗ್ಯಾಮೆಟಿ ಯಾವಾಗ್ಲೂ XXXY ಅಥವಾ XXXO ಇರುತ್ತೆ. ಆಯ್ತಾ, X ಇದ್ರೆ ಅದು ಮೇಲ್ ಹೆಟೆರೋಗ್ಯಾಮೆಟಿ, ZW ZZ ಎಲ್ಲ ಇದ್ರೆ ಇದು ಫಿಮೇಲ್ ಹೆಟೆರೋಗ್ಯಾಮೆಟಿ. ಓಕೆ, ಫಿಮೇಲ್ಸ್ ಯಾವಾಗ್ಲೂ Z ಹೆಟೆರೋಗ್ಯಾಮೆಟಿ, ಮೇಲ್ ಯಾವಾಗ್ಲೂ XY ಹೆಟೆರೋಗ್ಯಾಮೆಟಿ, ನೆನ್ಪಿಟ್ಕೊಳ್ಳಿ. ಓಕೆ, ಇದ್ರ ಬೇಸಿಸ್ ಮೇಲೆ ಕ್ವೆಶ್ಚನ್ಸ್ ನಾವೀಗ ನೋಡೋಣ. ಹೋಮೋಜೈಗಸ್ ಸೆಕ್ಸ್ ಕ್ರೋಮೋಸೋಮ್ XX ಪ್ರೊಡ್ಯೂಸಸ್ ಮೇಲ್ ಇನ್ ಡ್ರಾಸೋಫಿಲಾ ಅಂತ ಹೇಳಿದ್ದಾರೆ. XX ಆದ್ರೆ ಮೇಲ್ ಆಗಲ್ಲ, ಫಿಮೇಲ್ ಆಗುತ್ತೆ. ಡ್ರಾಸೋಫಿಲಾ ಇಸ್ ವೆರಿ ಸಿಮಿಲರ್ ಟು ಹ್ಯೂಮನ್ಸ್. ಹ್ಯೂಮನ್ಸ್ ನಲ್ಲಿ XX ಫಿಮೇಲ್, ಹಾಗೇನೆ ಡ್ರಾಸೋಫಿಲಾಲು ಕೂಡ XX ಇಸ್ ಫಿಮೇಲ್. ಸೊ ದಿಸ್ ಇಸ್ ಇನ್ಕರೆಕ್ಟ್. XO ಟೈಪ್ ಆಫ್ ಸೆಕ್ಸ್ ಡಿಟರ್ಮೈನ್ಸ್ ಮೇಲ್ ಸೆಕ್ಸ್ ಇನ್ ಗ್ರಾಸ್ ಹಾಪರ್ ಅಂತ ಕೊಟ್ಟಿದ್ದಾರೆ. ಗ್ರಾಸ್ ಹಾಪರ್ ನಲ್ಲಿ XO ಇಸ್ ದ ಮೇಲ್, ನಾನು ಇವಾಗಷ್ಟೇ ಹೇಳಿದ್ದೀನಿ. ಸೊ ದ್ಯಾಟ್ ಇಸ್ ದ ಕರೆಕ್ಟ್ ಆನ್ಸರ್. Homozygous sex ZZ determines female in birds ಅಂತ ಹೇಳಿದ್ದಾರೆ. ZZ ಇರೋ ಕಡೆ ಫಿಮೇಲ್ ಹೆಟೆರೋಗ್ಯಾಮಸ್ ಸೇಮ್ ಇರೋದಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಇನ್ಕರೆಕ್ಟ್. ZZ ಅಲ್ಲ, ಅದು ZW ಇಸ್ ದ ಕರೆಕ್ಟ್ ಆನ್ಸರ್. XO condition in humans as found in Klinefelter syndrome determines female sex. So this is also incorrect. So correct answer ಈ question ಗೆ option B. ವಿಶಾಲ್, ದೀಕ್ಷಿತ್, ಲೆಗಸಿ, ಆಮಿ, ಸಿದ್ದು, ಸುಯೋಗ್ ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಅರ್ಥ ಆಗಿದೆ ಇವಾಗ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಸೆಕ್ಸ್ ಡಿಟರ್ಮಿನೇಷನ್ ಅರ್ಥ ಆಯ್ತಾ? ಓಕೆ, ಅರ್ಥ ಆಗಿದೆ ಅಂತೆ. ಓಕೆ, ಲೀಡರ್ ಬೋರ್ಡ್ ನೋಡೋಣ ಅಂತ ಕೇಳ್ತಿದ್ದೀರಾ. ನೋಡೋಣ ಲೀಡರ್ ಬೋರ್ಡ್.
ಬ್ರಿಲಿಯಂಟ್. ಜಯಾ ಲಾಸ್ಟ್ ಟೈಮ್ ನೋಡಿದಾಗ್ಲೂ ಕೂಡ ಶಿ ವಾಸ್ ಆನ್ ಟಾಪ್ ಆಫ್ ದ ಲಿಸ್ಟ್. ಜಯಾನ ಇದು ಸುನೀಲ ಸುಶೀಲ ಬಾಯ ಗರ್ಲ ಗೊತ್ತಿಲ್ಲ, ಯಾರೋ ನೀವು ಟಾಪ್ ಅಲ್ಲಿ ಇದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ದೆನ್ ವಿ ಹ್ಯಾವ್ ದೀಕ್ಷಿತ್, ಔಟ್ ಆಫ್ 48 ಕ್ವೆಶನ್ಸ್ ಅಟೆಂಪ್ಟೆಡ್ 36 ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಭೂಮಿಕಾ ಇಸ್ ಆನ್ ದ ಥರ್ಡ್. ದೆನ್ ವಿ ಹ್ಯಾವ್ ವಿಶ್ವ, ಶ್ರುತಿ, ದಿವ್ಯಾ, ನಿಖಿತಾ, ಕೃಪಾ, ಧ್ರುವ್ ಕುಮಾರ್, ಐಶು ಇನ್ ದ ಟಾಪ್ 10. ಖಾಲಿ ಪಲಾವ್ ತಿನ್ನಕ್ ಹೋಗ್ಬಿಟ್ರು ಅನ್ಸುತ್ತೆ, ಮಧ್ಯದಲ್ಲಿ ಎಲ್ಲೋ ಬಂದಿಲ್ಲ ಮತ್ತೆ ಆನ್ಸರ್ ಮಾಡಕ್ಕೆ. ಲೆಟ್ಸ್ ಮೂವ್ ಆನ್. ಹಿಯರ್ ಇಸ್ ಅವರ್ ನೆಕ್ಸ್ಟ್ ಕ್ವೆಶ್ಚನ್. ಆಲ್ರೆಡಿ ಸೆಕ್ಸ್ ಡಿಟರ್ಮಿನೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡೋಣ ಇವಾಗ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ. From the chromosomal complements given below, identify the one which shows female heterogamety. ನಾನು ಒಂದು ಲೈನ್ ಅಂತೂ ಹೇಳಿದ್ದೀನಿ, ಮೇಲ್ ಹೆಟ್ರೋಗ್ಯಾಮೆಟಿ ಅಂದ್ರೆ ಎಕ್ಸ್ ಇರುತ್ತೆ, ಫಿಮೇಲ್ ಅಂದ್ರೆ ಝೆಡ್ ಇರುತ್ತೆ ಅಂತ. ಅದನ್ನ ನೋಡಿ ನೀವು ಆನ್ಸರ್ ಮಾಡ್ಬೇಕು ಕರೆಕ್ಟ್ ಆಗಿ. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಈಸ್ ಆಪ್ಷನ್ ಡಿ, ZZZW. ಅದನ್ನ ನಾವು ಎಲ್ಲಿ ನೋಡ್ಬೋದು? ಬರ್ಡ್ಸ್ ನಲ್ಲಿ ನೋಡ್ಬೋದು ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಡಿ. ಅಂದ್ರೂ 76% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. Dikshit, Pragnya, Suyog on top of the list. Next question, again based on sex determination in Nodi, Odi. XO type of sex determination and XY type of sex determination are examples of male homogamety na, male heterogamety na, female homogamety na, female heterogamety na. It is male heterogamety. So correct answer to this question is option B. 55% of you all have answered correctly. Next question nodana. Honey bees nalli yav reeti sex determination agutte anta? Haplodiploidy antara, adike haploidy antara, diploidy antara, ZZZW type. Honey bees alli one special type of sex determination agutte. Yenanta kariತೀವಿ ನಾವು ಅದಕ್ಕೆ? We call it haplodiploidy. Correct answer is option A. ಬೇಸಿಕಲಿ ಏನಾಗುತ್ತೆ ಅಂತ ಅಂದ್ರೆ, ಇವಾಗ ನಾವು ಹ್ಯೂಮನ್ಸ್ ನ ಕನ್ಸಿಡರ್ ಮಾಡಿದ್ರೆ, ಹ್ಯೂಮನ್ಸ್ ನಲ್ಲಿ ಮೇಲ್ಸ್ ಆಗ್ಲಿ ಫಿಮೇಲ್ಸ್ ಆಗ್ಲಿ ಇಬ್ರಲ್ಲೂ 46 ಕ್ರೋಮೋಸೋಮ್ಸ್ ಇರೋದು ಅಲ್ವಾ. ಮೆಜಾರಿಟಿ ಸ್ಪೀಶೀಸ್ ನಲ್ಲಿ ಹಂಗೆ ಫಿಕ್ಸ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಒಂದು ಪಾಪ್ಯುಲೇಷನ್ ಅಲ್ಲಿ, ಮೇಲ್ಸ್ ಅಲ್ಲೂ ಫಿಮೇಲ್ಸ್ ಅಲ್ಲೂ. ಅಥವಾ ಇವಾಗ ನೋಡ್ದಂಗೆ ಬರ್ಡ್ಸ್ ನಲ್ಲಿ ಒಂದು ಕ್ರೋಮೋಸೋಮ್ ಹೆಚ್ಚು ಕಡಿಮೆ ಇರ್ಬೋದು. ಓಕೆ, ನಾವು ಈ ಹನಿ ಬೀಸ್ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಹನಿ ಬೀಸ್ ನಲ್ಲಿ ಫೀಮೇಲ್ಸ್ ಆರ್ ಡಿಪ್ಲಾಯ್ಡ್ ವೈಲ್ ಮೇಲ್ಸ್ ಆರ್ ಹ್ಯಾಪ್ಲಾಯ್ಡ್. ಫೀಮೇಲ್ಸ್ ನಲ್ಲಿ 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಟೋಟಲಿ 32. ಮೇಲ್ಸ್ ನಲ್ಲಿ ಒಂದೇ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, 16. ಈ ಫೀಮೇಲ್ ಎಗ್ ಪ್ರೊಡ್ಯೂಸ್ ಮಾಡುವಾಗ ಮಯೋಸಿಸ್ ನಿಂದ, ನಾರ್ಮಲ್ ಆಗಿ ಹೆಂಗೆ ನಾವೆಲ್ಲ ಎಗ್ ಪ್ರೊಡ್ಯೂಸ್ ಮಾಡಿಸ್ತೀವಿ ಮಯೋಸಿಸ್ ಸೆಲ್ ಡಿವಿಷನ್ ಆಗಿ, ಅದೇ ರೀತಿ ಇಲ್ಲೂ ಕೂಡ ಮಯೋಸಿಸ್ ಆಗಿ ಸೆಲ್ ಡಿವಿಷನ್ ಆಗಿ ಎಗ್ ಪ್ರೊಡ್ಯೂಸ್ ಮಾಡುತ್ತೆ. ಎಗ್ ಅಲ್ಲಿ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ 16. ಓಕೆ, ಮೇಲ್ಸ್ ಆರ್ ಹ್ಯಾಪ್ಲಾಯ್ಡ್. ಮೇಲ್ಸ್ ಗೆಮಿಟ್ಸ್ ನ ಪ್ರೊಡ್ಯೂಸ್ ಮಾಡುವಾಗ ಮೈಟೋಸಿಸ್ ಅಂಡರ್ಗೋ ಮಾಡೋದು, ಯಾಕಂದ್ರೆ ಆಸ್ ಇಟ್ ಇಸ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಮತ್ತೆ ಮಯೋಸಿಸ್ ಅಂಡರ್ಗೋ ಮಾಡೋಕ್ಕಾಗಲ್ಲ. ಸೊ ಇಟ್ ವಿಲ್ ಅಂಡರ್ಗೋ ಮೈಟೋಸಿಸ್ ಅಂಡ್ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಗೆಮಿಟ್ಸ್. ಇವಾಗ ಫಿಮೇಲ್ ಪ್ರೊಡ್ಯೂಸ್ ಮಾಡಿರುವ ಎಗ್ ಮೇಲ್ ಪ್ರೊಡ್ಯೂಸ್ ಮಾಡಿರುವಂತಹ ಸ್ಪರ್ಮ್ ಜೊತೆ ಫ್ಯೂಸ್ ಆಗಿ ಒಂದು ಡಿಪ್ಲಾಯ್ಡ್ ಝೈಗೋಟ್ ನ ಫಾರ್ಮ್ ಮಾಡಿದ್ರೆ, ದಟ್ ವಿಲ್ ಡೆವಲಪ್ ಇನ್ ಟು ಯೋರ್ ಫಿಮೇಲ್ ಹ್ಯಾವಿಂಗ್ 32 chromosomes. ಆದರೆ if the female decides not to fertilize her egg, it will develop parthenogenetically. The egg itself, parthenogenetically, the egg itself will develop to form the male. ಆಯ್ತಾ? So the male will be haploid. ಈ ಮೇಲ್ ಫಾರ್ಮ್ ಆಗೋದಕ್ಕೆ ಫಾದರೇ ಇಲ್ಲ, ಮದರ್ ಇಟ್ ಸೆಲ್ಫ್ ಡೈರೆಕ್ಟ್ಲಿ ಗಿವ್ ರೈಸ್ ಟು ದ ಮೇಲ್ ಅಥವಾ ಡ್ರೋನ್. ಸೊ ಮೇಲ್ಸ್ ಡ್ರೋನ್ಸ್ ವಿಲ್ ನಾಟ್ ಹ್ಯಾವ್ ಫಾದರ್ಸ್. ಅರ್ಥ ಆಯ್ತಾ? ದೇ ಕೆ ನಾಟ್ ಈವನ್ ಹ್ಯಾವ್ ಚಿಲ್ಡ್ರನ್. Asya, don't get distracted with your talk. You focus on the class, okay? Don't get distracted with what some spammers are doing. Okay, you are Sunil Kumar. Got it, Sunil. Next time in the Sunil antane ಹೇಳ್ತೀನಿ.
ಇದು ಅರ್ಥ ಆಯ್ತಾ ಇವಾಗ? ಇದಕ್ಕೆ ನಾವು ಹ್ಯಾಪ್ಲೋಡಿಪ್ಲಾಯ್ಡಿ ಅಂತ ಕರೆಯೋದು. ಹ್ಯಾಪ್ಲೋಡಿಪ್ಲಾಯ್ಡಿ ಅಂತ ಅಂದ್ರೆ ಹ್ಯಾಪ್ಲಾಯ್ಡ್ ಮೇಲ್ಸ್ ಇರುತ್ತೆ, ಡಿಪ್ಲಾಯ್ಡ್ ಫಿಮೇಲ್ಸ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ಎಷ್ಟು ಸೆಟ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇದೆ, ಸೆಕ್ಸ್ ಡಿಟರ್ಮೈನ್ ಆಗುತ್ತೆ. ಹ್ಯಾಪ್ಲಾಯ್ಡ್ ಇದ್ರೆ ಮೇಲ್ ಆಗುತ್ತೆ, ಡಿಪ್ಲಾಯ್ಡ್ ಇದ್ರೆ ಫಿಮೇಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಕರೆಕ್ಟ್ ಆನ್ಸರ್ ವಾಸ್ ವಾಟ್? ಆಪ್ಷನ್ ಎ. 81% ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ. ಉಜ್ವಲ, ಅಭಿಜಿತ್, ಲಕ್ಷ್ಮೀಕಾಂತ್, ದೀಕ್ಷಿತ್, ರಾಮು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸಿಕ್ಕಲ್ ಸೆಲ್ ಅನಿಮಿಯಾ ಬಗ್ಗೆ ಇದೆ. Sickle cell anemia is caused due to the substitution of valine at the 6th position of beta globin chain by glutamic acid or glutamine, valine at the 6th position of alpha globin chain by glutamic acid, glycine at the 6th position of alpha. What do you think is the correct answer? Correct answer is option D. Option D is the correct answer. I love it when you call me. Bhumika, Vishwa, another Vishwa, Atlas, Priya ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಪ್ರಿಯಾ ಸ್ಟಾರ್. ಸೊ ಏನಾಗುತ್ತೆ ಅಂತ ಅಂದರೆ, ನಾರ್ಮಲ್ ಆಗಿ ಆರ್ ಬಿ ಸಿಸ್ ಕೆಲಸ ಏನು ಹೇಳಿ? ಆರ್ ಬಿ ಸಿ ಇದು ಕೆಲಸ ಈಸ್ ಟು ಟ್ರಾನ್ಸ್ಪೋರ್ಟ್ ರೆಸ್ಪಿರೇಟರಿ ಗ್ಯಾಸಸ್ ಅಕ್ರಾಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಒನ್ ಪಾರ್ಟ್ ಆಫ್ ದ ಬಾಡಿಯಿಂದ ಅದರ್ ಪಾರ್ಟಿಗೆ. ಈ ಆರ್ ಬಿ ಸಿ ಒಳಗಡೆ ಹಿಮೋಗ್ಲೋಬಿನ್ ಇರುತ್ತೆ. ಹಿಮೋಗ್ಲೋಬಿನ್ ಮೆಜಾರಿಟಿ ಆಕ್ಸಿಜನ್ ನ ಟ್ರಾನ್ಸ್ಪೋರ್ಟ್ ಮಾಡೋದೇ ಹಿಮೋಗ್ಲೋಬಿನ್ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ನಾರ್ಮಲ್ ಹಿಮೋಗ್ಲೋಬಿನ್ ಬೈಕಾನ್ಕೇವ್ ಶೇಪ್ ಇರುತ್ತೆ. ಹಿಮೋಗ್ಲೋಬಿನ್ ನಲ್ಲಿ 2 ಆಲ್ಫಾ ಚೈನ್ಸ್ ಇರುತ್ತೆ, 2 ಬೀಟಾ ಚೈನ್ ಇರುತ್ತೆ. ನಾರ್ಮಲ್ ಹಿಮೋಗ್ಲೋಬಿನ್ ನ ಬೀಟಾ ಚೈನ್ ನಲ್ಲಿ, ಓಕೆ, ಸೊ ದಿಸ್ ಇಸ್ ದ ಬೀಟಾ ಚೈನ್. ಬೀಟಾ ಚೈನ್ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಪೊಸಿಷನ್ ಅಲ್ಲಿ, ಸಿಕ್ಸ್ತ್ ಪೊಸಿಷನ್ ಅಲ್ಲಿ ಗ್ಲೂಟಮಿಕ್ ಆಸಿಡ್ ಇರುತ್ತೆ. ಇಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗೋ ಕಾರಣದಿಂದ ಏನಾಗುತ್ತೆ, ಗ್ಲೂಟಮಿಕ್ ಆಸಿಡ್ ರೀಪ್ಲೇಸ್ ಆಗ್ಬಿಡುತ್ತೆ ಸಿಕ್ಸ್ತ್ ಪೊಸಿಷನ್ ಅಲ್ಲಿ ವ್ಯಾಲಿನ್ ನಿಂದ. ಈ ಒಂದೇ ಒಂದು ಅಮೈನೋ ಆಸಿಡ್ ಸಿಕ್ಸ್ತ್ ಪೊಸಿಷನ್ ಅಲ್ಲಿ ಚೇಂಜ್ ಆಗಿರೋ ಕಾರಣ ಆರ್ ಬಿ ಸಿ ನ ಶೇಪ್ ಚೇಂಜ್ ಆಗೋಗ್ಬಿಡುತ್ತೆ ಲೋ ಆಕ್ಸಿಜನ್ ಪ್ರೆಷರ್ ಇರುವಾಗ. ಬೈಕಾನ್ಕೇವ್ ಇರೋದು ಸಿಕ್ಕಲ್ ಶೇಪ್ ಆಗ್ಬಿಡುತ್ತೆ. ದಟ್ ಇಸ್ ಸಿಕ್ಕಲ್ ಸೆಲ್ ಅನಿಮಿಯಾ. ಓಕೆ, ಸೊ ಏನಕ್ಕದಾಯ್ತು, ಗ್ಲೂಟಮಿಕ್ ಆಸಿಡ್ ಇಸ್ ರೀಪ್ಲೇಸ್ಡ್ ಬೈ ವ್ಯಾಲಿನ್. ಫಸ್ಟ್ ಪೊಸಿಷನ್ ಅಲ್ಲಿ ಕೂಡ ಕನ್ಫ್ಯೂಸ್ ಆಗಿರ್ಬೋದು, ವ್ಯಾಲಿನ್ ಇಸ್ ರಿಪ್ಲೇಸ್ ಬೈ ಗ್ಲೂಟಮಿಕ್ ಆಸಿಡ್ ಅಂತ. ಅದೆಲ್ಲ ಕರೆಕ್ಟ್. ಗ್ಲೂಟಮಿಕ್ ಆಸಿಡ್ ಇಸ್ ರಿಪ್ಲೇಸ್ ಬೈ ವ್ಯಾಲಿನ್ ಅಟ್ ದ ಸಿಕ್ಸ್ತ್ ಪೊಸಿಷನ್ ಆಫ್ ದ ಬೀಟಾ ಗ್ಲೋಬಿನ್ ಚೈನ್, ಆಲ್ಫಾ ಗ್ಲೋಬಿನ್ ಚೈನ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮತ್ತೆ ಸಿಕ್ಕಲ್ ಸೆಲ್ ಅನಿಮಿಯಾ ಬಗ್ಗೆ ಒಂದು ಕ್ವೆಶ್ಚನ್ ಇದೆ. ಸಿಕ್ಕಲ್ ಸೆಲ್ ಅನಿಮಿಯಾ ಇಸ್ ಕಾಸ್ ಡ್ಯೂ ಟು ದ ಫಾಲೋವಿಂಗ್ ಮ್ಯೂಟೆಂಟ್ ಜೀನ್. ಯಾವ ಮ್ಯೂಟೆಂಟ್ ಜೀನ್ ಇಂದ ಕಾಸ್ ಆಗುತ್ತೆ? ಸಿಕ್ಕಲ್ ಸೆಲ್ ಅನಿಮಿಯಾ ಯಾವ ಮ್ಯೂಟೆಂಟ್ ಜೀನ್ ಇಂದ ಕಾಸ್ ಆಗುತ್ತೆ? ಇಲ್ಲಿ ಅವರು ಒಂದು ಕೋಡಾನ್ ಕೊಟ್ಟಿದ್ದಾರೆ. ಡಿ ಎನ್ ಇರುವಂತಹ ಇರುವಂತಹ 3 ನ್ಯೂಕ್ಲಿಯೋಟೈಡ್ ಕೊಟ್ಟಿದ್ದಾರೆ, ಆರ್ ಎನ್ ಎಲ್ ಇರೋದು ಕೊಟ್ಟಿದ್ದಾರೆ. Which is that gene we just saw right now? CAC and GUG. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಸಿ. ಬರೀ 23% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ವಿಶ್ವ, ವಿಶಾಲ್, ಶಿವಾನಾ, ಮೀಮಿ, ಸಾಸನೂರ್ ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಹೋಪ್ಫುಲಿ ನಿಮ್ಗೆ ಇವಾಗ ಕ್ವೆಶ್ಚನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೌ ಲೆಟ್ಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಕ್ವೆಶ್ಚನ್. ಪೆಡಿಗ್ರಿ ಅನಾಲಿಸಿಸ್ ಬಗ್ಗೆ ಈ ಕ್ವೆಶ್ಚನ್ ಇದೆ. ಸಿಂಪಲ್ ಕ್ವೆಶ್ಚನ್. ಡಬಲ್ ಲೈನ್ ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಇದ್ರೆ ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ? ಅನ್ಎಫೆಕ್ಟೆಡ್ ಆಫ್ ಸ್ಪ್ರಿಂಗ್ ಅಂತಾನ, ಸೆಕ್ಸ್ ಅನ್ಸ್ಪೆಸಿಫೈಡ್ ಅಂತಾನ, ನಾರ್ಮಲ್ ಮೇಟಿಂಗ್ ಅಂತಾನ, ಅಥವಾ ಕನ್ಸಾಂಗ್ವಿನಸ್ ಮ್ಯಾರೇಜ್ ಅಂತಾನ ಅರ್ಥ?
ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕನ್ಸಾಂಗ್ವಿನಸ್ ಮ್ಯಾರೇಜ್ ಅಂತ. ಅದರ ಅರ್ಥ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ತುಂಬಾ ಕ್ಲೋಸ್ ರಿಲೇಟಿವ್ಸ್ಗೆ ಮಧ್ಯೆ ಮೇಟಿಂಗ್ ಅಥವಾ ಮದುವೆ ಆದ್ರೆ ಅದಕ್ಕೆ ನಾವು ಕನ್ಸಾಂಗ್ವಿನಸ್ ಮೇಟಿಂಗ್ ಅಥವಾ ಕನ್ಸಾಂಗ್ವಿನಸ್ ಮದುವೆ ಮ್ಯಾರೇಜ್ ಅಂತ ಕರಿತೀವಿ. ದಟ್ ಈಸ್ ರೆಪ್ರೆಸೆಂಟೆಡ್ ಇನ್ ಪೆಡಿಗ್ರಿ ಬೈ 2 ಲೈನ್ಸ್ ಬಿಟ್ವೀನ್ ಅ ಮೇಲ್ ಅಂಡ್ ಅ ಫೀಮೇಲ್. ಓಕೆನಾ? ಸೊ ಈ ಎಲ್ಲಾ ಸಿಂಬಲ್ಸ್ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ, ನಿಮ್ಗೆ ನೋಟ್ಸ್ ಅಲ್ಲಿ ಇದು ಸಿಗುತ್ತೆ. ಎಲ್ಲಾ ಸಿಂಬಲ್ಸ್ನು ಕರೆಕ್ಟ್ ಆಗಿ ಓದಿ, ಇದ್ರ ಬೇಸಿಸ್ ಮೇಲೆ ಕೂಡ ಕ್ವೆಶ್ಚನ್ಸ್ ಬರುತ್ತೆ. Correct answer here was option D. Let's see how many of you have answered correctly. Okay. Priya, Bhumika, Atlas, Ramu, Sanjay are on the top 5. Now, next question nodana. Idu very similar question. ನಾನು ಇದಕ್ಕೆ ಪೋಲ್ 10 ಸೆಕೆಂಡ್ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತೀನಿ ಅನ್ಸುತ್ತೆ. In the following symbols used in human pedigree analysis, identify the symbol that denotes consanguineous mating. ಇವಗಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಕೆ, 81% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಇಲ್ಲ ನಿಮಗೆ ಡಿಸ್ಕ್ರೈಬ್ ಮಾಡಿ ಸಿಂಬಲ್ ಕೊಡ್ಬೋದು, ಅಥವಾ ಸಿಂಬಲ್ ಹೇಗಿರುತ್ತೆ ಹೇಳಿ ಯಾವಾಗ ಅದಾಗುತ್ತೆ ಅಂತ ಕೂಡ ಕೇಳ್ಬೋದು, ಲೈಕ್ ಇನ್ ದ ಪ್ರೀವಿಯಸ್ ಕ್ವೆಶ್ಚನ್. ಸೊ ಸಿಂಬಲ್ಸ್ನೆಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಇದು ಒಂದು ಪೆಡಿಗ್ರಿ ಬೇಸ್ಡ್ ಕ್ವೆಶ್ಚನ್. ಇದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಫ್ರಮ್ ದ ಫಾಲೋಯಿಂಗ್ ಪೆಡಿಗ್ರಿ ಚಾರ್ಟ್ ಆಫ್ ಅ ಫ್ಯಾಮಿಲಿ ಒನ್ ಕ್ಯಾನ್ ಮೇಕ್ ಎನ್ ಅನಾಲಿಸಿಸ್ ದ್ಯಾಟ್. ಇದು ಆಟೋಸೋಮಲ್ ಡಾಮಿನೆಂಟ್ ಟ್ರೇಟಾ, ಆಟೋಸೋಮಲ್ ರಿಸೆಸಿವ್ ಟ್ರೇಟಾ, ಆಲೋಸೋಮಲ್ ಡಾಮಿನೆಂಟ್ ಟ್ರೇಟಾ, ಆಲೋಸೋಮಲ್ ರಿಸೆಸಿವ್ ಟ್ರೇಟ್? ಇಟ್ ಈಸ್ ಅನ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಓಕೆ, ಸೊ ಫಸ್ಟ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಅಂತ ಅಂದ್ರೆ 2 ಅಲೀಲ್ಸ್ ರಿಸೆಸಿವ್ ಇದ್ದಾಗ ಡಿಸೀಸ್ ತೋರಿಸುತ್ತೆ, ಒಂದು ಡಾಮಿನೆಂಟ್ ಇದ್ದಾಗ ಕ್ಯಾರಿಯರ್ ಆಗಿರುತ್ತೆ, 2 ಡಾಮಿನೆಂಟ್ ಇದ್ದಾಗ ಇಟ್ ಇಸ್ ನಾರ್ಮಲ್. ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಜನರೇಷನ್ ಇಬ್ರು ಪೇರೆಂಟ್ಸ್ ಡಿಸೀಸ್ ಫಿನೋಟೈಪ್ ನ ತೋರಿಸ್ತಾ ಇಲ್ಲ, ಬಟ್ ಅವರ ಆಫ್ ಸ್ಪ್ರಿಂಗ್ ನಲ್ಲಿ ಒಬ್ರು ಡಿಸೀಸ್ ನ ತೋರಿಸ್ತಾ ಇದ್ದಾರೆ. ಡಿಸೀಸ್ ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ಇಟ್ ಹ್ಯಾಸ್ ಟು ಬಿ ರಿಸೆಸಿವ್. ಇವರಲ್ಲಿ 2 ರಿಸೆಸಿವ್ ಅಲೀಲ್ಸ್ ಇದೆ ಅಂತ ಅಂದ್ರೆ ಒಂದು ರಿಸೆಸಿವ್ ಅಲೀಲ್ ಒಂದು ಪೇರೆಂಟ್ ಇಂದ ಬಂದಿರುತ್ತೆ, ಇನ್ನೊಂದು ರಿಸೆಸಿವ್ ಅಲೀಲ್ ಇನ್ನೊಂದು ಪೇರೆಂಟ್ ನಿಂದ ಬಂದಿರುತ್ತೆ. ಈ ಪೇರೆಂಟ್ಸ್ ಇಬ್ರು ನಾರ್ಮಲ್ ಆಗಿದ್ದಾರೆ, ಡಿಸೀಸ್ ಫಿನೋಟೈಪ್ ತೋರಿಸ್ತಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಈ ಕಾಂಬಿನೇಷನ್ ಇರಕ್ ಸಾಧ್ಯ ಇಲ್ಲ ಅಲ್ವಾ. ಸೊ ದೀಸ್ ಆರ್ ಹೆಟೆರೋಜೈಗಸ್ ಡಾಮಿನೆಂಟ್ ಕ್ಯಾರಿಯರ್ಸ್. ಅವರು ಡಿಸೀಸ್ ಫಿನೋಟೈಪ್ ತೋರಿಸ್ತಾ ಇಲ್ಲ, ಅವ್ರ ಆಫ್ ಸ್ಪ್ರಿಂಗ್ ಅಲ್ಲೆಲ್ಲ ಪ್ರಾಬಬ್ಲಿ ಈ ಕಾಂಬಿನೇಷನ್ ಅಥವಾ ಈ ಕಾಂಬಿನೇಷನ್ ಹೋಗಿರ್ಬೋದು. ಹಾಗಾಗಿ ಅವರು ಡಿಸೀಸ್ ಫಿನೋಟೈಪ್ ತೋರಿಸ್ತಾ ಇಲ್ಲ. ಡಿಸೀಸ್ ಫಿನೋಟೈಪ್ ತೋರಿಸ್ತಾ ಇರೋದು ಬರೀ ಈ ಇಂಡಿವಿಜುವಲ್. ಓಕೆ, ಸೊ ದ್ಯಾಟ್ ಇಂಡಿಕೇಟ್ಸ್ ದಿಸ್ ಇಸ್ ದಿಯರ್ genotype, this is his genotype. Now this person again gets married to this lady. So ಇವರಲ್ಲಿ ಡಿಸೀಸ್ ಫಿನೋಟೈಪ್ ಕಾಣಿಸ್ತಾ ಇದೆ ನಮ್ಗೆ ಅಂತ ಅಂದ್ರೆ she is definitely heterozygous. ಅವಾಗ ಮಾತ್ರ ಈ ಕಾಂಬಿನೇಷನ್ ಪಾಸಿಬಲ್. ಇದು ಹೋಮೋಜೈಗಸ್ ಆಗಿದ್ರೆ ನಮ್ಗೆ ಹೆಟೆರೋಜೈಗಸ್ ಕ್ಯಾಪಿಟಲ್ ಎ ಲೋವರ್ ಕೇಸ್ ಸಿಗುತ್ತೆ ಆಫ್ ಸ್ಪ್ರಿಂಗ್ ಅಲ್ಲಿ, 2 ರಿಸೆಸಿವ್ ಸಿಗೋದಿಲ್ಲ. And this is probably capital A lower case a. So this indicates that this is an autosomal recessive trait. ಏನ್ ಗೊತ್ತಾ, ಶಾರ್ಟ್ ಟ್ರಿಕ್ ಹೇಳಬೇಕು ಅಂತ ಅಂದ್ರೆ ಒಂದು ಆಪ್ಷನ್ ಏನು ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್. ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಆಗಿದ್ರೆ ಇವ್ರ ಪೇರೆಂಟ್ಸ್ ನಲ್ಲೂ ಡಿಫೆಕ್ಟಿವ್ ಅಲೀಲ್ ಇರಬೇಕಿತ್ತು, ಶೇಡ್ ಆಗಬೇಕಿತ್ತು, ಇಲ್ಲಿ ಶೇಡ್ ಆಗಿಲ್ಲ ಅಲ್ವಾ. ಸೊ ದಟ್ ಇಸ್ ಒನ್ ಥಿಂಗ್ ಯು ಕ್ಯಾನ್ ಎಲಿಮಿನೇಟ್. ಆಲೋಸೋಮಲ್ ಡಾಮಿನೆಂಟ್ ಟ್ರೇಟ್ ಅಂದ್ರೆ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ ಅಂತ ಅಂದ್ರೆ ಅದು ಒಂದು ಜೆಂಡರ್ ಅಲ್ಲಿ ಮಾತ್ರ ಸ್ಪೆಸಿಫಿಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸಿಮಿಲರ್ಲಿ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಅಥವಾ ಏನ್ ಹೇಳ್ತೀವಿ ಎಕ್ಸ್-ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಆಸ್ ಇನ್ ದ ಕೇಸ್ ಆಫ್ ಕಲರ್ ಬ್ಲೈಂಡ್ನೆಸ್ ಅಥವಾ ಹಿಮೋಫೀಲಿಯಾ ಅಂತ ನೋಡಿದ್ರೆ ನಾವು ಮೋರ್ ಕಾಮನ್ ಆಗಿ ಮೇಲ್ಸ್ ನಲ್ಲಿ ನೋಡ್ತೀವಿ. ಇಲ್ಲ ಆ ರೀತಿ ಏನೂ ಇಲ್ಲ, ಮೇಲ್ಸ್ ಅಲ್ಲೂ ಇದೆ ಫಿಮೇಲ್ಸ್ ನಲ್ಲೂ ಇದೆ. ಸೊ ಯು ಕ್ಯಾನ್ ಸೇ ದಟ್ ದಿಸ್ ಇಸ್ ಅನ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ನಾನು ಯಾರನ್ನೂ ಬ್ಲಾಕ್ ಮಾಡಿಲ್ವಲ್ಲ, ನಂಗೆ ಬ್ಲಾಕ್ ಮಾಡೋಕ್ಕೂ ಬರಲ್ಲ. ಅರ್ಥ ಆಯ್ತಾ? ಇವಾಗ ಅರ್ಥ ಆಯ್ತಾ?
ಎಕ್ಸ್ಪ್ಲೇನ್ ಆಪ್ಷನ್ ಸಿನ. ಆಲೋಸೋಮಲ್ ಡಾಮಿನೆಂಟ್ ಟ್ರೇಟ್. ಆಲೋಸೋಮ್ಸ್ ಅಂದ್ರೆ ಯಾವುದು? ಎಕ್ಸ್ ಮತ್ತೆ ವೈ ಅಲ್ವಾ? ಎಕ್ಸು ಅಥವಾ ವೈ ಡಾಮಿನೆಂಟ್ ಟ್ರೇಟ್ ಆಗಿದ್ರೆ ಒಂದೇ ಒಂದು ಕಾಪಿ ಆಫ್ ದಟ್ ಅಲೀಲ್ ಇದ್ರೂ ಕೂಡ ಇಟ್ ವಿಲ್ ಶೋ. ಇವಾಗ ಫೀಮೇಲ್ಸ್ ಒಂದು ಡಿಫೆಕ್ಟಿವ್ ಅಲೀಲ್ ಸಿ ಅಂತ ತಗೊಳ್ಳೋಣ. ಇದು ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಆಗಿದ್ರೆ ಫೀಮೇಲ್ಸ್ ನಲ್ಲಿ ಒಂದೇ ಒಂದು ಕಾಪಿ ಇದ್ರೂ ಕೂಡ ಇದ್ರದ್ದು ಇಟ್ ವಿಲ್ ಎಕ್ಸ್ಪ್ರೆಸ್ ಡಿಸೀಸ್ ದ ಫಿನೋಟೈಪ್ ನ ನಾವು ನೋಡ್ತೀವಿ. ಓಕೆ, ಸೊ ದಟ್ ಇಸ್ ಎಕ್ಸ್ ಕ್ರೋಮೋಸೋಮ್ಗೆ. ವೈ ಕ್ರೋಮೋಸೋಮ್ ನಲ್ಲಿ ಆಲೋಸೋಮಲ್ ಡಾಮಿನೆಂಟ್ ಇದ್ರೆ ಅದು ಪ್ರತಿ ಒಂದು ಜನರೇಷನ್ ಅಲ್ಲೂ ಮೇಲ್ಸ್ಗೆ ಹೋಗ್ತಾನೆ ಇರುತ್ತೆ. ಇಟ್ ವಿಲ್ ಪಾಸ್ ಆನ್ ಫ್ರಮ್ ಒನ್ ಮೇಲ್ ಟು ಅನದರ್. ಓಕೆ, ದಟ್ ಈಸ್ ಯೋರ್ ಆಪ್ಷನ್ ಸಿ. ಅರ್ಥ ಆಯ್ತಾ ಲಕ್ಷ್ಮೀಕಾಂತ್? ಸೊ ಈ ಕ್ವೆಶ್ಚನ್ ನ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಬಿ. 65% had answered correctly. Next question ನೋಡೋಣ. Okay, I'll go faster. The affected male in the pedigree chart, ಏನ್ ಸಿಂಬಲ್ ಅದರದು? Male is always square, female is circle, sex unspecified ಅಂದ್ರೆ ಈ ತರ ಡೈಮಂಡ್ ತರ ಇರುತ್ತೆ. ಮೇಲ್ ಒಳಗಡೆ ಶೇಡಿಂಗ್ ಆಗಿದ್ರೆ ಇಟ್ ಈಸ್ ಅಫೆಕ್ಟೆಡ್. ಏನು ಶೇಡಿಂಗ್ ಇಲ್ಲ ಅಂದ್ರೆ ನಾರ್ಮಲ್. ಇಲ್ಲಿ ಕೇಳಿರೋದು ಅಫೆಕ್ಟೆಡ್ ಮೇಲ್ ಯಾವುದು ಅಂತ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, 87% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದಿಸ್ ಈಸ್ ಅ ಕ್ವೆಶ್ಚನ್ ಬೇಸ್ಡ್ ಆನ್ ಕಲರ್ ಬ್ಲೈಂಡ್ನೆಸ್. ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಹ್ಯಾವ್ ನಾರ್ಮಲ್ ವಿಷನ್. ಆಯ್ತಾ? ಕಲರ್ ಬ್ಲೈಂಡ್ನೆಸ್ ಯು ಶುಡ್ ನೋ ಈಸ್ ಅನ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ disorder. Okay, so both husband and wife have normal vision. Husband and wife have normal vision, though their fathers were colorblind and mothers did not have any gene for color blindness. Color blindness ಬಗ್ಗೆ ಮಾತಾಡುವಾಗ ಫೀಮೇಲ್ಸ್ ನಲ್ಲಿ 3 ಪಾಸಿಬಿಲಿಟಿ ಇದೆ. ಫೀಮೇಲ್ಸ್ ನಲ್ಲಿ 3 ಪಾಸಿಬಿಲಿಟಿ ಇದೆ. ಏನದು 3? XX is normal, XCX heterozygous is a carrier. ಎರಡು ಕ್ರೋಮೋಸೋಮ್ಸ್ ನಲ್ಲಿ ಕಲರ್ ಬ್ಲೈಂಡ್ನೆಸ್ ಅಲೀಲ್ ಇದ್ರೆ she is affected, she is color blind ಅಂತ ಹೇಳೋಣ. ಅದೇ ಮೇಲ್ಸ್ ನಲ್ಲಿ ಎರಡೇ ಪಾಸಿಬಿಲಿಟಿ ಇರೋದು. either they have the defective allele or they don't have the defective allele. If they have the defective allele, they are colorblind. If they don't have the defective allele, they are normal. Carrier ಕೂಡ ಒಂದು ಡಿಫೆಕ್ಟಿವ್ allele ಇದ್ರೂ ಕೂಡ ಇನ್ನೊಂದು ನಾರ್ಮಲ್ ಅಲ್ಲಿ ಇರೋ ಕಾರಣ ಡಿಸೀಸ್ ನ ಸಿಂಪ್ಟಮ್ ನ ತೋರಿಸೋದಿಲ್ಲ, ಕಲರ್ ಬ್ಲೈಂಡ್ ಆಗಿರೋದಿಲ್ಲ. ಯಾಕಂದ್ರೆ ಒಂದೇ ಡಿಫೆಕ್ಟಿವ್ allele ಇರೋದು, ಇನ್ನೊಂದು ನಾರ್ಮಲ್ allele ಇದೆ. ದ ನಾರ್ಮಲ್ allele will make up for it. And ಕ್ಯಾರಿಯರ್ ಅಂತ ಯಾಕೆ ಕರಿತೀವಿ ಅಂದ್ರೆ ದೇ themselves are not showing the disease symptoms, but they are carrying the allele that they can pass on to the next generation. ಓಕೆನಾ? ಸೊ ಈ ಕ್ವೆಶ್ಚನ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ನಮಗೆ? ಫೀಮೇಲ್ ಈಸ್ ನಾರ್ಮಲ್ ಅಪ್ಯಾರೆಂಟ್ಲಿ ಅಂಡ್ ದ ಮೇಲ್ ಇಸ್ ಆಲ್ಸೋ ನಾರ್ಮಲ್. ಬಟ್ ಇಲ್ಲಿ ಕ್ವೆಶ್ಚನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಇಬ್ರದು ಫಾದರ್ಗೆ ಕಲರ್ ಬ್ಲೈಂಡ್ನೆಸ್ ಇತ್ತು ಅಂತ. ಸೊ ಈ ಫೀಮೇಲ್ ನ ಫಾದರ್ಗೆ ಕಲರ್ ಬ್ಲೈಂಡ್ನೆಸ್ ಇತ್ತು ಅಂತ ಅಂದ್ರೆ ಹಿಸ್ ಜೀನೋಟೈಪ್ ವುಡ್ ಹ್ಯಾವ್ ಬಿನ್ XCY ಅಲ್ವಾ? So father gives the X chromosome to the daughter, so one of her alleles also will be XC. So one of her alleles is defective. So this is the genotype of the parents. The probability of their daughters becoming colorblind ಏನು ನಾವು ಐಡೆಂಟಿಫೈ ಮಾಡಬೇಕು. XCX on one side will take, on the other side will take X and Y. XCX, XX, XCY, XY. So these are the daughters. Daughters ನಲ್ಲಿ ನೀವು ನೋಡಬಹುದು, one is a carrier, one is normal. ಇಲ್ಲಿ ಕೇಳಿರೋದು ಎಷ್ಟು ಪರ್ಸೆಂಟೇಜ್ ಕಲರ್ ಬ್ಲೈಂಡ್ ಅಂತ. ಯಾವುದು ಕಲರ್ ಬ್ಲೈಂಡ್ ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಈ ಕ್ವೆಶ್ಚನ್ಗೆ 0%, ವಿಚ್ ಇಸ್ ಆಪ್ಷನ್ ಎ. ಸುನೀಲ್, ಐಶ್ವರ್ಯ, ಮನು, ಅಭಿಜಿತ್, ಕಾರ್ತಿಕ್ ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. 5 ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ಇವಾಗ ಅರ್ಥ ಆಗಿದ್ಯಾ? ಈ ಕ್ವೆಶ್ಚನ್ ಅರ್ಥ ಆಗಿದ್ಯಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಮೂವ್ ಆನ್ ಆಗೋಣ. More men suffer from color blindness than women because women are more resistant to disease than men.
Male sex hormone testosterone causes the disease. The colorblind gene is carried on the Y chromosome. Men are hemizygous and one defective gene is enough to make them colorblind. ಯಾವ್ದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್? ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ಇವಾಗಷ್ಟೇ ಹೇಳಿದೆ, ಫೀಮೇಲ್ಸ್ ಏನಾದ್ರೂ ಕಲರ್ ಬ್ಲೈಂಡ್ ಆಗಬೇಕು ಅಂತ ಅಂದ್ರೆ ಅವ್ರಿಗೆ 2 ಡಿಫೆಕ್ಟಿವ್ ಅಲೀಲ್ ಇರಬೇಕು. ಸೊ ಚಾನ್ಸಸ್ ಆಫ್ ಫೀಮೇಲ್ಸ್ ಬೀಯಿಂಗ್ ಕಲರ್ ಬ್ಲೈಂಡ್ ಇಸ್ ವೆರಿ ಲೆಸ್ ಕಂಪೇರ್ಡ್ ಟು ಮೇಲ್ಸ್. ಮೇಲ್ಸ್ ನಲ್ಲಿ ಒಂದೇ ಒಂದು ಕಲರ್ ಬ್ಲೈಂಡ್ ಅಲೀಲ್ ಇದ್ರೂ ಕೂಡ, ಅವರು ಡಿಫೆಕ್ಟಿವ್ ಅಲೀಲ್ ಇದ್ರೂ ಕೂಡ ಅವರು ಕಲರ್ ಬ್ಲೈಂಡ್ನೆಸ್ ನ ತೋರಿಸ್ತಾರೆ. ಯಾಕೆ ಅಂತ ಅಂದ್ರೆ ದೇ ಆರ್ ಹೆಮಿಸೈಗಸ್, ರೈಟ್? ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಮೇಲ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ದಟ್ ಮೇಲ್ಸ್ ಅಂದ್ರೆ ವೈ ಕ್ರೋಮೋಸೋಮ್ ಅಲ್ವಾ, ವೈ ಕ್ರೋಮೋಸೋಮ್ ಇರಬಹುದು ಅಂತ. ಬಟ್ ರಿಮೆಂಬರ್, ಕಲರ್ ಬ್ಲೈಂಡ್ನೆಸ್ ಇಸ್ ಎಕ್ಸ್ ಲಿಂಕ್ಡ್. ಆಲ್ ರೈಟ್, ಸೊ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಆಪ್ಷನ್ ಡಿ. ರಾಯಲ್ ಕನ್ನಡಿಗ, ಮನು, ಭೂಮಿಕಾ, ಅಟ್ಲೇಸ್, ವಿಶ್ವ, ಸೆನ್ಯೂರಿತಾ, ವೈಭವ್, ಕೃಪಾ, ಸುನೀಲ್ and Anil have answered correctly. Next question ನೋಡೋಣ. A colorblind man marries the daughter of another colorblind man whose wife has a normal genotype for color vision. In their progeny, ಏನಾಗುತ್ತೆ? ಏನಿದು ಫ್ಯಾಮಿಲಿ ಹಿಸ್ಟ್ರಿ? ಒಂದು colorblind ಮನುಷ್ಯ ಇದ್ದಾನೆ, XCY is his genotype, colorblind man. He marries the daughter of another colorblind man. ಇನ್ನೊಂದು colorblind man ಅವಂದು XCY ಇರುತ್ತೆ, ಇವಂದು ಡಾಟರ್ ಅಂದ್ರೆ she will be a carrier ಅಲ್ವಾ? ಸೊ they are getting married. ಪ್ರಾಜನಿ ಹೇಗಿರುತ್ತೆ ನೋಡೋಣ. XCY, XCX, we have XC, XC, XCY, XCX, XY. So we have a colorblind male, we have a normal male, we have colorblind female, and we have carrier female. All the children would be colorblind? Not at all. All their sons are colorblind? Not at all. None of the daughters would be colorblind? No. Colorblind irutte. Half of their sons and half of their daughters would be colorblind alva. So daughters alli 50% colorblind, sons nalli 50% colorblind. This is the correct answer. Option D here is the correct answer. 5% ಜನ, ಅದು ಒಬ್ರೆ ಪ್ರಿಯಾ ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ಏನ್ ಕನ್ಫ್ಯೂಷನ್ ಆಯ್ತು ಇಲ್ಲಿ? ಐ ಹೋಪ್ ಯು ಅಂಡರ್ಸ್ಟುಡ್ ನೌ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅದಕ್ಕೆ ನಾನು ರಿಪೀಟ್ ಮಾಡಿಸ್ತಾ ಇರೋದು, ಇಷ್ಟೊಂದು ಕ್ವೆಶ್ಚನ್ಸ್ ಸಿಮಿಲರ್ ಆಗಿರೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. With respect to phenylketonuria, identify which statement is not correct. Phenylketonuria, with respect to phenylketonuria, which is not correct, you have to identify. Is this a case of aneuploidy? No, it is not. Is this an example for pleiotropy? Yes, it is. Is it caused due to an autosomal recessive trait? No. Is it? Yes. Is it an error in metabolism? Haudu, that is also correct. So illi yavdu in correct anta na find out ಮಾಡಬೇಕಿತ್ತು. Correct answer is option A. Hopefully ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. Next question move on agana. This is a multiple choice kind of question. Match column 1 with column 2 and find the correct answers. Aneuploidy ಅಂದ್ರೆ ಏನು, moloploidy ಅಂದ್ರೆ ಏನು, polyploidy ಅಂದ್ರೆ ಏನು, diploidy ಅಂತ ಅಂದ್ರೆ ಏನು? ಏನ್ಯೂಪ್ಲಾಯ್ಡಿ ಅಂತ ಅಂದ್ರೆ ಏನು? ನಮ್ಮಲ್ಲಿ ನಾರ್ಮಲಿ 46 ಕ್ರೋಮೋಸೋಮ್ಸ್ ಇರುತ್ತೆ ಅಲ್ವಾ? 46 ಕ್ರೋಮೋಸೋಮ್ಸ್ ಗಿಂತ 1-2 ಕ್ರೋಮೋಸೋಮ್ಸ್ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಾವು ಎನ್ಯೂಪ್ಲಾಯ್ಡಿ ಅಂತ ಕರಿತೀವಿ. ಸೊ ದಿಸ್ ಇಸ್ ಲಾಸ್ ಆರ್ ಗೇನ್ ಆಫ್ ಅ ಕ್ರೋಮೋಸೋಮ್. ಸೊ ಆಪ್ಷನ್ 2. ಮೋನೋಪ್ಲಾಯ್ಡಿ ಅಂತ ಅಂದ್ರೆ ಏನು? ಒಂದೇ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುವಾಗ ನಾವು ಅದಕ್ಕೆ ಮೋನೋಪ್ಲಾಯ್ಡಿ ಅಂತ ಕರಿತೀವಿ. ಅ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್, ಸೊ ಇಟ್ ಇಸ್ 4. ಪಾಲಿ ಅಂದ್ರೇನೆ ಹೆಚ್ಚು. ಪಾಲಿಪ್ಲಾಯ್ಡಿ ಅಂದ್ರೆ ಒಂದೇ ಸೆಟ್ ಆಫ್ ಕ್ರೋಮೋಸೋಮ್ಸ್, ಐ ಮೀನ್ ಎಷ್ಟೊಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರೋದು. ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ಗೆ ನಾವು ಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ಸೊ ಸಿ ಕ್ಯಾನ್ ಬಿ ಮ್ಯಾಚ್ಡ್ ವಿತ್ 1. ಡಿಪ್ಲಾಯ್ಡಿ, ಡೈ ಅಂತ ಅಂದ್ರೆ 2 ಅಲ್ವಾ? 2 ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಇರುವಾಗ ನಾವು ಡಿಪ್ಲಾಯ್ಡಿ ಅಂತ ಕರಿತೀವಿ. ಸೊ ದಿಸ್ ಇಸ್ 3. ಕರೆಕ್ಟ್ ಆನ್ಸರ್ ಏನು? A2, B4, C1, D3. A2, B4, C1, D3. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ.
48% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಇದು ತುಂಬಾ ಸಿಂಪಲ್ ಕ್ವೆಶ್ಚನ್ ಆಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಬೇಸ್ಡ್ ಆನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ದ ಕ್ರೋಮೋಸೋಮಲ್ ಕಾಂಪ್ಲಿಮೆಂಟ್ ಆಫ್ ಇಂಡಿವಿಜುವಲ್ಸ್ ವಿತ್ ಟರ್ನರ್ ಸಿಂಡ್ರೋಮ್ ಇಸ್. ಟರ್ನರ್ ಸಿಂಡ್ರೋಮ್ ಯಾವಾಗ ಆಗುತ್ತೆ? ಟರ್ನರ್ ಸಿಂಡ್ರೋಮ್ ಆಗೋದು ಬರೀ ಫೀಮೇಲ್ಸ್ ನಲ್ಲಿ. ಫೀಮೇಲ್ಸ್ ನಲ್ಲಿ ಆಟೋಸೋಮ್ಸ್ 44 ಆಟೋಸೋಮ್ಸ್ ಕರೆಕ್ಟ್ ಆಗಿರುತ್ತೆ. ನಾರ್ಮಲ್ ಫೀಮೇಲ್ಸ್ ನಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಟರ್ನರ್ ಫೀಮೇಲ್ಸ್ ನಲ್ಲಿ ಒಂದೇ ಒಂದು ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಹಾಗಾಗಿ ಕ್ಯಾರಿಯೋಟೈಪ್ ನಲ್ಲಿ 44A + XO ಅಂತ ಬರೀತೀವಿ. ಓಕೆನಾ? ಸೊ ಕರೆಕ್ಟ್ ಆಗಿರೋ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಸಿ. ಓಕೆ, 69% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಗೈನಕೋಮಾಸ್ಟಿಯಾ ಅಂತ ಅಂದ್ರೆ ಏನು? ಯಾವ ಡಿಸಾರ್ಡರ್ಗೆ ಅದು ಸಿಂಪ್ಟಮ್? Gynecomastia is the symptom of Klinefelter syndrome, Down syndrome, Turner syndrome, 𝐒𝐄 syndrome. Gynecomastia is the development of breasts in men. ಅದನ್ನ ನಾವು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ನಲ್ಲಿ ನೋಡಬಹುದು. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾರ್ಮಲ್ ಆಗಿ 44 ಆಟೋಸೋಮ್ಸ್ ಕರೆಕ್ಟ್ ಆಗೇ ಇರುತ್ತೆ. ನಾರ್ಮಲ್ ಹ್ಯೂಮನ್ಸ್ ಫಿಮೇಲ್ಸ್ಗೆ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಮೇಲ್ಸ್ಗೆ 1 ಎಕ್ಸ್ 1 ವೈ ಇರುತ್ತೆ. ಆದ್ರೆ ಈ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅವರಿಗೆ 2 ಎಕ್ಸ್ 1 ವೈ ಇರುತ್ತೆ. ಸೊ ಇವ್ರು ನೋಡೋದಕ್ಕೆ ಫಿಸಿಕಲ್ ಅಪಿಯರೆನ್ಸ್ ಎಲ್ಲ ಮೇಲ್ಸ್ ತರಾನೇ ಇರುತ್ತೆ, ಬಟ್ ಸ್ವಲ್ಪ ಫಿಮೇಲ್ಸ್ ನ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಕೂಡ ಇರುತ್ತೆ. ವೈಡ್ ಹಿಪ್ಸ್ ಇರುತ್ತೆ, ಬ್ರೆಸ್ಟ್ ಡೆವಲಪ್ಮೆಂಟ್ ಇರುತ್ತೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಗೈನಕೋಮಾಸ್ಟಿಯಾ. ಕರೆಕ್ಟ್ ಆಗಿರೋ ಆನ್ಸರ್ ಇಲ್ಲಿ ಆಪ್ಷನ್ ಎ. ಓಕೆ, 71% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 3 copies of chromosome number 21 in a child with Down syndrome have been analyzed using molecular biology technology to detect any possible DNA polymorphism with respect to, results showed that out of 3 copies, 2 of the chromosomes of the child contain the same alleles as one of the mother's alleles. Based on this, when did the non-disjunction event most likely occur? So, Down syndrome ಅಲ್ಲಿ ಏನಾಗುತ್ತೆ ಅಂದ್ರೆ 21st ಕ್ರೋಮೋಸೋಮ್ ನಾರ್ಮಲ್ ಆಗಿ ನಮ್ಮೆಲ್ಲರಲ್ಲೂ 2 ಕಾಪಿ ಇದ್ರೆ ಡೌನ್ ಸಿಂಡ್ರೋಮ್ ಅಲ್ಲಿ 3 ಕಾಪಿ ಇರುತ್ತೆ. ಅದಕ್ಕೆ ನಾವು 21 ಟ್ರೈಸೋಮಿ ಅಂತ ಕರಿತೀವಿ. ಸೊ ಯಾವ ಇಂಡಿವಿಜುವಲ್ ನಲ್ಲಿ ಡೌನ್ ಸಿಂಡ್ರೋಮ್ ಇತ್ತು? 21st ಕ್ರೋಮೋಸೋಮ್ದು 3 ಕಾಪಿ ಇತ್ತು. ಇದನ್ನ ಅವ್ರು ಅನಲೈಸ್ ಮಾಡಿದಾಗ 2 ಕಾಪಿ ಮದರ್ ತರ ಇದೆ, 1 ಕಾಪಿ ಫಾದರ್ ತರ ಇದೆ ಅಂತ ಗೊತ್ತಾಯ್ತು. ಇದ್ರ ಪ್ರಕಾರ ಯಾವಾಗ ಕ್ರೋಮೋಸೋಮ್ ಸೆಪರೇಷನ್ ಸರಿಯಾಗಿ ಆಗಿಲ್ಲ? ಮದರ್ ಅಲ್ಲಿ ಆಗಿಲ್ವಾ, ಫಾದರ್ ಅಲ್ಲಿ ಆಗಿಲ್ವಾ? ಫಾದರ್ ಅಲ್ಲಿ ಸರಿಯಾಗಿದೆ, ಅದಕ್ಕೆ 1 ಕಾಪಿ ಇದೆ. ಮದರ್ ಅಲ್ಲಿ ಸರಿಯಾಗಿಲ್ಲ, ಅದಕ್ಕೆ 2 ಕಾಪಿ ಇದೆ. ಸೊ ಪೆಟರ್ನಲ್ ಏನಿದೆ ಅದೆರಡನ್ನು ನೀವು ಎಲಿಮಿನೇಟ್ ಮಾಡಬಹುದು. ಮೆಟರ್ನಲ್ ಮಯೋಸಿಸ್ ನಲ್ಲಿ ಫಸ್ಟ್ ಮಯೋಟಿಕ್ ಡಿವಿಷನ್ ಅಲ್ಲಿ ಅದು ಸರಿಯಾಗಿ ಆಗಿಲ್ಲ, ಹಾಗಾಗಿ ದೇರ್ ಇಸ್ ಡೌನ್ ಸಿಂಡ್ರೋಮ್. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಇಲ್ಲಿ ಆಪ್ಷನ್ ಬಿ. ನಿತೀಶ್, ವಿಶಾಲ್, ಸೆನ್ಯೂರಿತಾ, ಅನು, ಸಂಜಯ್, ಶ್ರುತಿ, you all have answered correctly. Next question ನೋಡೋಣ. Example for autosomal hyperaneuploidy. Autosomal hyperaneuploidy ಅಂದ್ರೆ ಆಟೋಸೋಮ್ಸ್ ಅಲ್ಲಿ ಇರಬೇಕು. ಹೈಪರ್ ಅಂತ ಅಂದ್ರೆ ನಾರ್ಮಲ್ ಗಿಂತ ಹೆಚ್ಚು ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರಬೇಕು. ಯಾವ್ದ್ರಲ್ಲಿದೆ? ಡೌನ್ ಸಿಂಡ್ರೋಮ್ ನಲ್ಲಿ ಇದೆಯಾ? ಡೌನ್ ಸಿಂಡ್ರೋಮ್ ಅಲ್ಲಿ 45 ಆಟೋಸೋಮ್ಸ್ ಇದೆ, ಪ್ಲಸ್ XX ಅಥವಾ XY ಇರ್ಬೋದು. ಕ್ಲೈನ್ಫೆಲ್ಟರ್ಸ್ ನಲ್ಲಿ ಆಟೋಸೋಮ್ಸ್ ಜಾಸ್ತಿ ಇದೆಯಾ? ಇಲ್ಲ. ಆಟೋಸೋಮ್ಸ್ ನಾರ್ಮಲ್ 44 ಆಟೋಸೋಮ್ಸ್ ಇದೆ, ಜಾಸ್ತಿ ಇರೋದು XXY. ಸೊ ದಿಸ್ ಇಸ್ ಹೈಪರ್ಪ್ಲಾಯ್ಡಿ, ಬಟ್ ಇಟ್ ಇಸ್ ಆಲೋಸೋಮಲ್ ಹೈಪರ್ಪ್ಲಾಯ್ಡಿ. ಟರ್ನರ್ ಸಿಂಡ್ರೋಮ್ ನಲ್ಲಿ ಏನಾಗುತ್ತೆ? 44 ಕ್ರೋಮೋಸೋಮ್ಸ್ ಆಟೋಸೋಮ್ಸ್ ಕರೆಕ್ಟ್ ಆಗೇ ಇರುತ್ತೆ, ಬಟ್ ದಿಸ್ ಇಸ್ ಎಕ್ಸೋ, ದಿಸ್ ಇಸ್ ನಾಟ್ ಹೈಪರ್ಪ್ಲಾಯ್ಡಿ, ದಿಸ್ ಇಸ್ ಹೈಪೋಪ್ಲಾಯ್ಡಿ. ಆಯ್ತಾ? ಹೀಮೋಫೀಲಿಯಾ, ಇಟ್ ಇಸ್ ನಾಟ್ ಇವನ್ ಅ ಕ್ರೋಮೋಸೋಮಲ್ ಡಿಸಾರ್ಡರ್. ಆಯ್ತಾ? ಸೊ ಇಲ್ಲಿ ಆಟೋಸೋಮ್ಸ್ ನಲ್ಲಿ ಹೆಚ್ಚು ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರೋದು ಯಾವುದು? ಡೌನ್ ಸಿಂಡ್ರೋಮ್ ನಲ್ಲಿ 21st ಕ್ರೋಮೋಸೋಮ್ದು 3 ಕಾಪಿ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಎ. ವಿಶ್ವ, ಮನು, ಬಿಜೆ, ಅಭಿಜಿತ್, ಭೂಮಿಕಾ have answered correctly. Correct answer is option A. Next question na ನೋಡೋಣ. Multiple choice question. Match column 1 with column 2. Column 1 ಕೆಳಗಡೆ we have autosomal trisomy, allosomal monosomy, cystic fibrosis. Autosomal ಅಂತ ಅಂದ್ರೆ somatic chromosomes, allosomal ಅಂತ ಅಂದ್ರೆ sex chromosomes. ಆಟೋಸೋಮಲ್ ಟ್ರೈಸೋಮಿ ನಾನು ಇವಾಗಷ್ಟೇ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್.
Allosomal trisomy XXY extra chromosome ಇರೋದು Klinefelters ನಲ್ಲಿ, so B is 3. Allosomal monosomy Turner syndrome ನಲ್ಲಿ 1 X chromosome ಕಡಿಮೆ ಇರುತ್ತೆ, so that is 1. Cystic fibrosis is an example for a Mendelian disorder, so this is 2. Correct ಆಗಿರೋ answers A4, B3, C1, D2. A4, B3, C1, D2 is option D. Yeah. 48% of you have answered correctly. Sasanur, Sunil, Seena, Karthik and Manu are on the top 5. Next question. Identify the odd one among the following disorders. Identify the odd one among the following disorders. Odd one yavdu? This is X-linked. All of these are autosomal. Okay, so the correct answer here is option A. 40% correct answer madidra. Deekshit, Karthik, Sagar, Priya, Shifana. Correct answer here is option A. Last question for this chapter. Example for non-Mendelian disorder. Thalassemia, hemophilia, cystic fibrosis, Down syndrome. Mendelian anta helilla, non-Mendelian anta helidare. Non-Mendelian disorder is Down syndrome. It is chromosomal disorder. So correct agiro answer here is option D. All right. So 57% of you have answered correctly. Karthik, Deekshit, Ujjwala, SK, Sasanur, ಎಲ್ಲರೂ correct ಆಗಿ ಆನ್ಸರ್ ಮಾಡಿದ್ರೆ ಈ ಚಾಪ್ಟರ್ ಫಿನಿಶ್ ಆಯಿತು. ಸೊ ಒಂದ್ಸಲ ಲೀಡರ್ ಬೋರ್ಡ್ನ ನೋಡೋಣ. We have Sunil who has consistently retained his top spot. Then we have Deekshit and Bhumika, Divya, Shruti in the top 5. Vishwa, Krupa, Bittu, BJ, Asiya, Pragnya ಎಲ್ಲ ಕೂಡ ಇದ್ದೀರಾ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. So yeah, how many of you are hungry and want a break? 15-20 minutes ಸಾಕಲ್ವಾ ಬ್ರೇಕ್? 20 minutes ನಲ್ಲಿ ಊಟ ಮಾಡ್ಕೊಂಡು ಬರ್ತೀರಾ? 20 minutes, 15 minutes, 30 is too much. ಅಷ್ಟೊತ್ತು ಏನು ನೀನು ವಿವಾಹ ಭೋಜನ ತಿನ್ಬೇಕಾ? 20 minutes. 20 minutes. Final 20 minutes. 20. Okay, 20 minutes. No more chaukasi. We will be back. How do you set this timer? It's not working. Freeze ಆಯಿತು. It's not working. Okay, time ಎಷ್ಟು ಇವಾಗ? 2:33. 2:50 ಆಯಿತು ಫೈನಲಿ. 3 o'clock ಸ್ಟಾರ್ಟ್ ಮಾಡೋಣ. We'll start sharp at 3 o'clock. Okay? I don't know why this is not working. ಬಾಯ್ ಬಾಯ್, ಮತ್ತೆ ಸಿಗೋಣ.
ಹಲೋ, ಇಸ್ ಎವ್ರಿ ಒನ್ ಬ್ಯಾಕ್? ಇನ್ನೊಂದು 2 ನಿಮಿಷ ವೇಟ್ ಮಾಡೋಣ. ಕೇಳಿಸ್ತಾ ಇದೆಯಾ? ವಿಲ್ ಜಸ್ಟ್ ವೇಟ್ ಫಾರ್ 2 or 3 minutes more for more people to join in. ಒಂದು 2-3 ನಿಮಿಷ ವೇಟ್ ಮಾಡೋಣ. ಮೀನ್ ವೈಲ್ ನಂದು PPTಯಲ್ಲಿ ಇಲ್ಲ ಸ್ವಲ್ಪ ಏನು ಹೇಳ್ತಾರೆ ಫ್ರೀಸ್ ಆಗ್ತಾ ಇತ್ತು. ಸೊ ಸೆಕೆಂಡ್ ಪಾರ್ಟ್ದು PPT ನಾನು ಅಪ್ಲೋಡ್ ಮಾಡ್ಕೊಳ್ತೀನಿ. ಲೆಟ್ಸ್ ಜಸ್ಟ್ ವೇಟ್ ಫಾರ್ 2-3 minutes for more people to join in, ಆಯ್ತಾ? Even I was waiting for you all. Asya, are you fasting? Just give me a little time. ನಾನು ಬೇಗ ಈ ಸೆಕೆಂಡ್ ಪಾರ್ಟ್ದು ಅಪ್ಲೋಡ್ ಮಾಡಿ ಯಾರ್ಯಾರು ಏನೇನು ಊಟ ಮಾಡಿದ್ರಿ? ಊಟ ಮಾಡಿದ್ರಾ? ಇಲ್ಲ ಸುಮ್ಮನೆ ಹೋಗಿ ಮೊಬೈಲ್ ಚೆಕ್ ಮಾಡಿ, ನೋಟಿಫಿಕೇಶನ್ಸ್ ನೋಡಿ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಿ ಬಂದ್ರಾ? ಓಕೆ ಓಕೆ. ನಾನು ಊಟ ಮಾಡಿಲ್ಲ, ನಾನು ಒಂದು ದೊಡ್ಡ ಬೋಲ್ ಐಸ್ ಕ್ರೀಮ್ ತಿಂದೆ. I said no, we'll come back at 3 o'clock, ದಿವ್ಯಾ. ಒಂಥರ ಟೈಮ್ ಚೆನ್ನಾಗಿರಲಿಲ್ಲ. 2:55 ಅಂದರೆ ಎಲ್ಲೋ ಮಧ್ಯ ಥರ ಇದೆ ಅಲ್ವಾ? 3 ಅಂದರೆ ಕರೆಕ್ಟ್ ಟೈಮ್, ರೌಂಡ್ ಫಿಗರ್. ಹಾಂ, ಅನ್ಕೊಂಡೆ, ಗೊತ್ತು ನನಗೆ. ಎಲ್ಲರೂ ಅದೇ ಮಾಡಿರ್ತೀರ. ಯಾರ್ಯಾರ್ದು ಎಷ್ಟೆಷ್ಟು ನೋಟಿಫಿಕೇಶನ್ ಬಂದ್ಬಿಟ್ಟಿದೆಯೋ ಪಾಪ, ಎಷ್ಟು ಅದನ್ನೆಲ್ಲ ನೋಡಿ ಬಂದಿರ್ತೀರಾ ಅಂತ ಗೊತ್ತು ನಮಗೆ. ಜಸ್ಟ್ ಗಿವ್ ಮೀ 1 minute while this PPT gets ready. ಇದು ತುಂಬ ಜಾಸ್ತಿ ಸ್ಲೈಡ್ಸ್ ಆಯ್ತಲ್ವಾ, ಅದು ಲ್ಯಾಗ್ ಆಗ್ತಾ ಇದೆ. ಅದಕ್ಕೆ ಸೆಕೆಂಡ್ ಪಾರ್ಟ್ನ ಸೆಪ್ರೇಟಾಗಿ ಆ್ಯಡ್ ಮಾಡ್ತೀನಿ. ಕಥೆಯೊಂದನು ಎಲ್ಲರೂ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ರೋ ಏನೋ ಟೈಮ್ ನೋಡ್ದಂಗೆ. Okay, is everyone back? You had evolved T-Rex for my midday meal. ಏನಂಗಂದ್ರೆ ಗೋಕುಲ್, what do you mean? All right. So ಸಾಕಷ್ಟು ಜನ you're back. I think my PPT might be ready by now. Just 1 ನಿಮಿಷ ಕೊಟ್ಬಿಡಿ, ನಾನು ಅಪ್ಡೇಟ್ ಮಾಡ್ಬಿಡ್ತೀನಿ, ಆಯ್ತಾ? ಆವಾಗ ಸ್ಮೂತ್ ಆಗಿ ಕ್ಲಾಸ್ನ ರನ್ ಮಾಡ್ಬೋದು ನಾವು. ಸೆಕೆಂಡ್ ಪಾರ್ಟ್ನ ಸೆಪ್ರೇಟ್ ಆಗಿ ತೊಗೊಂಡಿದ್ದೀನಿ, ಸೊ ದ್ಯಾಟ್ ದೆ ವೋಂಟ್ ಬಿ ಎನಿ ಇಶ್ಯೂಸ್, ಏನು ಲ್ಯಾಗ್ ಇರಲ್ಲ. ಕಥೆಯೊಂದನು ಓಕೆ, 3:05 ಆಗೋಯ್ತು. ಎಲ್ಲರೂ ಊಟ ಮಾಡಿ ಬಂದಿದ್ದೀರಲ್ವಾ? ನಿದ್ದೆ ಏನಿಲ್ವಾ? ಎಲ್ಲ ಎನರ್ಜೈಸ್ ಆಗಿ ಬಂದಿದ್ದೀರಾ? ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ಗಂತೂ ಜಾಸ್ತಿನೇ ಎನರ್ಜಿ ಬೇಕು. ಹೈಯೆಸ್ಟ್ ವೇಟೇಜ್ ಕ್ಯಾರಿ ಮಾಡುವಂತಹ ಚಾಪ್ಟರ್. 6 questions, ಸಮ್ಟೈಮ್ಸ್ 7 questions ಕೂಡ ಕೇಳ್ತಾರೆ.
ರಾಜ್ಶ್ರೀ ಅವ್ರು ಕೇಳ್ತಾ ಇದ್ದೀರಾ ಒನ್ ಶಾಟ್ ಬೇಕು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ. ಒನ್ ಶಾಟ್ ಆಲ್ರೆಡಿ ಅವೈಲೇಬಲ್ ಇದೆ ಚಾನೆಲ್ ಮೇಲೆ. ಪ್ಲೇಲಿಸ್ಟ್ ಟ್ಯಾಬ್ ಹೋಗಿ ಸಮ್ಮರಿ ಸೀರೀಸ್ ಅಂತ ಚೆಕ್ ಮಾಡಿ. ಬಾಟ್ನಿ ಸಮ್ಮರಿ ಸೀರೀಸ್ ನಲ್ಲಿ ಒನ್ ಶಾಟ್ ಅಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಪೂರ್ತಿ ಕವರ್ ಆಗಿದೆ. ವೆಲ್ಕಮ್ ಬ್ಯಾಕ್ ಎವ್ರಿ ಒನ್ ಟು ದ ಲೆಕ್ಚರ್. ಓಕೆ, ಸರಿ, ಮತ್ತೆ ಈಗ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನ ಶುರು ಮಾಡೋಣ. ಲೈಕ್ ಐ ಆಲ್ರೆಡಿ ಮೆನ್ಷನ್ಡ್ ಇನ್ ದ ಬಿಗಿನಿಂಗ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಹೈಯೆಸ್ಟ್ ವೇಟೇಜ್ ಇರೋದು 4ರಿಂದ 6 ಕ್ವೆಶ್ಚನ್ ಬರ್ಬೋದು. ಮೋಸ್ಟ್ ಪ್ರಾಬಬ್ಲಿ 5ರಿಂದ 6 ಕ್ವೆಶ್ಚನ್ ಅಂತೂ ಬಂದೇ ಬರುತ್ತೆ. ಈ ಚಾಪ್ಟರ್ ನಲ್ಲಿ ಯಾವ ಕಾನ್ಸೆಪ್ಟ್ ಜಾಸ್ತಿ ಇಂಪಾರ್ಟೆಂಟ್ ಅಂತಾನೆ ಹೇಳಕ್ಕಾಗಲ್ಲ, ಎಲ್ಲ ಕಾನ್ಸೆಪ್ಟ್ಸ್ ಇಂದ ಕೂಡ ಕ್ವೆಶ್ಚನ್ ಕೇಳ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲರೂ ರೆಡಿ ಇದ್ದೀರಾ? ಗಿವ್ ಮಿ ಅ ಥಮ್ಸ್ ಅಪ್. Shall we start solving the questions? ಓಕೆ, ಸ್ವಲ್ಪ ಕ್ವೆಶ್ಚನ್ ಕೇಳ್ತಾ ಇದ್ರ ಸ್ವಲ್ಪ ಜನ. ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತ, ಈ ಲೆಕ್ಚರ್ ಮುಗ್ದಿದ ತಕ್ಷಣ ನಿಮ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೋಟ್ಸ್ ಸಿಗುತ್ತೆ. ಇನ್ನೊಂದು ವಿಷಯ, ಹಾಗೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಅಲ್ಲಿ ನಿಮ್ಮ ಹೆಸರು, ನಿಮ್ಮ KCET ರಿಜಿಸ್ಟರ್ ನಂಬರ್ ಇದನ್ನೆಲ್ಲ ಎಂಟರ್ ಮಾಡಿ ಕೊಟ್ರೆ ಯಾರಿಗೆಲ್ಲ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಯಾರ್ದೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ, ಅವ್ರಿಗೆ PW ಎಲ್ಲ ಫ್ಯಾಕಲ್ಟಿನ ಮೀಟ್ ಮಾಡೋ ಚಾನ್ಸ್ ಸಿಗುತ್ತೆ. ಹಾಗೇನೆ ಅವರ ಇಂಟರ್ವ್ಯೂನ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಮ ಫ್ಯಾಕಲ್ಟಿನ, ನಿಮ್ಮ ಟೀಚರ್ಸ್ನ ಮೀಟ್ ಮಾಡೋದಕ್ಕೆ, ಅವರು ನಿಮ್ಮ ಇಂಟರ್ವ್ಯೂ ಮಾಡಿಸ್ಕೋಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ನಿಮ್ಮ ಡೀಟೇಲ್ಸ್ನ, ರಿಜಿಸ್ಟರ್ ನಂಬರ್, ನಿಮ್ಮ ಹೆಸರು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಎಲ್ಲಾನು ಆ ಲಿಂಕ್ ನಲ್ಲಿ ನೀವು ಅಪ್ಡೇಟ್ ಮಾಡಿ. ಆಲ್ ರೈಟ್, ಖಂಡಿತ ಮೀಟ್ ಆಗೋಣ ಆಯ್ತಾ. ಆಫ್ ಕೋರ್ಸ್ ಆಲ್ ದ ಟೀಚರ್ಸ್ ಆರ್ ಮೋರ್ ದೆನ್ ವಿಲ್ಲಿಂಗ್ ಟು ಮೀಟ್ ಯು ಆಲ್. ಬರೀ ಡಿಸ್ಕಷನ್ ಯೂಶಲಿ ಸ್ಕ್ರೀನ್ ಈ ಕಡೆ ಆ ಕಡೆನೇ ಆಗುತ್ತೆ. ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಎಂಟರ್ ಯುವರ್ ಡೀಟೇಲ್ಸ್ ದೇರ್. ಮೂರನೇದೇನೋ ಹೇಳ್ಬೇಕಿತ್ತು ಅನ್ಕೊಂಡೆ. ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಬಂದಿದೆ. 3 ಮಾಕ್ ಟೆಸ್ಟ್ ಪೇಪರ್ ಇದೆ ನಿಮ್ಗೆ. ನಮ್ಮ ಆಪ್ ನಲ್ಲಿ ನೀವು ಫ್ರೀ ಆಗಿ ಅದರಲ್ಲಿ ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ನೀವಿನ್ನ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಅಟೆಂಪ್ಟ್ ದ ಮಾಕ್ ಟೆಸ್ಟ್. ನಿಮ್ಗೆ ಅರ್ಥ ಆಗುತ್ತೆ ಯಾವ ಕ್ವೆಶ್ಚನ್ಸ್ ಎಲ್ಲ ತಪ್ಪು ಮಾಡಿದ್ದೀರಾ, ಯಾವ್ದು ಸರಿ ಮಾಡಿದ್ದೀರಾ, ತಪ್ಪು ಯಾಕೆ ಮಾಡಿದ್ದೀರಾ, ಅದನ್ನೆಲ್ಲ ನೀವು ಐಡೆಂಟಿಫೈ ಮಾಡ್ಕೊಳ್ಬಹುದು. ಓಕೆ, ಆಲ್ ರೈಟ್. ಸೊ 3 ಇನ್ಸ್ಟ್ರಕ್ಷನ್ಸ್, ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ. ಮರೀದೆ ನೋಟ್ಸ್ ತಗೊಳ್ಳುವಾಗ ಹೇಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗ್ತೀರಾ ನೋಟ್ಸ್ ಡೌನ್ಲೋಡ್ ಮಾಡೋದಕ್ಕೆ, ಅದೇ ಟೈಮಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಗೂಗಲ್ ಫಾರ್ಮ್ಸ್ ಲಿಂಕ್ ಇರುತ್ತೆ, ಅಲ್ಲಿ ನಿಮ್ಮ ಡೀಟೇಲ್ಸ್ನ ಕೂಡ ನೀವು ಅಪ್ಡೇಟ್ ಮಾಡಿಬಿಡಿ. ಓಕೆ, ಝುವಾಲಜಿ ರಿವಿಷನ್ ಯಾವಾಗ ಅಂತ ಸೋನಿಯಾ ಅವ್ರು ಕೇಳ್ತಾ ಇದ್ದೀರಾ. ಝುವಾಲಜಿ ರಿವಿಷನ್ ಒನ್ ಶಾರ್ಟ್ದು, ಐ ಮೀನ್ ಲೈಕ್ ವಾಟ್ ಎವರ್ ವಿ ಡೂಯಿಂಗ್ ರೈಟ್ ನಾವು. ಸೆಕೆಂಡ್ PUC ಇದು ಆಲ್ರೆಡಿ ಫಿನಿಶ್ ಆಗಿದೆ ಲಾಸ್ಟ್ ವೀಕ್ ಅಲ್ಲಿ. ವಿಂದ್ಯಾ ಮ್ಯಾಮ್ ಅವ್ರು ಕಂಡಕ್ಟ್ ಮಾಡ್ಕೊಟ್ಟಿದ್ದಾರೆ. ಫಸ್ಟ್ PUC ಇದು ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಡೆಯುತ್ತೆ. ಉಜ್ವಲ, ಮೈ ನೇಮ್ ಇಸ್ ಶಾಲಿನಿ. ಆಲ್ ರೈಟ್, so let's get started with the first question from molecular basis of inheritance. ಮಾಡ್ತಾ ಇದ್ದೀನಿ. DNA present in the nucleus was named as nuclein by. ಯಾರು DNA ಗೆ ನ್ಯೂಕ್ಲಿಯನ್ ಅಂತ ಕರೆದಿದ್ದು? ವಾಟ್ಸನ್ ಅಂಡ್ ಕ್ರಿಕ್, ಫ್ರೆಡ್ರಿಕ್ ಮಿಶರ್, ಮಾರಿಸ್ ವಿಲ್ಕಿನ್ಸ್, ರೋಸ್ಲಿನ್ ಫ್ರಾಂಕ್ಲಿನ್. ರೋಸ್ಲಿನ್ ಫ್ರಾಂಕ್ಲಿನ್ ಮತ್ತೆ ಮಾರಿಸ್ ವಿಲ್ಕಿನ್ಸ್ ಇವರಿಬ್ರು ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಮಾಡಿದ್ದು ಹೌದಲ್ವಾ? ವಾಟ್ಸನ್ ಅಂಡ್ ಕ್ರಿಕ್, ಡಬಲ್ ಹೆಲಿಕಲ್ ಮಾಡೆಲ್ ಆಫ್ DNA. Frederick Misher is the person who identified an acidic substance in the nucleus and called it nuclein. So the correct answer to this question is option B. ಇವಾಗಂತೂ ಫುಲ್ ಫಾಸ್ಟ್ ಫಾರ್ವರ್ಡ್ ರ್ಯಾಪಿಡ್ ಫೈರ್ ತರ ಆನ್ಸರ್ ಮಾಡ್ತಾ ಹೋಗೋಣ, ಯಾಕೆಂದ್ರೆ ಇನ್ನ 1 2 3 4 ಚಾಪ್ಟರ್ ಮಿಕ್ಕಿದೆ. ಇದಾದ್ಮೇಲೆ ಪ್ರಜ್ಞಾ, ದೀಕ್ಷಿತ್, ಶ್ರುತಿ ಆರ್ ಆನ್ ಟಾಪ್ ಆಫ್ ದ ಲಿಸ್ಟ್. ಲೆಟ್ಸ್ ಟೇಕ್ ಅ ಲುಕ್ ಎಟ್ ಆರ್ ನೆಕ್ಸ್ಟ್ ಕ್ವೆಶ್ಚನ್. ಇದರಲ್ಲಿ ಬೇಸಿಕಲಿ ಬೇರೆ ಬೇರೆ ಆರ್ಗಾನಿಸಮ್ಸ್ DNA ಅಲ್ಲಿ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಅಥವಾ ಬೇಸ್ ಪೇರ್ಸ್ ಇದೆ ಅನ್ನೋ ಕ್ವೆಶ್ಚನ್. ಇದ್ರ ಡೇಟಾ ನಿಮಗೆ NCERT ಮಾಲಿಕ್ಯುಲರ್ ಬೇಸಿಸ್ ನ ಫಸ್ಟ್ ಪಾರ್ಟ್ ಅಲ್ಲೇ ಸಿಗುತ್ತೆ. ಯಾವ ಆರ್ಗಾನಿಸಮ್ ನಲ್ಲಿ 5386 ನ್ಯೂಕ್ಲಿಯೋಟೈಡ್ಸ್ ಇದೆ? ಇಟ್ ಇಸ್ ಇನ್ 5x174 bacteriophage, so A can be matched with S. 48,502 base pairs is in bacteriophage lambda. This is T. 4.6 into 10 to the power of 6 base pairs is found in E. coli P. 3.3 into 10 to the power of 9 base pairs is in humans or man, so it is Q. Correct answer really AS
BT, CP and DQ. Correct answer option C. All right, 80% of you have answered correctly. Next question nodana. Which of the following nitrogenous bases is found only in DNA? DNA ಮಾತ್ರ ನಾವು ಯಾವ nitrogenous base ನ ನೋಡಬಹುದು? ಸೈಟೋಸಿನಾ, ಅಡೆನೈನಾ, ಥೈಮೀನಾ, ಗ್ವಾನಿನಾ? Thymine is found only in DNA. ಅಲ್ವಾ? ನೈಟ್ರೋಜಿನಸ್ ಬೇಸಸ್ ನ್ಯೂಕ್ಲಿಯೋಟೈಡ್ಸ್ ನಲ್ಲಿ ಎರಡು ರೀತಿಯದ್ದಿರುತ್ತೆ, ಒಂದು ಪ್ಯೂರಿನ್ಸ್ ಮತ್ತೆ ಒಂದು ಪಿರಿಮಿಡಿನ್ಸ್. ಆಸ್ ಯು ಕ್ಯಾನ್ ಸಿ ಪ್ಯೂರಿನ್ಸ್ ನಲ್ಲಿ ಎರಡು ರಿಂಗ್ ಇರುತ್ತೆ, ಪಿರಿಮಿಡಿನ್ಸ್ ನಲ್ಲಿ ಒಂದೇ ರಿಂಗ್ ಇರೋದು. Purines are of two types, adenine and guanine. Pyrimidines are of three types, cytosine, thymine and uracil. ಇದರಲ್ಲಿ adenine, guanine, cytosine ಇದು ಮೂರು DNA ಲೂ ಪ್ರೆಸೆಂಟ್ ಇರುತ್ತೆ, RNA ಲೂ ಕೂಡ ಪ್ರೆಸೆಂಟ್ ಇರುತ್ತೆ. Thymine is present in DNA only. Uracil is present in RNA only. ಇದನ್ನ ನೆನ್ಪಿಟ್ಕೊಳ್ಳಿ. Okay? So, previous question ಗೆ ಕರೆಕ್ಟ್ ಆಗಿದ್ದ ಆನ್ಸರ್ is option C. 97% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಈವರೆಗೆ ಒಂದು ಕ್ವೆಶ್ಚನ್ಗೂ ಕೂಡ 100% ಕರೆಕ್ಟ್ ಆನ್ಸರ್ ನನಗೆ ಸಿಕ್ಕೇ ಇಲ್ಲ. ಹೋಪ್ಫುಲಿ ಇವಾಗ ಸಿಗುತ್ತಾ ನೋಡೋಣ ಈ ಕ್ವೆಶ್ಚನ್ಗೆ. ದ ನೈಟ್ರೋಜಿನಸ್ ಬೇಸ್ ಫೌಂಡ್ ಓನ್ಲಿ ಇನ್ DNA is only in DNA. Uracil, 5-methyl uracil, guanine, NH4Cl. ಥೈಮೀನ್ಗೆ ಇನ್ನೊಂದು ಹೆಸರು 5-methyl uracil. ಸೊ ಕರೆಕ್ಟ್ ಆನ್ಸರ್ ಈ ಪ್ರಶ್ನೆಗೆ is option B. 64% of you have answered correctly. 5-methyl uracil is another name for thymine. So ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಮೂವ್ ಆನ್ ಆಗೋಣ. The sequence of nitrogenous bases present in one strand of DNA. ಒಂದು ಸ್ಟ್ರಾಂಡ್ ಆಫ್ DNA ಇರೋ ನೈಟ್ರೋಜಿನಸ್ ಬೇಸಸ್ ನ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಕಾಂಪ್ಲಿಮೆಂಟರಿ DNA ಸ್ಟ್ರಾಂಡ್ ಅಲ್ಲಿ ಏನಿರಬೇಕು? ಒಂದು DNA ಸ್ಟ್ರಾಂಡ್ ನಲ್ಲಿ ಇದಿರೋದು, ಇನ್ನೊಂದು DNA ಸ್ಟ್ರಾಂಡ್ ನಲ್ಲಿ ಏನಿರಬೇಕು? ಇನ್ನೊಂದು DNA ಸ್ಟ್ರಾಂಡ್ ಅವ್ರು ಕೇಳಿರೋದು, DNA ಯು ಬರೋದೇ ಇಲ್ಲ. ಸೊ ಯಾವ್ದೆಲ್ಲ ಆಪ್ಷನ್ಸ್ ನಲ್ಲಿ ಯು ಇದೆ ಅದನ್ನ ನೀವು ಎಲಿಮಿನೇಟ್ ಮಾಡಿ. ಒಂದು ಸ್ಟ್ರಾಂಡ್ 3' to 5', ಇನ್ನೊಂದು ಸ್ಟ್ರಾಂಡ್ 5' to 3' ಇರುತ್ತೆ. ಬಿಕಾಸ್ DNA is anti-parallel. ATG, CGC, TGC, 3'. That is the correct answer. So 5' ATG, option D is correct. ಯಾಕೆಂದ್ರೆ polarity 5' to 3'. ನೀವು ಆಪ್ಷನ್ ಬಿ, ಆಪ್ಷನ್ ಡಿ ನೋಡಿದ್ರೆ ಎರಡು ಸಿಮಿಲರ್ ಆಗಿದೆ. ಪೊಲಾರಿಟಿನ ಗಮನಿಸಿ. ಇದು 3' to 5' ಆಗಿದ್ರೆ ಇದು 5' to 3' ಆಗಿರ್ಬೇಕು. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ is ಆಪ್ಷನ್ ಡಿ. ಬರೀ 12% ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ವೇರ್ ಇಸ್ ದ ಮಿಸ್ಟೇಕ್? ಎಲ್ಲರೂ ಡಿ ಅಂತ ಅನ್ಕೊಂಡ್ರಾ? ಅಲ್ಲ, ಡಿನೇ ಕರೆಕ್ಟ್ ಅಲ್ವಾ? ಎಲ್ಲೋಯ್ತು? ಬಿ ಮತ್ತೆ ಡಿ ಅಲ್ಲಿ ಕನ್ಫ್ಯೂಷನ್ ಇದೆ. ಓಕೆ, ಇವಾಗ ಅರ್ಥ ಆಯ್ತಾ? ಮಾರುತಿ ರಿಪೀಟ್ ಮಾಡಿ ಅಂತ ಹೇಳ್ತಿದ್ದೀರಾ. ಕಾಂಪ್ಲಿಮೆಂಟಾರಿಟಿ ರೂಲ್ ಗೊತ್ತಲ್ವಾ? ಒಂದ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಇನ್ನೊಂದ್ ಸ್ಟ್ಯಾಂಡ್ ಅಲ್ಲಿ ಟಿ ಇರುತ್ತೆ, ಒಂದ್ ಸ್ಟ್ಯಾಂಡ್ ಅಲ್ಲಿ ಜಿ ಇದ್ರೆ ಇನ್ನೊಂದ್ ಸ್ಟ್ಯಾಂಡ್ ಅಲ್ಲಿ ಸಿ ಇರುತ್ತೆ, ಅಂಡ್ ವೈಸ್ ವರ್ಸಾ. ಒಂದ್ ಸ್ಟ್ಯಾಂಡ್ ಆಫ್ DNA ಇದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಅದ್ರ ಆಪೋಸಿಟ್ ಸ್ಟ್ಯಾಂಡ್ ನಲ್ಲಿ ಎಲ್ಲಿ ಟಿ ಇರುತ್ತೆ ಅದ್ರ ಆಪೋಸಿಟ್ ಎ ಇರುತ್ತೆ, ಎಲ್ಲಿ ಎ ಇರುತ್ತೆ ಅದ್ರ ಆಪೋಸಿಟ್ ಟಿ ಇರುತ್ತೆ. ಒಂದ್ ಸ್ಟ್ಯಾಂಡ್ 3' to 5' ಇದ್ರೆ ಇನ್ನೊಂದು ಸ್ಟ್ಯಾಂಡ್ 5' to 3' ಇರಬೇಕು. ಆ ರೀತಿ ನಾವು ಚೆಕ್ ಮಾಡಬೇಕು. ಸೊ ಇದು ಬಿ ಮತ್ತೆ ಡಿ ಎರಡು ಕರೆಕ್ಟ್ ಆಗಿರೋ ಸೀಕ್ವೆನ್ಸ್ ಕರೆಕ್ಟ್ ಆಗಿದೆ. ಬಟ್ ಪೊಲಾರಿಟಿ ನೋಡಿದ್ರೆ 5' to 3' ಇರಬೇಕು. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇದು ಒಂದು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ ಆಯ್ತಾ. ಇನ್ ಅ 3200 ಬೇಸ್ ಪೇರ್ ಲಾಂಗ್ DNA, 3.2 kbp ಅಂದ್ರೆ 3.2 ಕಿಲೋ ಬೇಸ್ ಪೇರ್ಸ್ ಅಂತ 3200 ಬೇಸ್ ಪೇರ್ಸ್ ಇರುವಂತಹ DNA ನಲ್ಲಿ 820 ಅಡೆನೈನ್ ಬೇಸಸ್ ಇದೆ ಆಯ್ತಾ. ಅಡೆನೈನ್ ನಂಬರ್ 820. ವಾಟ್ ವುಡ್ ಬಿ ದ ನಂಬರ್ ಆಫ್ ಸೈಟೋಸಿನ್ ಬೇಸಸ್? ಸೈಟೋಸಿನ್ ನಂಬರ್ ಎಷ್ಟು ಅಂತ ಕೇಳಿದ್ದಾರೆ. ನಮಗೆ ಚಾರ್ಗಾಫ್ಸ್ ರೂಲ್ ಇಂದ ಗೊತ್ತು, ಎಷ್ಟು ಎ ಇರುತ್ತೋ ಅಷ್ಟೇ ಟಿ ಇರುತ್ತೆ, ಎಷ್ಟು ಜಿ ಇರುತ್ತೋ ಅಷ್ಟೇ ಸಿ ಇರುತ್ತೆ. ಎ 820 ಅಂತ ಕೊಟ್ಟಿದ್ದಾರೆ, ಹಾಗಿದ್ರೆ ಟಿ ಕೂಡ 820. ಸಿ ಮತ್ತೆ ಜಿ ಎಷ್ಟು ಗೊತ್ತಿಲ್ಲ, ಸಿ ಎಷ್ಟು ಎಕ್ಸಾಕ್ಟ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎ ಪ್ಲಸ್ ಟಿ ಪ್ಲಸ್ ಜಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 1000 ಅಲ್ಲ 3200 ಅಲ್ವಾ. ಸೊ 820 ಪ್ಲಸ್ 820 ಹೌ ಮಚ್ ಇಸ್ ದ್ಯಾಟ್? 1640. ಇದೆರಡರಿಂದ 1640 ಮೈನಸ್ 2x ಅಂತ ತಗೊಳ್ಳೋಣ, ಪ್ಲಸ್ 2x ಅಂತ ತಗೊಳ್ಳೋಣ. ಇದೆರಡನ್ನ ಇಸ್ ಈಕ್ವಲ್ ಟು 3200.
So 2x is equal to 3200 minus 1640. This is 0. This is how much? If you want to, oh my god, my math is so bad. ಇದು 1 ಆಗಿರುತ್ತೆ, ಇದು 2 ಆಗುತ್ತೆ, ಇದು 11 ಆಗುತ್ತೆ, 6 7 8 9 10 11 5 1. So 2x is 1560, x is 1560 divided by 2, 2 7 times 14, 2 8 times 16, 0. Correct ಆಗಿರೋ ಆನ್ಸರ್ ಆಪ್ಷನ್ ಎ 780. ಹೇ ಬಿ ಹೆಂಗ್ ಬಂತು ನಿಮ್ಗೆ? 780 ಅಲ್ವಾ ಕರೆಕ್ಟ್ ಆಗಿರೋ ಆನ್ಸರ್? Correct answer is option A 780. Pragnya, Aishwarya, Sunil, Mayu, Tara have answered correctly. Any doubts in this question? A is correct. B ಹೇಗೆ ಬರುತ್ತೆ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ. 1560 2x ಬರುತ್ತೆ. 1560 2x. This includes C plus G. ಅವ್ರು ಕೇಳಿರೋದು ಬರೀ C ಅಂತ. ಬರೀ C ಅಂದ್ರೆ you have to divide that number with 2 no Asya. Correct answer here is option A. I hope all doubts are cleared. Next question. Nodva. The given diagram represents. Ide diagram nim NCERT book nallu ide madhyadalli ಒಂದು ಬಾಲ್ ಇರುತ್ತೆ, ಅದ್ರ ಸುತ್ತ ಏನೋ ಸುತ್ತುತ್ತಾ ಇರುತ್ತೆ. ಏನದು ಡಯಾಗ್ರಾಮ್? ಅದು ನ್ಯೂಕ್ಲಿಯೋಸೋಮಾ, ಕ್ರೋಮೋಸೋಮಾ, ಮೀಸೋಸೋಮಾ, ರೈಬೋಸೋಮಾ. ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಹೋಪ್ಫುಲಿ ಇವಾಗಲಾದ್ರೂ 100% ಕರೆಕ್ಟ್ ಆನ್ಸರ್ ಬರುತ್ತೆ ಅನ್ಕೋತೀನಿ. ದ ಕರೆಕ್ಟ್ ಆನ್ಸರ್ is, are you still answering? ಓಕೆ, ತಗೊಳ್ಳಿ, ಟೈಮ್ ತಗೊಳ್ಳಿ, ಆನ್ಸರ್ ಮಾಡಿ. ಎಲ್ಲರದು ಆನ್ಸರ್ ರಿಜಿಸ್ಟರ್ ಆಗಲಿ. ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ is ಆಪ್ಷನ್ ಎ. ಹಾ ಅಂದ್ರೂ ಯಾರು ಮಿಸ್ಟೇಕ್ ಮಾಡಿದಿರಾ? 97% ಕರೆಕ್ಟ್. Shruti has answered in less than 5 seconds. Impressive. Congratulations. Then we have Pradnya, Nitish, Bhumika, Priya in the top 5 spots. Next question na nodana. Okay, so this is basically the structure of the nucleosome. Center nalli ಒಂದು ಹಿಸ್ಟೋನ್ ಆಕ್ಟಮರ್ ಅಂತ ಇರುತ್ತೆ, ಅದ್ರ ಸುತ್ತ DNA ಸುತ್ತಿರುತ್ತೆ ಅಲ್ವಾ? ಏನಕ್ಕೆ ಈ ತರ ಸ್ಟ್ರಕ್ಚರ್ ಆಗಬೇಕು? DNA ಕಂಡೆನ್ಸೇಷನ್ ಆಗೋ ಟೈಮ್ ನಲ್ಲಿ ನ್ಯೂಕ್ಲಿಯೋಸೋಮ್ ಇಸ್ 1 ಲೆವೆಲ್ ಆಫ್ ಕಂಡೆನ್ಸೇಷನ್. ಅದಾದ್ಮೇಲೆ ಇನ್ನ ಫರ್ದರ್ ಕಂಡೆನ್ಸ್ ಆಗಿ ಕಾಯಿಲ್ ಆಗಿ 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 ಕ್ರೋಮೋಸೋಮ್ ನ ಫಾರ್ಮ್ ಮಾಡೋದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The length of DNA helix in a typical nucleosome is. ಒಂದು ಟಿಪಿಕಲ್ ನ್ಯೂಕ್ಲಿಯೋಸೋಮ್ ನಲ್ಲಿ ನಾವು ಇವಾಗಷ್ಟೇ ನೋಡಿದ್ವಿ, ಸೆಂಟರ್ ನಲ್ಲಿ ಒಂದು ಆಕ್ಟಮರ್ ಇತ್ತು, ಆ ಆಕ್ಟಮರ್ ಸುತ್ತ DNA ಹಿಂಗೆ ಸುತ್ತಾ ಇತ್ತು ಅಲ್ವಾ? ಆ ನ್ಯೂಕ್ಲಿಯೋಸೋಮ್ ನಲ್ಲಿ ಲೆಂತ್ ಆಫ್ DNA ಎಷ್ಟಿರುತ್ತೆ? 200 ಬೇಸ್ ಪೇರ್ಸ್ ಇರುತ್ತೆ. ಇದೆಲ್ಲ ಏನ್ ನಂಬರ್ಸ್ ಅದು ರಾಂಗ್. 200 ಬೇಸ್ ಪೇರ್ಸ್ ಒಂದು ನ್ಯೂಕ್ಲಿಯೋಸೋಮ್ ಸುತ್ತ ಎಷ್ಟು DNA ಸುತ್ತುತ್ತೆ ಅದರದ್ದು length is about 200 base pairs. So correct answer here is option B. 50% of you have answered correctly. Anil, Priya and RC Gamer, Sharana Basava ಎಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ. ಇವಾಗಂತೂ ನಮಗೆ ಗೊತ್ತಿದೆ that DNA is the genetic material. ಬಟ್ ಮುಂಚೆ ಗೊತ್ತಿರಲಿಲ್ಲ DNA ಜೆನೆಟಿಕ್ ಮೆಟೀರಿಯಲ್ ಇಲ್ವಾ ಅಂತ ಹಲವಾರು ಜನ ಹಲವಾರು ರೀತಿಯ ಎಕ್ಸ್ಪೆರಿಮೆಂಟ್ಸ್ ನ ಪರ್ಫಾರ್ಮ್ ಮಾಡಿದ್ರು to prove that DNA itself is the genetic material. ಅದರಲ್ಲಿ ಇದು ಕೂಡ ಒಂದು ಎಕ್ಸ್ಪೆರಿಮೆಂಟ್. ಫ್ರೆಡರಿಕ್ ಗ್ರಿಫಿತ್ ಅವರು 1928 ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ನ ಪರ್ಫಾರ್ಮ್ ಮಾಡಿದ್ರು. They made use of a bacterium called Streptococcus pneumoniae. Along with that, he made use of mice also. So ಇದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ ನಾವು ಇದಕ್ಕೆ. ಕರೆಕ್ಟ್ ಆನ್ಸರ್ ಈ ಕ್ವೆಶ್ಚನ್ಗೆ ಆಪ್ಷನ್ ಸಿ. Okay, so this is basically the experiment that he performed. Rough strain, smooth strain, ಎರಡು ಸ್ಟ್ರೇನ್ ಅಲ್ಲಿ Streptococcus pneumoniae ಬ್ಯಾಕ್ಟೀರಿಯಾ ಬರುತ್ತೆ. ರಫ್ ಸ್ಟ್ರೇನ್ ನ ಇಂಜೆಕ್ಟ್ ಮಾಡಿದಾಗ ಮೌಸ್ ಸಾಯ್ತಾ ಇರಲಿಲ್ಲ. ಸ್ಮೂತ್ ಸ್ಟ್ರೇನ್ ನ ಇಂಜೆಕ್ಟ್ ಮಾಡಿದಾಗ ಮೌಸ್ಗೆ ನ್ಯೂಮೋನಿಯಾ ಬಂದು ಸತ್ತೋಗ್ಬಿಡ್ತಾ ಇತ್ತು. ಆಮೇಲೆ ಹೀಟ್ ಮಾಡಿ ಸ್ಮೂತ್ ಸ್ಟ್ರೇನ್ ನ ಕಿಲ್ ಮಾಡಿ ಇಂಜೆಕ್ಟ್ ಮಾಡಿದಾಗ ಸಾಯ್ತಾ ಇರಲಿಲ್ಲ. ಬಟ್ ಇದನ್ನ ಎರಡನ್ನು ಮಿಕ್ಸ್ ಮಾಡಿದಾಗ ಮೌಸ್ ಸತ್ತೋಗ್ಬಿಡ್ತು. ಮೌಸ್ ಬಾಡಿಯಿಂದ ಲೈವ್ ಎಸ್ಟ್ರೇನ್ ನ ಸಿಕ್ತು. ಸೊ ಬೇಸಿಕಲಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಹೀಟ್ ಕಿಲ್ಡ್ ಎಸ್ಟ್ರೇನ್ ಅಲ್ಲಿ ಏನೋ ಒಂದಿದೆ, ಅದು ಲೈವ್ ಆರ್ ನ ಲೈವ್ ಎಸ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ ಅಂತ. ಸೊ ದ್ಯಾಟ್ ಇಸ್ ದ ಎಕ್ಸ್ಪೆರಿಮೆಂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್. ಹೋಪ್ಫುಲಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ದ ರಿಸಲ್ಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ experiments carried out by Avery et al. On Streptococcus pneumoniae did not show transformation has proved conclusively that DNA is the genetic material. ಯಾವ ರಿಸಲ್ಟ್ ನಿಂದ DNA is the genetic material ಅಂತ ನಮಗೆ ಗೊತ್ತಾಯ್ತು? ಯಾವಾಗ ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಲ್ಲ.
ಲೈವ್ ಆರ್ ಸ್ಟ್ರೇನ್ ಜೊತೆ ಎಸ್ಟ್ರೇನ್ದು DNA ಹಾಕಿ ಅದ್ರ ಜೊತೆಗೆ DNAs ಆಡ್ ಮಾಡಿದಾಗ ಟ್ರಾನ್ಸ್ಫರ್ಮೇಶನ್ ಆಗಲಿಲ್ಲ. ಟ್ರಾನ್ಸ್ಫರ್ಮೇಶನ್ ಅಂತ ಆಗ್ಬೇಕಂದ್ರೆ DNA ಬೇಕೇ ಬೇಕು. DNAs ಅನ್ನೋ ಎನ್ಸೈಮ್ DNA ಬ್ರೇಕ್ ಡೌನ್ ಮಾಡಿಬಿಡುತ್ತೆ. DNA ಬ್ರೇಕ್ ಡೌನ್ ಮಾಡಿದಾಗ ಟ್ರಾನ್ಸ್ಫರ್ಮೇಶನ್ ಆಗಲ್ಲ. RNA ಆಡ್ ಮಾಡಿದಾಗ ಟ್ರಾನ್ಸ್ಫರ್ಮೇಶನ್ ಆಗುತ್ತೆ, ಪ್ರೋಟೀನ್ ಆಡ್ ಮಾಡಿದಾಗ ಟ್ರಾನ್ಸ್ಫರ್ಮೇಶನ್ ಆಗುತ್ತೆ, ಆದ್ರೆ DNAs ಆಡ್ ಮಾಡಿದಾಗ ಟ್ರಾನ್ಸ್ಫರ್ಮೇಶನ್ ಆಗೋದಿಲ್ಲ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಬಿ. 79% of you have answered correctly. Next question na quick ಆಗಿ ನೋಡೋಣ. This is basically I've added a slide. Experimental exactly ಏನಾಯ್ತು ಅಂತ ನೀವು ಈ ಸ್ಲೈಡ್ ನಲ್ಲಿ ನೋಡಿ ಕಲ್ತ್ಕೊಳ್ಬಹುದು. Next, central dogma of molecular biology. The sequence of events mentioned below are symbolized by alphabets. Choose the correct answer where the alphabets are matched with the processes. RNA ಇಂದ DNA ಫಾರ್ಮ್ ಆಗೋ ಪ್ರಾಸೆಸ್ಗೆ ನಾವು ಏನಂತ ಕರಿತೀವಿ? DNA ಇಂದ RNA ಆಗೋ ಹಾಗಿದ್ರೆ ಟ್ರಾನ್ಸ್ಕ್ರಿಪ್ಷನ್ ಅಂತೀವಿ. RNA ಇಂದ ಪಾಲಿಪೆಪ್ಟೈಡ್ ಫಾರ್ಮ್ ಆಗೋದು ಟ್ರಾನ್ಸ್ಲೇಷನ್ ಅಂತೀವಿ. ಸೊ B is transcription, C is translation. DNA ಇಂದ RNA ಫಾರ್ಮ್ ಆಗೋದು ಕೆಲವು ವೈರಸಸ್ ನಲ್ಲಿ ಆಗುತ್ತೆ, ಅದಕ್ಕೆ ನಾವು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಬಿ. A is reverse transcription, B is replication, C is translation. DNA ಇಲ್ವಲ್ಲ ಇಲ್ಲಿ. ಏನೋ ಮಿಸ್ಟೇಕ್ ಆಗಿದೆ ಕ್ವೆಶ್ಚನ್ ಅಲ್ಲಿ, ಟೈಪ್ ಮಾಡುವಾಗ ಏನೋ ಮಿಸ್ಟೇಕ್ ಮಾಡಿರ್ತಾರೆ. ಫಾರ್ ನೌ ಲೆಟ್ ಅಸ್ ಜಸ್ಟ್ ಟೇಕ್ ಬಿ. ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದಿಸ್ ಇಸ್ ಬೇಸಿಕಲಿ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. DNA ಅದರದೇ ಕಾಪಿ ಮಾಡ್ಕೊಳ್ತಾ ಇದ್ರೆ ರೆಪ್ಲಿಕೇಶನ್ ಅಂತೀವಿ. DNA ಇಂದ RNA ಗೆ ಟ್ರಾನ್ಸ್ಕ್ರಿಪ್ಷನ್, RNA ಇಂದ ಪ್ರೋಟೀನ್ ಗೆ ಟ್ರಾನ್ಸ್ಲೇಷನ್, RNA ಇಂದ DNA ಗೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. This happens only in viruses that have RNA as the genetic material. Next question, replication ಬಗ್ಗೆ. DNA replicates semi-conservatively was first shown in plants ಅಲ್ಲ, E. coli ಅಲ್ಲ, ಹೈಯರ್ ಆನಿಮಲ್ಸ್ ನಲ್ಲ, ಹ್ಯೂಮನ್ಸ್ ನಲ್ಲ. ರೆಪ್ಲಿಕೇಶನ್ ಅಂದ್ರೆ DNA ಅದರದೇ ಒಂದು ಎಕ್ಸ್ಟ್ರಾ ಕಾಪಿ ಮಾಡ್ಕೊಡುತ್ತಲ್ವಾ, ಅದು ಹೆಂಗ್ ಮಾಡ್ಕೊಡುತ್ತೆ ಅಂತ, ಸೆಮಿ ಕನ್ಸರ್ವೇಟಿವ್ ಆಗ ಡಿಸ್ಪರ್ಸಿವ್ ಆಗ ಹೆಂಗ್ ಮಾಡ್ಕೊಡುತ್ತೆ ಅದನ್ನ ಫೈಂಡ್ ಔಟ್ ಮಾಡಿದ್ದು ಯಾವ ಆರ್ಗ್ಯಾನಿಸಮ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ. ಅದು ಕ್ವೆಶ್ಚನ್. ಇಟ್ ವಾಸ್ ಆನ್ E. coli. So the correct answer to this question is option B. Hopefully I'll get 100%. Not yet. ಇನ್ನ 91% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ. ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತಿನ ಲೈವ್ ಮುಗಿಯೋಷ್ಟರಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ 100% ಕರೆಕ್ಟ್ ಆನ್ಸರ್ ನೋಡ್ಬೇಕು ಅಂತ ಆಸೆ ನನಗೆ. ನೀವು ನನಸ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ. ಅದೇ ಎಕ್ಸ್ಪೆರಿಮೆಂಟ್ ಮೇಲೆ ಒಂದು ಕ್ವೆಶ್ಚನ್ ಇದೆ. E. coli ಬ್ಯಾಕ್ಟೀರಿಯಾನ ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಹೆವಿಯರ್ ಐಸೋಟೋಪ್ ಆಫ್ ನೈಟ್ರೋಜನ್ N15 ಏನಿದೆ ಆ ಮೀಡಿಯಂ, ಅದನ್ನ ಕಂಟೈನ್ ಮಾಡುವ ಮೀಡಿಯಂ ನಲ್ಲಿ ಹಲವಾರು ಜನರೇಷನ್ಸ್ ನ ಗ್ರೋ ಮಾಡ್ತಾರೆ. ಗ್ರೋ ಮಾಡಿ ಆದ್ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ N15 ಇರೋ ಮೀಡಿಯಂಗೆ. ಆಫ್ಟರ್ 2 generations the bacteria are isolated from the medium and the DNA of bacteria are centrifuged in cesium chloride. The result of the density gradient of DNA is, ಬರೀ ಹೈಬ್ರಿಡ್ DNA ಕಾಣಿಸುತ್ತಾ ನಮ್ಗೆ 2 ಜನರೇಷನ್ ಆದ್ಮೇಲೆ? ಇಲ್ಲ ಹೈಬ್ರಿಡ್ ಹೆವಿ ಎರಡೂ ಕಾಣಿಸುತ್ತಾ? ಹೆವಿ ಲೈಟ್ ಎರಡೂ ಕಾಣಿಸುತ್ತಾ? ಹೈಬ್ರಿಡ್ ಲೈಟ್ ಕಾಣಿಸುತ್ತಾ? ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಡಿ. 2 ಜನರೇಷನ್ ಆದ್ಮೇಲೆ ಏನಾಗುತ್ತೆ? ಇದು ಫಸ್ಟ್ ಜನರೇಷನ್. ಫಸ್ಟ್ ಜನರೇಷನ್ ಅಲ್ಲಿ ಯು ಕ್ಯಾನ್ ಸಿ ಆಲ್ ಹೈಬ್ರಿಡ್. ಸೆಕೆಂಡ್ ಜನರೇಷನ್ ಅಲ್ಲಿ ಏನಾಗುತ್ತೆ? ಇದೆರಡು ಇಲ್ಲಿ ಟೆಂಪ್ಲೇಟ್ ಆಗಿ ಆಕ್ಟ್ ಮಾಡುತ್ತೆ. ಹೊಸ ಮೀಡಿಯಂ ಅಲ್ಲಿ ಇರೋದು ಬರೀ N14. ಹೊಸ DNA ಫಾರ್ಮ್ ಆಗ್ಬೇಕಂದ್ರೆ ಈ N14 ನ ಮಾತ್ರ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇಲ್ಲಿ ನಾವು ಹೈಬ್ರಿಡ್ DNA ನೋಡ್ಬೋದು, ಹಾಗೇನೆ ಲೈಟ್ DNA ನೋಡ್ಬೋದು. ಇನ್ನು ಮುಂದೆ ಹೆವಿ DNA ನೋಡಕ್ ಚಾನ್ಸೇ ಇಲ್ಲ, ಯಾಕೆಂದ್ರೆ ಹೆವಿ DNA ಫಾರ್ಮ್ ಆಗ್ಬೇಕು ಅಂತ ಅಂದ್ರೆ N15 ಇರಬೇಕು ಮೀಡಿಯಂ ಅಲ್ಲಿ. ಇವಾಗ ನಾವು ಕೊಟ್ಟಿರೋ ಮೀಡಿಯಂ ಅಲ್ಲಿ N14 ಮಾತ್ರ ಇರೋದು. N14 ಮಾತ್ರ ಇರುವಾಗ ಹೆವಿ ಹೆಂಗಾಗಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಡಿ. ನನ್ನ ಕಮೆಂಟ್ ಸೆಕ್ಷನ್ ನೋಡಿದ್ರೇನೆ ನಂಗೆ ಕಾಣಿಸ್ಬಿಡ್ತು, ಎಲ್ಲರೂ ABC ಅಂತ ಎಲ್ಲ ಬರ್ದ್ಬಿಟ್ಟಿದ್ದೀರಾ. ಸೊ ನೋ, ಐ ಎಕ್ಸ್ಪೆಕ್ಟೆಡ್, ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸ್ವಲ್ಪ ಜನ ಮತ್ತೆ ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರಾ ಅಂತ. ಸುನೀಲ್ ಮತ್ತೆ ಐಶ್ವರ್ಯ ಇಬ್ಬರೇ ಕರೆಕ್ಟಾಗಿ ಆನ್ಸರ್ ಮಾಡಿರೋದು. 100ಕ್ಕಿಂತ ಹೆಚ್ಚು ಜನ ಅಟೆಂಪ್ಟ್ ಮಾಡಿರ್ತೀರಾ. ಸೊ ಓನ್ಲಿ 2 of you have answered correctly. ಹೋಪ್ಫುಲಿ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ.
ವಾಟ್ ಇಸ್ ನಾಟ್ ವಿಸಿಬಲ್ ಕಾರ್ತಿಕ್? ಪ್ಲೀಸ್ ರಿಫ್ರೆಶ್ ಮಾಡಿ ವಿಡಿಯೋನ. ಹಾಗೇನೆ ಎಲ್ಲಿ ಬೆಟರ್ ಇಂಟರ್ನೆಟ್ ಇದೆ ಅಲ್ಲಿ ಕೂತ್ಕೊಂಡು ಕ್ಲಾಸ್ನ ನೋಡಿ. ಇಟ್ ಶುಡ್ ಹೆಲ್ಪ್. ಹೌ ಡು ವಿ ಗೆಟ್ ಪೋಲ್ ಅಂತ ಕೇಳಿದಿರಾ? ಚಾಟ್ ಬಾಕ್ಸ್ ನಲ್ಲಿ ಮೇಲ್ಗಡೆ ಪಿನ್ಡ್ ಒಂದು ಕಾಮೆಂಟ್ ಇದೆ, ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಅಲ್ಲಿ ಎನ್ರೋಲ್ ಮಾಡಿ. ಇಲ್ಲಿ ಬಂದು ನಿಮ್ ಕ್ವೆಶ್ಚನ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಅನ್ಸುತ್ತೆ ಆ ಆನ್ಸರ್ನ ಟೈಪ್ ಮಾಡಿ. ದಟ್ ಇಟ್ ಸೆಲ್ಫ್ ಈಸ್ ಯೋರ್ ಪಾರ್ಟಿಸಿಪೇಷನ್ ಇನ್ ದ ಪೋಲ್. Experiments involving the use of radioactive thymidine to detect distribution of newly synthesized DNA in the chromosomes was performed on which plant? Vicia faba, Pisum sativum, Cocos nucifera, Antirrhinum. ಏನೋ ಸರಿಯಾಗಿ ಗೊತ್ತಿಲ್ಲ. ಪೈಸಮ್ ಸಟೈವಮ್ ಹೆಸರು ಕೇಳ್ದಂಗಿದೆ, ಅದನ್ನೇ ಆನ್ಸರ್ ಮಾಡ್ಬಿಡೋಣ ಅಂತ ಎಷ್ಟು ಜನ ಆನ್ಸರ್ ಮಾಡಿದೀರಾ? ಕರೆಕ್ಟ್ ಆಗಿರೋ ಆನ್ಸರ್ ವಿಸಿಯಾ ಫಾಬಾ. ಇದಕ್ಕೆ ನಾವು ಫಾಬಾ ಬೀನ್ಸ್ ಅಂತ ಕೂಡ ಕರಿತೀವಿ. ಯಾರು ಹೇಳ್ತೀರಾ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಈ ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡಿದ್ದು ಅಂತ? ದಿಸ್ ವಾಸ್ ಪರ್ಫಾರ್ಮ್ಡ್ ಬೈ ಟೇಲರ್ ಅಂಡ್ ಹಿಸ್ ಕಲೀಗ್ಸ್. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಬರೀ 41% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ರೆಪ್ಲಿಕೇಶನ್ ಬಗ್ಗೆ. ಓಕೆ, ದಿಸ್ ಇಸ್ ಬೇಸ್ಡ್ ಆನ್ ರೆಪ್ಲಿಕೇಶನ್. When replication starts, phosphodiester bonds between adjacent nucleotides break, bonds between the nitrogenous base and deoxyribose sugar breaks, leading strand produces Okazaki fragments, hydrogen bonds between the nucleotides of two strands break. ಕರೆಕ್ಟ್ ಆಗಿ ಆನ್ಸರ್ ಮಾಡಿ, ಕರೆಕ್ಟ್ ಆಗಿ ಓದಿ ಆನ್ಸರ್ ಮಾಡಿ. ರೆಪ್ಲಿಕೇಶನ್ ಶುರು ಆಗುವಾಗ ಏನಾಗುತ್ತೆ? DNA ಈ ರೀತಿ ಇರುತ್ತೆ ಅಂತ ಅನ್ಕೊಳ್ಳೋಣ, ಆಯ್ತಾ? ಒಂದು ಸ್ಪೆಸಿಫಿಕ್ ರೀಜನ್ ಇರುತ್ತೆ, ಸ್ಪೆಸಿಫಿಕ್ ಸೀಕ್ವೆನ್ಸ್ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಇರುತ್ತೆ. ಆ ಒರಿಜಿನ್ ಆಫ್ ರೆಪ್ಲಿಕೇಶನ್ ಹತ್ರ ಹೈಡ್ರೋಜನ್ ಬಾಂಡ್ಸ್ ಏನ್ ಪ್ರೆಸೆಂಟ್ ಇದೆ ಎರಡು DNA ಮಧ್ಯೆ, ಆ DNA ಹೈಡ್ರೋಜನ್ ಬಾಂಡ್ಸ್ ಎಲ್ಲ ಬ್ರೇಕ್ ಆಗಿ ಈ ರೀತಿ ರೆಪ್ಲಿಕೇಶನ್ ಬಬಲ್ ಫಾರ್ಮ್ ಆಗುತ್ತೆ. ಸೊ ಫಸ್ಟ್ ಏನ್ ಬ್ರೇಕ್ ಆಗೋದು? ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಆಗೋದು ಅಲ್ವಾ? ಸೊ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಡಿ. ಫಾಸ್ಫೋಡೈಸ್ಟರ್ ಬಾಂಡ್ಸ್ ಇರೋದು ಎರಡು ನ್ಯೂಕ್ಲಿಯೋಟೈಡ್ ಮಧ್ಯೆ. ಫಾಸ್ಫೋಡೈಸ್ಟರ್ ಬಾಂಡ್ಸ್ ಬ್ರೇಕ್ ಮಾಡ್ಬೇಕಂದ್ರೆ ನಮಗೆ ನ್ಯೂಕ್ಲಿಯಸಸ್ ಎಲ್ಲ ಬೇಕು. ಫಾಸ್ಫೋಡೈಸ್ಟರ್ ಬಾಂಡ್ಸ್ ಬ್ರೇಕ್ ಆಗೋದ್ರ ಬಗ್ಗೆ, DNA ನ ಕಟ್ ಮಾಡೋದ್ರ ಬಗ್ಗೆ ಅದೆಲ್ಲ ನೀವು ಬಯೋಟೆಕ್ನಾಲಜಿಯಲ್ಲಿ ಕಲಿತೀರಾ. ಬಟ್ ರೆಪ್ಲಿಕೇಶನ್ ಆಗೋ ಟೈಮ್ ಅಲ್ಲಿ ಫಾಸ್ಫೋಡೈಸ್ಟರ್ ಬಾಂಡ್ಸ್ ಎಲ್ಲ ಏನ್ ಬ್ರೇಕ್ ಆಗಲ್ಲ. ಬ್ರೇಕ್ ಆಗೋದು ಹೈಡ್ರೋಜನ್ ಬಾಂಡ್ಸ್. ಅದು ಯಾವುದು? 2 ಸ್ಟ್ರಾಂಡ್ ಆಫ್ DNA ಇದೆ ಅಂತ ಅಂದ್ರೆ ಅದೆರಡರ ಮಧ್ಯ ಹೈಡ್ರೋಜನ್ ಬಾಂಡ್ಸ್ ಏನಿರುತ್ತೆ ಅದು ಬ್ರೇಕ್ ಆಗಿ 2 ಸ್ಟ್ರಾಂಡ್ ಸೆಪರೇಟ್ ಆಗಿ ಟೆಂಪ್ಲೆಟ್ ಆಗಿ ಆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಹೊಸ ಸ್ಟ್ರಾಂಡ್ ಸಿಂಥಸೈಸ್ ಆಗೋದು. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಈ ಆಪ್ಷನ್ಗೆ, ಈ ಕ್ವೆಶ್ಚನ್ಗೆ ಆಪ್ಷನ್ ಡಿ. ಬಾಂಡ್ಸ್ ಬಿಟ್ವೀನ್ ನೈಟ್ರೋಜಿನಸ್ ಬೇಸ್ ಅಂಡ್ ಡಿಯಾಕ್ಸಿರೈಬೋಸ್ ಶುಗರ್ ಇಲ್ಲ, ಅದು ಏನ್ ಕರಿತೀವಿ ನಾವು? ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಅದು ಕೂಡ ಬ್ರೇಕ್ ಆಗಲ್ಲ. ಲೀಡಿಂಗ್ ಸ್ಟ್ರಾಂಡ್ ಒಕಜಾಕಿ ಫ್ರಾಗ್ಮೆಂಟ್ಸ್ ನೇ ಪ್ರೊಡ್ಯೂಸ್ ಮಾಡಲ್ಲ, ಅದನ್ನ ಪ್ರೊಡ್ಯೂಸ್ ಮಾಡೋದು ಲ್ಯಾಗಿಂಗ್ ಸ್ಟ್ರಾಂಡ್. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಡಿ. ಎಷ್ಟು ಜನಕ್ಕೆ ಇವಾಗ ಅರ್ಥ ಆಗಿದೆ? 30% ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ. ಭೂಮಿಕಾ, ನಿತೀಶ್ ಮತ್ತೆ ನಯನಾ. ನೆಕ್ಸ್ಟ್ ಕ್ವೆಶ್ಚನ್. Polymerization of DNA nucleotides during synthesis of lagging strand occurs in. ನಾವಿವಾಗ DNA ನ ತಗೊಂಡ್ವಿ ಅಲ್ವಾ? ಆಪ್ಷನ್ಸ್ ನೋಡಿ, 3' to 5', 5' to 3', ಇಷ್ಟ ಬಂದಿದ್ದ ಡೈರೆಕ್ಷನ್, ಪ್ರೊಮೋಟರ್ ಟು ಟರ್ಮಿನೇಟರ್ ಡೈರೆಕ್ಷನ್. ನೋಡಿ, ಇವಾಗಷ್ಟೇ ನಾನು ಹೇಳಿದ್ದೀನಿ ಫಸ್ಟ್ ಹಿಂಗ್ ಬಬಲ್ ಫಾರ್ಮ್ ಆಗುತ್ತೆ ಅಂತ. ಈ ಬಬಲ್ ನಲ್ಲಿ 2 ಫೋರ್ಕ್ ಇದೆ, ಈ ಕಡೆ ಒಂದು ಫೋರ್ಕ್ ಇದೆ, ಈ ಕಡೆ ಒಂದು ಫೋರ್ಕ್ ಇದೆ ಅಲ್ವಾ? ಸೊ ನೀವಿಲ್ಲಿ ಏನ್ ನೋಡ್ತಾ ಇದ್ದೀರಾ? ಒಂದು ಫೋರ್ಕ್. ಇದು ಲೀಡಿಂಗ್ ಸ್ಟ್ರಾಂಡ್ ಅಂತ ನಾವು ಕರಿತೀವಿ, ಇದನ್ನ ಲ್ಯಾಗಿಂಗ್ ಸ್ಟ್ರಾಂಡ್ ಅಂತ ಕೂಡ ಕರಿತೀವಿ. ಲೀಡಿಂಗ್ ಸ್ಟ್ರಾಂಡ್ ಅಲ್ಲಿ ಡೈರೆಕ್ಷನ್ ನೋಡಿ ಯಾವ ಕಡೆ ಆರೋ ಪಾಯಿಂಟ್ ಮಾಡ್ತಾ ಇದೆ? 5' to 3'. ಲ್ಯಾಗಿಂಗ್ ಸ್ಟ್ರಾಂಡ್ ಅಲ್ಲಿ ನೋಡಿ ಯಾವ ಕಡೆ ಡೈರೆಕ್ಷನ್ ಆರೋ ಪಾಯಿಂಟ್ ಮಾಡ್ತಾ ಇದೆ? 5' to 3'. ಲೀಡಿಂಗ್ ಆದ್ರೂ ಆಗಿರ್ಲಿ, ಲ್ಯಾಗಿಂಗ್ ಆದ್ರೂ ಆಗಿರ್ಲಿ, ಯಾವಾಗ್ಲೂ ಹೊಸ ನ್ಯೂಕ್ಲಿಯೋಟೈಡ್ಸ್ ನ ಆಡ್ ಮಾಡಕ್ ಸಾಧ್ಯ ಆಗೋದು ಬರೀ 5' to 3' ಡೈರೆಕ್ಷನ್. ನಿಮ್ಗೆ ಕನ್ಫ್ಯೂಸ್ ಆಗ್ಲಿ ಅಂತ ಅವರು ಲ್ಯಾಗಿಂಗ್ ಸ್ಟ್ರಾಂಡ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಬರೀ ರೆಪ್ಲಿಕೇಶನ್ ಮಾತ್ರ ಅಲ್ಲ, ಟ್ರಾನ್ಸ್ಕ್ರಿಪ್ಷನ್ ಕೂಡ 5' to 3' ಆಗೋದು. ಟ್ರಾನ್ಸ್ಲೇಷನ್ ಆಗುವಾಗ mRNA ರೀಡ್ ಆಗೋದು ಕೂಡ 5' to 3'. ಟ್ರಾನ್ಸ್ಕ್ರಿಪ್ಷನ್ ಆಗ್ಲಿ, ರೆಪ್ಲಿಕೇಶನ್ ಆಗ್ಲಿ, ಟ್ರಾನ್ಸ್ಲೇಷನ್ ಆಗ್ಲಿ ಎಲ್ಲ ಕೂಡ 5' to 3' ಡೈರೆಕ್ಷನ್ ಅಲ್ಲೇ ನಡೆಯೋದು. ಓಕೆ, ಕರೆಕ್ಟ್ ಆಗಿರೋ ಆನ್ಸರ್ is ಆಪ್ಷನ್ ಬಿ. 44% of you answered correctly. Gauri, Basu, Vilas are in the top 3 positions. Next question na ನೋಡೋಣ. In the given transcription unit, ಈ ಡಯಾಗ್ರಾಮ್ ನ ನೋಡಿ ಅರ್ಧಂಬರ್ಧ ಇದೆ, ಕಂಪ್ಲೀಟ್ ಮಾಡ್ಬಿಡ್ತೀನಿ.
In the given transcription unit, identify the regions 1 and 2 respectively. ಇದು 1 ಇದು 2. ಪೊಲಾರಿಟಿ ಎಲ್ಲ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇದು ಕೋಡಿಂಗ್ ಸ್ಟ್ರಾಂಡ್, ಇದು ಟೆಂಪ್ಲೇಟ್ ಸ್ಟ್ರಾಂಡ್. 1 ಏನು 2 ಏನು. ಒಬ್ಬೊಬ್ರು ಎ ಅಂತ ಹೇಳ್ತಾ ಇದ್ದೀರಾ, ಒಬ್ರು ಸಿ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್ ಆಗಿ ಪೊಲಾರಿಟಿ ನೋಡಿ. ನೀವ್ ಅನ್ಕೊಂಡ್ ಬಿಡ್ತೀರಾ ಲೆಫ್ಟ್ ಸೈಡ್ ಇದ್ರೆ ಟೆಂಪ್ಲೆಟ್, ರೈಟ್ ಸೈಡ್ ಇದ್ರೆ ಲೆಫ್ಟ್ ಸೈಡ್ ಇದ್ರೆ ಪ್ರಮೋಟರ್, ರೈಟ್ ಸೈಡ್ ಇದ್ರೆ ಟರ್ಮಿನೇಟರ್ ಅಂತ ನೀವ್ ಅನ್ಕೊಳ್ತೀರಾ ಅಲ್ವಾ. NCERT ಅಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ನ ನೋಡಿ. ಲೆಫ್ಟ್ ಪ್ರಮೋಟರ್ ಇದೆ, ರೈಟ್ ಟರ್ಮಿನೇಟರ್ ಇದೆ, ಸರಿ ಹೋಯ್ತು. ಟೆಂಪ್ಲೇಟ್ ಸ್ಟ್ರಾಂಡ್ ಎಲ್ಲಿದೆ, ಕೋಡಿಂಗ್ ಸ್ಟ್ರಾಂಡ್ ಎಲ್ಲಿದೆ? ಟೆಂಪ್ಲೇಟ್ ಇಸ್ 3 to 5 ಆನ್ ಟಾಪ್, ಕೋಡಿಂಗ್ ಇಸ್ 5 to 3 ಆನ್ ಟಾಪ್ ಅಟ್ ದ ಬಾಟಮ್. ನಮ್ಗೆ ಇಲ್ಲಿ ಕೊಟ್ಟಿರೋ ಇಮೇಜ್ ಅಲ್ಲಿ ಕೋಡಿಂಗು ಟೆಂಪ್ಲೇಟ್ ಎಲ್ಲಿದೆ? ಮೇಲ್ಗಡೆ ಕೋಡಿಂಗ್ ಸ್ಟ್ರಾಂಡ್ ಇದೆ, ಕೆಳಗಡೆ ಟೆಂಪ್ಲೇಟ್ ಸ್ಟ್ರಾಂಡ್ ಇದೆ. ಕೋಡಿಂಗ್ ಸ್ಟ್ರಾಂಡ್ 5' to 3' ಈ ಕಡೆ ಹೋಗ್ತಾ ಇದೆ. ಕೋಡಿಂಗ್ ಸ್ಟ್ರಾಂಡ್ ನ ಅಪ್ ಸ್ಟ್ರೀಮ್ ಏನಿರುತ್ತೆ ಟುವರ್ಡ್ಸ್ 5' ಅಂಡ್ ದಿಸ್ ಇಸ್ ಯೋರ್ ಪ್ರಮೋಟರ್. ಕೋಡಿಂಗ್ ಸ್ಟ್ರಾಂಡ್ ನ ಡೌನ್ ಸ್ಟ್ರೀಮ್ ಟುವರ್ಡ್ಸ್ 3' ಏನಿರುತ್ತೆ ದಿಸ್ ಇಸ್ ಯೋರ್ ಟರ್ಮಿನೇಟರ್. ಸೊ 1 is terminator, 2 is promoter. ಕರೆಕ್ಟ್ ಆಗಿರೋ ಆನ್ಸರ್ is ಆಪ್ಷನ್ ಸಿ. ಆಸ್ ಎಕ್ಸ್ಪೆಕ್ಟೆಡ್ ತುಂಬಾ ಕಡಿಮೆ ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಮೆಜಾರಿಟಿ ಆಫ್ ಯು ಆಪ್ಷನ್ ಎ ಅಂತ ಆನ್ಸರ್ ಮಾಡಿರ್ತೀರಾ, ಹೌದಲ್ವಾ? ಇಂಥ ಕ್ವೆಶ್ಚನ್ಸ್ ಎಲ್ಲ ಕೊಟ್ಟಾಗ ಕರೆಕ್ಟ್ ಆಗಿ ಕ್ವೆಶ್ಚನ್ ನ ಓದ್ಬೇಕು, ಡಯಾಗ್ರಾಮ್ ನ ಕರೆಕ್ಟ್ ಆಗಿ ನೋಡ್ಬೇಕು. ಓಕೆ, now let's move on to our next question. In prokaryotes, the transcription of DNA is initiated with the help of. ಟ್ರಾನ್ಸ್ಕ್ರಿಪ್ಷನ್ ನ ಇನಿಸಿಯೇಷನ್ ಹೆಲ್ಪ್ ಮಾಡೋದಕ್ಕೆ ಏನ್ ಬೇಕು ನಮ್ಗೆ? ರೋ ಫ್ಯಾಕ್ಟರ್ ಬೇಕಾ, ಇಲಾಂಗೇಷನ್ ಫ್ಯಾಕ್ಟರ್ ಬೇಕಾ, ಸಿಗ್ಮಾ ಫ್ಯಾಕ್ಟರ್ ಬೇಕಾ, ಟರ್ಮಿನೇಷನ್ ಫ್ಯಾಕ್ಟರ್ ಬೇಕಾ? ಇನಿಶಿಯೇಟ್ ಮಾಡೋದಕ್ಕೆ ನಮಗ್ ಬೇಕಾಗಿರೋದು ಸಿಗ್ಮಾ ಫ್ಯಾಕ್ಟರ್. RNA ಪಾಲಿಮರೇಸ್ ಏನಿದೆ, ಈ ಒಂದೇ ಎನ್ಸೈಮ್ಗೆ ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಮಾಡೋಕ್ಕೂ ಗೊತ್ತು, ಹೊಸ RNA ನ್ಯೂಕ್ಲಿಯೋಟೈಡ್ಸ್ ನ ಪಾಲಿಮರೈಸ್ ಮಾಡೋದಕ್ಕೂ ಗೊತ್ತು. ಆದ್ರೆ ಅದಕ್ಕೆ ಎಲ್ಲಿ ಶುರು ಮಾಡಬೇಕು, ಎಲ್ಲಿ ಕೊನೆ ಹಾಡ್ಬೇಕಂತ ಗೊತ್ತಿಲ್ಲ. ಶುರು ಮಾಡೋದಕ್ಕೆ RNA polymerase will associate with a protein factor which is called sigma factor. Terminate ಮಾಡೋದಕ್ಕೆ it associates with a protein factor which is called your rho factor. ಆಯ್ತಾ? ಇಲ್ಲಿ ಕೇಳಿರೋದು ಇನಿಷಿಯೇಷನ್ ಗೆ ಏನ್ ಬೇಕು ಅಂತ. ಇನಿಷಿಯೇಷನ್ ಗೆ ನಮಗೆ ಬೇಕಾಗಿರೋದು ಸಿಗ್ಮಾ ಫ್ಯಾಕ್ಟರ್ ಅಲ್ವಾ? ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಸಿ. 21 students have answered correctly. Nayana, Gauri, Alam, Vilas, Karthik have answered correctly. Okay? All right. Now let's move on and take a look at our next question. Idralli eshtond statements present ide. Nodana. Read the following statements carefully and choose the correct statements. In a transcription unit, the promoter is located at the 5' end of the coding strand. Yes, correct. The single strand DNA having polarity 5' to 3' is the template strand. No, 5' to 3' adre template strand alla, coding strand. RNA polymerase binds to the operator during transcription. Not at all. It binds to the promoter, not the operator. Idu kuda incorrect. Single base DNA differences occur in humans and are called SNPs. Single nucleotide polymorphism. Yes, this is true. So, kottiro 4 statement alli A statement, D statement eradu correct agide. Correct agiro answer is option D. 28% ಮಾತ್ರ ಕರೆಕ್ಟ್ ಆಗಿದೆ. ಎಷ್ಟೊಂದು ಜನಕ್ಕೆ ಪೋಲ್ ವರ್ಕ್ ಆಗ್ತಾ ಇಲ್ಲ ಅಂತ ಇದ್ದೀರಾ, ಒಂದ್ಸತಿ ಚೆಕ್ ಮಾಡ್ಬಿಡ್ತೀನಿ. ಓಕೆ, ದಿಸ್ ಇಸ್ ಕನೆಕ್ಟೆಡ್. ದಟ್ ಇಸ್ ಆಲ್ಸೋ ವರ್ಕಿಂಗ್. ಓಕೆ, ಇವಾಗ ಮತ್ತೆ ಚೆಕ್ ಮಾಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ. ಇದಾಯ್ತಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಎ, RNA produced during transcription in eukaryotic cells cannot be straight away used in protein synthesis. Second statement, RNA splicing phenomenon helps in the removal of exons. Choose the correct description. Both statements A and B are wrong. Both statements A and B are correct. Statement A is correct, B is wrong. Statement A is wrong, B is correct. What do you think is the correct answer? Statement A is correct, B is wrong ಅಂತ ಸುಮಾರು ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಯಾಕೆ B wrong ಅಂತ ಹೇಳ್ತೀರಾ ನನಗೆ? Why is statement B wrong? ಸ್ಪ್ಲೈಸಿಂಗ್ ಆಗೋ ಟೈಮ್ನಲ್ಲಿ ಎಕ್ಸಾನ್ಸ್ ಎಲ್ಲ ರಿಮೂವ್ ಆಗೋದು ಇಂಟ್ರಾನ್ಸ್. RNA produced during transcription in eukaryotes. ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ RNA ಅಲ್ಲಿ ಇಂಟ್ರಾನ್ಸ್ ಕೂಡ ಇರುತ್ತೆ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಆರೆಂಜ್ ಕಲರ್, ಆಲ್ ಆಫ್ ದೀಸ್ ಆರ್ ಯೋರ್ ಇಂಟ್ರಾನ್ಸ್. ಇಂಟ್ರಾನ್ಸ್ ನಲ್ಲಿ ಇನ್ಫಾರ್ಮೇಶನ್ ಇರೋದಿಲ್ಲ, ಎಕ್ಸಾನ್ಸ್ ನಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಟ್ರಾನ್ಸ್ಕ್ರೈಬ್ ಆದಾಗ ಇಂಟ್ರಾನ್ಸ್ ಎಕ್ಸಾನ್ಸ್ ಎರಡೂ ಇರುತ್ತೆ. ಅದಕ್ಕೆ ನಾವು ಹೆಟೆರೋಜಿನಸ್ ನ್ಯೂಕ್ಲಿಯರ್ RNA ಅಂತ ಕರಿತೀವಿ. ಇದನ್ನ ಡೈರೆಕ್ಟ್ ಆಗಿ ನಾವು ಟ್ರಾನ್ಸ್ಲೇಟ್ ಮಾಡಲ್ಲ, ಯಾಕೆಂದ್ರೆ ಇಲ್ಲಿ ಬೇಡದೇ ಇರೋ ರೀಜನ್ಸ್ ಇದೆ, ಇದ್ರಲ್ಲಿ ಇನ್ಫಾರ್ಮೇಶನ್ ಇಲ್ಲ. ಫಸ್ಟ್ ಇದನ್ನೆಲ್ಲ ಕಿತ್ತುಬಿಟ್ಟು ಎಸಿಬೇಕು ಬಿಫೋರ್ ಇಟ್ ಗೆಟ್ಸ್ ಟ್ರಾನ್ಸ್ಲೇಟೆಡ್. ಆ ಪ್ರಾಸೆಸ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರೆಯೋದು. ಸ್ಪ್ಲೈಸಿಂಗ್ ಅಲ್ಲಿ ಇಂಟ್ರಾನ್ಸ್ ನ ಬರೀ ರಿಮೂವ್ ಮಾಡಲ್ಲ, ಎಕ್ಸಾನ್ಸ್ ಕೂಡ ಜಾಯಿನ್ ಮಾಡಿ ಒಂದು ಫಂಕ್ಷನಲ್ ಮೆಚ್ಯೂರ್ mRNA ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ದ ರೀಸನ್ ದಿಸ್ immediately after transcription is not used in translation. Splicing ಆಗುವಾಗ like I mentioned exons remove ಆಗಲ್ಲ, introns. Introns are called intervening sequences. They are non-coding. ಅಲ್ಲಿ information ಇಲ್ಲ. Exons are coding sequences or you can say they are expressing sequences. ಆಯ್ತಾ? So correct answer previous question ಗೆ option C. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. All right. Now let's move on and take a look at our next question, which is based on the different types of RNA polymerase that we see in eukaryotes. RNA polymerase ಯಾವ ಟೈಪ್ ಆಫ್ RNA ನ ಟ್ರಾನ್ಸ್ಕ್ರೈಬ್ ಮಾಡುತ್ತೆ? RNA polymerase 1. ನಿಮಗೆ ಗೊತ್ತಿರೋ ಹಾಗೆ eukaryotes ನಲ್ಲಿ 3 ರೀತಿಯ RNA polymerase ಇರುತ್ತೆ, 1, 2 and 3. RNA polymerase 1 ಇದಿಷ್ಟರಲ್ಲಿ ಯಾವ ಟೈಪ್ ಆಫ್ RNA ನ ಟ್ರಾನ್ಸ್ಕ್ರೈಬ್ ಮಾಡೋದಿಲ್ಲ. ನಾನು ಇದನ್ನ ಹೆಂಗ್ ನೆನ್ಪಿಟ್ಕೊಳ್ತೀನಿ ಅಂತ ಅಂದ್ರೆ ರಿಮೋಟ್ ಅಂತ ನೆನ್ಪಿಟ್ಕೊಳ್ತೀನಿ. ಯೂಶುವಲ್ ಆಗಿ RNA polymerase 1 ಟ್ರಾನ್ಸ್ಕ್ರೈಬ್ಸ್ rRNAs ಯಾವ್ಯಾವುದು 28, 18, 5.8s. RNA polymerase 2 will transcribe hnRNA, which is a precursor of mRNA. So M ಅಂತ ಅಂದ್ರೆ 2 ಅಂತ ಅನ್ಕೊಳ್ತೀನಿ, T ಅಂತ ಅಂದ್ರೆ 3. RNA polymerase 3 transcribes tRNA, ಇನ್ನೊಂದು ಟೈಪ್ ಆಫ್ rRNA which is 5s rRNA, ಮತ್ತೆ ಕೆಲವೊಂದು ಚಿಕ್ಕ RNA ಮಾಲಿಕ್ಯೂಲ್ಸ್ ನ್ಯೂಕ್ಲಿಯಸ್ ಒಳಗಿರುತ್ತೆ, ಅದಕ್ಕೆ ನಾವು ಸ್ಮಾಲ್ ನ್ಯೂಕ್ಲಿಯರ್ RNA ಅಂತ ಕರಿತೀವಿ. ಸೊ ಇದು ಮೂರನ್ನು ಟ್ರಾನ್ಸ್ಕ್ರೈಬ್ ಮಾಡೋದು RNA polymerase 3. ಓಕೆನಾ? ಸೊ ಇಲ್ಲಿ ಕೊಟ್ಟಿರೋ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ದಿಸ್ ಇಸ್ ನಾಟ್ ಟ್ರಾನ್ಸ್ಕ್ರೈಬ್ಡ್ ಬೈ RNA polymerase 1, ಇಟ್ ಇಸ್ ಟ್ರಾನ್ಸ್ಕ್ರೈಬ್ಡ್ ಬೈ RNA polymerase 3. ಓಕೆನಾ? ಕರೆಕ್ಟ್ ಆಗಿರೋ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಡಿ. ಓಂಕಾರ್, ಕಾರ್ತಿಕ್, ಶೇಖ್, RC ಗೇಮರ್, ಶ್ರುತಿ ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ? ಓಕೆ, now let's move on. Here is our next question on the screen. ಗಮನ ಇಟ್ಟು ನೋಡಿ, ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. If the sequence of nucleotides in template strand of DNA, template strand of DNA ಅಲ್ಲಿ ಏನ್ ಸೀಕ್ವೆನ್ಸ್ ಇದೆ ಅದನ್ನ ಕೊಟ್ಟಿದ್ದಾರೆ 3' to 5'. Write the sequence in the corresponding region of the transcribed mRNA. mRNA transcribe ಆದಾಗ mRNA will be formed from 5' to 3'. ಇನ್ನೊಂದು ಏನು ಅಂತ ಅಂದ್ರೆ DNA ಇಂದ RNA ಫಾರ್ಮ್ ಆಗ್ತಾ ಇದೆ, DNA T ಇದೆ, RNA ಲಿ T ಇಲ್ಲ, T ಬದಲಿಗೆ U ಇದೆ. ಸೊ ಹೆಂಗ್ ಮಾಡೋಣ? ಹೆಂಗಾಗುತ್ತೆ ಇದ್ರದ್ದು ಸೀಕ್ವೆನ್ಸ್? 5', A ಆಪೋಸಿಟ್ T ಹಾಕಕ್ಕೆ T ನೇ ಇಲ್ಲ, UAC, 5' UAC ಇದೆಯಾ? 5' UAC ಇದೆ, ಇದು ಒಂದೇ ಆಪ್ಷನ್ ಇರೋದು 5' UAC. ದಿಸ್ ವಿಲ್ ಬಿ GAA, GGC, UUA 3'. So the correct answer to this question is option B.
ಓಕೆ, ವಿಲಾಸ್ ಮತ್ತೆ ವಿದ್ಯಾ, ಐಶ್ವರ್ಯ, ಮಾರುತಿ, ದೀಕ್ಷಿತ್ ಆರ್ ಆನ್ ಟಾಪ್ 5. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದಿಸ್ ಇಸ್ ಬೇಸ್ಡ್ ಆನ್ ಯುವರ್ ಕೋಡಾನ್ಸ್. ಐಡೆಂಟಿಫೈ ದ ಸೆನ್ಸ್ ಕೋಡಾನ್ ಫ್ರಮ್ ದ ಫಾಲೋವಿಂಗ್. ಸೆನ್ಸ್ ಕೋಡಾನ್ ಅಂತ ಅಂದ್ರೆ ಸಮಥಿಂಗ್ ದಟ್ ಕೋಡ್ಸ್ ಫಾರ್ ಎನ್ ಅಮೈನೋ ಆಸಿಡ್. ನಾನ್ ಸೆನ್ಸ್ ಕೋಡಾನ್ ಅಂತ ಅಂದ್ರೆ ಬೇಸಿಕಲಿ ಸ್ಟಾಪ್ ಕೋಡಾನ್ಸ್ಗೆ ಇನ್ನೊಂದು ಹೆಸರು. ಸ್ಟಾಪ್ ಕೋಡಾನ್ಸ್ ಯಾವ್ದೆಲ್ಲ ಇದೆ? UAA, UAG, UGA. How I remember this is you are away, you are gone, you go away. Okay? UGA, UAG, UAA ಇದು ಮೂರು ಕೂಡ ನಾನ್ಸೆನ್ಸ್ ಕೋಡಾನ್ಸ್. Sense codon is AUG. Option B. This codes for the amino acid methionine. Okay na? Correct agiro answer ee question ige option B. 89% of you have answered correctly. Wonderful. Next question hogana. The codon AUG has dual function. ಎರಡು function ಇದೆ. ಒಂದು function ಅವರೇ ಕೊಟ್ಟಿದ್ದಾರೆ. It is an initiation codon. ಒಂದು ಫಂಕ್ಷನ್ ಆಯ್ತು. ಇನ್ನೊಂದು ಫಂಕ್ಷನ್ ಏನು? ಇಟ್ ಆಲ್ಸೋ ಕೋಡ್ಸ್ ಫಾರ್ ಒನ್ ಅಮೈನೋ ಆಸಿಡ್. ಅದರದ್ದು ಸೆಕೆಂಡ್ ಫಂಕ್ಷನ್. ಯಾವ ಅಮೈನೋ ಆಸಿಡ್ ಅದು? ಫಿನಾಲ್ ಅಲನಿನ, ಫಾರ್ಮಾಲ್ಡಿಹೈಡ, ಸೆರೀನಾ, ಮಿಥಿಯೋನಿನ. ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ನಾನೇ ಹೇಳಿದ್ದೀನಿ, ಗಮನ ಇಟ್ಟು ಕೇಳಿದ್ರೆ ನೀವು ಆನ್ಸರ್ ಮಾಡಬಹುದು. ಕರೆಕ್ಟ್ ಆನ್ಸರ್ ಇಸ್ ಮಿಥಿಯೋನಿನ್, ವಿಚ್ ಇಸ್ ಆಪ್ಷನ್ ಡಿ. 86% of you have answered correctly. Congratulations. Next question ನೋಡೋಣ. This is also based on the properties of genetic code. The codons UUU and UUC code for phenylalanine only. This feature of genetic code is called. ನಿಮಗೆ ಗೊತ್ತಿರಬಹುದು, ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇರಬಹುದು. ಆದರೆ ಒಂದು ಕೋಡಾನ್ ಯಾವಾಗಲೂ ಸೇಮ್ ಅಮೈನೋ ಆಸಿಡ್ನ ಸ್ಪೆಸಿಫೈ ಮಾಡೋದು. ಇಲ್ಲಿ ಹೇಳಿರೋದೇನು? ಫಿನಾಲಾಲನಿನ್ ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್. ಇಲ್ಲಿ ಎರಡು ಕೋಡಾನ್ ಇದೆ ಅಂತ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿಗೆ ನಾವು ಏನಂತ ಕರಿತೀವಿ? ಡಿಜೆನರಸಿ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ಡಿಜೆನರಸಿ. ದಟ್ ಇಸ್ ದ ಪ್ರಾಪರ್ಟಿ ದಟ್ ಇಸ್ ಗಿವನ್ ಹಿಯರ್. ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ therefore is option C. 37% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ಯಾಕಂತ ಗೊತ್ತಿಲ್ಲ. ಇನ್ನೊಂದು, ಒಂದು ಕೋಡಾನ್ ಯಾವಾಗಲೂ ಸೇಮ್ ಅಮೈನೋ ಆಸಿಡ್ಗೆ ಸ್ಪೆಸಿಫೈ ಮಾಡುತ್ತೆ. ಅದರದ್ದು ಪ್ರಾಪರ್ಟಿ ಹೆಸರು ನಾನ್ ಆಂಬಿಗ್ಯುವಸ್ ಅಂತ. ನಾನ್ ಓವರ್ಲ್ಯಾಪಿಂಗ್ ಅಂತ ಅಂದ್ರೆ ಒಂದು ಕೋಡಾನ್, ಒಂದು ನ್ಯೂಕ್ಲಿಯೋಟೈಡ್ ಅಥವಾ ನೈಟ್ರೋಜಿನಸ್ ಬೇಸ್ ಒಂದಕ್ಕಿಂತ ಹೆಚ್ಚು ಕೋಡಾನ್ ಪಾರ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾಮಾಲೆಸ್ ಅಂತ ಅಂದ್ರೆ ಪ್ರತಿ ಒಂದು ನ್ಯೂಕ್ಲಿಯೋಟೈಡು ಒಂದಲ್ಲ ಒಂದು ಕೋಡಾನ್ ಪಾರ್ಟ್ ಆಗಿರ್ಲೇಬೇಕು. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಆಗಲ್ಲ. ಓಕೆ, now let's move on. Next question. Which of the following amino acids is coded by a single codon? ನಾನು ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಅಷ್ಟೇ ಹೇಳಿದೆ, ಒಂದು ಅಮೈನೋ ಆಸಿಡ್ಗೆ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇರಬಹುದು ಅಂತ. ಪ್ರತಿ ಅಮೈನೋ ಆಸಿಡ್ಗೂ ಒಂದಕ್ಕಿಂತ ಹೆಚ್ಚು ಕೋಡಾನ್ ಇದ್ದೇ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಕೆಲವು ಕೋಡಾನ್ಸ್ಗೆ ಒಂದೇ ಅಮೈನೋ ಆಸಿಡ್, ಕೆಲವು ಅಮೈನೋ ಆಸಿಡ್ಸ್ಗೆ ಒಂದೇ ಕೋಡಾನ್ ಕೂಡ ಇರ್ಬೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಟ್ರಿಪ್ಟೋಫ್ಯಾನ್. ಟ್ರಿಪ್ಟೋಫ್ಯಾನ್ ಮಾತ್ರ ಅಲ್ಲ, ಮಿಥಿಯೋನಿನ್ ಅಮೈನೋ ಆಸಿಡ್ಗೂ ಕೂಡ ಒಂದೇ ಕೋಡಾನ್ ಇರೋದು. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ. What is your doubt? What is your doubt? ಯಾರು ಫಿನಾಲನಿನ್ ಅಂತ ಹೇಳ್ತಾ ಇದ್ದೀರಾ ಅವ್ರಿಗೆಲ್ಲ ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ. ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಫಿನಾಲನಿನ್ಗೆ 2 ಕೋಡಾನ್ ಇದೆ ಅಂತ ಹೇಳಿದೀನಿ, ಅಂದ್ರೇನು ಇವಾಗ ಬಿ ಅಂತ ಆನ್ಸರ್ ಮಾರ್ಕ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದಿ ನಂಬರ್ ಆಫ್ ಕೋಡಾನ್ಸ್ ಎಫೆಕ್ಟಿವ್ ಇನ್ ಕೋಡಿಂಗ್ 20 ಅಮೈನೋ ಆಸಿಡ್ಸ್. ಟೋಟಲ್ ಆಗಿ ಪ್ರೋಟೀನ್ ಸಿಂಥಸಿಸ್ ನಲ್ಲಿ ಇರೋದು 20 ಅಮೈನೋ ಆಸಿಡ್ಸ್ ಯೂಸ್ ಆಗುತ್ತೆ.
ಟೋಟಲ್ ನಂಬರ್ ಆಫ್ ಕೋಡಾನ್ಸ್ ಪಾಸಿಬಿಲಿಟಿ ಇರೋದು 64 ಕೋಡಾನ್ಸ್ ಅಲ್ವಾ. 64 ಕೋಡಾನ್ಸ್ ಇದೆ. ಈ 64 ಕೋಡಾನ್ಸ್ ಅಲ್ಲಿ ಅಷ್ಟು ಕೋಡಾನ್ಸ್ ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತಾ? ಮಾಡಲ್ಲ. 61 ಕೋಡಾನ್ ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ. ಇನ್ನ 3 ಕೋಡಾನ್ ಆರ್ your stop codons, they do not specify any amino acids. So 64ರಲ್ಲಿ ಫಂಕ್ಷನಲ್ ಆಗಿರೋದು ಬರೀ 61. So correct answer for this question here is option B. 67% ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಶ್ರುತಿ, ಪವನ್, ಕಾರ್ತಿಕ್, ಆಲಂ ಅಂಡ್ ದೀಕ್ಷಿತ್. ನೆಕ್ಸ್ಟ್ ಕ್ವೆಶ್ಚನ್ ಮೂವ್ ಆನ್ ಆಗೋಣ. The portion of a eukaryotic gene which is transcribed but not translated. The portion of a eukaryotic gene which is transcribed but not translated. Transcription ಆಗಿದೆ, translation ಆಗಿಲ್ಲ. ಯಾವ್ದರ್ದು? ಎಕ್ಸಾನ್ ದ, ಇಂಟ್ರಾನ್ ದ, ಸಿಸ್ಟ್ರಾನ್ ದ, ಕೋಡಾನ್ ದ? ಎಲ್ಲರೂ ಇಂಟ್ರಾನ್ ಅಂತ ಹೇಳ್ತಾ ಇದ್ದೀರಾ. ಇಂಟ್ರಾನ್ ಇಟ್ ಸೆಲ್ಫ್ ಇಸ್ ದ ಕರೆಕ್ಟ್ ಆನ್ಸರ್. ಇಂಟ್ರಾನ್ಸ್ ಫಸ್ಟ್ HNRNA ಅಲ್ಲಿ ಇರುತ್ತೆ. ಪ್ರೊಸೆಸಿಂಗ್ ಆಗುವಾಗ, ಸ್ಪ್ಲೈಸಿಂಗ್ ಆಗುವಾಗ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ಸೊ ಟ್ರಾನ್ಸ್ಲೇಷನ್ಗೆ ಫಂಕ್ಷನಲ್ ಫೈನಲ್ ಮೆಚ್ಯೂರ್ mRNA ಏನ್ ಹೋಗುತ್ತೆ ಅದರಲ್ಲಿ ಯಾವುದೇ ಇಂಟ್ರಾನ್ಸ್ ಇರೋದಿಲ್ಲ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. I don't think this requires any explanation any further. 68% ಕರೆಕ್ಟ್ ಆಗಿ ಆನ್ಸರ್ ಮಾಡಿದಿರಾ. ಗುಡ್. ಇದು ಒಂದು ಟ್ರಿಕ್ ಕ್ವೆಶ್ಚನ್, ಸ್ವಲ್ಪ ಕಾಂಪ್ಲಿಕೇಟೆಡ್. 45 ಸೆಕೆಂಡ್ಸ್ ಕೊಡ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿ. Find the sequence of binding of the following amino acyl tRNA complexes during translation. Having the base sequence. Okay. So ಇಲ್ಲಿ mRNA ದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಅಲ್ಲ, ಇದು DNA ದು ಸೀಕ್ವೆನ್ಸ್. ಓಕೆ. ಸೊ ದಿಸ್ ಇಸ್ ಯೋರ್ DNA ಸೀಕ್ವೆನ್ಸ್. ಇದು ಟೆಂಪ್ಲೇಟ್ DNA ದು ಸೀಕ್ವೆನ್ಸ್. ಆಯ್ತಾ? ಇದು ಟೆಂಪ್ಲೇಟ್ DNA ದು ಸೀಕ್ವೆನ್ಸ್. ಈ ಟೆಂಪ್ಲೇಟ್ DNA ಸೀಕ್ವೆನ್ಸ್ ನ ಯೂಸ್ ಮಾಡಿಕೊಂಡು ಯಾವ ಸೀಕ್ವೆನ್ಸ್ ಅಲ್ಲಿ tRNA ಹೋಗುತ್ತೆ ನಾವು ಐಡೆಂಟಿಫೈ ಮಾಡಬೇಕು. ಟೆಂಪ್ಲೇಟ್ DNA ಅಲ್ಲಿ ಇದು ಸೀಕ್ವೆನ್ಸ್ ಇದೆ. mRNA ಅಲ್ಲಿ ಏನ್ ಸೀಕ್ವೆನ್ಸ್ ಇರುತ್ತೆ? 5 ಪ್ರೈಮ್, this will be the sequence of mRNA. ಈ mRNA ಕೋಡಾನ್ಸ್ಗೆ ಕಾಂಪ್ಲಿಮೆಂಟರಿ ಆಗಿ ನಮ್ಗೆ ಆಂಟಿ ಕೋಡಾನ್ಸ್ ಬೇಕು. ನಮ್ಮ ಕೋಡಾನ್ ಅಲ್ಲಿ AUG ಇದ್ರೆ, AUG ನೇ ತಾನೆ 3 ಪ್ರೈಮ್ 5 ಪ್ರೈಮ್ U ಮಿಸ್ಟೇಕ್ ಇದೆ. ಇಲ್ಲಿ ಮಿಸ್ಟೇಕ್ ಇದೆಯಾ ಗೊತ್ತಿಲ್ಲ. This should be C. ಆಯ್ತಾ? ಸೊ ಏನ್ tRNA ಬರುತ್ತೆ? tRNA will have UAC first, then AUG, then GGU, ಆಮೇಲೆ CCG. ಕರೆಕ್ಟ್ ಸೀಕ್ವೆನ್ಸ್ ಏನಾಯ್ತು? B. AUC is B, A, D and C. Correct answer is B, A, D, C, which is option B. This is one way of working it out. ಸಿಂಪಲ್ ಆಗಿ ನೀವು ಮಾಡಬೇಕು ಅಂತ ಅಂದ್ರೆ, ಇಷ್ಟೊಂದೆಲ್ಲ ಡ್ರಾಮಾ ಮಾಡದೆ ಸಿಂಪಲ್ ಆಗಿ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡ್ಬೋದು ತೋರಿಸ್ಕೊಡ್ತೀನಿ. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಇವಾಗ DNA ಸ್ಟ್ರಾಂಡ್ ಕೊಡ್ತಾರೆ ಅನ್ಕೊಳ್ಳಿ. DNAದು 2 ಸ್ಟ್ರಾಂಡ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಒಂದು ಸ್ಟ್ರಾಂಡು 3 ಪ್ರೈಮ್ ಟು 5 ಪ್ರೈಮ್ ಇರುತ್ತೆ, ಮತ್ತೊಂದು ಸ್ಟ್ರಾಂಡು 5 ಪ್ರೈಮ್ ಟು 3 ಪ್ರೈಮ್ ಇರುತ್ತೆ. ಈ ಡಬಲ್ ಸ್ಟ್ರಾಂಡೆಡ್ DNA ಅಲ್ಲಿ ಯಾವುದು 3 ಪ್ರೈಮ್ ಟು 5 ಪ್ರೈಮ್ ಇದೆ, ದಿಸ್ ವಿಲ್ ಬಿ ಯೋರ್ ಟೆಂಪ್ಲೇಟ್ ಸ್ಟ್ರಾಂಡ್. ಯಾವುದು 5 ಪ್ರೈಮ್ ಟು 3 ಪ್ರೈಮ್ ಇದೆ, 3 to 5 ಇಸ್ ಟೆಂಪ್ಲೇಟ್, 5 to 3 ಇಸ್ ಯೋರ್ ಕೋಡಿಂಗ್ ಸ್ಟ್ರಾಂಡ್. ಟೆಂಪ್ಲೇಟ್ ಸ್ಟ್ರಾಂಡ್ ಮತ್ತೆ ಕೋಡಿಂಗ್ ಸ್ಟ್ರಾಂಡ್ ಯಾವಾಗಲೂ ಕಾಂಪ್ಲಿಮೆಂಟರಿ. ನಿಮಗೆ ಟೆಂಪ್ಲೇಟ್ ಕೊಟ್ಟು ಕೋಡಿಂಗ್ ಸ್ಟ್ರಾಂಡ್ ಸೀಕ್ವೆನ್ಸ್ ಹೇಳು ಅಂತ ಅಂದ್ರೆ ನೀವು ಕಾಂಪ್ಲಿಮೆಂಟರಿ ಬೇಸಿಸ್ನ ನೋಡ್ಕೊಳ್ಬೇಕು. ಅದೇ ಇಲ್ಲಿ ಟೆಂಪ್ಲೇಟ್ ಸ್ಟ್ರಾಂಡ್ ನ ಯೂಸ್ ಮಾಡಿಕೊಂಡು ಟೆಂಪ್ಲೇಟ್ ಆಗಿ ಒಂದು RNA ಸಿಂಥಸೈಸ್ ಆಗುತ್ತೆ. ಟೆಂಪ್ಲೇಟ್ ಮತ್ತೆ RNA
ಟೆಂಪ್ಲೆಟ್ ಮತ್ತೆ RNA ಆರ್ ಕಾಂಪ್ಲಿಮೆಂಟರಿ. ಕೋಡಿಂಗ್ ಮತ್ತೆ RNA ದೇ ಆರ್ ಸಿಮಿಲರ್. ನಿಮ್ಗೆ ಕೋಡಿಂಗ್ ಸ್ಟ್ಯಾಂಡ್ ನ ಸೀಕ್ವೆನ್ಸ್ ಕೊಟ್ಟು RNA ಸೀಕ್ವೆನ್ಸ್ ನ ಫೈಂಡ್ ಔಟ್ ಮಾಡು ಅಂತ ಅಂದ್ರೆ ಎಕ್ಸಾಕ್ಟ್ ಸೇಮ್ ಸೀಕ್ವೆನ್ಸ್ ಇರುತ್ತೆ. ಕೋಡಿಂಗ್ ಸ್ಟ್ಯಾಂಡ್ ಇಸ್ DNA, RNA ಇಸ್ ಆಬ್ವಿಯಸ್ಲಿ RNA. ಕೋಡಿಂಗ್ ಸ್ಟ್ಯಾಂಡ್ ಅಲ್ಲಿ ಎಲ್ಲೆಲ್ಲ T ಇರುತ್ತೆ, RNA ಸ್ಟ್ಯಾಂಡ್ ಅಲ್ಲಿ ಅಲ್ಲಿ U ಇರುತ್ತೆ. ಅಷ್ಟು ಮಾತ್ರ ಡಿಫರೆನ್ಸ್. ಸೀಕ್ವೆನ್ಸು ಸೇಮ್ ಇರುತ್ತೆ, ಪೊಲಾರಿಟಿನೂ ಸೇಮ್ ಇರುತ್ತೆ. ಓಕೆನಾ? ನೆಕ್ಸ್ಟ್, mRNA ಇರುವಂತಹ ಕೋಡಾನ್ಸ್ಗೆ ಕಾಂಪ್ಲಿಮೆಂಟರಿ ಆಗಿ ಆಂಟಿ ಕೋಡಾನ್ಸ್ ಫಾರ್ಮ್ ಆಗತ್ತೆ ಅಲ್ವಾ? tRNAದು ಆಂಟಿ ಕೋಡಾನ್ಸ್ ಬೈಂಡ್ ಆಗತ್ತೆ. ಸೊ mRNA codons and tRNA anticodons, they are complementary. These two are complementary, but tRNA anticodon and DNA template, these are similar. ಇದು ನಿಮಗೆ ಗೊತ್ತಿದ್ರೆ tRNA ಆಂಟಿಕೋಡಾನ್ಸ್ ಮತ್ತೆ DNA ಟೆಂಪ್ಲೇಟ್ ಸ್ಟ್ಯಾಂಡ್ ಎರಡೂ ಸಿಮಿಲರ್ ಸೀಕ್ವೆನ್ಸ್ ಇರುತ್ತೆ ಅಂತ ನಾವಿಷ್ಟು ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ನಾವು ನೋಡ್ಕೊಂಡು ಬಿಡ್ಬೋದು. ಇಲ್ಲಿ ಟೆಂಪ್ಲೇಟ್ ಕೊಟ್ಟಿದೆ, ಇಲ್ಲಿ tRNA ಇದೆ. ಇದು ಎರಡೂ ಸಿಮಿಲರ್ ಸೀಕ್ವೆನ್ಸ್ ಅಂತ ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ? T ಇರೋ ಜಾಗದಲ್ಲಿ ನಾವು U ರಿಪ್ಲೇಸ್ ಮಾಡ್ಬಿಡ್ಬೇಕಷ್ಟೇ. T ಇರೋ ಜಾಗದಲ್ಲಿ U ರಿಪ್ಲೇಸ್ ಮಾಡ್ಬಿಡ್ಬೇಕು. This will give us the sequence of tRNA. Okay, so these are things that you should remember. mRNA ಮತ್ತೆ tRNA ಕಾಂಪ್ಲಿಮೆಂಟರಿ. mRNA ಇಲ್ಲಿ ಬರ್ತಿದ್ದೀನಲ್ಲ, ಮತ್ತೆ ರಿಪೀಟ್ ಮಾಡಲ್ಲ, ಒಂದ್ಸತಿ ನೋಡ್ಕೊಂಡ್ಬಿಡಿ ಆಯ್ತಾ? ಅರ್ಥ ಆಗಿದೆಯಾ ಎಲ್ಲರಿಗೂ? ಈ ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗಿದೆಯಾ? ಗಿವ್ ಮಿ ಅ ಥಮ್ಸ್ ಅಪ್ ಇಫ್ ಯು ಅಂಡರ್ಸ್ಟುಡ್ ಇಟ್ ವೆಲ್. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಒಂದು ಸೀಕ್ವೆನ್ಸ್ ಕೊಟ್ಬಿಟ್ಟಿದ್ದಾರೆ, ಯಾವಾಗ ಸೀಕ್ವೆನ್ಸ್ ಕೊಟ್ಟರು ಕಾಂಪ್ಲಿಮೆಂಟರಿ ಹುಡ್ಕೋಣ ಅಂತ ಹುಡುಕ್ಬಾರ್ದು. ಸೀಕ್ವೆನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವೆಶ್ಚನ್, ನಮ್ನ ಏನ್ ಕೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಓಕೆ, ನೌ ಲೆಟ್ಸ್ ಮೂವ್ ಆನ್. ಹಿಯರ್ ಇಸ್ ಅವರ್ ನೆಕ್ಸ್ಟ್ ಕ್ವೆಶ್ಚನ್. Which of the following sequences of mRNA are required for translation process but are not translated? ಟ್ರಾನ್ಸ್ಲೇಷನ್ ಅದು ಬೇಕು, ಬಟ್ ಅದು ಟ್ರಾನ್ಸ್ಲೇಟ್ ಆಗಲ್ಲ. ಯಾವ್ದದು? Yes, all of these are PYQs, Priya. ಸ್ಟಾಪ್ ಕೋಡಾನ್ಸ್ ಟ್ರಾನ್ಸ್ಲೇಷನ್ ಬೇಕಲ್ವಾ? ಇಲ್ದಿದ್ರೆ ಎಲ್ಲಿ ಟ್ರಾನ್ಸ್ಲೇಷನ್ ಎಂಡ್ ಆಗೋದು ಸ್ಪೆಸಿಫೈ ಆಗಲ್ಲ. ಆಂಟಿಕೋಡಾನ್ಸ್ ಕೂಡ ಟ್ರಾನ್ಸ್ಲೇಷನ್ ಬೇಕು, ಯಾಕೆಂದ್ರೆ ಆಂಟಿಕೋಡಾನ್ಸ್ ಆರ್ ಪ್ರೆಸೆಂಟ್ ಇನ್ tRNA ಅಮೈನೋ ಆಸಿಡ್ಸ್ ನ ತಗೊಂಡ್ ಬರೋದು. ಸೆನ್ಸ್ ಕೋಡಾನ್ಸ್ ಕೂಡ ಬೇಕು. ಸೆನ್ಸ್ ಕೋಡಾನ್ಸ್ ಆರ್ ದ ಕೋಡಾನ್ಸ್ ಇನ್ mRNA ದಟ್ ಕೋಡ್ ಫಾರ್ ಆರ್ ಸ್ಪೆಸಿಫೈ ಅಮೈನೋ ಆಸಿಡ್ಸ್. UTR ಅಂದ್ರೆ ಏನು? ಹೆಸರಲ್ಲೇ ಇದೆ. UTR ಆರ್ ಯೋರ್ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್. ದೇ ಆರ್ ಯೋರ್ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್. ಎಲ್ಲಿ ನೋಡ್ಬೋದು ನಾವು UTR ಅಲ್ಲಿ? mRNA ಪ್ರೆಸೆಂಟ್ ಇರುತ್ತೆ. ಇದು ಒಂದು mRNA ಸ್ಟ್ರೆಚ್ ಅಂತ ಅಂದ್ರೆ 5' ಎಂಡ್ ಟು 3' ಎಂಡ್ ಅಂತ ತಗೊಂಡ್ರೆ ಒಂದು ಎಂಡ್ ಅಲ್ಲಿ ಸ್ಟಾಪ್ ಕೋಡಾನ್ ಇರುತ್ತೆ, ಒಂದು ಎಂಡ್ ಅಲ್ಲಿ ಸ್ಟಾರ್ಟ್ ಕೋಡಾನ್ ಇರುತ್ತೆ. ಸ್ಟಾರ್ಟ್ ಕೋಡಾನ್ ಮುಂಚೆ ಸ್ಟಾಪ್ ಕೋಡಾನ್ ಆದ್ಮೇಲೆ UTRs ಪ್ರೆಸೆಂಟ್ ಇರುತ್ತೆ. ಅದು mRNA ಇದೆ, ಟ್ರಾನ್ಸ್ಕ್ರೈಬ್ ಆಗಿದೆ, ಬಟ್ ಟ್ರಾನ್ಸ್ಲೇಟ್ ಆಗಲ್ಲ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. 37% have answered correctly. Next question ನೋಡೋಣ. Match the processes of column 1 with the enzyme involved in column 2. DNA replication ಗೆ ಯಾವ ಎಂಜೈಮ್ ಬೇಕು ನಮಗೆ? DNA replication ಅಲ್ಲಿ ಏನಾಗ್ತಾ ಇದೆ? DNA ನೇ ಟೆಂಪ್ಲೇಟ್, DNA ನೇ ಸಿಂಥಸೈಸ್ ಆಗ್ತಾ ಇದೆ. ಸೊ DNA replication ಗೆ ನಮಗೆ DNA ಪಾಲಿಮರೇಸ್ ಬೇಕು. A can be matched with Q. ಟ್ರಾನ್ಸ್ಲೇಷನ್ ಅಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ ಅಲ್ವಾ?
ಪ್ರೋಟೀನ್ ಸಿಂಥಸಿಸ್ ಆಗುವಾಗ ಅಮೈನೋ ಆಸಿಡ್ಸ್ ಎಲ್ಲ ಜಾಯಿನ್ ಆಗಿ ಒಂದು ಉದ್ದ ಚೈನ್ ಫಾರ್ಮ್ ಮಾಡುತ್ತೆ, ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ರಿಕ್ವೈರ್ಮೆಂಟ್ ಇರೋದು ಎನ್ಸೈಮ್ ಅಮೈನೋ ಅಸೈಲ್ ಸಿಂಥೇಟೇಸ್. ಸೊ B is matched with S. Transcription ಅಲ್ಲಿ DNA is the template, RNA is being transcribed, RNA polymerase is required. Reverse transcription ಗೆ ನಮ್ಗೆ ಏನ್ ಬೇಕು? ವೆರಿ ಡೈರೆಕ್ಟ್, ವೆರಿ ಸಿಂಪಲ್, reverse transcriptase enzyme ಬೇಕು. Bacteriophage lambda is not an enzyme, it is the name of a virus. So ಇದು ಸರಿ ಇಲ್ಲ. AQBSCPDR. AQBSCPDR. Option B is the correct answer. 29% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಅದರ್ಸ್ ಐ ಡೋಂಟ್ ನೋ ವೈ ಮಿಸ್ಟೇಕ್ ಆಯ್ತು. ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ವಿದ್ಯಾ ಡಿನೋ ಅಂತೀರಾ ಬಿನೋ ಅಂತೀರಾ? ಡಿಸೈಡ್, ಮೇಕಪ್ ಯುವರ್ ಮೈಂಡ್. ಬಿನಾ ಡಿನಾ? ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಕ್ವೆಶ್ಚನ್. A mature mRNA consists of 900 bases. ಒಂದು mature mRNA ಅಲ್ಲಿ 900 bases ಇದೆ. Without any stop codon in between. ಮಧ್ಯದಲ್ಲಿ ಯಾವುದೇ stop codon ಇಲ್ಲ. It's okay, Shreya. Don't worry about the poll. You keep answering. You keep a track of it yourself. Aita? Don't get demotivated if it's not appearing on the poll. Sometimes it can be some technical glitch. So, yeah. ಯಾರೋ ಸ್ಲೋ ಆಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಜನ ಫಾಸ್ಟ್ ಆಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡೋದು ನಾನು? ಮೆಚ್ಯೂರ್ mRNA ಅಲ್ಲಿ 900 ಬೇಸಸ್ ಇದೆಯಂತೆ. mRNA ಅಲ್ಲಿ ಯು ಹ್ಯಾವ್ AUG ಈ ತರ 900 ಬೇಸಸ್ ಇದೆ. ಆಯ್ತಾ? ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಕೋಡಾನ್ ಇಲ್ಲ. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಬೈ ದಿಸ್ mRNA. mRNA ಇರುವ ಅಮೈನೋ ಬೇಸಸ್ ನಲ್ಲಿ ಪ್ರತಿ 3 ಬೇಸು ಒಂದು ಅಮೈನೋ ಆಸಿಡ್ಗೆ ಕೋಡ್ ಮಾಡುತ್ತೆ. ಪ್ರತಿ 3 ಬೇಸು ಒಂದು ಅಮೈನೋ ಆಸಿಡ್ಗೆ ಕೋಡ್ ಮಾಡುತ್ತೆ. ಓಕೆನಾ? ಟೋಟಲ್ 900 ಬೇಸಸ್ ಇದೆ ಅಂತ ಅಂದ್ರೆ 900 ಡಿವೈಡೆಡ್ ಬೈ 3, ಹೌ ಮಚ್ ಇಸ್ ದಟ್? 300 ಬೇಸಸ್ಗೆ ಕೋಡ್ ಮಾಡಬೇಕು. ಬಟ್ if it is a mature mRNA, towards the 3' end, one of the 3 stop codons will be present. One of these 3 will be present. ಆ ಸ್ಟಾಪ್ ಕೋಡಾನಿಗೆ ಅಮೈನೋ ಆಸಿಡ್ ಇಲ್ಲ, tRNA ಬೈಂಡ್ ಆಗಲ್ಲ. ಅದಕ್ಕೆ ರಿಲೀಸ್ ಫ್ಯಾಕ್ಟರ್ ಬೈಂಡ್ ಆಗಿ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಮಾಡಿಬಿಡತ್ತೆ. ಸೊ 299 ಕೋಡಾನ್ ತನಕನೂ ಅಮೈನೋ ಆಸಿಡ್ಸ್ ಇರುತ್ತೆ. ಲಾಸ್ಟ್ ಅಲ್ಲಿ ಸ್ಟಾಪ್ ಕೋಡಾನ್ ಇರುತ್ತೆ ಮೆಚೂರ್ RNA ಅಲ್ಲಿ. ಸೊ ಅಲ್ಲಿ ಯಾವುದೇ ಅಮೈನೋ ಆಸಿಡ್ ಬೈಂಡ್ ಆಗಲ್ಲ. ಸೊ 300 minus 1 stop codon will give us 299. So the correct answer to this question is option B. I think ಎಲ್ಲರೂ 300 ಅಂತಾನೆ ಆನ್ಸರ್ ಮಾಡಿರ್ತೀರಾ ಅಲ್ವಾ? ಕರೆಕ್ಟ್ ಆನ್ಸರ್ ಆಪ್ಷನ್ B. 23% of you have answered correctly. ಏನಂತೀರಾ? ಹೇ, ಏನಿದು ಬ್ರೇಕ್ಫಾಸ್ಟ್ ಬ್ರೇಕು, ಕಾಫಿ ಬ್ರೇಕು, ಟೀ ಬ್ರೇಕು? ಗವರ್ಮೆಂಟ್ ಆಫೀಸ್ ಅಲ್ಲ, ಕೆಲಸ ಮಾಡ್ತಿದ್ದೀವಿ ನಾವು. ಎಷ್ಟು ಕಡಿಮೆ ಟೈಮ್ ಇದೆ ಓದೋದಕ್ಕೆ, ಓದಬೇಕು. ಪರವಾಗಿಲ್ಲ, ಟೀಗೆ ಏನು ಬೇಡ ಇವಾಗ, ಆಮೇಲೆ ಹೋಗಿ ಕುಡೀರಿ 5 ಗಂಟೆ ಮೇಲೆ. Which of the following types of RNA carries amino acid towards ribosome during translation? mRNA, rRNA, dsRNA, tRNA. ಯಾವ RNA ಕ್ಯಾರಿ ಮಾಡೋದು? tRNA ಅಥವಾ ಟ್ರಾನ್ಸ್ಫರ್ RNA. ಅಮೈನೋ ಆಸಿಡ್ ಸೈಟೋಪ್ಲಾಸ್ಮಿಕ್ ಪೂಲ್ ನಿಂದ ರೈಬೋಸೋಮ್ ಒಳಗೆ ತಗೊಂಡು ಹೋಗೋದು is the function of transfer RNA. So the correct answer to this question is option D. 43% ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ. ಇವತ್ತು ಸೆಷನ್ ಮುಗಿಯೋಷ್ಟರಲ್ಲಿ ಒಂದು ಕ್ವೆಶ್ಚನ್ಗಾದ್ರೂ 100% ಆನ್ಸರ್ ಬರ್ಬೇಕು ನಂಗೆ ಕರೆಕ್ಟ್ ಆಗಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಯಾರು ನಿನ್ ಗುರು? ಹೆಸರಲ್ಲಿ ದೇವ್ರು ಇಟ್ಕೊಂಡ್ಬಿಟ್ಟಿದ್ಯಾ? ಗಾಡ್ M1887. ಉಪೇಂದ್ರ ಫ್ಯಾನಾ? ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್.
125 ಅಮೈನೋ ಆಸಿಡ್ ಪ್ರೆಸೆಂಟ್ ಇರೋ ಸೀಕ್ವೆನ್ಸ್ ನಲ್ಲಿ ಯಾವ ಕೋಡಾನ್ 25th ಅಮೈನೋ ಆಸಿಡ್ ನ ಸ್ಪೆಸಿಫೈ ಮಾಡುತ್ತೆ ಅದು ಮ್ಯೂಟೇಟ್ ಆಗೋಗ್ಬಿಟ್ಟಿದೆ ಟು UAA. ಏನಾಗುತ್ತೆ ಅವಾಗ? ನೆನ್ಪಿಟ್ಕೊಳ್ಳಿ, UAA ಇಸ್ ಅ ಸ್ಟಾಪ್ ಕೋಡಾನ್. 25th ಕೋಡಾನ್ ಸ್ಟಾಪ್ ಕೋಡಾನ್ ಹಾಕಿದ್ರೆ ಅದಾದ್ಮೇಲೆ ಎಷ್ಟೇ ಕೋಡಾನ್ಸ್ ಇದ್ರೂ ಕೂಡ ಅದು ಟ್ರಾನ್ಸ್ಲೇಟ್ ಆಗಲ್ಲ. ಸೊ ಈ ಸೀಕ್ವೆನ್ಸ್ ನಲ್ಲಿ 24 ಅಮೈನೋ ಆಸಿಡ್ಸ್ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಿ ಪಾಲಿಪೆಪ್ಟೈಡ್ ನ ಫಾರ್ಮ್ ಮಾಡೋದು. ಸೊ ಇದರಲ್ಲಿ ಬರೀ 24 ಅಮೈನೋ ಆಸಿಡ್ಸ್ ಮಾತ್ರ ಫಾರ್ಮ್ ಮಾಡುತ್ತೆ. ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಎ. ಹಾ. ಹಾರ್ಟ್ ಬ್ರೇಕ್ ಮಾಡ್ತೀರಾ ಹಂಗೆ, ಅಷ್ಟು ಸಲ ಹೇಳ್ಕೊಟ್ಟಿದ್ರು. ಇವಾಗ ಒಂದು ಪಾಲಿಪೆಪ್ಟೈಡ್ ನಲ್ಲಿ ಐಡಿಯಲಿ ಟೆಕ್ನಿಕಲಿ ಅಮೈನೋ ಆಸಿಡ್ 1, ಅಮೈನೋ ಆಸಿಡ್ 2, ಆ ಥರ ಅಮೈನೋ ಆಸಿಡ್ 125 ಇರಬೇಕು. ಆಯ್ತಾ? ಇದಕ್ಕೆ ಕೋಡಾನ್ 1, ಕೋಡಾನ್ 2 ಈ ತರ MRNA ಲಿ ಪ್ರೆಸೆಂಟ್ ಇರುತ್ತೆ. ಮಧ್ಯದಲ್ಲಿ ಏನಾಗೋಯ್ತು, ಅಮೈನೋ ಆಸಿಡ್ 25 ಇತ್ತಲ್ಲ, ಇದರದ್ದು ಕೋಡಾನ್ ಮ್ಯೂಟೇಟ್ ಆಗಿ UAA ಆಗೋಯ್ತು. ಅವಾಗ ಏನಾಗುತ್ತೆ, UAA ಅಂದ್ರೆ ಸ್ಟಾಪ್ ಕೋಡಾನ್. ಸ್ಟಾಪ್ ಕೋಡಾನ್ ಎಲ್ಲಿ ಫಾರ್ಮ್ ಆಗುತ್ತೆ, ಅಲ್ಲಿ ಯಾವುದೇ ಅಮೈನೋ ಆಸಿಡ್ ಬೈಂಡ್ ಆಗಲ್ಲ. ಈ ಸ್ಟಾಪ್ ಕೋಡಾನ್ ಎಲ್ಲಿರುತ್ತೆ ಅದಾದ್ಮೇಲೆ ಟ್ರಾನ್ಸ್ಲೇಷನ್ ಆಗಲ್ಲ, ಅಮೈನೋ ಆಸಿಡ್ ಸಿಂಥಸಿಸ್ ಆಗಲ್ಲ. ಸೊ ಇದಕ್ಕೆ ಮುಂಚಿನ ಕೋಡಾನ್ ಏನಿತ್ತು 24th ಕೋಡಾನ್, ಅಲ್ಲಿ ತನಕ ಮಾತ್ರ ಫಂಕ್ಷನಲ್ ಆಗಿ ಅಮೈನೋ ಆಸಿಡ್ಸ್ ಪಾಲಿಪೆಪ್ಟೈಡ್ ಫಾರ್ಮ್ ಮಾಡಿ ಪೆಪ್ಟೈಡ್ ಬಾಂಡ್ ಫಾರ್ಮ್ ಮಾಡಿ ಪಾಲಿಪೆಪ್ಟೈಡ್ ಸಿಂಥಸಿಸ್ ಆಗುತ್ತೆ. ಸೊ 24th ಅಮೈನೋ ಆಸಿಡ್ ತನಕ ಇಟ್ ವಿಲ್ ಬಿ ನಾರ್ಮಲ್. ಅದಾದ್ಮೇಲೆ 25th ಕೋಡಾನ್ ಸ್ಟಾಪ್ ಕೋಡಾನ್ ಮ್ಯೂಟೇಟ್ ಆಗೋಗಿದೆ. ಇದಾದ್ಮೇಲೆ ಯಾವುದು ಫಾರ್ಮ್ ಆಗಲ್ಲ. ಸೊ ಎಂಡ್ ಅಲ್ಲಿ 24 ಅಮೈನೋ ಆಸಿಡ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. In which region of the tRNA molecule is the amino acid binding site located? ದೇವಶ್ರೀ, ದಿವ್ಯಾ, ಎಷ್ಟೊತ್ತಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಈ ಕ್ವೆಶ್ಚನ್ಸ್ ಮುಗಿಯೋ ತನಕ ಆಗುತ್ತೆ. ಎಷ್ಟಾಯ್ತು ಇವಾಗ ಟೈಮು? 4 ಗಂಟೆ ಆಯಿತು. 6 o'clock ಆಗಲ್ಲ ಅನ್ಸುತ್ತೆ, ಪ್ರಾಬಬ್ಲಿ, ಗೊತ್ತಿಲ್ಲ, ನೋಡೋಣ. ಆಮೇಲೆ ಒಂದು ಟೈಮ್ ಹೇಳ್ಬಿಟ್ರೆ ಮತ್ತೆ ಕಾಮೆಂಟ್ಸಲ್ಲಿ ಮ್ಯಾಮ್ ಅಷ್ಟು ಟೈಮ್ ಆಗೋಯ್ತು ಅಂತ ಅಂದ್ರಿ, ಇನ್ನೂ ಮುಗ್ದಿಲ್ಲ ಅಂತ ಎಲ್ಲ ಹೇಳ್ತೀರಾ. ಯಾಕೆ ಸ್ಮೈಲ್ ಮಾಡಬಾರ್ದಾ? ಅಳ್ಬೇಕಾ? In which region of the tRNA molecule is the amino acid binding site located? Amino acid binding site is located at the 3' end. So correct answer is option C. ನಂಗೆ ನಿಮ್ಮ ರಿಸಲ್ಟ್ ನೋಡಕ್ಕೆ ಭಯ ಆಗುತ್ತೆ. ಅಬ್ಬಾ ಪರವಾಗಿಲ್ಲ, ಸಿಂಗಲ್ ಡಿಜಿಟ್ ಅಂತೂ ಇಲ್ಲ. 16%. ಕಾರ್ತಿಕ್, ವಿದ್ಯಾ, ಐಶ್ವರ್ಯ ಟಾಪ್ 3 ಅಲ್ಲಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. According to the 𝐊𝐀𝐍𝐶 concept, which functional unit of the bacterial genetic material is responsible for suppressing the activity of the operator gene in the absence of lactose? My God, the question itself is so lengthy. ಇನ್ನ ಕ್ವೆಶ್ಚನ್ ಡಿಸ್ಪ್ಲೇ ಮಾಡೋಕ್ಕಿಲ್ಲ, ಆನ್ಸರ್ ಟೈಪ್ ಮಾಡಿಬಿಡ್ತೀರಾ. ಕರೆಕ್ಟ್ ಆಗಾದ್ರೂ ಇದ್ರೆ ಖುಷಿ ಆಗುತ್ತೆ. Okay, correct answer is option D, repressor protein. 33% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಒಂದ್ಸತಿ ಲ್ಯಾಕೋಪುರಾನ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಯಾವುದೇ ಕ್ವೆಶ್ಚನ್ ಬಂದ್ರು ಲ್ಯಾಕೋಪುರಾನ್ ಬಗ್ಗೆ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಇಟ್. ಇಟ್ಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಪೇ ಅಟೆನ್ಷನ್. ಚಾಟ್ ಬಾಕ್ಸ್ ಎಲ್ಲ ಸುಮ್ಮನೆ ಬಿಟ್ಬಿಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲ್ಯಾಕೋಪುರಾನ್ ನಾವು 𝐒𝐂𝐈 ಬ್ಯಾಕ್ಟೀರಿಯಾದಲ್ಲಿ ನೋಡಬಹುದು. ಲ್ಯಾಕೋಪುರಾನ್ ಬೇಸಿಕಲಿ ಈಸ್ ಅ ಸೆಟ್ ಆಫ್ ಜೀನ್ಸ್ ದಟ್ ಕಂಟ್ರೋಲ್ ದ ಮೆಟಬಾಲಿಸಮ್ ಆಫ್ ಲ್ಯಾಕ್ಟೋಸ್. ಗ್ಲೂಕೋಸ್ ಹೇಗೆ
ಓಕೆ ಮಾರುತಿ, ಕ್ವೆಶ್ಚನ್ನ ಡಿಸ್ಪ್ಲೇ ಮಾಡಿ ನಾನೇ ಓದ್ಬಿಟ್ಟು ಆಮೇಲೆ ಪೋಲ್ನ ಸ್ಟಾರ್ಟ್ ಮಾಡಬೇಕಾ? ಸರಿ, ಓಕೆ. ಇಲ್ಲಾಂದ್ರೆ ಕ್ವೆಶ್ಚನ್ನ ಡಿಸ್ಪ್ಲೇ ಮಾಡಿ ಪೋಲ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ, ನೀವೇ ಕ್ವೆಶ್ಚನ್ ಓದ್ಕೊಳ್ಳಿ. ಎಕ್ಸಾಮಲ್ಲಿ ನಾನು ಬರಲ್ಲ ಅಲ್ವಾ ಓದಕ್ಕೆ. ಓಕೆ, ಸೊ ಲ್ಯಾಕ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಲ್ಯಾಕ್ಟೋಸ್ನ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡುವಂತಹ ಒಪೆರಾನ್ ಇದು. ಲ್ಯಾಕ್ಟೋಸ್ ಅಂತ ಅಂದ್ರೆ ಏನು? ಲ್ಯಾಕ್ಟೋಸ್ ಇಸ್ ಅ ಡೈಸ್ಯಾಕರೈಡ್. ಒಂದು ಗ್ಲೂಕೋಸ್ ಒಂದು ಗ್ಯಾಲಕ್ಟೋಸ್ ಕಂಬೈನ್ ಆಗಿ ಲ್ಯಾಕ್ಟೋಸ್ನ ಫಾರ್ಮ್ ಮಾಡುತ್ತೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಸೆಲ್ಸ್ ಎಲ್ಲಾನು ಫಸ್ಟ್ ಪ್ರಿಫರ್ ಮಾಡೋದು ಗ್ಲೂಕೋಸ್ನೇ ಸಬ್ಸ್ಟ್ರೇಟ್ ಆಗಿ. ಗ್ಲೂಕೋಸ್ ಅವೈಲೇಬಲ್ ಇಲ್ಲ ಅಂದಿದ್ದಾಗ ಮೀಡಿಯಂನಲ್ಲಿ ಲ್ಯಾಕ್ಟೋಸ್ನ ನಾವು ಕೊಟ್ಟಾಗ ಈ ಬ್ಯಾಕ್ಟೀರಿಯಾ ಲ್ಯಾಕ್ಟೋಸ್ನೇ ತಗೊಂಡು ಅದನ್ನೇ ಎನರ್ಜಿ ಪ್ರೊಡಕ್ಷನ್ಗೆ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ ನಾವು ಅನ್ಕೊಳ್ಳೋಣ, ಒಂದು ಮೀಡಿಯಂ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೀತಾ ಇದೆ, ಈಕೋಲೈ ಬ್ಯಾಕ್ಟೀರಿಯಾ ಇಲ್ಲಿ ಬೆಳೀತಾ ಇದೆ. ಈ ಮೀಡಿಯಂನಲ್ಲಿ ಲ್ಯಾಕ್ಟೋಸ್ ಪ್ರೆಸೆಂಟ್ ಇದೆ, ಗ್ಲೂಕೋಸ್ ಪ್ರೆಸೆಂಟ್ ಇಲ್ಲ. ಈ ಟೈಮಲ್ಲಿ ಈಕೋಲೈ ಬ್ಯಾಕ್ಟೀರಿಯಾ ಲ್ಯಾಕ್ಟೋಸ್ನ ಒಳಗಡೆ ತಗೊಂಡು ಅದನ್ನ ಬ್ರೇಕ್ ಡೌನ್ ಮಾಡಿ ಅದರಿಂದ ಏನ್ ಎನರ್ಜಿ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಈ ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಎನ್ಸೈಮ್ಸ್ ಬೇಕು ಅದನ್ನ ಪ್ರೊಡ್ಯೂಸ್ ಮಾಡುವಂತಹ ಜೀನ್ಸ್ ಲ್ಯಾಕ್-ಝೆಡ್, ಲ್ಯಾಕ್-ವೈ, ಲ್ಯಾಕ್-ಎ. ನಮ್ಮ ಹತ್ರ ಮೀಡಿಯಂ ಅಲ್ಲಿ ಲ್ಯಾಕ್ಟೋಸ್ ಯಾವಾಗಿದೆ ಅವಾಗ ನಮ್ಗೆ ಎನ್ಸೈಮ್ಸ್ ಬೇಕು. ಲ್ಯಾಕ್ಟೋಸ್ ಇರುವಾಗ ಎನ್ಸೈಮ್ಸ್ ಬೇಕು, ಯಾಕಂದ್ರೆ ಲ್ಯಾಕ್ಟೋಸ್ನ ಬ್ರೇಕ್ ಡೌನ್ ಮಾಡಬೇಕು. ಮೀಡಿಯಂ ನಲ್ಲಿ ಲ್ಯಾಕ್ಟೋಸೇ ಇಲ್ಲ ಅಂತ ಅಂದ್ರೆ ಆ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗೋದೇ ವೇಸ್ಟ್ ಅಲ್ವಾ? ಅದಕ್ಕೆ ಸಬ್ಸ್ಟ್ರೇಟ್ ಆಕ್ಟ್ ಮಾಡೋಕೆ ಏನೂ ಇರೋದಿಲ್ಲ. ನಮ್ಮ ಮನೆಯಲ್ಲಿ ನಾವು ಯಾರು ಇಲ್ಲ ಅಂದ್ರೆ AC, ಫ್ಯಾನು, ಲೈಟು, ಫ್ರಿಡ್ಜು ಎಲ್ಲ ಆನ್ ಮಾಡ್ಕೊಂಡಿರಲ್ಲ ಅಲ್ವಾ? ಎಲ್ಲ ನಾವು ಹೊರಗೆ ಹೋಗ್ತಾ ಇದೀವಿ, ವೆಕೇಶನ್ಗೆ ಹೋಗ್ತಾ ಇದೀವಿ ಅಂದ್ರೆ ಎಲ್ಲ ಆಫ್ ಮಾಡಿ ಹೋಗ್ತೀವಿ. ಬಿಕಾಸ್ ಯು ಹ್ಯಾವ್ ಟು ಕನ್ಸರ್ವ್ ಎನರ್ಜಿ. ಸೆಲ್ಸ್ಗೆ ಪ್ರೋಟೀನ್ ಸಿಂಥಸಿಸ್ ಆಗ್ಬೇಕಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು, ಟ್ರಾನ್ಸ್ಲೇಷನ್ ಆಗಬೇಕು, ಇದಕ್ಕೆಲ್ಲದಕ್ಕೂ ಎಷ್ಟೊಂದು ಎನರ್ಜಿ ಬೇಕು. ಅದನ್ನೆಲ್ಲ ಎನರ್ಜಿ ಎಲ್ಲ ಸ್ಪೆಂಡ್ ಮಾಡಿ ಎನ್ಸೈಮ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಎನ್ಸೈಮ್ಗೆ ಯೂಸೇ ಇಲ್ಲ ಅಂತ ಅಂದ್ರೆ ಎನರ್ಜಿ ಎಲ್ಲ ವೇಸ್ಟ್. ಸೊ ಸೆಲ್ಸ್ ಸಖತ್ ಕ್ಲೆವರ್ ಆಗಿ ಒಂದು ಮೆಕ್ಯಾನಿಸಮ್ನ ಕಂಡುಹಿಡ್ಕೊಂಡ್ಬಿಟ್ಟಿರುತ್ತೆ. ದಟ್ ಇಸ್ ಓನ್ಲಿ ದ ಲ್ಯಾಕೋಪುರಾನ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಕೇಸ್ನ ತಗೊಳ್ಳೋಣ. ಒನ್ ಟೈಮ್ ಲ್ಯಾಕ್ಟೋಸ್ ಮೀಡಿಯಂ ಅಲ್ಲಿ ಇಲ್ಲ, ಅವಾಗ ನಾವು ಅದನ್ನ ಆಫ್ ಮಾಡಬೇಕು. ಇನ್ನೊಂದು ಟೈಮ್ ಲ್ಯಾಕ್ಟೋಸ್ ಮೀಡಿಯಂ ಅಲ್ಲಿ ಇದೆ, ಅವಾಗ ನಮ್ಗೆ ಎನ್ಸೈಮ್ಸ್ ಬೇಕು. ಆ 3 ಎನ್ಸೈಮ್ಸ್ನ ನಾವು ಆನ್ ಮಾಡಬೇಕು. ಆಯ್ತಾ? ಸೊ ಫಸ್ಟ್ ಕೇಸ್ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಅಂತ ಇದೆ. ಇಂಡ್ಯೂಸರ್ ಇಸ್ ನಥಿಂಗ್ ಬಟ್ ಯುವರ್ ಲ್ಯಾಕ್ಟೋಸ್ ಇಟ್ ಸೆಲ್ಫ್. ಆಯ್ತಾ? ಸೊ ಈ ಒಪೆರಾನ್ ನಲ್ಲಿ ಒಂದು ಐ ಜೀನ್ ಅಂತ ಇರುತ್ತೆ. ಐ ಜೀನ್ ಇಸ್ ಬೇಸಿಕಲಿ ದಿ ಇನ್ಹಿಬಿಟರ್ ಜೀನ್. ಈ ಐ ಜೀನ್ ವಿಲ್ ಪ್ರೊಡ್ಯೂಸ್ an RNA called repressor RNA, and this repressor RNA will produce a protein called your repressor. ಆಯ್ತಾ? ನಮ್ಮ ಬಾಡಿಯಲ್ಲಿ ಕೆಲವೊಂದು ಜೀನ್ಸ್ ಇರುತ್ತೆ, ಅದು ಕಾನ್ಸ್ಟೆಂಟ್ ಆಗಿ ಟ್ರಾನ್ಸ್ಕ್ರೈಬ್ ಆಗಿ ಟ್ರಾನ್ಸ್ಲೇಟ್ ಆಗ್ತಾನೆ ಇರುತ್ತೆ. ಕೆಲವೊಂದು ಜೀನ್ಸ್ ಇರುತ್ತೆ, ಅದು ಯಾವಾಗ ಬೇಕೋ ಅವಾಗ ಟ್ರಾನ್ಸ್ಲೇಟ್ ಆಗುತ್ತೆ. ಯಾವುದು ಕಾನ್ಸ್ಟೆಂಟ್ ಆಗಿ ಟ್ರಾನ್ಸ್ಲೇಟ್ ಆಗ್ತಾನೇ ಇದೆ, ಯಾವಾಗಲೂ ಜೀನ್ಸ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾನೆ ಇದೆ, ಅಂಥದ್ದಕ್ಕೆ ನಾವು ಕಾನ್ಸ್ಟಿಟ್ಯೂಟಿವ್ ಜೀನ್ ಅಂತ ಕರಿತೀವಿ. ಈ ಐ ಜೀನ್ ಇಸ್ ಒನ್ ಕಾನ್ಸ್ಟಿಟ್ಯೂಟಿವ್ ಜೀನ್. ಕೆಲಸ ಅದ್ರದ್ದು ಯಾವಾಗ್ಲೂ ರಿಪ್ರೆಸರ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರೋದು. ಅದು ಕೇರೆ ಇಲ್ಲ ಇಂಡ್ಯೂಸರ್ ಇದೆಯಾ ಇಲ್ವಾ ಅಂತ, ಅದು ರಿಪ್ರೆಸರ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ. ಈ ರಿಪ್ರೆಸರ್ ಎರಡು ಥಿಂಗ್ಸ್ಗೆ ಬೈಂಡ್ ಆಗ್ಬೋದು. ಇಲ್ಲ ಆಪರೇಟರ್ ಬೈಂಡ್ ಆಗ್ಬೋದು, ಇದೇ ಆಪೆರಾನ್ ಅಲ್ಲಿ ಇರುವಂತಹ ಆಪರೇಟರ್ ಅನ್ನೋ ಒಂದು ರೀಜನ್ಗೆ ಬೈಂಡ್ ಆಗ್ಬೋದು, ಅಥವಾ ಲ್ಯಾಕ್ಟೋಸ್ ಬೈಂಡ್ ಆಗ್ಬೋದು. ಈ ಕೇಸಲ್ಲಿ ನಮ್ಮ ಹತ್ರ ಲ್ಯಾಕ್ಟೋಸೇ ಇಲ್ಲ, ಇರೋದೇ ಒಂದು ಆಪ್ಷನ್. ಏನ್ ಮಾಡುತ್ತೆ, ಹೋಗಿ ಕೂತ್ಕೊಂಡು ಆಪರೇಟರ್ ಹತ್ರ ಬೈಂಡ್ ಆಗ್ಬಿಡತ್ತೆ. ನಿಮ್ಗೆಲ್ಲ ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ಹೆಂಗ್ ನಡೆಯುತ್ತೆ ಅಂತ ಗೊತ್ತಲ್ವಾ? ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ನಲ್ಲಿ RNA ಪಾಲಿಮರೇಸ್ ಫಸ್ಟ್ ಹೋಗಿ ಸಿಗ್ಮಾ ಫ್ಯಾಕ್ಟರ್ ಜೊತೆ ಸೇರ್ಕೊಂಡು ಪ್ರೊಮೋಟರ್ನ ಹೋಗಿ ಐಡೆಂಟಿಫೈ ಮಾಡಿ ಅಲ್ಲೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆದ್ಮೇಲೆ ಇಲ್ ಟ್ರಾನ್ಸ್ಕ್ರೈಬ್ ಏನದು ಇನಿಸಿಯೇಷನ್ ಆಯ್ತು, ಎಲಾಂಗೇಷನ್ ಆಯ್ತು, ಟರ್ಮಿನೇಷನ್ ಆಯ್ತು, ಇದೆಲ್ಲ ಆಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ RNA ಪಾಲಿಮರೇಸ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಮುಂದಕ್ಕೆ ಹೋಗಕ್ಕೆ ಜಾಗನೇ ಇಲ್ಲ. ಈ ಆಪರೇಟರ್ ಅದನ್ನ ಬ್ಲಾಕ್ ಈ ರಿಪ್ರೆಸರ್ ಪ್ರೋಟೀನ್ ಆಪರೇಟರ್ ಮೇಲೆ ಕೂತ್ಕೊಂಡು ಅದನ್ನ ಬ್ಲಾಕ್ ಮಾಡ್ತಾ ಇದೆ. ಈ ಕಾರಣದಿಂದ ಇದು ಟ್ರಾನ್ಸ್ಕ್ರೈಬು ಆಗಕ್ಕಾಗಲ್ಲ, ಟ್ರಾನ್ಸ್ಕ್ರೈಬೇ ಆಗ್ಲಿಲ್ಲ ಅಂದ್ರೆ ಟ್ರಾನ್ಸ್ಲೇಟ್ ಅಂತೂ ಆಗಕ್ ಚಾನ್ಸೇ ಇಲ್ಲ. ಸೊ ಯಾವಾಗ ಇಂಡ್ಯೂಸರ್ ಇಲ್ಲ ಅವಾಗ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಎರಡೂ ಆಗಲ್ಲ. ಅದೇ ಸೆಕೆಂಡ್ ಕೇಸ್ ತಗೊಳ್ಳೋಣ, ಇನ್ ದ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್. ಇವಾಗ ಈ ರಿಪ್ರೆಸರ್ 2 ಆಪ್ಷನ್ ಇದೆ. ಇದು ಆಪರೇಟರ್ ಹತ್ರನಾದ್ರೂ ಹೋಗಿ ಬೈಂಡ್ ಆಗ್ಬೋದು, ಇಲ್ಲ ಅಂದ್ರೆ ಲ್ಯಾಕ್ಟೋಸ್ ಜೊತೆನಾದ್ರೂ ಬೈಂಡ್ ಆಗ್ಬೋದು. ಲ್ಯಾಕ್ಟೋಸ್ ನ ಕಾನ್ಸಂಟ್ರೇಷನ್ ಹೆಚ್ಚಿರುವಾಗ ಲ್ಯಾಕ್ಟೋಸ್ ಜೊತೆ ಬೈಂಡ್ ಆಗುತ್ತೆ. ಲ್ಯಾಕ್ಟೋಸ್ ಜೊತೆ ಬೈಂಡ್ ಆಗಿ ಇದು ಇನ್ಆಕ್ಟಿವೇಟ್ ಆಗ್ಬಿಡುತ್ತೆ, ಅದು ಶೇಪಿಂಗ್ ಆಗಿ ಹೋಗ್ಬಿಡುತ್ತೆ. ಇಟ್ ವಿಲ್ ನೋ ಲಾಂಗರ್ ಬಿ ಏಬಲ್ ಟು ಗೋ ಅಂಡ್ ಬೈಂಡ್ ಟು ದಿ ಆಪರೇಟರ್. ಆಯ್ತಾ? ಇವಾಗ ಆಪರೇಟರ್ ಫ್ರೀ ಆಗಿದೆ. ಈ ಟೈಮ್ ನಲ್ಲಿ ಏನಾದ್ರೂ RNA ಪಾಲಿಮರೇಸ್ ಬಂದು ಪ್ರೊಮೋಟರ್ ಹತ್ರ ಬೈಂಡ್ ಆದ್ರೆ ಖಾಲಿ ರೋಡು ಫುಲ್ ಸ್ಪೀಡಲ್ಲಿ ಹೋಗಿ ಟ್ರಾನ್ಸ್ಕ್ರೈಬ್ ಮಾಡುತ್ತೆ, ಹಂಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. 3 ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ 3 ಎನ್ಸೈಮ್ ಮತ್ತೆ ಲ್ಯಾಕ್ಟೋಸ್ನ ಬ್ರೇಕ್ ಡೌನ್ ಮಾಡುತ್ತೆ. ಲ್ಯಾಕ್ಟೋಸ್ನ ಕಾನ್ಸಂಟ್ರೇಷನ್ ಕಡಿಮೆ ಆದ್ಮೇಲೆ, ಲ್ಯಾಕ್ಟೋಸ್ ಮೀಡಿಯಂ ಅಲ್ಲಿ ಅಷ್ಟಿಲ್ಲ ಅಂದ್ಮೇಲೆ ಮತ್ತೆ ರಿಪ್ರೆಸರ್ ವಾಪಸ್ ಹೋಗಿ ಆಪರೇಟರ್ ಜೊತೆ ಬೈಂಡ್ ಆಗುತ್ತೆ. ಈ ರೀತಿ ಆಗೋದು.
Okay, is this clear? ಓಕೆ, ಇದ್ರ ಮೇಲೆ ಇನ್ನೊಂದೆರಡು ಕ್ವೆಶ್ಚನ್ ಇದೆ. ಈ ಕಾನ್ಸೆಪ್ಟ್ ಅಲ್ಲಿ ಯಾವ ಜೀನ್ ಯಾವ ಎನ್ಸೈಮ್ಗೆ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ. ZYA, Z transcribes beta galactosidase, Y transcribes and translates permease, ZYA transacetylase. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೀವೇನಾದ್ರೂ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಅಂದ್ರೆ ಮಾಡ್ತೀನಿ ನಿಮ್ಗೆ. ಲ್ಯಾಕೋಪ್ರಾನ್ is turned on when allolactose molecule binds to lactose ಸೇಮ್ ಅನ್ಕೊಳ್ಳಿ, ಎರಡು ರಿಪ್ರೆಸರ್ ಬೈಂಡ್ ಆಗ್ಬೋದು. It is turned on when it binds to what? When it binds to the repressor. Turn on ಆಗೋದು ರಿಪ್ರೆಸರ್ ಬೈಂಡ್ ಮಾಡಿದಾಗ. ಅಂದ್ರೂ ಯಾರೋ ಎ ಅಂತ ಹೇಳ್ತಾ ಇದ್ದಾರೆ, ನಾನು ಏನ್ ಮಾಡ್ಲಿ ಗೊತ್ತಿಲ್ಲ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಪರವಾಗಿಲ್ಲ, 50%ಗಿಂತ ಜಾಸ್ತಿ, 58% ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಉಜ್ವಲ, ಸೆನ್ಯೂರಿಟಾ, ಶ್ರುತಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇದು ಕೂಡ ಲ್ಯಾಕೋಪ್ರಾನ್ ಮೇಲೆ ಇರೋದು. When does the lacopron in 𝐒𝐂𝐈 become switched on? Repressor binds to operator, RNA polymerase binds to operator, lactose is present and it binds to the repressor, lactose is present and it binds to RNA polymerase. When does it become switched on? When lactose is present and it binds to repressor. Correct ಆಗಿರೋ ಆನ್ಸರ್ is ಏನಾಯ್ತು ಇದಕ್ಕೆ? Okay, 47% have answered correctly. Next question ನೋಡೋಣ. The main aim of the Human Genome Project is to introduce new genes to humans, to identify and sequence the entire human genome, to develop better techniques for comparing two different human DNA samples, to remove disease-causing genes from human DNA. Majority B anta helta idira. Correct agiro answer is also B. The main aim was to sequence the entire human genome. 31 students correct agi answer madidira. Identification. Okay, never mind. Wrong slide. Next question nodana. The average length of hnRNA in humans is. hnRNA andre ಏನು ಹೇಳಿ? heterogeneous nuclear RNA, introns, exons ಎಲ್ಲ ಇರುತ್ತಲ್ಲ, that is your hnRNA. Average length ಏನು ಅದರದು? 3000 bases, 2.4 million bases, 1500 bases or 500 bases. ಇದು ನಮಗೆ ಗೊತ್ತಾಗಿದ್ದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇಂದ. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನಿಂದ ಜೀನೋಮ್ದು ಫೀಚರ್ಸ್ ನಾವು ಕಲ್ತಿದೀವಿ ಅಲ್ವಾ, ಅದ್ರಲ್ಲಿ ಕೊಟ್ಟಿದ್ದಾರೆ ಆವ್ರೇಜ್ ಜೀನ್ ಅಲ್ಲಿ 3000 ಬೇಸಸ್ ಇರುತ್ತೆ ಅಂತ. ಆವ್ರೇಜ್ ಹ್ಯೂಮನ್ ಜೀನ್ ಅಲ್ಲಿ 3000 ಬೇಸಸ್ ಇದ್ರೆ ಇಂಟ್ರಾನ್ಸ್, ಎಕ್ಸಾನ್ಸ್, ಕೋಡಿಂಗ್, ನಾನ್ ಕೋಡಿಂಗ್ ಎಲ್ಲ ಸೇರಿ HNRNA ಕೂಡ ಅಷ್ಟು ಕಾಪಿ ಆಗಿರುತ್ತೆ ಅಲ್ವಾ. ಸೊ HNRNA ಕೂಡ 3000 ಇರುತ್ತೆ ಅನ್ನೋದು ಐಡಿಯಾ ಇಲ್ಲಿ. ಓಕೆನಾ? ಸೊ HNRNA also will have around 3000 bases. So the correct answer to this question is option A. Senorita, is your name really Senorita? Then we have Alam, and then we have Ujwala, then we have Gauri, and then we have Krupa in the top 5 spots. Next question. चाहत के दो पल भी. According to Human Genome Project, the total number of genes in human genome is estimated at 30,000. It is estimated at 30,000.
ದ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಆನ್ ವೈ ಕ್ರೋಮೋಸೋಮ್ ಆರ್. ಎಷ್ಟು ಜೀನ್ಸ್ ಪ್ರೆಸೆಂಟ್ ಇದೆ ವೈ ಕ್ರೋಮೋಸೋಮ್ ಮೇಲೆ? 2968 242 231 200 ಅಲ್ಲ 2898. The correct answer is 231 genes, which is option C. 231 genes Y chromosome present irodu, that is the smallest chromosome. 2968 genes is present in your first chromosome. This is the largest chromosome. Aita? Yeah, so here I have added Y has 231, 1 has 2968. ಓಕೆನಾ? ನಿಮಗೆ ನೋಟ್ಸಲ್ಲಿ ಅಲ್ಲೇ ಸಿಕ್ಬಿಡ್ಲಿ ಅಂತ ಎಲ್ಲ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ DNA ಫಿಂಗರ್ ಪ್ರಿಂಟಿಂಗ್ ಸ್ಟೆಪ್ಸ್ನ ನೋಡೋಣ, ಕರೆಕ್ಟ್ ಸೀಕ್ವೆನ್ಸಲ್ಲಿ ಅರೇಂಜ್ ಮಾಡೋಣ. ದ್ಯಾಮಣ್ಣ ಇಟ್ಸ್ ಮೀ ವಾಟ್ ಅಂದರೆ ಲೀಡರ್ ಬೋರ್ಡ್ ನೋಡೋಣ. ಈ ಚಾಪ್ಟರ್ ಮುಗ್ದೋಗ್ಬಿಡ್ಲಿ, ಇನ್ನೊಂದು 2-3 ಕ್ವೆಶ್ಚನ್ ಈ ಚಾಪ್ಟರ್ ಮುಗ್ದೋಗುತ್ತೆ. ಅದಾದ್ಮೇಲೆ ಲೀಡರ್ ಬೋರ್ಡ್ನ ನೋಡೋಣ. ಫಸ್ಟ್ ಸ್ಟೆಪ್ ಏನಿದೆ DNA ಫಿಂಗರ್ ಪ್ರಿಂಟಿಂಗ್ನಲ್ಲಿ? DNA ಐಸೋಲೇಟ್ ಮಾಡಬೇಕು, ಅದೇ ತಾನೇ ಫಸ್ಟ್ ಸ್ಟೆಪ್. ಐಸೋಲೇಟ್ ಮಾಡಿ ಆದ್ಮೇಲೆ ಏನು ಮಾಡ್ತೀವಿ? ಸೆಲ್ಸಿಂದ ಫಸ್ಟ್ DNA ತೆಗಿತೀವಿ. DNA ಸೆಲ್ಸಿಂದ ತೆಗೆದು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತೀವಿ. ಕಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ? ಕತ್ರಿನ ಯೂಸ್ ಮಾಡ್ತೀವಿ. ಯಾವ ಕತ್ರಿ ಅದು? ಮಾಲಿಕ್ಯುಲರ್ ಸಿಸರ್ಸ್. ಮಾಲಿಕ್ಯುಲರ್ ಸಿಸರ್ಸ್ಗೆ ನಾವು ಏನಂತ ಕರಿತೀವಿ? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ನ ಯೂಸ್ ಮಾಡಿಕೊಂಡು ದೊಡ್ಡ DNA ಚಿಕ್ಕ ಪೀಸ್ಗೆ ಕಟ್ ಮಾಡ್ತೀವಿ. ಇದು ನಮ್ಮ ಸೆಕೆಂಡ್ ಸ್ಟೆಪ್. ಈ ಕಟ್ ಮಾಡಿರೋ DNA ಎಷ್ಟೊಂದು ಫ್ರಾಗ್ಮೆಂಟ್ಸ್ ಇರುತ್ತೆ. ಆ ಫ್ರಾಗ್ಮೆಂಟ್ಸ್ನ ನಾವು ಫಸ್ಟ್ ಅದರ ಲೆಂತ್ ಅಕಾರ್ಡಿಂಗ್ನ ಸೆಪ್ರೇಟ್ ಮಾಡಬೇಕು. ಅದನ್ನ ಸೆಪ್ರೇಟ್ ಮಾಡೋದಕ್ಕೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡ್ತೀವಿ. ಇವಾಗ ದೊಡ್ಡ ಸ್ಟ್ಯಾಂಡ್ಸು ಚಿಕ್ಕ ಸ್ಟ್ಯಾಂಡ್ಸು ಅವರ ಸೈಜ್ ಮೇಲೆ ಡಿಪೆಂಡೆಂಟ್ ಆಗಿ ಸೆಪರೇಟ್ ಆಗಿ ಬ್ಯಾಂಡ್ಸ್ ಫಾರ್ಮ್ ಮಾಡುತ್ತೆ. ಇದಾದ್ಮೇಲೆ DNA ಜೆಲ್ಲಲ್ಲೇ DNA ಬಿಟ್ಟರೆ ಅದು ಸ್ಟೇಬಲ್ ಆಗಿರೋದಿಲ್ಲ. ಸೊ ಅದನ್ನ ಒಂದು ಸ್ಟೇಬಲ್ ಆಗಿರೋ ಕಡೆಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ನೈಟ್ರೋಸೆಲ್ಲೋಸ್ ಪೇಪರ್, ನೈಲಾನ್ ಮೆಂಬ್ರೇನೋ ಯಾವುದು ತಗೊಂಡು ಈ ಜೆಲ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಏನೋ ಒಂದು ಏನು ಹೇಳ್ತೀವಿ ಪೇಪರ್ ಟವಲ್ಸ್ ಎಲ್ಲ ಇಡ್ತೀವಿ. ವೇಟ್ ಕೆಪಿಲಾರಿಟಿಯಿಂದ ಅದು ಟ್ರಾನ್ಸ್ಫರ್ ಆಗುತ್ತೆ. ಆ ಪ್ರಾಸೆಸ್ಗೆ ನಾವು ಸದರ್ನ್ ಬ್ಲಾಟಿಂಗ್ ಅಂತ ಕರಿತೀವಿ. ಸದರ್ನ್ ಬ್ಲಾಟಿಂಗ್ ಅಲ್ಲಿ ಏನಾಗುತ್ತೆ? ಜೆಲ್ಲಲ್ಲಿ ಯಾವ DNA ಬ್ಯಾಂಡ್ಸ್ ಇತ್ತು ಆ DNA ಎಲ್ಲ ಕೂಡ ನಮ್ಮ ನೈಟ್ರೋಸೆಲ್ಲೋಸ್ ಪೇಪರ್ ಅಥವಾ ನೈಲಾನ್ ಮೆಂಬ್ರೇನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದಾದ್ಮೇಲೆ ಒಂದು ಸ್ಟೆಪ್ಪು ಎಲ್ಲ NCERT ಮಿಸ್ ಮಾಡಿದೆ, ಈ ಡಯಾಗ್ರಾಮ್ ಅಲ್ಲೂ ಮಿಸ್ ಮಾಡಿದೆ. 2 ಸ್ಟ್ಯಾಂಡ್ ಆಫ್ DNA ಇರುತ್ತೆ. 2 ಸ್ಟ್ಯಾಂಡ್ ಆಫ್ DNA ಅಲ್ಲಿ 1 ಸ್ಟ್ಯಾಂಡ್ ಆಫ್ DNA ಮಾತ್ರ ನಮಗೆ ಬೇಕು. ಸೊ ಸಿಂಗಲ್ ಸ್ಟ್ಯಾಂಡರ್ಡ್ ಮಾಡಬೇಕು. ಸಿಂಗಲ್ ಸ್ಟ್ಯಾಂಡ್ ಮಾಡೋದಕ್ಕೆ ನಾವು ಏನದು ಆಲ್ಕಲಿ ಜೊತೆ ಟ್ರೀಟ್ ಮಾಡ್ತೀವಿ. ಅವಾಗ ಡಬಲ್ ಸ್ಟ್ಯಾಂಡರ್ಡ್ DNA ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗುತ್ತೆ. ಅದಾದ್ಮೇಲೆ ನಾವು ಅದನ್ನ ರೇಡಿಯೋ ಆಕ್ಟಿವ್ ಪ್ರೋಬ್ಸ್ ಜೊತೆ ಹೈಬ್ರಿಡೈಸ್ ಮಾಡ್ತೀವಿ. ಈ ಪ್ರಾಸೆಸ್ಗೆ ನಾವು ಹೈಬ್ರಿಡೈಸೇಷನ್ ಅಂತ ಕರೆಯೋದು. ಇದಾದ್ಮೇಲೆ ರೇಡಿಯೋ ಆಕ್ಟಿವ್ ಪ್ರೋಬ್ಸ್ ಎಲ್ಲ ಹೋಗಿ ನಮ್ಮ DNA ಸೀಕ್ವೆನ್ಸ್ ಜೊತೆ ಪೇರ್ ಆಗುತ್ತೆ, ಹೈಬ್ರಿಡೈಸ್ ಆಗುತ್ತೆ. ಆಮೇಲೆ ಆ ಪೇಪರ್ ಆಪೋಸಿಟ್ ಅಲ್ಲಿ ನಾವು ಎಕ್ಸ್ರೇ ಫಿಲ್ಮ್ನ ಇಟ್ಟು ಇಲ್ಲೆಲ್ಲ ಏನ್ ಬ್ಯಾಂಡ್ಗೆ VNTR ಪ್ರೋಬ್ಸ್ ಬೈಂಡ್ ಆಗಿತ್ತು ಅದೇ ರೀಜನ್ಸ್ ನಲ್ಲಿ ನಮ್ಗೆ ಇಲ್ಲಿ ಬ್ಯಾಂಡಿಂಗ್ ಪ್ಯಾಟರ್ನ್ ಸಿಗುತ್ತೆ. ದಟ್ ಇಸ್ ಅವರ್ ಫೈನಲ್ DNA ಫಿಂಗರ್ ಪ್ರಿಂಟ್. ಇದಕ್ಕೆ ನಾವು ಆಟೋ ರೇಡಿಯೋಗ್ರಫಿ ಅಂತ ಕರಿತೀವಿ. ಆಯ್ತಾ? ಸೊ ದೀಸ್ ಆರ್ ದ ಸ್ಟೆಪ್ಸ್. ಇವಾಗ ನೋಡೋಣ. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಡೈಜೆಷನ್ ಮಾಡೋಣ. ಫಸ್ಟ್ ಸ್ಟೆಪ್ ಐಸೋಲೇಷನ್ ಕೊಟ್ಟಿಲ್ಲ. ಡೈಜೆಷನ್ ಆದ್ಮೇಲೆ ಎಲೆಕ್ಟ್ರೋಫೋರೆಸಿಸ್, ಎಲೆಕ್ಟ್ರೋಫೋರೆಸಿಸ್ ಆದ್ಮೇಲೆ ಸದರ್ನ್ ಬ್ಲಾಟಿಂಗ್, ಸದರ್ನ್ ಬ್ಲಾಟಿಂಗ್ ಆದ್ಮೇಲೆ ಹೈಬ್ರಿಡೈಸೇಷನ್, ಹೈಬ್ರಿಡೈಸೇಷನ್ ಆದ್ಮೇಲೆ ಆಟೋ ರೇಡಿಯೋಗ್ರಫಿ. ಸೊ ಕರೆಕ್ಟ್ ಆನ್ಸರ್ ಇಸ್ CAEBD, which is option B. Mayu, Senorita, Sunil have answered correctly. ಏನಾದರೂ ಡೌಟ್ಸ್ ಇದೆಯಾ? Safar Raj is saying class कल खत्म होगा शायद. Also I have to tell you an interesting thing.
Yesterday, even before the class had started, Safar Raj ಅವರು ಚಾಟ್ ಮಾಡ್ತಾ ಇದ್ರು ನಮ್ಮದೇ ವಿಡಿಯೋ ಅಲ್ಲಿ. ಐ ಜಸ್ಟ್ ವಾಂಟೆಡ್ ಟು ಚೆಕ್ ಇದು ಏನಾದರೂ ವಿಡಿಯೋ ಸ್ಕೆಡ್ಯೂಲ್ ಆಗಿದೆಯಾ ಇಲ್ವಾ, ಮಕ್ಕಳಿಗೆಲ್ಲ ನೋಟಿಫಿಕೇಶನ್ ಹೋಗಿದೆಯಾ ಇಲ್ವಾ ಅಂತ. ವೆರಿ ಹ್ಯಾಪಿಲಿ ಕ್ಲಾಸು ಸ್ಟಾರ್ಟ್ ಆಗಿಲ್ಲ, ಚಾಟ್ ಮಾಡ್ಕೊಂಡಿದ್ರು. ತುಂಬ ಫನ್ನಿ ಆಗಿತ್ತು ಅದನ್ನ ನೋಡೋದಕ್ಕೆ. ಅದು ಏನು ಚಾಟ್ ಅಂತ ನಾನು ಹೇಳಲ್ಲ, ಸಫರ್ ರಾಜ್ ಅವ್ರಿಗೆ ಅರ್ಥ ಆಗಿರುತ್ತೆ. ಓಕೆನಾ? ಅವ್ರಿಗೆ ಕ್ಲಾಸ್ ಯಾಕೆ ಬೇಗ ಮುಗಿಬೇಕು ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಕಮೆಂಟ್ ಮಾಡಬೇಕು. ಅದಕ್ಕೆ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಕ್ಲಾಸ್ ಎಂಡ್ ಆಗಲಿ ಅಂತ. ಓಕೆ, ಬಾಯ್ ಬಸ್ಸು. ವಿಜಯ್ ಕುಮಾರ್, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಹತ್ರ DNA ಇದೆ. DNA ಫಿಂಗರ್ ಪ್ರಿಂಟಿಂಗ್ಗೆ ಆಬ್ವಿಯಸ್ಲಿ DNA ಇರಬೇಕು. ಈ DNA ನಾವು ಕಟ್ ಮಾಡ್ತೀವಿ ಫಸ್ಟ್. ಅಷ್ಟೊಂದು ಉದ್ದ ಫ್ರಾಗ್ಮೆಂಟ್ ಆಫ್ DNA ಹ್ಯಾಂಡ್ಲಿಂಗ್ ಡಿಫಿಕಲ್ಟ್, ಸೊ ಕಟ್ ಮಾಡ್ತೀವಿ. ಕಟ್ ಮಾಡೋದಕ್ಕೆ ಎನ್ಸೈಮ್ಸ್ ಯೂಸ್ ಮಾಡ್ತೀವಿ. ಎನ್ಸೈಮ್ ಹೆಸರು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ನೀವು ಒಂದು ಉದ್ದದ ಥ್ರೆಡ್ನ ಕಟ್ ಮಾಡಿಬಿಟ್ರೆ ಎಷ್ಟೊಂದು ಫ್ರಾಗ್ಮೆಂಟ್ ಸಿಗುತ್ತೆ. ಒಂದು ಉದ್ದ ಇರ್ಬೋದು, ಒಂದು ಸಣ್ಣದಿರ್ಬೋದು. ಅದನ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸೆಪರೇಟ್ ಮಾಡ್ತೀವಿ. ಸೆಪರೇಟ್ ಮಾಡೋದಕ್ಕೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡ್ತೀವಿ. ಆಯ್ತಾ? ಸೊ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡಿದಾಗ ಅದ್ರದ್ದು ಸೈಜ್ ಪ್ರಕಾರ ಅದು ಬ್ಯಾಂಡ್ಸ್ ಫಾರ್ಮ್ ಮಾಡುತ್ತೆ ಜೆಲ್ನಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ಜೆಲ್ಲಲ್ಲಿ ಏನು ಬೇರೆ ಬೇರೆ DNA ಬ್ಯಾಂಡ್ಸ್ ಇದೆ ಅದನ್ನ ಒಂದು ಮೆಂಬ್ರೇನ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದ್ರ ಹೆಸರು ಸದರ್ನ್ ಬ್ಲಾಟಿಂಗ್ ಪ್ರಾಸೆಸ್ ಹೆಸರು. ಆಯ್ತಾ? ಅದಾದ್ಮೇಲೆ ವಿ ಹೈಬ್ರಿಡೈಸ್ ಇಟ್ ವಿತ್ VNTR ಪ್ರೋಬ್ಸ್. ಆ ಪ್ರಾಸೆಸ್ ಹೆಸರು ಹೈಬ್ರಿಡೈಸೇಷನ್. ಅದಾದ್ಮೇಲೆ ಯು ಕೀಪ್ ಇಟ್ ಒಂದು ಎಕ್ಸ್ರೇ ಫಿಲ್ಮ್ ಪಕ್ಕದಲ್ಲಿ ಇಟ್ಟು ಎಲ್ಲೆಲ್ಲಿ VNTR ಪ್ರೋಬ್ಸ್ ಅಟ್ಯಾಚ್ ಆಗಿದೆ ಅಲ್ಲೆಲ್ಲ ಇಲ್ಲಿ ಬ್ಯಾಂಡ್ ಕಾಣಿಸುತ್ತೆ. ದಟ್ ವಿಲ್ ಬಿ ಯೋರ್ ಫೈನಲ್ DNA ಫಿಂಗರ್ ಪ್ರಿಂಟ್. ಆ ಪ್ರಾಸೆಸ್ಗೆ ನಾವು ಆಟೋ ರೇಡಿಯೋಗ್ರಫಿ ಅಂತ ಕರಿತೀವಿ. ಫಸ್ಟ್ PU ರಿವಿಷನ್ ಎಕ್ಸಾಮೇ ಮುಗ್ದೋಯ್ತಲ್ಲ. CET ಕೇಳ್ತಾ ಇದ್ದೀರಾ ತಬಸ್ಸುಮ್? ಐ ಥಾಟ್ ಯು ಸೆಡ್ ಬಾಯ್. ಓಕೆ, ಇಟ್ ವಿಲ್ ಬಿ ಆನ್ April 6th. ಅಯ್ಯೋ, ನಾನು ಅದನ್ನ ಜಾಸ್ತಿ ನೋಡಕ್ ಹೋಗಲ್ಲ ಬರ್ಡ್ಸ್ನ, ನಂದು ಕಣ್ಣು ಹೋಗ್ಬಿಡುತ್ತೆ. ನಾನು ಇನ್ನೂ ಎಷ್ಟು ಜನಕ್ಕೆ ಪಾಠ ಮಾಡ್ಬೇಕಲ್ವಾ, ಕಣ್ಣು ಉಳಿಸ್ಕೊಳ್ಬೇಕು. ಆ ಥರ ಎಲ್ಲ ನೋಡಿ ನಾನು ಇವಾಗಲೇ ಕಣ್ಣು ಹೋಗಿಸ್ಕೊಂಡ್ಬಿಟ್ರೆ ಮತ್ತೆ. ಇದ್ರ ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತ ಪ್ರವೀಣ್ ಅವ್ರು ಕೇಳ್ತಾ ಇದ್ದೀರಾ. ಈ ನೋಟ್ಸ್ ಈ ಕ್ಲಾಸ್ ಮುಗಿತಿದ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕ್ಲಾಸ್ ಮುಗ್ದಾಗಿ ಅರ್ಧ ಗಂಟೆಯಲ್ಲಿ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೇ ಸಿಗುತ್ತೆ. All right, somebody is getting impatient, saying go faster. Let's move on to our next question. ಡೌನ್ಲೋಡ್ ಮಾಡೋದಕ್ಕೆ ಡೌನ್ಲೋಡ್ ಅಂತ ಒಂದು ಆರೋ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ತಬಸ್ಸು. In which of the following steps in DNA fingerprinting technique are labeled VNTR probes used? In which step? It is used in hybridization step. Ivagashte explain madidini. So correct answer for this question is option D. 88% correct ಆಗಿ ಆನ್ಸರ್ ಮಾಡಿದೀರಾ. ಕಂಗ್ರ್ಯಾಚುಲೇಷನ್ಸ್. DNA fingerprinting ಮೇಲೆ ಕ್ವೆಶ್ಚನ್ ಬಂದ್ರೆ ಎಲ್ಲರೂ ಆನ್ಸರ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. In DNA fingerprinting, the probe refers to a radioactively labeled single-stranded DNA molecule, radioactively labeled single-stranded RNA molecule, radioactively labeled double-stranded RNA molecule, double-stranded DNA molecule. ಎಲ್ಲದರಲ್ಲೂ ರೇಡಿಯೋಆಕ್ಟಿವ್ಲಿ ಲೇಬಲ್ಡ್ ಅಂತೂ ಕಾಮನ್ ಆಗಿದೆ, ಅದರಲ್ಲಿ ಏನು ಡಿಫರೆನ್ಸ್ ಇಲ್ಲ. ಸಿಂಗಲ್ ಸ್ಟ್ಯಾಂಡರ್ಡ್ DNA-ನ RNA-ನ, ಡಬಲ್ ಸ್ಟ್ಯಾಂಡರ್ಡ್ DNA-ನ RNA-ನ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಇಟ್ ಇಸ್ ಆಕ್ಚುಲಿ ಅ ಸಿಂಗಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಬ್ವಿಯಸ್ ಅಲ್ವಾ? DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ನಮ್ಮ ಹತ್ರ ಇರೋದು DNA. ಅದ್ರ ಆಪೋಸಿಟ್ ಹೈಬ್ರಿಡೈಸ್ ಆಗ್ಬೇಕಂದ್ರೆ DNA-ನೇ ಇರಬೇಕು. ಎರಡು ಡಬಲ್ ಸ್ಟ್ಯಾಂಡರ್ಡ್ ಆಗಿದ್ರೆ ಹೈಬ್ರಿಡೈಸೇಷನ್ ಸಾಧ್ಯ ಇಲ್ಲ. ಎರಡು ಸಿಂಗಲ್ ಸ್ಟ್ಯಾಂಡ್ ಮಧ್ಯ ಮಾತ್ರ ಹೈಬ್ರಿಡೈಸೇಷನ್ ಆಗಕ್ಕೆ ಸಾಧ್ಯ. ಸೊ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಎ. ವಾವ್, it's okay. 13%. Next question. The term southern blotting refers to transfer of DNA segments from in vitro cellulose membrane to the gel, attachment of probes to DNA fragments, alla hybridization, transfer of DNA fragments from electrophoretic gel to nitrocellulose sheet, yes, and comparison of DNA fragments from two sources, no. Correct answer ಈ ಕ್ವೆಶ್ಚನ್ಗೆ ಆಪ್ಷನ್ ಸಿ. 54% of you all have answered correctly. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದೆ. ಬ್ಲಡ್ ಸ್ಟೇನ್ಸ್
blood stains are found at the site of a murder. If DNA profiling technique is to be used for identifying the criminal, which of the following is ideal for use? ಬ್ಲಡ್ ಸ್ಟೇನ್ ಸಿಕ್ಕಿದೆ, ಯಾವುದೋ ಕ್ರೈಮ್ ಸೀನ್ ಅಲ್ಲಿ ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ. ಆ ಬ್ಲಡ್ ಅಲ್ಲಿ ನೀವು ಲ್ಯೂಕೋಸೈಟ್ಸ್ ಅಥವಾ ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್ ನ, ಸೀರಮ್ನ, ಎರಿಥ್ರೋಸೈಟ್ಸ್ ಅಥವಾ RCB, ಇದನ್ನೆಲ್ಲ RCB ಅನ್ನ RBC ಅನ್ನ RCB RBC, ಎರಿಥ್ರೋಸೈಟ್ಸ್ ಇಸ್ RBC. ಇದೆಲ್ಲ ಕೂಡ ಬ್ಲಡ್ ಸ್ಯಾಂಪಲ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಯಾವ್ದನ್ನ ಯೂಸ್ ಮಾಡಬೇಕು DNA ಫಿಂಗರ್ ಪ್ರಿಂಟಿಂಗಿಗೆ? ಲ್ಯೂಕೋಸೈಟ್ಸ್ WBC ಸೆಲ್ಸ್ ನಲ್ಲಿ ಮಾತ್ರ ನ್ಯೂಕ್ಲಿಯಸ್ ಇರೋದು, ಪ್ಲೇಟ್ಲೆಟ್ಸ್ ಅಲ್ಲೂ ನ್ಯೂಕ್ಲಿಯಸ್ ಇಲ್ಲ. ಸೀರಮ್ ಇಸ್ ಜಸ್ಟ್ what do we say, matrix, right? The plasma without clotting factors is your serum. That's how I remember it. Erythrocytes RBC ಅಲ್ಲೂ ಕೂಡ ವೈಟ್ ಬ್ಲಡ್ ಸೆಲ್ಸ್ ಇರೋದಿಲ್ಲ, ನ್ಯೂಕ್ಲಿಯಸ್ ಇರೋದಿಲ್ಲ, ಹಾಗಾಗಿ DNA ಇರಲ್ಲ. DNA ಫಿಂಗರ್ ಪ್ರಿಂಟಿಂಗ್ಗೆ ನಮಗೆ DNA ಬೇಕು. DNA ಸಿಗೋದು ಈ ಆಪ್ಷನ್ಸ್ ನಲ್ಲಿ ಬರೀ WBC ಅಥವಾ ಲ್ಯೂಕೋಸೈಟ್ಸ್ ನಲ್ಲಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರುವ ಆನ್ಸರ್ ಇಸ್ ಆಪ್ಷನ್ ಎ. 24% of you answered correctly. Congratulations. ಅಪ್ಪ, ಈ ಚಾಪ್ಟರ್ ಮುಗೀತು. ಒಂದ್ಸತಿ ಲೀಡರ್ ಬೋರ್ಡ್ ನ ನೋಡ್ಬಿಡೋಣ. Sunil has retained his top spot. He's answered consistently 86 questions ಅಲ್ಲಿ 81 ಕರೆಕ್ಟ್ ಆಗಿ. ಕಂಗ್ರಾಚುಲೇಷನ್ಸ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಸುನೀಲ್. ಸೂಪರ್ ಲೆವೆಲ್ ಇದೆ ನಿಮ್ ಪ್ರಿಪರೇಷನ್ದು. ಓಕೆನಾ? ನೆಕ್ಸ್ಟ್ ವಿ ಹ್ಯಾವ್ ದೀಕ್ಷಿತ್, who has been consistent in answering. Then we have Bhumika in the top 3 spots. ಯಾರಿಗೂ ಕೇಳಿಸಲ್ಲ, ಬಟ್ ಎಲ್ಲರೂ ಅವ್ರ ಮನೆಯಿಂದಾನೆ ಕ್ಲಾಪ್ ಮಾಡಿ ಅಪ್ಲಾಡ್ ಮಾಡಿ, ಯಾಕೆಂದ್ರೆ ತುಂಬಾ ಕನ್ಸಿಸ್ಟೆಂಟ್ ಆಗಿ ಶುರುವಿಂದ ಆನ್ಸರ್ ಮಾಡ್ಕೋತಾ ಬಂದಿದ್ದಾರೆ. Then we have Shruti, Kripa, Devashri, Vishwa, Nikita, Karthik, Pragnya in the top 10. All right, now let's move on and take a look at the questions from Microbes and Human Welfare. ಈ ಚಾಪ್ಟರ್ ನಿಂದ 1ರಿಂದ 2 ಕ್ವೆಶ್ಚನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. NCERT KCET exam ನಲ್ಲಿ sometimes 3 questions are also asked. As you can see, ಇಲ್ಲಿ ಟ್ರೆಂಡ್ ಅನಾಲಿಸಿಸ್ ಇದೆ, ಲಾಸ್ಟ್ ಫ್ಯೂ ಇಯರ್ಸ್, ಇದು 5 ವರ್ಷದ್ದು. ಫಸ್ಟ್ ಕ್ವೆಶ್ಚನ್ ಶುರು ಮಾಡೋಣ. ಈ ಚಾಪ್ಟರ್ ನಿಂದ ಕ್ವೆಶ್ಚನ್ ಹೆಂಗ್ ಬರುತ್ತೆ ಅಂತ ಅಂದ್ರೆ, ಇಲ್ಲ ಮೈಕ್ರೋ ಆರ್ಗ್ಯಾನಿಸಮ್ ಹೆಸರು ಕೊಡ್ತಾರೆ, ಅದ್ರದ್ದು ಪ್ರಾಡಕ್ಟ್ ಏನು ಅಂತ ಕೇಳ್ತಾರೆ, ಇಲ್ಲ ಪ್ರಾಡಕ್ಟ್ ಹೆಸರು ಕೊಡ್ತಾರೆ, ಇದು ಯಾವ ಮೈಕ್ರೋ ಪ್ರೊಡ್ಯೂಸ್ ಮಾಡೋದು ಅಂತ ಕೇಳ್ತಾರೆ. ಸೊ ಇದೇ ಬೇಸಿಕಲಿ ಇಂಥ ಕ್ವೆಶ್ಚನ್ಸೇ ಜಾಸ್ತಿ ಬರೋದು. ಒಂದಂತೂ ಅಂಥ ಕ್ವೆಶ್ಚನ್ ಇದ್ದೇ ಇರುತ್ತೆ. ಅದು ಬಿಟ್ಟು ನಿಮಗೆ ಯಾವ್ದು ಸೂವೇಜ್ ಟ್ರೀಟ್ಮೆಂಟ್, ಅದರಿಂದ ಕೂಡ ಕ್ವೆಶ್ಚನ್ಸ್ ಬರ್ಬೋದು. ರಾಕ್ಫರ್ಡ್ ಚೀಸ್, ಇಟ್ ಇಸ್ ರೈಪನ್ಡ್ ಬೈ ಯೂಸಿಂಗ್ ವಾಟ್? It is ripened by using a fungus which is called Penicillium ಆಯ್ತಾ? ಕರೆಕ್ಟ್ ಆಗಿರೋ ಆನ್ಸರ್ ಇಲ್ಲಿ ಆಪ್ಷನ್ ಡಿ. ಇಟ್ ಇಸ್ ಅ ಮೆಮರಿ ಬೇಸ್ಡ್ ಕ್ವೆಶ್ಚನ್. ಇಲ್ಲಿ ಲಾಜಿಕ್ ಅಪ್ಲೈ ಮಾಡು, ಏನಾದರೂ ಸಾಲ್ವ್ ಮಾಡು, ಆ ಥರ ಎಲ್ಲ ಏನೂ ಇಲ್ಲ. ನೆನ್ಪಿಟ್ಕೊಂಡಿದ್ರೆ ಆನ್ಸರ್ ಮಾಡ್ಬೋದು. ಓಕೆ, ಪೆನಿಸಿಲಿಯಂ ನೋಟೇಟಮ್ ಇಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪೆನಿಸಿಲಿನ್ ಆಂಟಿಬಯೋಟಿಕ್. ಅದು ಇಲ್ಲಿ ನಾವು ಕೇಳ್ತಾ ಇರೋದು ಒಂದು ಟೈಪ್ ಆಫ್ ಚೀಸ್ ಬಗ್ಗೆ. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಡಿ. ಆಕ್ಚುಲಿ NCERT ಅಲ್ಲಿ ಹೆಸರು ಮೆನ್ಷನ್ ಆಗಿಲ್ಲ, ನಾನು ಸುಮ್ಮನೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಶೋ ಆಫ್ ಮಾಡ್ತಾ ಇದ್ದೀನಿ, ನಂಗೆ ಎಷ್ಟೊಂದು ಗೊತ್ತಿದೆ ಅಂತ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸ್ವಿಸ್ ಚೀಸ್ ಅಂತೂ ಎಲ್ಲರೂ ಟಾಮ್ ಅಂಡ್ ಜೆರಿ ಕಾರ್ಟೂನ್ ಅಲ್ಲಿ ನೋಡಿರ್ತೀರಲ್ವಾ. ಜೆರಿ ಯಾವಾಗ್ಲೂ ಒಂದು ಚೀಸ್ ಯಾವಾಗ್ಲೂ ಇಷ್ಟ, ಅದಕ್ಕೆ ಅದರಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ದೊಡ್ಡ ದೊಡ್ಡ ಹೋಲ್ಸ್ ಇರುತ್ತೆ. ಟಾಮ್ ಜೆರಿನ ಟ್ರ್ಯಾಪ್ ಮಾಡ್ಬೇಕಂದ್ರೆ ಅದನ್ನೇ ಚೀಸ್ನ ಇಟ್ಕೊಂಡು ಟ್ರ್ಯಾಪ್ ಮಾಡಕ್ ಟ್ರೈ ಮಾಡೋದು. ದಟ್ ಈಸ್ ಯುವರ್ ಸ್ವಿಸ್ ಚೀಸ್. ಅದರಲ್ಲಿ ದೊಡ್ಡ ದೊಡ್ಡ ಹೋಲ್ಸ್ ಇರುತ್ತೆ. ವಾಟ್ ಇಸ್ ದ ಕಾಸ್ ಫಾರ್ ದ ಪ್ರೊಡಕ್ಷನ್ ಆಫ್ ದೀಸ್ ಹೋಲ್ಸ್? ಯಾಕೆಂತ ಅಂದ್ರೆ ಇದನ್ನ ಯಾವ ಬ್ಯಾಕ್ಟೀರಿಯಾ ಫರ್ಮೆಂಟ್ ಮಾಡಿ ಪ್ರೊಡ್ಯೂಸ್ ಮಾಡುತ್ತೆ, ಅದ್ರ ಹೆಸರು ಪ್ರೋಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂತ. ಆ ಬ್ಯಾಕ್ಟೀರಿಯಂ ಜಾಸ್ತಿ ಫರ್ಮೆಂಟೇಷನ್ ಮಾಡುವಾಗ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುವಾಗ ದೊಡ್ಡ ದೊಡ್ಡ ಹೋಲ್ಸ್ ಫಾರ್ಮ್ ಆಗುತ್ತೆ. So correct answer for this question is option A. Okay, 89% correct. Next question nodana. Which vitamin is increased by LAB in curd? LAB ಅಂದ್ರೆ ಏನಿದು? Lactic acid bacteria ಅಂತ ಅರ್ಥ. Lactic acid bacteria is what is involved in the formation of curd from milk. Milk in the curd form ಆದಾಗ ಯಾವುದೋ ಒಂದು ವೈಟಮಿನ್, ಒನ್ ಟೈಪ್ ಆಫ್ ವೈಟಮಿನ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ಯಾವ್ದು ವೈಟಮಿನ್? B12, C, E, B.
ಕರೆಕ್ಟ್ ಆನ್ಸರ್ ಇಸ್ ವೈಟಮಿನ್ B12. ಹೋಪ್ಫುಲಿ 100% ಕರೆಕ್ಟ್ ಆನ್ಸರ್ ಇರುತ್ತೆ ಅನ್ಕೊಂಡಿದ್ದೀನಿ. 96%, ನಾಟ್ ಬ್ಯಾಡ್. ನೆಕ್ಸ್ಟ್ ಕ್ವೆಶ್ಚನ್. ಇದು ಆರ್ಗ್ಯಾನಿಕ್ ಆಸಿಡ್ಸ್ ಬಗ್ಗೆ. Match the following bacteria of column 1 with the commercial products of column 2. Actually, ಇಲ್ಲಿ ಬ್ಯಾಕ್ಟೀರಿಯಾ ಅಂತ ಹೇಳ್ಬಾರ್ದು, ಮೈಕ್ರೋಬ್ ಅಂತ ಹೇಳಬೇಕು, ಬಿಕಾಸ್ ಆಸ್ಪರ್ಗಿಲ್ಲಸ್ ಇಸ್ ನಾಟ್ ಅ ಬ್ಯಾಕ್ಟೀರಿಯಂ, ಇಟ್ ಇಸ್ ಅ ಫಂಗಸ್. ಓಕೆನಾ? ಲ್ಯಾಕ್ಟೋಬ್ಯಾಸಿಲಸ್ ಹೆಸರಲ್ಲೇ ಇದೆ ಲ್ಯಾಕ್ಟಿಕ್ ಆಸಿಡ್. ಆಸ್ಪರ್ಗಿಲ್ಲಸ್ ನೈಗರ್ ಸಿಟ್ರಿಕ್ ಆಸಿಡ್. ಅಸಿಟೋಬ್ಯಾಕ್ಟರ್ ಎಸಿಟೈ ಹೆಸರಲ್ಲೇ ಇದೆ ಅಸಿಟಿಕ್ ಆಸಿಡ್. ಕ್ಲಾಸ್ಟ್ರೀಡಿಯಂ ಬ್ಯೂಟಿಲಿಕಮ್ ಹೆಸರಲ್ಲೇ ಇದೆ ಬ್ಯೂಟ್ರಿಕ್ ಆಸಿಡ್. ಕರೆಕ್ಟ್ ಆಗಿರೋದು ಏನು? AR, BS, CQ, DP. AR, BS, CP, DQ. Option C is the correct answer. 50% ಅಷ್ಟೇ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಇಂಥ ಕ್ವೆಶ್ಚನ್ ಅಲ್ಲೂ ಏನು ಪ್ರಾಬ್ಲಮ್ ನಿಮಗೆ? ಕನ್ಫ್ಯೂಸ್ ಆಗ್ತಾ ಇದೆಯಾ? ಇದು ABCD ಅಂತ ಅನ್ಕೊಳ್ತಾ ಇದ್ದೀರಾ? Be more careful. C option wrong. ಯಾಕೆ? RSPQ. PP ಅಂತ ಕೊಟ್ಬಿಟ್ಟಿದಾರಲ್ವಾ 2 ಸಲ. ದಿಸ್ ಶುಡ್ ಬಿ Q. ಕರೆಕ್ಟ್. ಥ್ಯಾಂಕ್ ಯು ಫಾರ್ ಪಾಯಿಂಟಿಂಗ್ ಇಟ್ ಔಟ್. ಐ ಚೇಂಜ್ ಇಟ್ ನೆಕ್ಸ್ಟ್ ಟೈಮ್, ಮುಂದಿನ ವರ್ಷ ಯೂಸ್ ಮಾಡುವಾಗ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೈಕ್ಲೋಸ್ಪೋರಿನ್ A, ಸ್ಟ್ರೆಪ್ಟೋಕೈನೇಸ್, ಸ್ಟಾಟಿನ್ಸ್, ಪೆನಿಸಿಲಿನ್. Cyclosporin A is an immunosuppressive agent. Streptokinase is clot buster. Statins are blood cholesterol lowering agents. Penicillin, as you all might already know, it is an antibiotic. Correct agiro answer A3, B1, C4, D2, which is option A. 52% ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಚಂದ್ರಶೇಖರ್ ಇಷ್ಟೊತ್ತು ಎಲ್ಲೋಗ್ಬಿಟ್ಟಿದ್ರಿ ನೀವು? ಆನ್ಸರ್ ಮಾಡ್ತಾ ಇರಲಿಲ್ಲ. ಮನು, ದೀಕ್ಷಿತ್, ಸುಧಾ, ಉಜ್ವಲ ಅರೌಂಡ್ ಟಾಪ್ 5. ಈ ಕ್ವೆಶ್ಚನ್ ಅಲ್ಲಿ ಎಷ್ಟೊಂದು ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಇದೆ, ಅದರದ್ದು ಫಂಕ್ಷನ್ ಅಥವಾ ಆಲ್ಟರ್ನೇಟ್ ನೇಮ್ ಏನಂತ ಕರೀತಾರೆ ಅದನ್ನ ಕೂಡ ಕೊಟ್ಟಿದ್ದಾರೆ. ಬಟ್ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ಇಂಡಿವಿಜುವಲ್ ಆಗು ಕ್ವೆಶ್ಚನ್ಸ್ ಕೇಳ್ಬೋದು. ಸೈಕ್ಲೋಸ್ಪೋರಿನ್ A ಫಂಕ್ಷನ್ ಏನು, ಅಥವಾ ಅದು ಯಾವ ಮೈಕ್ರೋಬ್ ನಿಂದ ಒಬ್ಟೇನ್ ಮಾಡ್ತಾರೆ ಅದೆಲ್ಲ ಕೇಳ್ಬೋದು. ಸೊ ಇದ್ರ ಬಗ್ಗೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೈಕ್ಲೋಸ್ಪೋರಿನ್ ಏನ ನಾವು ಇಮ್ಯೂನೋಸಪ್ರೆಸಿವ್ ಏಜೆಂಟ್ ಅಂತ ಏನಕ್ಕೆ ಕರಿತೀವಿ? ಯಾಕೆ ಅಂತ ಅಂದ್ರೆ ಯಾರೆಲ್ಲ ಇಂಡಿವಿಜುವಲ್ಸ್ ನಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಏನಾದರೂ ಆಗಿದ್ರೆ, ಲಿವರ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಇಂಡಿವಿಜುವಲ್ಸ್ಗೆ ಇಮ್ಯೂನೋಸಪ್ರೆಸೆಂಟ್ ಕೊಡ್ತಾರೆ. ಯಾಕೆ ಅಂತ ಅಂದ್ರೆ ಬೇರೆ ಯಾರ್ದು ಬಾಡಿ ಪಾರ್ಟ್ ಅವ್ರ ಬಾಡಿ ಒಳಗಡೆ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ, ತಮ್ಮ ಇಮ್ಯೂನ್ ಸಿಸ್ಟಮ್ ಆ ಬಾಡಿ ಪಾರ್ಟ್ನ ಫಾರಿನ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಡ್ಯಾಮೇಜ್ ಮಾಡಬಾರ್ದು, ಹಾಗಾಗಿ ಇಮ್ಯೂನೋಸಪ್ರೆಸೆಂಟ್ಸ್ನ ಕೊಡ್ತಾರೆ. ಸೊ ಅದ್ರ ಯೂಸ್ ಅಲ್ಲಿದೆ. ಸ್ಟ್ರೆಪ್ಟೋಕೈನೇಸ್ ಕ್ಲಾಟ್ ಬಸ್ಟರ್. ಯಾರಿಗಾದ್ರೂ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಆಗಿದ್ರೆ, ಬೇಡವಾ ಯಾರಿಗೂ ಎಕ್ಸ್ಪ್ಲನೇಷನ್ ಬೇಡವಾ? ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂದ್ರೆ ಏನಾದರೂ ಬ್ಲಡ್ ಕ್ಲಾಟ್ಸ್ ಎಲ್ಲಾದ್ರೂ ಆಗಿದ್ರೆ ಅದನ್ನ ಡಿಸಾಲ್ವ್ ಮಾಡೋದಕ್ಕೆ ಸ್ಟ್ರೆಪ್ಟೋಕೈನೇಸ್ನ ಯೂಸ್ ಮಾಡ್ತಾರೆ. ಸ್ಟಾಟಿನ್ಸ್, ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ರೆ ಯಾರಲ್ಲಾದ್ರೂ, ಕರೆಕ್ಟ್, ಗ್ರಾಫ್ ರಿಜೆಕ್ಷನ್, ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಯಾರಲ್ಲಾದ್ರೂ ಅಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಸ್ಟಾಟಿನ್ಸ್ನ ಯೂಸ್ ಮಾಡ್ತಾರೆ. ಸ್ಟಾಟಿನ್ಸ್ ಕೊಲೆಸ್ಟ್ರಾಲ್ ಸಿಂಥಸಿಸ್ ಮಾಡೋದಕ್ಕೆ ಏನು ಸಬ್ಸ್ಟ್ರೇಟ್ ಬೇಕು ಆ ಸಬ್ಸ್ಟ್ರೇಟ್ ಜೊತೆ ಕಂಪೀಟ್ ಮಾಡುತ್ತೆ ಎನ್ಸೈಮ್ ಆಕ್ಟಿವ್ ಸೈಟ್ಗೆ. ಹಾಗಾಗಿ ಸ್ಟ್ರೆಪ್ಟೋಕೈನೇಸ್ statins act as blood cholesterol lowering agent. Okay? So, penicillin ಎಲ್ಲರಿಗೂ ಗೊತ್ತೇ ಇದೆ, ಆಂಟಿಬಯೋಟಿಕ್ obtained from Penicillium notatum. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಹೇಳಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Enzyme which is useful to remove the oily stains in laundry. Oily stains in laundry.
ಯಾವುದಾದ್ರೂ ಉಪ್ಪಿನಕಾಯಿ ಏನಾದರೂ ಬಟ್ಟೆ ಮೇಲೆ ಬಿದ್ದರೆ ಆಯಿಲಿ ಸ್ಟೇನ್ ಆದರೆ ನಮ್ಮ ಮನೆಯಲ್ಲಿ ಆ ಡಿಟರ್ಜೆಂಟ್ ಹಾಕಿ ವಾಶ್ ಮಾಡಿದಾಗ ಹೋಗುತ್ತಲ್ವಾ, ಏನಕ್ಕೆ ಡಿಟರ್ಜೆಂಟಲ್ಲಿ ಅಂಥದ್ದು ಏನಿದೆ ಆಯಿಲಿ ಸ್ಟೇನ್ನ ರಿಮೂವ್ ಮಾಡೋದು ಅಂದರೆ ಈ ಡಿಟರ್ಜೆಂಟ್ಸ್ನಲ್ಲಿ ಲೈಪೇಸ್ ಅಂತ ಒಂದು ಎನ್ಸೈಮ್ ಇದೆ. ಆಯಿಲಿ ಸ್ಟೇನ್ ಅಂತ ಅಂದರೆ ಆಯಿಲಿ ಸ್ಟೇನ್ಸ್, ಆಯಿಲ್ಸ್ ಆರ್ ಲಿಪಿಡ್ಸ್ ರೈಟ್. ಲಿಪಿಡ್ಸ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಎನ್ಸೈಮ್ ಯಾವ್ದು ಬೇಕು? ಲೈಪೇಸ್ ಬೇಕು. ಈ ಲೈಪೇಸ್ ಆಯಿಲಿ ಸ್ಟೇನ್ಸ್ ಏನಾದರೂ ಇದ್ದರೆ ಬಟ್ಟೆಗಳಲ್ಲಿ ಅದನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನ ಡಿಟರ್ಜೆಂಟ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಡಿಟರ್ಜೆಂಟ್ ಅಲ್ಲಿ ಬರೀ ಲೈಪೇಸೇ ಇರಲ್ಲ, ಡಿಟರ್ಜೆಂಟ್ ನಲ್ಲಿ ಒಂದು ಕಾಂಪೊನೆಂಟ್ ಲೈಪೇಸ್ ಕೂಡ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಸಿ. ಲೈಪೇಸ್ ಯಾವ ಆರ್ಗಾನಿಸಮ್ ಇಂದ ಒಬ್ಟೇನ್ ಆಗುತ್ತೆ ಇದೆಲ್ಲ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, 90% ಆಫ್ ಯು ಆನ್ಸರ್ಡ್ ಕರೆಕ್ಟ್ಲಿ. ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. Which among the following products of microbes is not obtained from fungi? Penicillin is from Penicillium notatum, that is a fungus. Statins is obtained from Monascus purpureus, which is a type of yeast, it is a fungus. Cyclosporin A is obtained from Trichoderma polysporum, which is also a fungus. Swiss cheese, like I already mentioned earlier, is obtained from a bacterium called Propionibacterium shermani. So, idakke correct agiro answer is option C. 24% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ದಿವ್ಯಾ, ಮನು, ದೀಕ್ಷಿತ್ ಅವರೊಂದು ಟಾಪ್ 3. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. Ernst Chain and Howard Florey's contribution was establishing the potential of penicillin as an effective antibiotic, discovery of streptokinase, production of genetically engineered insulin, discovery of DNA sequence. Along with the Alexander Fleming, they both were also awarded Nobel Prize for establishing the potential of penicillin as an antibiotic. ಅದನ್ನ World War II ಟೈಮಲ್ಲಿ ಅಮೆರಿಕನ್ wounded soldiers ಗೆ ಟ್ರೀಟ್ ಮಾಡೋದಕ್ಕೆ ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಅವ್ರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ತು. ಆಯ್ತಾ? ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. 37% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್. The primary treatment of sewage water involves. Sewage treatment ಎರಡು ಫೇಸ್ ನಲ್ಲಿ ಆಗುತ್ತೆ, ಎರಡು ಸ್ಟೇಜ್ ನಲ್ಲಿ ಆಗುತ್ತೆ, ಪ್ರೈಮರಿ ಮತ್ತೆ ಸೆಕೆಂಡರಿ. ಪ್ರೈಮರಿ ಟ್ರೀಟ್ಮೆಂಟ್ ನಲ್ಲಿ ಏನಾಗುತ್ತೆ, ಯಾವುದೇ ಮೈಕ್ರೋಬ್ಸ್ ಯೂಸ್ ಆಗಿರೋದಿಲ್ಲ. ಎರಡು ಪ್ರಾಸೆಸ್ ನಡೆಯುತ್ತೆ, ಒಂದು ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್, ಇಂದು ಸೆಡಿಮೆಂಟೇಷನ್. ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್ ಅಲ್ಲಿ ಏನಾದರೂ ಫ್ಲೋಟಿಂಗ್ ವೇಸ್ಟ್ ಇದ್ರೆ, ಫ್ಲೋಟಿಂಗ್ ಡೆಬ್ರಿ ಇದ್ರೆ ಅದೆಲ್ಲ ಕೂಡ ಫಿಲ್ಟರ್ ಆಗೋಗ್ಬಿಡುತ್ತೆ. ಟೀ ಫಿಲ್ಟರ್ ಮಾಡುವಾಗ ಹೇಗೆ ಕೆನೆ ಬರುತ್ತೆ ಆ ಥರ ಏನಾದರೂ ಫ್ಲೋಟಿಂಗ್ ಇದ್ರೆ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ. ಸೆಡಿಮೆಂಟೇಷನ್ ಆಗೋ ಟೈಮಲ್ಲಿ ಏನೇ ಡೆನ್ಸರ್ ಪಾರ್ಟಿಕಲ್ಸ್, ಹೆವಿಯರ್ ಪಾರ್ಟಿಕಲ್ಸ್, ಸ್ಯಾಂಡು, ಗ್ರಿಟ್ ಅದೆಲ್ಲ ಇದ್ರೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಬೇಸಿಕಲಿ ಫಿಸಿಕಲ್ ಟ್ರೀಟ್ಮೆಂಟ್ ಇದು, ಫಿಸಿಕಲ್ ಪ್ರಾಸೆಸ್ ಇದು. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಫಿಲ್ಟ್ರೇಷನ್ ಮತ್ತೆ ಸೆಡಿಮೆಂಟೇಷನ್ ಆಗೋದು. ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. 77% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ, ನೋ ಡೌಟ್ಸ್ ಅನ್ಕೋತೀನಿ. ಓಕೆ, now let's move on and take a look at our next question. In sewage treatment, secondary treatment is considered highly significant because ಏನಾಗುತ್ತಂಥದ್ದು ಸೆಕೆಂಡರಿ ಟ್ರೀಟ್ಮೆಂಟ್ ನಲ್ಲಿ? It increases the organic content of sewage. Does it? No, absolutely not. ಆರ್ಗ್ಯಾನಿಕ್ ಕಂಟೆಂಟ್ನ ಕಡಿಮೆ ಮಾಡುತ್ತೆ, ಇನ್ಕ್ರೀಸ್ ಮಾಡಲ್ಲ. It helps to remove debris from the sewage. ಇಲ್ಲ, ಅದು ಪ್ರೈಮರಿ ಟ್ರೀಟ್ಮೆಂಟ್ ನಲ್ಲಿ ಆಗೋದು. It reduces the BOD level of sewage. Yes, this happens. It helps in the production of biogas. Not really. That is not the most important reason why it is important. It is because it reduces the BOD level of sewage. BOD ಅಂದ್ರೆ ಏನು ಹೇಳಿ? ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ. 81% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ. 1 ಲೀಟರ್ ವಾಟರ್ ಸ್ಯಾಂಪಲ್ ನಾವು ತಗೊಂಡ್ರೆ ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರು ಇರುತ್ತೆ ಅನ್ಕೊಳ್ಳೋಣ. ಸೂವೇಜ್ ಸ್ಯಾಂಪಲ್ ತಗೊಂಡ್ರೆ ಆರ್ಗ್ಯಾನಿಕ್ ಮ್ಯಾಟರು ಇರುತ್ತೆ, ಅದರೊಳಗಡೆ ಹೆಟ್ರೋಟ್ರೋಫಿಕ್ ಮೈಕ್ರೋಬ್ಸ್ ಲೈಕ್ ಬ್ಯಾಕ್ಟೀರಿಯಾ, ಫಂಗೈ ಕೂಡ ಇರುತ್ತೆ. ಈ ಬ್ಯಾಕ್ಟೀರಿಯಾ ಅಂಡ್ ಫಂಗೈಗೆ ಆ ಆರ್ಗ್ಯಾನಿಕ್ ಮ್ಯಾಟರ್ ಊಟದ ತರ. ಆ ಆರ್ಗ್ಯಾನಿಕ್ ಮ್ಯಾಟರ್ನ ಅವ್ರು ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು. ಆ 1 ಲೀಟರ್ ಅಲ್ಲಿರುವ ಅಷ್ಟು ಆರ್ಗ್ಯಾನಿಕ್ ಮ್ಯಾಟರ್ನ ಬ್ಯಾಕ್ಟೀರಿಯಾ, ಫಂಗೈ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಆಕ್ಸಿಜನ್ ಕನ್ಸ್ಯೂಮ್ ಮಾಡುತ್ತೆ ಅದಕ್ಕೆ ನಾವು BOD ಅಂತ ಕರೆಯೋದು. BOD ಹೆಚ್ಚಿದ್ದಷ್ಟು ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಅಂತ ಅರ್ಥ. BOD ಯಾವಾಗ ಹೆಚ್ಚಿರುತ್ತೆ? ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದ್ರೆ BOD ಜಾಸ್ತಿ, BOD ಜಾಸ್ತಿ ಇದ್ದಾಗ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ ಜಾಸ್ತಿ. ಓಕೆನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಶುರುನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರುತ್ತೆ, ಅವಾಗ
BOD ಜಾಸ್ತಿ ಇರುತ್ತೆ. ಮೈಕ್ರೋಬ್ಸ್ ಅದನ್ನ ಊಟದ ತರ ತಿಂತ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ನ ಕಡಿಮೆ ಮಾಡ್ಕೊಂಡು ಬರುತ್ತೆ. ಸೊ ಅವಾಗ BOD ರೆಡ್ಯೂಸ್ ಆಗುತ್ತೆ. ಓಕೆನಾ? ಯಾ, ಸೊ ಕರೆಕ್ಟ್ ಆನ್ಸರ್ ಈ ಕ್ವೆಶ್ಚನ್ಗೆ ಆಪ್ಷನ್ ಸಿ. ಫ್ಲಾಕ್, ವಾಟ್ ಇಸ್ ಫ್ಲಾಕ್? ಎಕ್ಸ್ಪ್ಲನೇಷನ್ ಬೇಡ ಅಂತ ಅಂದ್ರೆ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲೇ ಸಿಗುತ್ತೆ, ಅಲ್ಲೇ ಸಾಲ್ವ್ ಮಾಡ್ಬೋದಲ್ವಾ? ಎಷ್ಟೊಂದು ಜನ ಬರದೇ ಇಲ್ಲ ಎಕ್ಸ್ಪ್ಲನೇಷನ್ ಕೇಳೋದಕ್ಕೆ. What is flock? A mesh-like structure formed by the association of bacteria and fungal filaments in sewage. Primary sludge produced in sewage treatment alla. Effluent in the primary treatment tank obtained during sewage treatment alla. A type of biofortified food kuda alla. ಫ್ಲಾಕ್ ಅಂತ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನಾ ಹೇಳಿದ್ನಲ್ವಾ, ಆರ್ಗ್ಯಾನಿಕ್ ಮ್ಯಾಟರ್ ಏನ್ ಸೂವೇಜ್ ಅಲ್ಲಿ ಇರುತ್ತೆ ಅದನ್ನ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ. ಬೆಳೀತಾ ಒಂದು ಮೆಶ್ ತರ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಫ್ಲಾಕ್ಸ್ ಅಂತ ಕರೆಯೋದು. ಓಕೆನಾ? ಸೊ ಇದನ್ನ ಸುಮಾರು 93% ಆಫ್ ಯು ಆನ್ಸರ್ಡ್ ಕರೆಕ್ಟ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. BOD ಅಂದ್ರೆ ಏನು? ಆಲ್ರೆಡಿ ಇನ್ನೊಂದು ಕ್ವೆಶ್ಚನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಂಡು ಆನ್ಸರ್ ಮಾಡ್ತೀರಾ? ನೋಡೋಣ. ಈ ಚಾಪ್ಟರ್ ಮುಗ್ದಾದ್ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಲೀಡರ್ ಬೋರ್ಡ್ ಶಿವ್ ರೆಡ್ಡಿ. BOD ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಅದು ಆಕ್ಸಿಜನ್ ಕನ್ಸ್ಯೂಮ್ಡಾ ಇಲ್ಲ ಆಕ್ಸಿಜನ್ ರಿಲೀಸ್ಡಾ? ಏನದು? It is the amount of oxygen consumed of all the organic matter in 1 liter or 1000 ml of water were oxidized by bacteria. So it is consumed, not released. Correct agiro answer is option B. Okay na? 65% correct ag answer madidira. Now let's move on to our next question. Ruminants andre ee herbivorous mammals ಏನಿರುತ್ತೆ ಅದಕ್ಕೆ ನಾವು ruminant animals ಅಂತ ಕರಿತೀವಿ. ಆ ರೂಮಿನೆಂಟ್ ಆನಿಮಲ್ಸ್ ಅಂತೂ ಹರ್ಬಿವೋರಸ್ ಅಂದ್ರೆ ಯಾವಾಗಲೂ ಪ್ಲಾಂಟ್ಸ್ನೇ ತಿಂತಾ ಇರುತ್ತೆ ಅಲ್ವಾ? ಪ್ಲಾಂಟ್ಸ್ ಅಲ್ಲಿ ಎಷ್ಟೊಂದು ಪ್ಲಾಂಟ್ ಸೆಲ್ಸ್ ಅಲ್ಲೆಲ್ಲ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಈ ರೂಮಿನೆಂಟ್ ಆನಿಮಲ್ಸ್ಗೆ ಅಬಿಲಿಟಿ ಇದೆ ಸೆಲ್ಯುಲೋಸ್ನ ಡೈಜೆಸ್ಟ್ ಮಾಡೋದಕ್ಕೆ, ನಮಗೆ ಅಬಿಲಿಟಿ ಇಲ್ಲ. ಏನಕ್ಕದು? ಅವ್ರು ಹೆಂಗೆ ಡೈಜೆಸ್ಟ್ ಮಾಡ್ಬೋದು? ಬಿಕಾಸ್ ದೇ ಹ್ಯಾವ್ ಮೆಥನೋಜನ್ಸ್ ಆರ್ ಆಬ್ಸೆಂಟ್ ಇನ್ ದ ಹ್ಯೂಮನ್ ಗಟ್. Methanogens are present in the human gut. Cellulose is a complex sugar. Cellulose reduces the bulk of food. The reason why humans are not able to do so is because ನಮ್ಮಲ್ಲಿ ಹ್ಯೂಮನ್ಸ್ ನಲ್ಲಿ ಮೆಥನೋಜೆನ್ಸ್ ಪ್ರೆಸೆಂಟ್ ಇಲ್ಲ. ರೂಮಿನೆಂಟ್ಸ್ ನಲ್ಲಿ ರೂಮೆನ್ ಅಂತ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ನಲ್ಲಿ, ಅದರಲ್ಲಿ ಮೆಥನೋಜೆನ್ಸ್ ಪ್ರೆಸೆಂಟ್ ಇರುತ್ತೆ. ಆ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ ಇನ್ ಬ್ರೇಕಿಂಗ್ ಡೌನ್ ದ ಸೆಲ್ಯುಲೋಸ್. ದ ಕೌ ಆರ್ ದ ಬಫೆಲೋ ಆರ್ ದ ಕ್ಯಾಟಲ್ ಇಟ್ ಸೆಲ್ಫ್ ವಿಲ್ ನಾಟ್ ಬಿ ಏಬಲ್ ಟು ಬ್ರೇಕ್ ಇಟ್ ಡೌನ್. ಅದ್ರ ರೂಮೆನ್ ನಲ್ಲಿ ಏನ್ ಮೈಕ್ರೋಬ್ಸ್ ಇರುತ್ತೆ ಮೆಥನೋ ಬ್ಯಾಕ್ಟೀರಿಯಂ ತರ, ಅಂಥ ಮೈಕ್ರೋಬ್ಸ್ ವಿಲ್ ಹೆಲ್ಪ್ ಇನ್ ಬ್ರೇಕಿಂಗ್ ಡೌನ್ ದ ಸೆಲ್ಯುಲೋಸ್. ನಮ್ಮ ಬಾಡಿಯಲ್ಲಿ ಅದಿಲ್ಲ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಎ. ಯಶವಂತ್ ಕುಂದರ್ಗಿ ಮ್ಯಾಮ್ ಕ್ಲಾಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಇನ್ನು ಸ್ವಲ್ಪನೇ ಹೊತ್ತು, ಇನ್ನೊಂದು 15-20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋಣ. ನಾನು ಅವಾಗಿಂದ ಅದನ್ನ ಓದ್ಬಿಟ್ಟು ಐ ಥಾಟ್ ಯು ಆರ್ ಟೆಲಿಂಗ್ ಮೀ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ. ನಿಮ್ಮ ಹೆಸರು ಕುಂದರ್ಗಿ ಅಂತ ಇತ್ತಲ್ವಾ? ನಾನು ಅನ್ಕೊಂಡೆ ಯು ಆರ್ ಆಸ್ಕಿಂಗ್ ಮೀ ಟು ಸಿಟ್ ಡೌನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The technology of biogas production was developed in India due to the efforts of KVIC na, IARI, CDRI, both A and B na. What is KVIC? Khadi Village Industries Commission. IARI is Indian Agricultural Research Institute. Idu eradu kuda. So correct agiro answer ee question ge both A and B, which is option D. 75% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಬಯೋ ಕಂಟ್ರೋಲ್ ಏಜೆಂಟ್ಸ್ ಬಗ್ಗೆ ಈ ಕ್ವೆಶ್ಚನ್ ಇರೋದು. ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂದರೆ ನಿಮ್ಗೆ ಗೊತ್ತಲ್ವಾ? ಪೆಸ್ಟಿಸೈಡು, ಇನ್ಸೆಕ್ಟಿಸೈಡ್ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಬದಲು ಲಿವಿಂಗ್ ಆರ್ಗ್ಯಾನಿಸಮ್ಸ್ನೇ ಪೆಸ್ಟು ಕಂಟ್ರೋಲ್ಗೆ ಯೂಸ್ ಮಾಡೋದು ಈಸ್ ಬಯೋ ಕಂಟ್ರೋಲ್ ಏಜೆಂಟ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು, ಯಾವುದು ತಪ್ಪು ಅದನ್ನು ಫೈಂಡ್ ಔಟ್ ಮಾಡಬೇಕು. ದೇ ಡು ನಾಟ್ ಶೋ ಎನಿ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಕ್ರಾಪ್ ಪ್ಲಾಂಟ್ಸ್. ಹೌದು, they do not show any negative impact. They help to increase the use of synthetic pesticides. Absolutely not.
They are significant in treating ecologically sensitive area, correct. They do not affect non-target species, non-target pests, that is also correct. ಕರೆಕ್ಟ್ ಆಗಿರೋ ಆನ್ಸರ್ ಇಲ್ಲಿ ಆಪ್ಷನ್ ಬಿ. ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ನೇ ಬಯೋ ಕಂಟ್ರೋಲ್ಗೆ ಯೂಸ್ ಮಾಡಿದ್ರೆ ಆರ್ಟಿಫಿಷಿಯಲ್ ಆಗಿ ಕೆಮಿಕಲ್ ಪೆಸ್ಟಿಸೈಡ್ಸ್ನ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಇದನ್ನ ಯೂಸ್ ಮಾಡುವಾಗ ಬೇರೆ ಸಿಂಥೆಟಿಕ್ ಪೆಸ್ಟಿಸೈಡ್ ಯೂಸ್ ಇನ್ಕ್ರೀಸ್ ಆಗಲ್ಲ, ಕಡಿಮೆ ಆಗುತ್ತೆ. ಓಕೆನಾ? ಸೊ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶ್ಚನ್. A farmer has applied chemical fertilizers in his crop field for many successive seasons. In the next season, the crop growth was poor as the soil lost its fertility. Suggest the suitable microorganisms that replenishes the fertility of soil in his field. ಎಷ್ಟೋ ವರ್ಷ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಸಾಯಿಲ್ ಫರ್ಟಿಲಿಟಿನೇ ಹಾಳಾಗೋಗ್ಬಿಟ್ಟಿದೆ, ಕ್ರಾಪ್ಸ್ ಚೆನ್ನಾಗಿ ಬೆಳೀತಾ ಇಲ್ಲ. ಅದನ್ನ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕದೆ ಲಿವಿಂಗ್ ಆರ್ಗ್ಯಾನಿಸಮ್ ಬಯೋ ಫರ್ಟಿಲೈಸರ್ಸ್ನ ಯೂಸ್ ಮಾಡಿ ಸಾಯಿಲ್ ಫರ್ಟಿಲಿಟಿನ ರಿಪ್ಲೆನಿಶ್ ಮಾಡಬೇಕು ಅಂದರೆ ಹೆಂಗೆ ಮಾಡ್ಬೋದು? ಸ್ಪೈರುಲಿನಾ, ಕ್ಲೋರೆಲ್ಲಾ ಇದ್ರ ಬಗ್ಗೆ ಎಲ್ಲ ನೀವು ಪ್ರೋಟೀನ್ ಸಪ್ಲಿಮೆಂಟ್ ಅದರಲ್ಲಿ ಓದಿರ್ಬೋದು. ನಾಸ್ಟಾಕ್ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಈಸ್ ಅ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾ. ಇದು ಒಂದು ಬಯೋ ಫರ್ಟಿಲೈಸರ್. ಇದನ್ನ ಆಡ್ ಮಾಡಿದ್ರೆ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ಹಾಗಾಗಿ ಸಾಯಿಲ್ನ ಫರ್ಟಿಲಿಟಿ ಬೆಟರ್ ಆಗುತ್ತೆ. ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಬಿ. 98% ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ವೆರಿ ಗುಡ್. ಮುಗೀತು. ಇನ್ನು ಲಾಸ್ಟ್ ಎಕಾಲಜಿ ಚಾಪ್ಟರ್ಸ್ ಅಷ್ಟೇ ಬಾಕಿ ಇರೋದು, ಆದಷ್ಟು ಬೇಗ ಮುಗಿಸೋಣ. ಇದು ಆಫ್ ದ ಎಕಾಲಜಿ ಚಾಪ್ಟರ್ಸ್ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ಹೈ ವೇಟೆಡ್ ಚಾಪ್ಟರ್. ಬಟ್ ಇದರಲ್ಲೂ ಕೂಡ ಈ ವರ್ಷ ಮಾತ್ರ ಕೆಲವೊಂದು ಕಾನ್ಸೆಪ್ಟ್ಸ್ ಡಿಲೀಟ್ ಆಗಿದೆ. ಸೊ ಗೊತ್ತಿಲ್ಲ ನಮಗೆ ಈ ವರ್ಷದಿಂದ ಎಷ್ಟು ಕ್ವೆಶನ್ಸ್ ಕೇಳ್ತಾರೆ ಅಂತ. ಲೀಡರ್ ಬೋರ್ಡ್ ಕೇಳ್ತಾ ಇದ್ದೀರಾ, ಲೀಡರ್ ಬೋರ್ಡ್ನ ಒಂದ್ಸಲಿ ನೋಡೋಣ. Sunil is on top of the list as always. Then we have Deekshit, congratulations, and Bhumika, Shruti, Kripa, Divya, Nikita, Vishwa, Kannadiga, Aishwarya in the top 10 spots. Final ಆಗಿ ಲಾಸ್ಟ್ ಅಲ್ಲಿ ಎಲ್ಲಾನು ನೋಡೋಣ. ಓಕೆನಾ? ಎಲ್ಲರದು ನೋಡೋಣ. ಇದು ಒಂದು ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ದು ಫಸ್ಟ್ ಕ್ವೆಶ್ಚನ್. A population is correctly defined as having which of the following characteristics? Population ಅಂತ ಅಂದ್ರೆ ಏನು? ಒಂದು ಆರ್ಗ್ಯಾನಿಸಮ್ದು, ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಶೀಸ್ ಆಕ್ಯುಪೈಯಿಂಗ್ ಅ ಪರ್ಟಿಕ್ಯುಲರ್ ಏರಿಯಾ at a particular time, that is your population. Inhabiting the same geographic area, yeah. Individuals belong to, no, they will not have constant uniform density alva. ಪಾಪ್ಯುಲೇಷನ್ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಎ ಮತ್ತೆ ಬಿ ಮಾತ್ರ ಕರೆಕ್ಟ್. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಎ. 27% ಅಷ್ಟೇ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಏನು ಕನ್ಫ್ಯೂಷನ್ ಆಯ್ತು ಇಲ್ಲಿ? ಯಾವಾಗಲೂ ಪಾಪ್ಯುಲೇಷನ್ ಡೆನ್ಸಿಟಿ ಸೇಮ್ ಇರಲ್ಲ ತಾನೆ. ನಿಮ್ಮ ಮನೇಲೆ ನೀವು ಅನ್ಕೊಂಡ್ರೂ ಒಂದು ಪಾಪ್ಯುಲೇಷನ್ 4 ಜನ ಇದ್ದೀರಾ ಅಂತ, ಯಾವಾಗಲೂ 4 ಜನ ಇದ್ದೇ ಇರ್ತೀರಾ? ಯಾರಾದ್ರೂ ಫ್ರೆಂಡ್ ಮನೆಗೆ ಹೋಗ್ತೀರಾ? ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದೇ ಬರ್ತಾರೆ, ಯಾರೋ ಒಂದು ಮಗು ಹುಟ್ಟುತ್ತೆ ಅಥವಾ ಯಾವ್ದಾದ್ರು ಸಾವಾಗತ್ತೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಕಾನ್ಸ್ಟೆಂಟ್ ಆಗಿ ಒಂದೇ ಇರಲ್ಲ, ಹೌದಲ್ವಾ? ಒಂದು ಚಿಕ್ಕ ಮನೆಯಲ್ಲೇ ಕಾನ್ಸ್ಟೆಂಟ್ ಆಗಿರಲ್ಲ, ದೊಡ್ಡ ದೊಡ್ಡ ಜಿಯೋಗ್ರಫಿಕಲ್ ಏರಿಯಾ ಅಂತೂ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ. ಸೊ ಯಾ, ನೆಕ್ಸ್ಟ್ ಕ್ವೆಶ್ಚನ್. ಇದು ನಮ್ಮ ಏಜ್ ಪಿರಮಿಡ್ಸ್ ಬಗ್ಗೆ. ದ ಶೇಪ್ ಆಫ್ ದ pyramid reflects the growth status of the population. Identify the type of age pyramid represented below for human population. ಫ್ಯೂಚರಲ್ಲಿ ಇಂಥ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಆಗುತ್ತಾ, ಡಿಕ್ಲೈನ್ ಆಗುತ್ತಾ, ಅಸೆಂಡಿಂಗ್ ಆಗುತ್ತಾ, ಸ್ಟೇಬಲ್ ಆಗುತ್ತಾ, ಏನಾಗುತ್ತೆ? ಇಂಥ ಪಾಪ್ಯುಲೇಷನ್ ಡಿಕ್ಲೈನ್ ಆಗುತ್ತೆ. ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಎ. 57% ಕರೆಕ್ಟಾಗಿ ಹೇಳಿದ್ದೀರಾ. ಇದು 3 ಟೈಪ್ ಆಫ್ ಏಜ್ ಪಿರಮಿಡ್. ಯಾವಾಗಲೂ ಬೇಸಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಇರುತ್ತೆ, ಮಧ್ಯದಲ್ಲಿ ರೀಪ್ರೊಡಕ್ಟಿವ್, ಮೇಲ್ಗಡೆ ಪೋಸ್ಟ್ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಇರೋದು. ನಮಗೆ ಕೊಟ್ಟಿರೋ ಡಯಾಗ್ರಾಮ್ ಇದು. ಇಟ್ ಈಸ್ ಅರ್ನ್ ಶೇಪ್ಡ್. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ನಂಬರ್ ತುಂಬಾ ಕಡಿಮೆ, ರೀಪ್ರೊಡಕ್ಟಿವ್ ಅದಕ್ಕಿಂತ ಜಾಸ್ತಿ, ಅದಾದ್ಮೇಲೆ ಪೋಸ್ಟ್ ರಿಪ್ರೊಡಕ್ಟಿವ್ ಇಸ್ ಆಲ್ಸೋ ಲೆಸ್. ಇನ್ ಸ್ವಲ್ಪ ಟೈಮಲ್ಲಿ ಏನಾಗುತ್ತೆ, ರೀಪ್ರೊಡಕ್ಟಿವ್ ಎಲ್ಲ ಪೋಸ್ಟ್ ರಿಪ್ರೊಡಕ್ಟಿವ್ ಹೋಗ್ಬಿಡ್ತಾರೆ, ದೇ ಕೆ ನಾಟ್ ರೀಪ್ರೊಡ್ಯೂಸ್. ಪ್ರೀ ರಿಪ್ರೊಡಕ್ಟಿವ್ ಎಲ್ಲ ರೀಪ್ರೊಡಕ್ಟಿವ್ ಏಜ್ಗೆ ಬರ್ತಾರೆ, ಬಟ್ ನಂಬರ್ ಕಡಿಮೆ ಇರೋದ್ರಿಂದ ಪಾಪ್ಯುಲೇಷನ್ ಗ್ರೋತ್ ಕಡಿಮೆ ಆಗುತ್ತೆ, ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಾವು ಡಿಕ್ಲೈನಿಂಗ್ ಅಂತ ಹೇಳ್ತೀವಿ. ಒಂದು ನಿಮಿಷ. ಈ ರೀತಿ ಬೆಲ್ ಶೇಪ್ಡ್ ಇದ್ರೆ ನಾವು ಅದಕ್ಕೆ ಸ್ಟೇಬಲ್ ಪಿರಮಿಡ್ ಅಂತ ಹೇಳ್ತೀವಿ. ಟ್ರಯಾಂಗ್ಯುಲರ್ ಆಗಿದ್ರೆ ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಪಾಪ್ಯುಲೇಷನ್ ಸೈಜ್ ಕೀಪ್ಸ್ ಚೇಂಜಿಂಗ್ ಡಿಪೆಂಡಿಂಗ್ ಅಪಾನ್ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಪಾಪ್ಯುಲೇಷನ್ ಸೈಜ್ ಅಂದ್ರೆ ಎಷ್ಟು ಇಂಡಿವಿಜುವಲ್ಸ್ ಇದ್ದಾರೆ ಆ ಪಾಪ್ಯುಲೇಷನ್ ಅಲ್ಲಿ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ವಾಟ್ ಡಸ್ ಇಟ್ ಡಿಪೆಂಡ್ ಆನ್? ಅವೈಲಬಿಲಿಟಿ ಆಫ್ ಫುಡ್, ಪ್ರೆಡೇಷನ್ ಪ್ರೆಷರ್, ಅಡ್ವರ್ಸ್ ವೆದರ್, ಆಲ್ ಆಫ್ ದಿ ಅಬವ್. ಆಬ್ವಿಯಸ್ಲಿ ಎಲ್ಲ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ. ಫುಡ್ ಜಾಸ್ತಿ ಅವೈಲಬಲ್ ಇದ್ರೆ ಜಾಸ್ತಿ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆಗಿ ಆಗುತ್ತೆ. ತುಂಬಾ ಪ್ರೆಡಿಟರ್ಸ್ ಇದ್ರೆ ಪಾಪ್ಯುಲೇಷನ್ ಸೈಜ್ ಕಡಿಮೆ ಆಗುತ್ತೆ. ಅಡ್ವರ್ಸ್ ವೆದರ್ ಇದ್ರೂ ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ಪಾಪ್ಯುಲೇಷನ್ ಸೈಜ್. ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಡಿ. 85% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಆವರೇಜ್ ನೇಟಾಲಿಟಿ in our village is 25. Okay, natality is 25. Average mortality is 24. Immigration is 2. Emigration is 3. Increase in population ಎಷ್ಟಾಯಿತು? Natality, immigration ಎರಡು increases the population. Mortality, emigration ಎರಡು decreases the population. Natality ಅಂದ್ರೆ birth, mortality ಅಂದ್ರೆ death. ಆಯ್ತಾನಾ? ಆಯ್ತಾ? ಇದೆರಡು ಇನ್ಕ್ರೀಸ್ ಮಾಡುತ್ತೆ. ಟೋಟಲ್ ಆಗಿ 27 ಇನ್ಕ್ರೀಸ್ ಆಯಿತು. ಇದೆರಡು ಡಿಕ್ರೀಸ್ ಮಾಡುತ್ತೆ. ಇದು ಕೂಡ 27 ಡಿಕ್ರೀಸ್. ಸೊ ಟೋಟಲ್ ಆಗಿ ಏನೂ ಜಾಸ್ತಿ ಆಗಿಲ್ಲ, ಇದ್ದಷ್ಟೇ ಇತ್ತು. ಕರೆಕ್ಟ್ ಆಗಿರೋ ಆನ್ಸರ್ 0. ಆಪ್ಷನ್ ಬಿ. 63% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. ಖಾಲಿ ಪಲಾವ್ ತಿಂದು ಮಲ್ಕೊಂಡ್ ಬಿಟ್ಟಿದ್ರಾ? ಎಲ್ಲೋಗ್ಬಿಟ್ಟಿದ್ರಿ ಇಷ್ಟೊತ್ತು? ಸೊ ಅದರದ್ದು ಇಲ್ಲಿ ಒಂದು ಸ್ಲೈಡ್ ಆಡ್ ಮಾಡಿದ್ದೀನಿ ನಿಮಗೆ ರೆಫರೆನ್ಸಿಗೆ. ವರ್ಹಲ್ಸ್ ಪರ್ ಲಾಜಿಸ್ಟಿಕ್ ಗ್ರೋತ್ ಇಸ್ ಡಿಸ್ಕ್ರೈಬ್ಡ್ ಬೈ ದಿ ಇಕ್ವೇಶನ್. ಇಕ್ವೇಶನ್ ಕೊಟ್ಟಿದ್ದಾರೆ, ಅದರಲ್ಲಿ ಆರ್ ಅಂದ್ರೆ ಏನು, ಕೆ ಅಂದ್ರೆ ಏನು, ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ವಾಟ್ ಇಸ್ ಆರ್, ವಾಟ್ ಇಸ್ ಕೆ? ದಿಸ್ ಇಸ್ ಬೇಸಿಕಲಿ ಒನ್ ಆಫ್ ದ ಗ್ರೋತ್ ಮಾಡೆಲ್ಸ್ that we see in population. R is intrinsic rate of natural increase. K is your carrying capacity. So option B is your correct answer here. 77% correct ಆಗಿ ಆನ್ಸರ್ ಮಾಡಿದಿರಾ. ಕ್ಯಾರಿಂಗ್ ಕೆಪಾಸಿಟಿ ಅಂತ ಅಂದ್ರೆ ಏನು? ಕ್ಯಾರಿಂಗ್ ಕೆಪಾಸಿಟಿ ಅಂತ ಅಂದ್ರೆ ಒಂದು ಜಿಯೋಗ್ರಾಫಿಕಲ್ ಏರಿಯಾ, ಒಂದು ಹ್ಯಾಬಿಟ್ಯಾಟ್, ಅದರ ಅವೈಲೇಬಲ್ ಲಿಮಿಟೆಡ್ ರಿಸೋರ್ಸಸ್ ನಲ್ಲಿ ಎಷ್ಟು ಇಂಡಿವಿಜುವಲ್ಸ್ ನ ಸಪೋರ್ಟ್ ಮಾಡ್ಬೋದು, ಅದಕ್ಕೆ ನಾವು ಕ್ಯಾರಿಂಗ್ ಕೆಪಾಸಿಟಿ ಅಂತ ಕರೆಯೋದು. ಇದು ಒಂದು ಕ್ವೆಶ್ಚನ್ ಇದೆ, ನೋಡೋಣ. ಫ್ರಮ್ ದ ಗಿವನ್ ಆಪ್ಷನ್ಸ್ ಐಡೆಂಟಿಫೈ ದ ಕರೆಕ್ಟ್ ಕಾಂಬಿನೇಷನ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್ಸ್ ದಟ್ ಕರೆಸ್ಪಾಂಡ್ ಟು ದ ಸಿಂಬಲ್ಸ್. ಪಾಸಿಟಿವ್ ಇದ್ರೆ ಮ್ಯೂಚುವಲಿಸಮ್ ಅಲ್ವಾ? ಸೊ ಪ್ರಿಡೇಷನು ಅಲ್ಲ, ಪ್ಯಾರಾಸಿಟಿಸಮು ಅಲ್ಲ. ಇದು ಎರಡರಲ್ಲೇ ನೋಡೋಣ. ಮೈನಸ್ ಇದ್ರೆ ನೆಗೆಟಿವ್, ಕಾಂಪಿಟೇಷನ್. ಪ್ಯಾರಾಸಿಟಿಸಮ್ ಇಸ್ ಪಾಸಿಟಿವ್, ನೆಗೆಟಿವ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಕಮೆನ್ಸಾಲಿಸಮ್ ಅಲ್ಲಿ ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ನೈದರ್ ಬೆನಿಫಿಟ್ ನಾರ್ ಹಾರ್ಮ್, ಇಟ್ ಇಸ್ ನ್ಯೂಟ್ರಲ್. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ. ಓಕೆ, ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಸಿ. 88% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. ಇದನ್ನು ಆಡ್ ಮಾಡಿದ್ದೀನಿ ನಿಮಗೆ ರೆಫರೆನ್ಸ್ಗೆ ನೋಟ್ಸ್ ಅಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Interaction between the organisms of one of the following pairs is an example for commensalism. Commensalism ಗೆ ಯಾವ್ದು ಎಕ್ಸಾಂಪಲ್? Commensalism ಅಂದ್ರೆ ಪಾಸಿಟಿವ್ ನ್ಯೂಟ್ರಲ್ ಇಂಟರಾಕ್ಷನ್. ಒಂದಕ್ಕೆ ಬೆನಿಫಿಟ್ ಆಗಬೇಕು, ಇನ್ನೊಂದಕ್ಕೆ ನ್ಯೂಟ್ರಲ್ ಆಗಿರಬೇಕು. ಕ್ಯಾಟಲ್ ಆರ್ ಶೀಪ್ ಅಂಡ್ ಗ್ರಾಸ್, ಗ್ರಾಸ್ಗೆ ನೆಗೆಟಿವ್, ಕ್ಯಾಟಲ್ ಆರ್ ಶೀಪ್ಗೆ ಪಾಸಿಟಿವ್. ವಾಸ್ಪ್ ಅಂಡ್ ಫಿಗ್ ಟ್ರೀ ಎರಡಕ್ಕೂ ಬೆನಿಫಿಟ್. ಆರ್ಕಿಡ್ ಅಂಡ್ ಮ್ಯಾಂಗೋ ಟ್ರೀ, ಆರ್ಕಿಡ್ಗೆ ಬೆನಿಫಿಟ್, ಮ್ಯಾಂಗೋ ಟ್ರೀಗೆ ನೈದರ್ ಬೆನಿಫಿಟ್ ನಾಟ್ ಹಾರ್ಮ್. ಕುಕ್ಕು ಅಂಡ್ ಕ್ರೋ, ಕುಕ್ಕುಗೆ ಬೆನಿಫಿಟ್, ಕ್ರೋಗೆ ಹಾರ್ಮ್. ಸೊ ಇಲ್ಲಿ ಪಾಸಿಟಿವ್ ನ್ಯೂಟ್ರಲ್ ಇಂಟ್ರಾಕ್ಷನ್ ನಮಗೆ ಬೇಕಾಗಿದ್ದು. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿಚ್ ಈಸ್ ಕಮೆನ್ಸಾಲಿಸಮ್. 62% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಓಕೆ, ಡೋಂಟ್ ವರಿ ಇಫ್ ಯುವರ್ ಪೋಲ್ ಇಸ್ ನಾಟ್ ವರ್ಕಿಂಗ್, ಕೀಪ್ ಟೈಪಿಂಗ್ ಯುವರ್ ಆನ್ಸರ್ಸ್ ಇನ್ ದ ಕಾಮೆಂಟ್ ಬಾಕ್ಸ್. ನಿಮಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ. ಕಾನಲ್ಸ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ ಆನ್ ದ ರಾಕಿ ಸೀ ಕೋಸ್ಟ್ ಆಫ್ ಸ್ಕಾಟ್ಲೆಂಡ್. ಎರಡು ಬಾರ್ನಕಲ್ಸ್ನ ಅವರು ಸ್ಟಡಿ ಮಾಡ್ತಾ ಇದ್ರು. ಒಂದು ಲಾರ್ಜರ್ ಬಾರ್ನಕಲ್ ಬೆಲಾನಿಸ್ ವಿಲ್ ಡಾಮಿನೇಟ್ ಅಂಡ್ ಇಟ್ ವಿಲ್ ರಿಮೂವ್ ದ ಸ್ಮಾಲರ್ ಬಾರ್ನಕಲ್. ಏನಕ್ಕೆ ಅದಾಗತ್ತೆ? ಯಾಕಾಗತ್ತೆ? ಅದಾಗದು ಕಾಂಪಿಟೇಷನ್ ಇಂದ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಕಾಂಪಿಟೇಷನ್. ಬೋತ್ ಆಫ್ ದೆಮ್ ಆರ್ ಕಂಪೀಟಿಂಗ್ ಫಾರ್ ದ ಸೇಮ್ ರಿಸೋರ್ಸಸ್. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. 50% ಪರ್ಫೆಕ್ಟ್ ಆಗಿ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ. Next question. In which type of interactions both the interacting organisms do not live close together?
ಪ್ಯಾರಸೈಟು ಪ್ರೇ ಎರಡು ಕ್ಲೋಸ್ ಟುಗೆದರ್ ಇರಬೇಕು. ಮ್ಯೂಚುವಲಿಸಮ್ ಅಲ್ಲಂತೂ ಎರಡು ಒಟ್ಟಿಗೆ ಇರಬೇಕು. ಕಾಂಪಿಟೇಷನ್ ಅಲ್ಲೂ ಹತ್ರ ಇದ್ದಾರೆ, ಅದಕ್ಕೆ ಕಾಂಪಿಟೇಷನ್ ಇರೋದು. ಪ್ರಿಡೇಷನ್ ಅಲ್ಲಿ ಪ್ರೇ ಮತ್ತೆ ಪ್ರಿಡೇಟರ್ ಎಲ್ಲಾದ್ರೂ ಲಯನ್ ಮತ್ತೆ ಡಿಯರ್ ಪಕ್ಕಪಕ್ಕದ ಮನೆಯಲ್ಲಿ ನೇಬರ್ಸ್ ಆಗಿರೋದಿಲ್ಲ ಅಲ್ವಾ. ಸೊ ಅದರಲ್ಲಿ ನಾವು ತುಂಬಾ ಕ್ಲೋಸ್ ಆಗಿ ಇರೋದನ್ನ ನಾವು ನೋಡೋದಿಲ್ಲ. ಪ್ರಿಡೇಷನ್ ಅಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, 48% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಎಲ್ಲ ಮ್ಯೂಚುವಲಿಸಮ್ ಒಂದನ್ನ ಬಿಟ್ಟು ಯಾವ್ದು ಮ್ಯೂಚುವಲಿಸಮ್ ಅಲ್ಲ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಆಲ್ಗೆ ಮತ್ತೆ ಫಂಗೈ ಮ್ಯೂಚುವಲಿಸಮ್ ಅಲ್ಲಿ ಏನಾಗುತ್ತೆ, ಎರಡು ಸ್ಪೀಶೀಸ್ ನಲ್ಲಿ ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಲೈಕೆನ್ಸ್ ನಲ್ಲಿ ಆಲ್ಗೆಗೂ ಬೆನಿಫಿಟ್ ಇದೆ, ಫಂಗಸ್ಗೂ ಬೆನಿಫಿಟ್ ಇದೆ. ಫಂಗಸ್ ಮತ್ತೆ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಮೈಕೋರೈಜಾಲು ಎರಡಕ್ಕೂ ಬೆನಿಫಿಟ್ ಇದೆ. ಪಾಲಿನೇಷನ್ ಅಲ್ಲಿ ಪ್ಲಾಂಟ್ಗೆ ಪಾಲಿನೇಷನ್ ಆಗುತ್ತೆ, ಆನಿಮಲ್ಗೆ ಇಲ್ಲ ನೆಕ್ಟರೋ ಪೋಲನ್ನು ಎಗ್ಲೇ ಮಾಡಕ್ಕೆ ಜಾಗನೋ ಏನೋ ಒಂದು ಸಿಗುತ್ತೆ. ಕ್ಯಾಟಲ್ ಅಂಡ್ ಎಗ್ರೆಟ್ ಅಲ್ಲಿ ಕ್ಯಾಟಲ್ಗೆ ಪಾಸಿಟಿವ್, ಕ್ಯಾಟಲ್ಗೆ ನ್ಯೂಟ್ರಲ್, ಎಗ್ರೆಟ್ಗೆ ಪಾಸಿಟಿವ್. ಸೊ ದಿಸ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಮ್ಯೂಚುವಲಿಸಮ್, ದಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್. ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ 63% ಆಫ್ ಯು ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ ಈ ಕ್ವೆಶ್ಚನಿಗೆ. ಆಲ್ ರೈಟ್, ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕಸ್ಕ್ಯೂಟಾ ಇಸ್ ಅನ್ ಎಕ್ಸಾಂಪಲ್ ಆಫ್. ಕಸ್ಕ್ಯೂಟಾ ಯಾವುದಕ್ಕೆ ಎಕ್ಸಾಂಪಲ್? ಕಸ್ಕ್ಯೂಟಾ ಒಂದು ಪ್ಲಾಂಟ್, ಅದು ಒಂದು ಪ್ಯಾರಸೈಟ್. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ ಎಕ್ಟೋಪ್ಯಾರಸೈಟ್. ಪ್ಲಾಂಟ್ ಈ ರೀತಿ ಇರುತ್ತೆ, ಸ್ಪೆಷಲ್ ರೂಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಪ್ಯಾರಾಸಿಟಿಕ್ ರೂಟ್ಸ್. ಆ ಪ್ಯಾರಾಸಿಟಿಕ್ ರೂಟ್ಸ್ ಹೆಂಗ್ ನಾವು ಸ್ಟೇಪ್ಲರ್ ಹೊಡಿತೀವಿ ಬುಕ್ಗೆ, ಆ ತರ ಸ್ಟೇಪ್ಲರ್ ತರ ಒಳಗಡೆಗೆ ಯಾವ ಹೋಸ್ಟ್ ಪ್ಲಾಂಟ್ ಇರುತ್ತೆ ಅದ್ರೊಳಗಡೆಗೆ ಪೆನೆಟ್ರೇಟ್ ಆಗೋಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಝೈಲಮ್ ಫ್ಲೋಯಮ್ಗೆ ಹೋಗಿ ಅಲ್ಲಿಂದಾನೇ ಫುಡ್ ತಗೊಳುತ್ತೆ. ಅದಕ್ಕೆ ತಾನಾಗೆ ಫೋಟೋಸಿಂಥಸೈಸ್ ಮಾಡೋ ಅಬಿಲಿಟಿ ಇರಲ್ಲ. ನೋಡಿ ಹೆಂಗೆ ಯೆಲ್ಲೋ ಕಲರ್ ಇದೆ. ಸೊ ದ್ಯಾಟ್ ಈಸ್ ಯುವರ್ ಕಸ್ಕ್ಯೂಟಾ. ಇಟ್ ಈಸ್ ಅನ್ ಎಕ್ಟೋಪ್ಯಾರಸೈಟ್. ಆಲ್ ರೈಟ್, ಸೊ ನೀವಿಲ್ಲಿ ನೋಡ್ಬೋದು ದಿಸ್ ಇಸ್ ಕಸ್ಕ್ಯೂಟಾ ಹೆಂಗೆ ಪೆನೆಟ್ರೇಟ್ ಮಾಡಿದೆ ಹೋಸ್ಟ್ ಟಿಶ್ಯೂನ. ಓಕೆ, ಕರೆಕ್ಟ್ ಆಗಿರೋ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಎ. (43% of you have answered correctly. Okay, next question. ಈಗ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಇಕೋಸಿಸ್ಟಮ್ ಚಾಪ್ಟರ್. ದಿಸ್ ಇಸ್ ಒನ್ ಆಫ್ ದ ನಾಟ್ ಸೋ ಹೆವಿ ವೇಟೆಡ್ ಚಾಪ್ಟರ್ಸ್. ಇದರಿಂದ ಒಂದು ಅಥವಾ ಎರಡು ಕ್ವೆಶ್ಚನ್ ಕೇಳಿದ್ರೆ ಕೇಳ್ಬೋದು. ಇಕೋಸಿಸ್ಟಮ್ ಅಲ್ಲೂ ಅರ್ಧ ಚಾಪ್ಟರ್ ಆಲ್ಮೋಸ್ಟ್ ಡಿಲೀಟ್ ಆಗೋಗಿದೆ ಸಿಲೆಬಸ್ ರ್ಯಾಷನಲೈಸ್ ಆದಮೇಲೆ. ಈಕೊಲಾಜಿಕಲ್ ಸಕ್ಸೆಷನ್ ಅಂತ ಇತ್ತು, ಆಮೇಲೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಎಲ್ಲ ಇತ್ತು. ಅದೆಲ್ಲ ಕಾನ್ಸೆಪ್ಟ್ಸ್ ಈಗ ಡಿಲೀಟ್ ಆಗೋಗ್ಬಿಟ್ಟಿದೆ. ಈ ವರ್ಷ ನೋಡಬೇಕು ಎಷ್ಟು ಕ್ವೆಶ್ಚನ್ಸ್ ಬರುತ್ತೆ ಡಿಲೀಟೆಡ್ ಸಿಲೆಬಸ್ನಿಂದ ಅಂತ. ಓಕೆ, ಫಸ್ಟ್ ಕ್ವೆಶ್ಚನ್ ಪ್ರೈಮರಿ ಪ್ರೊಡಕ್ಟಿವಿಟಿ ಬಗ್ಗೆ. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಇನ್ ಅನ್ ಇಕೋಸಿಸ್ಟಮ್ ಇಸ್. ವಾಟ್ ಇಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ? ಪ್ರೊಡಕ್ಟಿವಿಟಿ ಅಂತ ಅಂದ್ರೆ ಏನು? ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಅಂದ್ರೆ ಏನು? ಪ್ರೈಮರಿ ಪ್ರೊಡಕ್ಟಿವಿಟಿ ಇಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಪ್ಲಾಂಟ್ಸ್. ಪ್ಲಾಂಟ್ಸ್ಗೆ ಫೋಟೋಸಿಂಥಸೈಸ್ ಮಾಡೋ ಅಬಿಲಿಟಿ ಇದೆ ಅಲ್ವಾ. ಸನ್ನಲ್ಲಿರುವಂತಹ ಎನರ್ಜಿನ ಯೂಸ್ ಮಾಡಿಕೊಂಡು ಪ್ಲಾಂಟ್ಸ್ ವಿಲ್ ಸಿಂಥಸೈಸ್ ಆರ್ಗ್ಯಾನಿಕ್ ಮ್ಯಾಟರ್. ಯಾವ ರೇಟಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ನ ಸಿಂಥಸೈಸ್ ಮಾಡುತ್ತೆ ಪ್ಲಾಂಟ್ಸು, ಅದಕ್ಕೆ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದು NPP, ಇನ್ನೊಂದು GPP. GPP ಅಂದ್ರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಎಷ್ಟೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ ಆಗಿರುತ್ತೆ ಅದರದ್ದು ರೇಟು ಇಸ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಪ್ಲಾಂಟ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಸ್ವಲ್ಪ ಅದು ಕೂಡ ರೆಸ್ಪಿರೇಟರಿ ನೀಡ್ಸ್ಗೆ ಯೂಸ್ ಮಾಡ್ಕೊಳ್ಳುತ್ತೆ ಅಲ್ವಾ. ಸೊ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ ನಾವು ರೆಸ್ಪಿರೇಟರಿ ಲಾಸ್ನ ಮೈನಸ್ ಮಾಡಿದ್ರೆ GPP ಇಂದ ವಾಟ್ ವಿ ಗೆಟ್ ಆಸ್ ಅ ರಿಸಲ್ಟ್ ಇಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. This net primary productivity is available for the consumers. Okay na? So GPP minus R is NPP. The correct answer is option A. 90% correct ಆಗಿ ಆನ್ಸರ್ ಮಾಡಿದ್ದೀರಾ, ಆಲ್ಮೋಸ್ಟ್ 90%. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The rate of formation of new organic matter by deer in a forest ecosystem is called. Deer is an animal. ಡಿಯರ್ ಕೂಡ ಪ್ಲಾಂಟ್ ನ ತಿನ್ನುತ್ತೆ. ಒಂದು ಪ್ಲಾಂಟ್ ನ ತಿನ್ನುತ್ತೆ. ಪ್ಲಾಂಟ್ ಅಲ್ಲಿ ಒಂದು ಬಯೋಮಾಸ್ ಪ್ರೆಸೆಂಟ್ ಇತ್ತು ಅಲ್ವಾ. ಪ್ಲಾಂಟ್ ಅಲ್ಲಿ ಏನ್ ಪ್ರೋಟೀನ್ ಪ್ರೆಸೆಂಟ್ ಇತ್ತು ಅದು ಆನಿಮಲ್ ನಲ್ಲೂ ಪ್ರೋಟೀನ್ ಆಗಿ ಪ್ರೆಸೆಂಟ್ ಇರಲ್ಲ. ನಾವ್ ಏನೋ ಸೊಪ್ಪು ತಿಂತೀವಿ ಅಂದ್ರೆ ಆ ಪ್ರೋಟೀನ್ ಡೈರೆಕ್ಟ್ ಆಗಿ ನಮ್ಗೆ ಹೋಗಲ್ಲ. ನಮ್ಮ ಬಾಡಿಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಹೋಗ್ತಾ ಪ್ರೋಟಿಯೇಸಸ್ ಎಲ್ಲ ಅದನ್ನ ಬ್ರೇಕ್ ಡೌನ್ ಮಾಡಿ ಅಮೈನೋ ಆಸಿಡ್ಸ್ ಫಾರ್ಮ್ ಆಗ್ಬಿಡುತ್ತೆ. ಹೊಸದಾಗಿ ನಮ್ಮ ಬಾಡಿಯಲ್ಲಿ ಮತ್ತೆ ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ. ಸೊ ಆನಿಮಲ್ಸ್ ನಲ್ಲಿ ಹೊಸದಾಗಿ ಏನ್ ಆರ್ಗ್ಯಾನಿಕ್ ಮ್ಯಾಟರ್ ಫಾರ್ಮ್ ಆಗುತ್ತೆ ಅದರ ರೇಟ್ಗೆ ನಾವು
ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಪ್ರೈಮರಿ ಪ್ರೊಡಕ್ಟಿವಿಟಿ ಇಸ್ ಆಲ್ವೇಸ್ ಅಬೌಟ್ ಪ್ಲಾಂಟ್ಸ್, ಸೆಕೆಂಡರಿ ಪ್ರೊಡಕ್ಟಿವಿಟಿ ಇಸ್ ವಿತ್ ರೆಸ್ಪೆಕ್ಟ್ ಟು ಆನಿಮಲ್ಸ್. ಓಕೆನಾ? ಸೊ ಕರೆಕ್ಟ್ ಆಗಿರೋ ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಬಿ. 28% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಹೋಪ್ಫುಲಿ ಇವಾಗ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದಿಸ್ ಇಸ್ ಅ ಕ್ವೆಶ್ಚನ್ ಬೇಸ್ಡ್ ಆನ್ ಡಿಕಾಂಪೊಸಿಷನ್. ಡಿಕಾಂಪೊಸಿಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ಅಂದ್ರೆ ಬ್ರೇಕ್ ಡೌನ್ ಆಫ್ ಡೆಟ್ರಿಟಸ್. ಡೆಟ್ರಿಟಸ್ ಅಂದ್ರೆ ಏನು ಹೇಳಿ? ಏನು ಡೆಡ್ ಆನಿಮಲ್ ಅಥವಾ ಪ್ಲಾಂಟ್ ಮ್ಯಾಟರ್ ಇರುತ್ತೆ ಅದಕ್ಕೆ ನಾವು ಡೆಟ್ರಿಟಸ್ ಅಂತ ಕರಿತೀವಿ. ಈ ಡೆಟ್ರಿಟಸ್ ನ ಬ್ರೇಕ್ ಡೌನ್ ಮಾಡುವಂತಹ ಆರ್ಗ್ಯಾನಿಸಮ್ಸ್ಗೆ ನಾವು ಡೆಟ್ರಿಟಿವೋರ್ಸ್ ಅಂತ ಕರಿತೀವಿ. ಓಕೆ, ಈ ಪ್ರಾಸೆಸ್ಗೆ ನಾವು ಫ್ರಾಗ್ಮೆಂಟೇಷನ್ ಅಂತ ಕರೆಯೋದು. ಓಕೆ, ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಸಿ. Okay, now let's move on and take a look at our next question. Rate of decomposition ಯಾವ್ದೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೆ? ರೇಟ್ ಆಫ್ ಡಿಕಾಂಪೊಸಿಷನ್ ನ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೆ? ಡೆಟ್ರಿಟಸ್ ನಲ್ಲಿ ಶುಗರ್ ಅಂಡ್ ನೈಟ್ರೋಜನ್ ಯಾವ ಫ್ಯಾಕ್ಟರ್ಸ್ ಡಿಲೇ ಮಾಡುತ್ತೆ, ಸ್ಲೋ ಮಾಡುತ್ತೆ? ಡೆಟ್ರಿಟಸ್ ನಲ್ಲಿ ಶುಗರ್ ನೈಟ್ರೋಜನ್ ಜಾಸ್ತಿ ಇದ್ದಾಗ ಸ್ಲೋ ಆಗಲ್ಲ, ಫಾಸ್ಟ್ ಆಗುತ್ತೆ. ಏರೇಷನ್ ಅಥವಾ ಆಕ್ಸಿಜನ್ ಸಫಿಶಿಯಂಟ್ ಆಗಿದ್ದಾಗ ಫಾಸ್ಟ್ ಆಗುತ್ತೆ. ವಾರ್ಮ್ ಅಂಡ್ ಮಾಯ್ಸ್ಟ್ ಎನ್ವೈರನ್ಮೆಂಟ್ ಇರುವಾಗ ಫಾಸ್ಟ್ ಆಗುತ್ತೆ. ಲಿಗ್ನಿನ್ ಅಂಡ್ ಕೈಟಿನ್ ಇರುವಾಗ ಸ್ಲೋ ಆಗುತ್ತೆ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. 56% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್. If 30 joule of energy is trapped at a producer level, which is plants, how much energy will be available to peacock as food in the following food chain? ನಮಗೆ ಗೊತ್ತು ಪ್ರತಿ ಟ್ರೋಫಿಕ್ ಲೆವೆಲ್ ಅಲ್ಲೂ 10% ಮಾತ್ರ ಪಾಸ್ ಆನ್ ಆಗೋದು. ಪ್ಲಾಂಟ್ ಅಲ್ಲಿ 30 ಇದ್ರೆ ಇಲ್ಲಿ 3 ಇರುತ್ತೆ, ಇಲ್ಲಿ 3 ಇದ್ರೆ ಇಲ್ಲಿ 0.3 ಇರುತ್ತೆ, ಇಲ್ಲಿ 0.3 ಇದ್ರೆ ಇಲ್ಲಿ 0.03 ಇರುತ್ತೆ. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಬಿ. ದಿಸ್ ಇಸ್ ಬೇಸ್ಡ್ ಆನ್ ದ 10% ಲಾ ಆಫ್ ಎನರ್ಜಿ ಟ್ರಾನ್ಸ್ಫರ್. ಒಂದು ಟ್ರೋಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಬರೀ 10% ಮಾತ್ರ ಟ್ರಾನ್ಸ್ಫರ್ ಆಗೋದು. ಕರೆಕ್ಟ್ ಆಗಿದೆ. ಇದು ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಎನರ್ಜಿ ಬಗ್ಗೆ ಈ ಕ್ವೆಶ್ಚನ್ ಇರೋದು. ಇದಕ್ಕೇನಾಯ್ತು? ಪಿರಮಿಡ್ ಆಫ್ ಬಯೋಮಾಸ್ ಯಾವುದು ಇನ್ಕರೆಕ್ಟ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಪಿರಮಿಡ್ ಆಫ್ ಬಯೋಮಾಸ್ ಇನ್ ಸಿ ಇಸ್ ಜನರಲಿ ಇನ್ವರ್ಟೆಡ್ as the biomass of fish far exceeds that of phytoplanktons. Yes. Pyramid of energy is mostly upright but sometimes may be inverted. Not at all. Pyramid of energy is always, all the time upright. ಯಾಕೆ ಅಂತ ಇವಾಗಷ್ಟೇ ನೋಡಿದ್ವಿ. ಒಂದು ಟ್ರೋಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಬರೀ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗೋದು. ಪ್ರೀವಿಯಸ್ ಟ್ರೋಫಿಕ್ ಲೆವೆಲ್ ನಲ್ಲಿ ಜಾಸ್ತಿ ಎನರ್ಜಿ ಇರುತ್ತೆ. ಸೊ ದಟ್ ಇಸ್ ದ ಕೇಸ್. ಫುಡ್ ಚೈನ್ಸ್ ಆರ್ ಜನರಲಿ ಶಾರ್ಟ್ with few trophic levels as only 10% of energy is transferred to each trophic level from the lower trophic level. Correct. Pyramids of number and biomass may either be upright or inverted. This is also correct. ಇದರಲ್ಲಿ incorrect ಆಗಿರೋದು ಆಪ್ಷನ್ ಬಿ. %82% ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮುಗೀತು ಅಲ್ಲಿಗೆ ಇಕೋಸಿಸ್ಟಮ್ ಚಾಪ್ಟರ್. ಫೈನಲ್ ಚಾಪ್ಟರ್ ನ ರೀಚ್ ಮಾಡಿದೀವಿ, ವಿಚ್ ಇಸ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಲೆಟ್ಸ್ ಸಿ. 2019 ಮುಂಚೆ ಎಲ್ಲ ಜಾಸ್ತಿ ಕ್ವೆಶ್ಚನ್ಸ್ ಬರೋದು ಇದರಿಂದ. ಬಟ್ ಆಫ್ ಲೇಟ್ ನಂಬರ್ ಆಫ್ ಕ್ವೆಶ್ಚನ್ಸ್ ಬರೀ ಒಂದು ಬರ್ತಾ ಇದೆ ಲಾಸ್ಟ್ 3 years ನಿಂದ. ಡಿಸ್ಟರ್ಬ್ ಆಗ್ತಿದ್ಯಾ? ಹಂಗಿದ್ರೆ ಕ್ವೆಶ್ಚನ್ಸ್ ನ ಬುಕ್ಕಿಂದಾನೇ ಓದ್ಬೋದಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. An alkaloid called reserpine is extracted from. ಇದನ್ನ ನಾವು ಬೇರೆ ಬೇರೆ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿಯಲ್ಲಿ ಕಲಿತೀವಿ. ಜೆನೆಟಿಕ್ ಡೈವರ್ಸಿಟಿ, ಸ್ಪೀಶೀಸ್ ಡೈವರ್ಸಿಟಿ, ಇಕಲಾಜಿಕಲ್ ಡೈವರ್ಸಿಟಿ ಅದರಲ್ಲಿ ಕಲ್ತ್ಕೋತೀವಿ.
ರೆಸರ್ಪಿನ್ ಅನ್ನೋದು ಒಂದು ಆಲ್ಕಲಾಯ್ಡ್ ದಟ್ ಇಸ್ ಪ್ರೊಡ್ಯೂಸ್ಡ್ ಬೈ ಅ ಪ್ಲಾಂಟ್ ಕಾಲ್ಡ್ ರೌಲ್ಫಿಯಾ ವಾಮಿಟೋರಿಯಾ. ಅಯ್ಯೋ ಅದರದ್ದು ಸೈಂಟಿಫಿಕ್ ನೇಮ್ ಏನು? ಸರ್ಪಗಂಧನ, ಅಶ್ವಗಂಧನ? ಅಶ್ವಗಂಧ. ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್ ಮೈ ಸೆಲ್ಫ್. I don't know. I'll check and let you know. Okay, for now I don't know. Next question ತಗೊಳ್ಳೋಣ. Here is the question. The variety of indigenous cows is nati cows is an example for. Indigenous cows ಅಂದ್ರೆ ಯಾವುದಕ್ಕೆ ಎಕ್ಸಾಂಪಲ್ ಅದು? ಜೆನೆಟಿಕ್ ಡೈವರ್ಸಿಟಿಗ, ಸ್ಪೀಶೀಸ್ ಡೈವರ್ಸಿಟಿಗ, ಇಕಲಾಜಿಕಲ್ ಡೈವರ್ಸಿಟಿಗ, ಮೈಕ್ರೋಬಿಯಲ್ ಡೈವರ್ಸಿಟಿಗ? ಇಂಡಿಜಿನಸ್ ಕೌಸ್ ಆರ್ ಆಫ್ ದ ಸೇಮ್ ಸ್ಪೀಶೀಸ್. ಆಯ್ತಾ? ಒಂದೇ ಸ್ಪೀಶೀಸ್ ನಲ್ಲಿ ಜಾಸ್ತಿ ವೆರೈಟಿ ಇದೆ ಅಂತ ಅಂದ್ರೆ ಅದು ಜೆನೆಟಿಕ್ ಲೆವೆಲ್ ಅಲ್ಲಿ ವೆರೈಟಿ. ಇವಾಗ ನಾವೆಲ್ಲ ಹ್ಯೂಮನ್ಸ್ ಒಂದೇ ಸ್ಪೀಶೀಸ್, ಸ್ಕಿನ್ ಕಲರ್ ಅಲ್ಲಿ ವೆರೈಟಿ ಇದೆ ಅಂತ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಅವರ್ ಜೀನ್ಸ್, ದಟ್ ಇಸ್ ಜೆನೆಟಿಕ್ ಡೈವರ್ಸಿಟಿ. ಒಂದೇ ಸ್ಪೀಶೀಸ್ ಆರ್ಗ್ಯಾನಿಸಮ್ಸ್ ನಲ್ಲಿ ವೆರೈಟಿ ನಾವು ನೋಡ್ತಾ ಇದೀವಿ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ದ ಜೀನ್ಸ್. ಸೊ ಇಟ್ ಈಸ್ ಜೆನೆಟಿಕ್ ಡೈವರ್ಸಿಟಿ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. 27% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Given below is the representation of the extent of global diversity of vertebrates. What groups does the portions represent? A, B, C, D, E ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ನಮ್ಮ NCERT ಇದು ಡಯಾಗ್ರಾಮ್. ಓಕೆ, ಸೊ ಆಫ್ this is F. Next highest will be, ಆಕ್ಚುಲಿ ಸ್ವಲ್ಪ ಮಿಸ್ಟೇಕ್ ಇದೆ ಇದರಲ್ಲಿ ಅನಿಸ್ತಾ ಇಲ್ವಾ? ಈ ಕೂಡ ಕಡಿಮೆ ಇರಬೇಕು. ಇಫ್ ಇಟ್ ಇಸ್ ಮೋರ್ ಆರ್ ಲೆಸ್, ಇಫ್ ಇಟ್ ಇಸ್ ವೇರಿಯಬಲ್ ಲೈಕ್ ದಟ್, ನೋ, ಇಟ್ಸ್ ಡಿಫಿಕಲ್ಟ್ ಟು ಫೈಂಡ್ ಔಟ್. ಎ ಅಂತೂ ಫಿಶಸ್ ಫಾರ್ ಶ್ಯೂರ್. ಸೊ ಇದೆರಡನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಆಕ್ಚುಲಿ ಯಾವ ಸೀಕ್ವೆನ್ಸ್ ಅಲ್ಲಿ ಅದು ಆರ್ಡರ್ ಪ್ರಕಾರ ಯಾವ್ದ್ರಲ್ಲಿ ಸ್ಪೀಶೀಸ್ ಡೈವರ್ಸಿಟಿ ಜಾಸ್ತಿ ಇದೆ ಅಂತ ನಾವು ನೋಡಿದ್ರೆ ಕರೆಕ್ಟ್ ಆರ್ಡರ್ ಇಸ್ ಫಿಶಸ್, ಬರ್ಡ್ಸ್, ರೆಪ್ಟೈಲ್ಸ್, ಆಂಫಿಬಿಯನ್ಸ್ ಆ್ಯಂಡ್ ಮ್ಯಾಮಲ್ಸ್. ಎ ಇಸ್ ಫಾರ್ ಶ್ಯೂರ್ ಫಿಶಸ್. ಲೀಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ನನಗೆ ಬಿ. ಸೊ ಬಿ ಶುಡ್ ಬಿ ಮ್ಯಾಮಲ್ಸ್. ಎಫ್ ಬಿ. ಸಿ ಇಸ್ ಬರ್ಡ್ಸ್. ಓಕೆ. ಡಿ is reptiles. E is amphibians. ಆಕ್ಚುಲಿ ಇಲ್ಲಿ ಮಿಸ್ಟೇಕ್ ಇದೆ. ಈ ಲೈನ್ ಏನಿದೆ ಅದು ಸ್ವಲ್ಪ ಹಿಂಗಿರ್ಬೇಕು. ಹಿಂಗಿದ್ದಾಗ ಏನಾಗುತ್ತೆ, ಡಿ ಇಸ್ ಜಾಸ್ತಿ. ಲೀಸ್ಟ್ ಇರೋದು ನಮಗೆ ದೆನ್ ಇಟ್ ವಿಲ್ ಬಿ ಕರೆಕ್ಟ್. ಓಕೆನಾ? ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಈಸ್ ಆಪ್ಷನ್ ಡಿ. How I remember this is FB Ram. Highest fishes, ಆಮೇಲೆ ಬರ್ಡ್ಸ್, ಆಮೇಲೆ ರೆಪ್ಟೈಲ್ಸ್, ಆಮೇಲೆ ಆಂಫಿಬಿಯನ್ಸ್, ಆಮೇಲೆ ಮ್ಯಾಮಲ್ಸ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇದರಲ್ಲಿ ಇನ್ಕರೆಕ್ಟ್ ಯಾವುದು? ವಿ ಹ್ಯಾವ್ ಟು ಐಡೆಂಟಿಫೈ ಯಾವುದು ಇನ್ಕರೆಕ್ಟ್ ಪೇರ್ ಅಂತ. ಟೆಸ್ಟ್ ಇಲ್ವಾ? ಯಾವ ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಜಿತೇಂದರ್? Wrongly matched pair. Lungs of the planet, Amazon rainforest. Endemism. ಯಾವ ಸ್ಪೀಶೀಸ್ ಜಾಸ್ತಿ ಒಂದೇ ಜಾಗದಲ್ಲಿರುತ್ತೆ, ಬೇರೆ ಆ ಜಾಗ ಬಿಟ್ಟು ಬೇರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ದಟ್ ಇಸ್ ಕಾಲ್ಡ್ ಎಂಡಮಿಕ್ ಸ್ಪೀಶೀಸ್. ಕನ್ಫೈನ್ಡ್ ಟು ಒನ್ ರೀಜನ್ ಅಂಡ್ ಆಲ್ಸೋ ಫೌಂಡ್ ಇನ್ ಅದರ್ ರೀಜನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಇನ್ಕರೆಕ್ಟ್. ಹಾಟ್ ಸ್ಪಾಟ್ಸ್. ಯಾವ ರೀಜನ್ಸ್ ನಲ್ಲಿ ಜಾಸ್ತಿ ಸ್ಪೀಶೀಸ್ ಇರುತ್ತೆ, ಬೇರೆ ಬೇರೆ ರೀತಿಯ ಸ್ಪೀಶೀಸ್ ಇರುತ್ತೆ, ಸ್ಪೀಶೀಸ್ ರಿಚ್ನೆಸ್ ಹೆಚ್ಚಿರುತ್ತೆ, ಅಂಥ ಜಾಗಕ್ಕೆ ನಾವು ಹಾಟ್ ಸ್ಪಾಟ್ಸ್ ಅಂತ ಕರಿತೀವಿ. ಏಲಿಯನ್ ಸ್ಪೀಶೀಸ್, ಕ್ಲಾರಿಯಸ್ ಗ್ಯಾರಿಪೈನಸ್.
ಇದಕ್ಕೆ ನಾವು ಆಫ್ರಿಕನ್ ಕ್ಯಾಟ್ಫಿಶ್ ಅಂತ ಕೂಡ ಕರಿತೀವಿ. ಇದನ್ನ ನಮ್ಮ ಇಂಡಿಜಿನಸ್ ವಾಟರ್ ಬಾಡೀಸ್ ನಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇಲ್ಲಿಗಲಿ ಇಟ್ ಇಸ್ ಪೋಸಿಂಗ್ ಆಸ್ ಅ ಥ್ರೆಟ್, ಸೊ ಇಟ್ ಇಸ್ ಅನ್ ಏಲಿಯನ್ ಸ್ಪೀಶೀಸ್. ಇದರಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಇಟ್ ಇಸ್ ಆಪ್ಷನ್ ಬಿ, ಎಂಡಮಿಸಮ್. ಅಂದ್ರೆ ಒಂದೇ ಜಾಗದಲ್ಲಿ ಅದು ಕಾಣಿಸೋದು, ಬೇರೆ ಎಲ್ಲೂ ಕಾಣಿಸಲ್ಲ. ಸೊ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಬಿ. ಬರೀ 4% ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಏನ್ ಕನ್ಫ್ಯೂಷನ್ ಆಯ್ತು ಗೊತ್ತಾಗ್ಲಿಲ್ಲ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇದು ಬೇಸ್ಡ್ ಆನ್ ನಮ್ಮ ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್ ಇದೆ ಅಲ್ವಾ. ಬಯೋಡೈವರ್ಸಿಟಿ ಅಥವಾ ಸ್ಪೀಶೀಸ್ ಡೈವರ್ಸಿಟಿ ಥ್ರೂ ಔಟ್ ದಿ ಅರ್ತ್ ಯೂನಿಫಾರ್ಮ್ ಆಗಿಲ್ಲ. ಕೆಲವೊಂದು ಜಾಗದಲ್ಲಿ ಜಾಸ್ತಿ ಇದೆ, ಕೆಲವೊಂದು ಜಾಗದಲ್ಲಿ ಕಡಿಮೆ ಇದೆ. ಟೆಂಪರೇಚರ್ ಯೂಶಲಿ ಕಡಿಮೆ ಇರುತ್ತೆ, ಟ್ರಾಪಿಕ್ಸ್ ನಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ರೀಸನ್ ಏನು ಅನ್ನೋದಕ್ಕೆ NCERT ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಸ್ಪೀಸಿಯೇಷನ್ ಇಸ್ ಜನರಲಿ ಅ ಫಂಕ್ಷನ್ ಆಫ್ ಟೈಮ್, ಆಫ್ ಕೋರ್ಸ್ ಇಟ್ ಇಸ್. Tropical environment is less seasonal, more relatively more constant and predictable. Yes, that is also true. Solar energy contributes to higher productivity. That is also true. Temperate regions have remained relatively undisturbed for millions of years. No, temperate regions nalli undisturbed agilla. Tropical regions have remained undisturbed. So this is incorrect. Incorrect one is only 4. So the correct answer to this question is option C. 37% correct ಆಗಿ ಆನ್ಸರ್ ಮಾಡಿದ್ದೀರಾ. ಓಕೆ, ನೌ ಲೆಟ್ಸ್ ಟೇಕ್ ಅ ಲುಕ್ ಆಟ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ವಾಟ್ ಆರ್ ದ ರೀಸನ್ಸ್? ಯಾವ ರೀಸನ್ಸ್ನಿಂದ ನಾವು ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಬೇಕು? ಅದಕ್ಕೆ 3 ಏನು ಹೇಳ್ತೀವಿ ಆರ್ಗ್ಯುಮೆಂಟ್ಸ್ ಇದೆ. ಒಂದು ನ್ಯಾರೋಲಿ ಯುಟಿಲಿಟೇರಿಯನ್, ಬ್ರಾಡ್ಲಿ ಯುಟಿಲಿಟೇರಿಯನ್ ಮತ್ತೆ ಎಥಿಕಲ್ ಆರ್ಗ್ಯುಮೆಂಟ್. ಅದನ್ನ ನಾವು ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ನ್ಯಾರೋಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಅಂದ್ರೆ ಏನು? ನಮ್ಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ, ಎಕನಾಮಿಕ್ ಬೆನಿಫಿಟ್ ಸಿಗುತ್ತೆ, ಹಾಗಾಗಿ ನಾವು ಅದನ್ನ ಕನ್ಸರ್ವ್ ಮಾಡಬೇಕು ಅಂತ. ಸೊ ರಿಸೀವಿಂಗ್ ಬೆನಿಫಿಟ್ಸ್ ಲೈಕ್ ಫುಡ್, ಮೆಡಿಸಿನ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಹಾಗಾಗಿ ನಾವು ಅದನ್ನ ಕನ್ಸರ್ವ್ ಮಾಡಬೇಕು. ದಿಸ್ ಇಸ್ ಫಸ್ಟ್ ಒನ್. ನೆಕ್ಸ್ಟ್ ಬ್ರಾಡ್ಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಅಂದ್ರೆ ಅದು ಪಾಲಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ನಾವು ಗಾರ್ಡನ್ಗೆ ಹೋಗಿ ಬರ್ಬೇಕಂದ್ರೆ ಅದು ನಮಗೆ ಚೆನ್ನಾಗಿ ಅನ್ಸುತ್ತೆ, ಆ ರೀತಿ ಎಲ್ಲ ಎಸ್ಥೆಟಿಕ್ ಪ್ಲೆಜರ್ ಸಿಗುತ್ತೆ. ದಟ್ ಈಸ್ B1. ಎಥಿಕಲ್ ಆರ್ಗ್ಯುಮೆಂಟ್, ಎಲ್ಲ ಸ್ಪೀಶೀಸ್ಗೂ ನಮ್ಮ ಅರ್ತ್ ಮೇಲೆ ಇರುವಂತಹ ಹಕ್ಕಿರುತ್ತೆ. ಅದು ನಮ್ಗೆ ಯೂಸ್ಫುಲ್ ಇದೆಯೋ ಇಲ್ವೋ, ಬಟ್ ಅದರದೇ ಆದ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಅಂಡ್ ಇಟ್ ಇಸ್ ಅವರ್ ಮಾರಲ್ ಡ್ಯೂಟಿ ಟು ಪಾಸ್ ಇಟ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಹಾಗಾಗಿ ದಟ್ ಈಸ್ ಯುವರ್ ಎಥಿಕಲ್ ಆರ್ಗ್ಯುಮೆಂಟ್. ಕರೆಕ್ಟ್ ಆಗಿರೋ ಆನ್ಸರ್ A3, B1 and C2, which is option C. 63% of it is correct. Have answered correctly. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. Which of the following is not an ex situ conservation? Ex situ conservation ಯಾವುದಲ್ಲ? Ex situ conservation ಅಂದ್ರೆ ಆಫ್ ಸೈಟ್ ಕನ್ಸರ್ವೇಷನ್. Cryopreservation is ex situ, seed bank is ex situ, biosphere reserve is not ex situ, botanical garden is ex situ. So the correct answer for this question is option C. Which is not an ex situ ಅಂತ ಕೇಳಿರೋದು. ಇದನ್ನ ಒಂದ್ಸತಿ ನೋಡ್ಕೊಂಡ್ ಬಿಡಿ. ದಿಸ್ ಇಸ್ ex situ conservation. ಏನೆಲ್ಲ ಇದೆ ಅದರಲ್ಲಿ? ಸೀಡ್ ಬ್ಯಾಂಕು, ಬೊಟಾನಿಕಲ್ ಗಾರ್ಡನ್, ವೈಲ್ಡ್ ಲೈಫ್ ಸಫಾರೀಸ್, ಕ್ರಯೋಪ್ರೆಸರ್ವೇಷನ್, ಝೂಯಾಲಜಿಕಲ್ ಪಾರ್ಕ್ಸ್, ಇದೆಲ್ಲ ಎಕ್ಸ್ ಸಿಟು ಅಂದ್ರೆ ಆಫ್ ಸೈಟ್. ಯಾವುದೋ ಒಂದು ಆರ್ಗ್ಯಾನಿಸಮ್ ಎಂಡೇಂಜರ್ ಆಗಿದೆ, ನಾವು ಅದನ್ನ ಕನ್ಸರ್ವ್ ಮಾಡಬೇಕು ಅಂತ ಅಂದ್ರೆ ಆ ಆರ್ಗ್ಯಾನಿಸಮ್ನ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇಂದ ನಾವು ತಗೊಂಡ್ ಬಂದು ಬೇರೆ ಜಾಗದಲ್ಲಿ ಆಫ್ ಸೈಟ್ ಕನ್ಸರ್ವ್ ಮಾಡ್ತೀವಿ. ವೇರ್ ವಿ ಪ್ರೊವೈಡ್ ಫುಡ್, ಶೆಲ್ಟರ್, ಮೆಡಿಕಲ್ ಕೇರ್ ಎಲ್ಲ ಕೂಡ. ಅದಕ್ಕೆ ಆಫ್ ಸೈಟ್ ಅಥವಾ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಹೇಳೋದು. ಇನ್ ಸಿಟು ಕನ್ಸರ್ವೇಷನ್ ಅಂತ ಅಂದ್ರೆ ಅದಿರೋ ಜಾಗದಲ್ಲೇ ನಾವು ಅದನ್ನ ಕನ್ಸರ್ವ್ ಮಾಡೋದು. ಎಕ್ಸಾಂಪಲ್ ಅದಕ್ಕೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಮತ್ತೆ ಹಲವಾರು ಪ್ರೊಟೆಕ್ಟೆಡ್ ಏರಿಯಾಸ್ ಲೈಕ್ ಬಯೋಸ್ಫಿಯರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್, ಸೇಕ್ರೆಡ್ ಗ್ರೂವ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಇದೆಲ್ಲ ಕೂಡ ಇನ್ ಸಿಟು ಕನ್ಸರ್ವೇಷನ್. ಓಕೆನಾ? ಇನ್ ಸಿಟು ಕನ್ಸರ್ವೇಷನ್ ಬಗ್ಗೆ ಒಂದು ಕ್ವೆಶ್ಚನ್ ಸಾಲ್ವ್ ಮಾಡೋಣ, ಆಮೇಲೆ ಈ ಸೆಷನ್ ನ ಎಂಡ್ ಮಾಡೋಣ. ಆಲ್ ದ ಫಾಲೋವಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ಸಿಟು ಕನ್ಸರ್ವೇಷನ್ ಎಕ್ಸೆಪ್ಟ್. ಇನ್ ಸಿಟು ಅಲ್ಲಿ ಯಾವ್ದು ಇನ್ಕ್ಲೂಡ್ ಆಗಿಲ್ಲ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ನ್ಯಾಷನಲ್ ಪಾರ್ಕ್ ಇನ್ಕ್ಲೂಡ್ ಆಗಿದೆಯಾ? ಆಗಿದೆ. ಸ್ಯಾಂಕ್ಚುರಿ ಇನ್ಕ್ಲೂಡ್ ಆಗಿದೆಯಾ? ಆಗಿದೆ. ಬೊಟಾನಿಕಲ್ ಗಾರ್ಡನ್? ನೋ. ಬಯೋಸ್ಫಿಯರ್ ರಿಸರ್ವ್? ಎಸ್. ಸೊ ದ ಕರೆಕ್ಟ್ ಆನ್ಸರ್ ಈ ಕ್ವೆಶ್ಚನ್ಗೆ ಈಸ್ ಆಪ್ಷನ್ ಸಿ.
71% of you all have answered correctly. With this, we have pretty much covered all of the questions. ಆಯ್ತಾ, ಎಲ್ಲ ಚಾಪ್ಟರ್ಸ್ದು PYQs ನಾವು ಕವರ್ ಮಾಡಿದ್ದೀವಿ. ಒಂದ್ಸಲ ಲೀಡರ್ ಬೋರ್ಡ್ನ ನೋಡ್ಬಿಡೋಣ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಸುನೀಲ್ ಕುಮಾರ್ ಆ್ಯಂಡ್ ಯೋರ್ ಡೆಡಿಕೇಶನ್. ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ತುಂಬ ಚೆನ್ನಾಗಿದೆ. ಹೋಪ್ಫುಲಿ ಯು ವಿಲ್ ಗೆಟ್ ಅಮೇಝಿಂಗ್ ರಿಸಲ್ಟ್ಸ್. ಆ್ಯಂಡ್ ಎವ್ರಿ ಒನ್ ಎಲ್ಸ್ ಹೂ ಪಾರ್ಟಿಸಿಪೇಟೆಡ್ ಟುಡೇ, ಬೆಳಗ್ಗಿಂದ ಇವಾಗ ತನಕನೂ ಕನ್ಸಿಸ್ಟೆಂಟಾಗಿ ಆನ್ಸರ್ ಮಾಡ್ತಾ ಇದ್ದೀರಾ, ಪಾರ್ಟಿಸಿಪೇಟ್ ಮಾಡಿದ್ರಾ. ಹೋಪ್ಫುಲಿ ನಿಮ್ಗೆ ಕಲಿಯೋಕ್ಕೆ ಏನಾದರೂ ಸಿಕ್ತು ಈ ಸೆಷನ್ನಿಂದ ಅಂತ ನಾನು ಅನ್ಕೊತೀನಿ. ದೀಕ್ಷಿತ್ ಇಸ್ ಆನ್ ದ ಸೆಕೆಂಡ್ ಸ್ಪಾಟ್. ದೆನ್ ವಿ ಹ್ಯಾವ್ ಭೂಮಿಕಾ, ದೆನ್ ವಿ ಹ್ಯಾವ್ ಶ್ರುತಿ, ಕೃಪಾ, ದಿವ್ಯಾ, ನಿಖಿತಾ, ರಾಯಲ್ ಕನ್ನಡಿಗ, ದೆನ್ ವಿಶ್ವ, ಕಾರ್ತಿಕ್, ಸೆನ್ಯೋರಿತಾ, ಐಶ್ವರ್ಯ, ಅಭಿಜಿತ್, ಉಜ್ವಲ್, ಶೈಲಾ, ನಿತೀಶ್, ಪ್ರಜ್ಞಾ, ಪಿಂಕಿ, Savita, Manu, all of you have been answering very well. All the very best for your exams. Time waste ಮಾಡಬೇಡಿ, ಚೆನ್ನಾಗಿ ಓದಿ ಆಯಿತಾ. ಆಮೇಲೆ ಎಲ್ಲ KCET ಎಕ್ಸಾಮ್ ಎಲ್ಲ ಆದಮೇಲೆ ನೀವು ಆರಾಮಾಗಿ ಚಿಲ್ ಮಾಡ್ಬೋದು. ಸದ್ಯಕ್ಕೆ ತುಂಬ ಕಡಿಮೆ ಟೈಮ್ ಇದೆ. ಡಿಸ್ಟ್ರಾಕ್ಟ್ ಆಗದೆ ಚೆನ್ನಾಗಿ ಓದಿ, ಮತ್ತೆ ಮತ್ತೆ ರಿವೈಸ್ ಮಾಡ್ಕೊಳ್ಳಿ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಯಿತಾ. ನೆಕ್ಸ್ಟ್ ಕ್ಲಾಸ್ ಇರುತ್ತೆ ಪ್ರಜ್ಞಾ ಆನ್ ಏನದು April 5th ಅಥವಾ 6th ಇರುತ್ತೆ. ನಿಮಗೆ ನೋಟಿಫೈ ಮಾಡ್ತಾರೆ ಯೂಟ್ಯೂಬಲ್ಲೇ, ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಐ ಥಿಂಕ್ ಇಟ್ಸ್ ಆನ್ 6th, ನಾಟ್ ವೆರಿ ಶೋರ್. ಓಕೆ, ಸೊ ಆಲ್ ರೈಟ್, ಮತ್ತೆ ಸಿಗೋಣ. ನಯನ ಕೇಳ್ತಾ ಇದ್ದೀರಾ ಗ್ರಾಫ್ ಕ್ವೆಶನ್ಸ್ ಎಷ್ಟು ಮಾಡಿಲ್ಲ ಅಂತ. ಅಂದರೆ ಓಕೆ, ಸೆನ್ಯೂರಿತಾ, ಮೈ ನೇಮ್ ಇಸ್ ಶಾಲಿನಿ. ಆಲ್ ರೈಟ್. ಸೊ ಬಾಯ್. ಸಾಕಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಮತ್ತೆ ಹೋಗಿ ಮನೆಯಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ ಯಾವುದೆಲ್ಲ ಕರೆಕ್ಟಾಗಿ ನೀವು ಆನ್ಸರ್ ಮಾಡೋಕ್ಕಾಗಿಲ್ಲ ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕಾನ್ಸೆಪ್ಟ್ ಕ್ಲಾರಿಟಿ ತಗೊಳ್ಳಿ. ಯಾರಿಗಾದ್ರೂ ಯಾವುದಾದ್ರೂ ಚಾಪ್ಟರ್ಸ್ ಕರೆಕ್ಟಾಗಿ ಅರ್ಥ ಆಗಿಲ್ಲ, ಒನ್ ಶಾರ್ಟಲ್ಲಿ ಕ್ವಿಕ್ ರಿವಿಷನ್ ಬೇಕು ಅಂತ ಅಂದರೆ PW ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲೇ ಒಂದು ಪ್ಲೇಲಿಸ್ಟ್ ಟ್ಯಾಬ್ ಇದೆ. ಪ್ಲೇಲಿಸ್ಟ್ ಟ್ಯಾಬ್ನಲ್ಲಿ ಹೋಗಿ ನೀವು ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಸಮ್ಮರಿ ಸೀರೀಸ್ ಅಂತ ಸಿಗುತ್ತೆ. ಸಮ್ಮರಿ ಸೀರೀಸ್ನಲ್ಲಿ ಬಾಟ್ನಿ ಇದೆ. ಅದು ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ಒನ್ ಶಾರ್ಟ್ ಅಲ್ಲಿ ಕ್ವಿಕ್ ಆಗಿ ಮಾಡಿರುವಂಥ ಸಮ್ಮರಿ, ಸಿನಾಪ್ಸಿಸ್ ಎಲ್ಲ ಕೂಡ ಸಿಗುತ್ತೆ. ಓಕೆನಾ? ಸರಿ, ಮತ್ತೆ ಸಿಗೋಣ. ಬಾಯ್. ಆಲ್ ದ ಬೆಸ್ಟ್. ಬಾಯ್ ಅಶ್ಮಿತ್. ಆಲ್ಸೋ ಒಂದ್ಸತಿ ಹೇಳ್ಬಿಡ್ತೀನಿ, ನೋಟ್ಸ್ ಈ ಕ್ಲಾಸ್ ಆದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಇದೆ, ಗೂಗಲ್ ಫಾರ್ಮ್. ಅದರಲ್ಲಿ ನಿಮ್ಮ ಹೆಸರು, ನಿಮ್ದು CET ರಿಜಿಸ್ಟರ್ ನಂಬರ್, ಅದನ್ನೆಲ್ಲ ನೀವು ಕೊಡಿ. ಯಾರಿಗೆಲ್ಲ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮ್ದು ಇಂಟರ್ವ್ಯೂ ನಾವು ಕಂಡಕ್ಟ್ ಮಾಡ್ತೀವಿ. PW ಕನ್ನಡ ಎಲ್ಲ ಫ್ಯಾಕಲ್ಟೀಸ್ನ ನೀವು ಮೀಟ್ ಮಾಡ್ಬೋದು. ಓಕೆ, ಜಸ್ಟ್ ಒನ್ ರಿಮೈಂಡರ್. ಬಾಯ್. ಸಿ ಯು ಆನ್ April 6th.